शुरू कर. जय हे कर्नाटक माते, जय सुंदर नदी वनಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚರ್ಮದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಬದಲಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನರಿಗೆ ಜೀವವು ನಿನ್ನಾದೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮತ್ಸರ ದಿವ್ಯಾರಣ್ಯ, ರಂಜಸರಾಕ್ಷರ ಪೂರ್ಣ, ಪಂಪರ ಕುಲಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ, ರಾಮಾನಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲವ ಹೊಯ್ಸಳ ನಾಡಿನ ನಾಡೆ, ರಂಕಣದ ಕನ್ನಡ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ಆರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡಿ. ತಮ್ಮಲ್ಲಿ ಕೇಳ್ಕೊಳ್ತಿದ್ದೆ.
ಎನ್ನುವ ಸಭಾಂಗಣವನ್ನು ಲೋಕಾರ್ಪಣೆಗೊಳ್ಳಲಿದೆ. ಇದನ್ನು ಶ್ರೀಧರು ತಮ್ಮ ಅಮೃತ ಹಸ್ತದಿಂದ ಶತಮಾನೋತ್ಸವ ಸಮಿತಿಯ ವಿವಿಧ ಸಮಿತಿಗಳಿಗೆ ಇಲ್ಲಿ ಬ್ಯಾಜನ್ನು ನಾವು ನೀಡುತ್ತಿದ್ದೇವೆ. ಇಲ್ಲಿ ಯಾರಾದರೂ ಪಡೆದುಕೊಳ್ಳಲು ಬಾಕಿ ಇದ್ದ ಸಮಿತಿಯ ಸದಸ್ಯರು ಬಂದು ಇಲ್ಲಿ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಶತಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮವು ಜರಗಲಿದೆ. ಆಗಮಿಸಿರುವಂಥ ಎಲ್ಲರೂ ತಮ್ಮ ಲಘು ಉಪಹಾರವನ್ನು ಮುಗಿಸಿಕೊಂಡು ಸಭಾಂಗಣದಲ್ಲಿ ಬಂದು ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮರ ಸೇನೆ ಬರುತ್ತಿದೆ ನೋಡು, ಸಮರ ಸೇನೆ, ಸಮರ ಸೇನೆ ಬರುತ್ತಿದೆ ನೋಡು, ಸಮರ ಸೇನೆ. ಕನ್ನಡ ಒಂದೇ ಜಾತಿ, ಕನ್ನಡ ಒಂದೇ ಧರ್ಮ, ಕನ್ನಡ ಒಂದೇ ದೇವರು, ಕನ್ನಡಕ್ಕಾಗಿ ಎಲ್ಲರೂ. ಸಮರ ಸೇನೆ ಬರುತ್ತಿದೆ ನೋಡು, ಕನ್ನಡ ಒಂದೇ ಒಲುಮೆ, ಕನ್ನಡ ಒಂದೇ ಹಿರಿಮೆ, ಕನ್ನಡ ಮಾತನ್ನಾಡಲು ಯಾತಕೋ ಈ ಕೀಳರಿಮೆ. 9 ಲಕ್ಷ ಅಕ್ಷರಗಳಲ್ಲಿ ತುಂಬಿದೆ ಕನ್ನಡ ಭಾಷೆ, 90 ರಾಜರ ಆಳ್ವಿಕೆಯಿಂದ ಬೆಳೆದಿದೆ ನಮ್ಮ ನಕಾಶೆ. ಮಾತಲೇ ಎಲ್ಲವ ಅಳೆಯಲು ಸಾಧ್ಯವೇ? ಕನ್ನಡ ಒಂದೇ ಜಾತಿ, ಕನ್ನಡ ಒಂದೇ ಧರ್ಮ, ಕನ್ನಡ ಒಂದೇ ದೇವರು, ಕನ್ನಡಕ್ಕಾಗಿ ಎಲ್ಲರೂ. ಕನ್ನಡ ಮಂತ್ರ ಓಗೊಟ್ಟವನೇ ಕನ್ನಡ ಪುತ್ರ, ದ್ರಾವಿಡ ಕುಲದ ಒಳಗೆ ಇದ್ದರು ಧಮನಿ ಧಮನಿಯು ಕನ್ನಡ ಮಾತ್ರ. ನಂಬಿಕೋ ನಡೆಸಿಕೋ ಕನ್ನಡ, ಕನ್ನಡ ಒಂದೇ ಜಾತಿ, ಕನ್ನಡ ಒಂದೇ ಧರ್ಮ, ಕನ್ನಡ ಒಂದೇ ದೇವರು, ಕನ್ನಡಕ್ಕಾಗಿ ಎಲ್ಲರೂ. ಕನ್ನಡ ಬನ್ನಿ ಸಂಗಡ ಕನ್ನಡ, ಕನ್ನಡ ಬನ್ನಿ ಸಂಗಡ ಕನ್ನಡ.
ಕನ್ನಡ ಬನ್ನಿ ಸಂಗಡ ಕನ್ನಡ ಕನ್ನಡ ಬನ್ನಿ ಸಂಗಡ ಕನ್ನಡ ಬನ್ನಿ ಸಂಗಡ ಭಾರತ ದೇಶದಲ್ಲಿರುವ ಭಾವನೆಗಳ ಜೊತೆಗಿರುವ ಎಲ್ಲರೂ ಎಲ್ಲರೂ ಭಾರತೀಯರು ಕನ್ನಡ ನಾಡಲಿಗಿರುವ ಕರುಳಿನ ಗುಡಿಯೊಳಗಿರುವ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು ಜಾತಿ ಧರ್ಮದ ಗೋಡೆಯ ಕೆಡವಿ ಜಾತ್ಯತೀತ ರಾಷ್ಟ್ರವೆನಿಸು ಕರುಣೆ ಸಹನೆಯ ಮಂತ್ರವ ಪಠಿಸಿ ಕನ್ನಡ ತಾಯಿಯ ಹೆಸರನ್ನು ಉಳಿಸು ಪ್ರಾರ್ಥನೆ ಕೀರ್ತನೆ ಕನ್ನಡ ಕನ್ನಡ ಒಂದೇ ಜಾತಿ ಕನ್ನಡ ಒಂದೇ ಧರ್ಮ ಕನ್ನಡ ಒಂದೇ ದೇವರು ಕನ್ನಡಕ್ಕಾಗಿ ಎಲ್ಲರೂ ಸಮರ ಸೇನೆ ಬರುತ್ತಿದೆ ನೋಡು ಕನ್ನಡ ಒಂದೇ ಒಲುಮೆ ಕನ್ನಡ ಒಂದೇ ಹಿರಿಮೆ ಕನ್ನಡ ಮಾತನ್ನಾಡಲು ಯಾತಕೋ ಈ ಕೀಳರಿಮೆ 9 ಲಕ್ಷ ಅಕ್ಷರಗಳಲ್ಲಿ ತುಂಬಿದೆ ಕನ್ನಡ ಭಾಷೆ 90 ರಾಜರ ಆಳ್ವಿಕೆಯಿಂದ ಬೆಳೆದಿದೆ ನಮ್ಮ ನಕಾಶೆ ಮಾತಲೆ ಎಲ್ಲವ ಅಳೆಯಲು ಸಾಧ್ಯವೇ ಕನ್ನಡ ಒಂದೇ ಜಾತಿ ಕನ್ನಡ ಒಂದೇ ಧರ್ಮ ಕನ್ನಡ ಒಂದೇ ದೇವರು ಕನ್ನಡಕ್ಕಾಗಿ ಎಲ್ಲರೂ ಕನ್ನಡ ಸವಿಗನ್ನಡ ಸಿರಿಗನ್ನಡ ಕವಿಗನ್ನಡ ಎದೆ ಎದೆಯ ಕನ್ನಡಿ ಕನ್ನಡ ಕೊನೆ ಇರದ ಚನ್ನುಡಿ ಕನ್ನಡ 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 ಎನ್ನುವ ಮುನ್ನ ಒಂಚೂರು ತಟ್ಟಿಕೋ ನಿನ್ನೆದೆಯನ್ನ ಹೆಮ್ಮೆಯೊಂದು ಇದ್ದರೇನೆ ನಿನ್ನ ಜನುಮ ಪಾವನ ನಮ್ಮ ಮಾತು ನಮ್ಮ ಹಾಡು ಬಾಯಿ ತುಂಬ ಹಾಡಣ ಏಳು ನೀ ಬಾಂಧವ ಕನ್ನಡಿಗ ನೀ ಕನ್ನಡಿಗ ಕನ್ನಡಿಗ ಎದ್ದೇಳೋ ಕನ್ನಡಿಗ ಕನ್ನಡಿಗ ನೀ ಕನ್ನಡಿಗ ಕನ್ನಡಿಗ ಎದ್ದೇಳೋ ಕನ್ನಡಿಗ ಕನ್ನಡ 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 ಜಯ ಹೇ ಕನ್ನಡ 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 ಜಯ ಹೇ ಗಿರಿಕಂದರದಲು ಹಳೆ ಚಂದಿರನಲು ಹಾಳೆಯ ಬಿಳಿಯಲು ಶಾಹಿಯ ಕಲೆಯಲು ನಾಳೆಯ ಮಡಿಲಲು ಕಾಲನ ಜಡೆಯಲು ಅನ್ನದ ಅಗುಳಲು ಅಜ್ಜನ ಬೆರಳಲು ಕನ್ನಡಿ ಹೊಳಪಲು ನಮ್ಮೆದೆ ಬೆಳಕಲು ನೆಮ್ಮದಿ ಉಸಿರಲು ಕನ್ನಡ 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 ಡಮರುಗ ಡಿಮ್ ಡಿಮ್ ಡಿಗಗ ಸಿಡಿಲಿನ ನಗೆಯಲು ಕಡಲಿನ ಸೆರಗಲು ನವಿಲಿನ ಕಟಿಯಲು ನಾಗನ ಹೆಡೆಯಲು ಕಪ್ಪಿಗ ನುಡಿಯಲು ಕಪ್ಪಿನ ಜಡೆಯಲು ಕೊಬ್ಬರಿ ತುರಿಯಲು ದಮನಿಯ ಬಿಸಿಯಲು ಧರಣಿಯ ಕಿಸೆಯಲು ಕರುಣೆಯ ಹೆಸರಲು ಮೌನದ ಬಸಿರಲು ಕನ್ನಡ 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 ಡಮರುಗ ಡಿಮ್ ಡಿಮ್ ಡಿಗಗ ಕನ್ನಡ ಕನ್ನಡ ಎನ್ನುವ ಮುನ್ನ ಒಂಚೂರು ತಟ್ಟಿಕೋ ನಿನ್ನೆದೆಯನ್ನ ಹೆಮ್ಮೆಯೊಂದು ಇದ್ದರೇನೆ ನಿನ್ನ ಜನುಮ ಪಾವನ ನಮ್ಮ ಮಾತು ನಮ್ಮ ಹಾಡು ಬಾಯಿ ತುಂಬ ಹಾಡಣ ಏಳು ನೀ ಬಾಂಧವ ಕನ್ನಡಿಗ ನೀ ಕನ್ನಡಿಗ ಆತ್ಮೀಯರೇ, ತಾವೆಲ್ಲರೂ ಆದಷ್ಟು ಬೇಗ ತಮ್ಮ ಲಘು ಉಪಹಾರವನ್ನು ಮುಗಿಸಿಕೊಂಡು ಸಭಾಂಗಣದ ಹತ್ರ ಬರಬೇಕು. ಇನ್ನು ಕೆಲವೇ ನಿಮಿಷದಲ್ಲಿ ಈ ಒಂದು ಶತ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ.
ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಲ್ಲಿರುವಂತವರು ಶ್ರೀಯುತ ಸನ್ಮಾನ್ಯ ಯುಟಿ ಖಾದರ್ ಫರೀದ್, ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭಾ ಕ್ಷೇತ್ರ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಗೌರವ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ, ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ. ಸಭಾಧ್ಯಕ್ಷರನ್ನು ವಹಿಸಿಕೊಳ್ಳುವರು ಸನ್ಮಾನ್ಯ ಶ್ರೀ ಹರೀಶ್ ಪುಂಜ, ಮಾನ್ಯ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಗಣ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ. ಸನ್ಮಾನ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಮಾನ್ಯ ಸಂಸದರು, ರಾಜ್ಯಸಭಾ, ಭಾರತ ಸರ್ಕಾರ. ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್, ಅಧ್ಯಕ್ಷರು, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ. ಸನ್ಮಾನ್ಯ ಶ್ರೀ ಎಸ್ ಎಲ್ ಭೋಜೇಗೌಡ, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಐವನ್ ಡಿಸೋಜ, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಮಂಜುನಾಥ ಭಂಡಾರಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಡಾಕ್ಟರ್ ಧನಂಜಯ ಸರ್ಜಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ ಪದ್ಮನಾಭ ಸಾಲ್ಯನ್, ಮಾನ್ಯ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ಬೆಳ್ತಂಗಡಿ. ಶ್ರೀಮತಿ ವಿಮಲಗೌಡ, ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಲ್ಮಂಜ. ಗೌರವ ಉಪಸ್ಥಿತಿಯಲ್ಲಿ ಶ್ರೀಮತಿ ಪೂರ್ಣಿಮಾ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕಲ್ಮಂಜ. ಶ್ರೀ ಶ್ರೀಧರ್ ಎಂ, ಸದಸ್ಯರು, ಗ್ರಾಮ ಪಂಚಾಯತ್ ಕಲ್ಮಂಜ. ಶ್ರೀಮತಿ ಸವಿತಾ, ಸದಸ್ಯರು, ಗ್ರಾಮ ಪಂಚಾಯತ್ ಕಲ್ಮಂಜ. ಶ್ರೀ ರಕ್ಷಿ ಶಿವರಾಮ್, ಅಧ್ಯಕ್ಷರು, ಬೆಸ್ಟ್ ಫೌಂಡೇಶನ್, ಬೆಳ್ತಂಗಡಿ. ಶ್ರೀ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು, ಎಕ್ಸೆಲ್ ಕಾಲೇಜ್, ಗುರುವನ್ಕೆರೆ. ಶ್ರೀ ಅನಿಲ್ ಕುಮಾರ್ ಎಸ್ ಎಸ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ರಿಜಿಸ್ಟರ್ಡ್, ಧರ್ಮಸ್ಥಳ. ರೆಫಲ್ ಫಾದರ್ ವಿಜಯ್ ಲೋಬೋ, ಪ್ರಾಂಶುಪಾಲರು, ಅನುಗ್ರಹ ಶಿಕ್ಷಣ ಸಂಸ್ಥೆ, ಉಜಿರೆ. ಶ್ರೀ ಹರೇಕಳ ಆಜಬ್ಬ, ಶಿಕ್ಷಣ ಪ್ರೇಮಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಮಹಮ್ಮದ್ ಮುಜೀಬ್, ಮಾಲಕರು, ಸುಪ್ರಿಯ ಒಡು ಇನ್ನಶಿಸ್, ನಿಡಿಗಲ್. ಶ್ರೀ ಪ್ರಕಾಶ್ ನಾರಾಯಣ ಚಾರ್ಮಾಡಿ, ಅಧ್ಯಕ್ಷರು, ಸಿಎ ಬ್ಯಾಂಕ್, ಮುಂಡಾಜೆ. ಶ್ರೀ ಅಂತೋನಿ ಫೆರ್ನಾಂಡಿಸ್, ಉಪಾಧ್ಯಕ್ಷರು, ಸಂತ ಅಂತೋನಿ ಚರ್ಚ್, ಉಜಿರೆ. ಶ್ರೀಮತಿ ಗೀತಾ ಸಾಲ್ಯನ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಕಲ್ಮಂಜ. ಶ್ರೀಮತಿ ತಾರಕೇಸರಿ, ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಳ್ತಂಗಡಿ. ಶ್ರೀ ಬಸವಲಿಂಗಪ್ಪ ಟಿ.ಬಿ, ಸಮನ್ವಯ ಅಧಿಕಾರಿಗಳು, ಬಿಆರ್ಸಿ, ಬೆಳ್ತಂಗಡಿ. ಶ್ರೀಮತಿ ಚೇತನಾಕ್ಷಿ, ಶಿಕ್ಷಣ ಸಂಯೋಜಕರು, ಬೆಳ್ತಂಗಡಿ. ಮುಂತಾದ ಅತಿಥಿ ಅಭ್ಯಾಗತರು ಈ ಒಂದು ಶತಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅತಿಥಿ ಅಭ್ಯಾಗತರು ತಮ್ಮನ್ನು ಕೂಡಿಕೊಂಡು ಕಲ್ಮಂಜ ಶಾಲೆಯ ಶತವರ್ಷದ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವು ಜರುಗಲಿದೆ. ಶತಮಾನ ಸಮಿತಿಯ ಜೊತೆ ಕಾರ್ಯದರ್ಶರಾಗಿರುವಂತಹ ಅಶೋಕ್ ಬಲ್ಲಿದಡ ಎಲ್ಲಿದ್ದರೂ ಇಲ್ಲಿ ಸಂಪರ್ಕಿಸಬೇಕಾಗಿ ವಿನಂತಿ. ಹಲೋ
ಅಲ್ಲಿ ಲಘು ಉಪಹಾರವನ್ನು ಪೂರೈಸಿಕೊಳ್ಳಲು ಬಾಕಿ ಇದ್ದವರು ಆದಷ್ಟು ಬೇಗ ಅಲ್ಲಿ ತೆರಳಿ, ಮತ್ತೆ ಕೌಂಟರ್ ಕ್ಲೋಸ್ ಆಗ್ತದೆ. ದಯವಿಟ್ಟು ಎಲ್ಲರ ಗಮನಕ್ಕೆ, ಯಾರಾದರೂ ಲಘು ಉಪಹಾರವನ್ನು ಸ್ವೀಕರಿಸಲು ಬಾಕಿ ಇದ್ದರೆ ಆದಷ್ಟು ಬೇಗ ಅಲ್ಲಿ ತೆರಳಿ ಪೂರೈಸಿಕೊಳ್ಳಿ. ಇನ್ನು 10 ನಿಮಿಷದ ಅವಧಿಯೊಳಗೆ ಸಭಾ ಕಾರ್ಯಕ್ರಮವು ಪ್ರಾರಂಭಗೊಳ್ಳಲಿದೆ. ಕಲ್ಮಂಜ ಶಾಲೆಯ ಶತಮಾನೋತ್ಸವ ಸಂಭ್ರಮ ಮುಗಿಮುಡ್ತಾ ಇದೆ. ಯಾಕೆಂತಂದರೆ ಬಹಳಷ್ಟು ವಿಶೇಷವಾಗಿ ಶತಮಾನೋತ್ಸವಕ್ಕೆ ತಯಾರಿಯನ್ನು ಕಲ್ಮಂಜ ಶಾಲೆಯಲ್ಲಿ ನಡೆಸಲಾಗ್ತಾ ಇದೆ. ಅದರ ಜೊತೆ ಮಕ್ಕಳೋತ್ಸವಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಮಕ್ಕಳೋತ್ಸವಕ್ಕೆ ಬೇಕಾದಂಥ ಒಂದು ಸೂಪರ್ ಡ್ರ್ಯಾಗನ್ ಟ್ರೈನ್ ರೆಡಿಯಾಗಿದೆ. ಅದರ ಜೊತೆಗೆ ಪುಟ್ಟ ಮಕ್ಕಳಿಗೆ ಬೇಕಾದಂತಹ ಒಂದು ಮಕ್ಕಳು ಆಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈಗ ಇಲ್ಲಿ ಎಲ್ಲವನ್ನು ನೋಡ್ತಾ ಇದ್ದೀರಿ. ಎಲ್ಲವನ್ನು ನಿಮಗೆ ಪ್ರಥಮವಾಗಿ ತೋರಿಸ್ತೀನಿ. ಇಲ್ಲಿರ್ತಕ್ಕಂಥವರು ಇಲ್ಲಿ ಮತ್ತೊಂದು ಕಾರಿನ ಒಂದು ಚಿತ್ರಣ ನಿಮಗೆ ಕಾಣ್ತದೆ. ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಕುದುರೆ ಇರ್ಬೋದು, ಎಲ್ಲವೂ ಕೂಡ ಬಹಳ ವಿಶೇಷ. ಡ್ರ್ಯಾಗನ್ ಟ್ರೈನನ್ನು ಈಗಾಗಲೇ ನಾವು ನಿಮಗೆ ತೋರಿಸಿದ್ದೀವಿ. ಡ್ರ್ಯಾಗನ್ ಟ್ರೈನ್, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಪುಟ್ಟ ತೊಟ್ಟಿಲು ಅಂತ ಏನು ಕರಿತೀವಿ ನಾವು, ಅದು ಒಂದು ತಾವರೆಯಲ್ಲಿ ಕುಳಿತು ಮೇಲೆ ಕೆಳಗೆ ಹೋಗುವಂಥ ಒಂದು ಸುಂದರ ಕ್ಷಣ. ತಾವರೆಯಲ್ಲಿ ಕುಳಿತು ಮೇಲೆ ಕೆಳಗೆ ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಹೀಗೆ ಮಕ್ಕಳೋತ್ಸವಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬಹಳ ವಿಶೇಷವಾಗಿ ಶಾಲೆಯಲ್ಲಿ ಇಂಥದ್ದೆಲ್ಲ ಕಡಿಮೆ ಇರುತ್ತೆ. ಆದರೆ ಶತಮಾನದ ಸಂಭ್ರಮದಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಅವರ ಪೋಷಕರಿರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಪಡಬೇಕು, ಎಲ್ಲರೂ ಕೂಡ ಖುಷಿ ಪಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ನೋಡಿ ಡ್ರ್ಯಾಗನ್ ಟ್ರೈನ್ ಓಡ್ತಾ ಇದೆ. ಭಾಳ ಸಂಭ್ರಮದಲ್ಲಿ ಇಡೀ ಕುಟುಂಬ ಬಂದು ತನ್ನ ದೊಡ್ಡ ಮಗನನ್ನು, ಸಣ್ಣ ಮಗಳನ್ನು ಎಲ್ಲರನ್ನು ಕೂಡ ಕೂರಿಸ್ಕೊಂಡು ಇಲ್ಲಿ ಹೋಗಬೇಕು ಅನ್ನುವಂಥದ್ದು ಅವರ ದೃಷ್ಟಿಕೋನ. ಆ ದೃಷ್ಟಿಕೋನದಲ್ಲಿ ಇಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗಿ ಸಂಭ್ರಮಿಸೋದಕ್ಕೋಸ್ಕರವಾಗಿ ಶತಮಾನೋತ್ಸವಕ್ಕೆ ವಿಶೇಷವಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಇದು ಮಕ್ಕಳೋತ್ಸವಕ್ಕೆ ರೆಡಿಯಾಗಿರ್ತಕ್ಕಂಥ ಒಂದು ತಾವರೆಯ ಚಿತ್ರಣ ಇರುವಂಥ ವಿಶೇಷವಾದಂಥ ಒಂದು ತೊಟ್ಟಿಲು. ಮಕ್ಕಳು ಎಂಜಾಯ್ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ರೆಡಿ ಮಾಡಿರ್ತಕ್ಕಂಥದ್ದು ಮತ್ತು ಮಕ್ಕಳೋತ್ಸವಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಡೋದು. ಈ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಯ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಿದ್ದಾರೆ. ಏನು ಹೇಳ್ತೀರಿ ಸರ್? ಇದು ನಮ್ಮದು ಶಾಲೆಗೆ 100ರ ಶತ ಸಂಭ್ರಮ. ಭಾಳ ಖುಷಿ ಆಗ್ತದೆ. ಯಾಕೆ ನಾವು ಮಕ್ಕಳ ಥರ ಇಲ್ಲಿ ಕೂತು ಈಗ ಭಾಳ ವರ್ಷಗಳ ನಂತರ ನಾವೀಗ ಕೂತ್ಕೊಳ್ಳೋದು. ಇದೊಂದು ಮಕ್ಕಳೋತ್ಸವ ಕೂಡ ಮಾಡ್ತಾ ಇದ್ದೇವೆ ನಾವು. ಯಾಕಂತ ಹೇಳಿದರೆ ಇದು ಶಾಲೆ ಅಂತ ಹೇಳಿದರೆ ಮಕ್ಕಳ ಶಾಲೆ. ಸೊ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಈ ಸರ್ತಿ ಒಂದು ಸ್ಪೆಷಲ್ ಆಗಿ ಮಕ್ಕಳಿಗೋಸ್ಕರ ಇಂಥ ಒಂದು ವಿಭಿನ್ನ ರೀತಿಯ ಒಂದು ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥ ಒಂದು ಏನು ಹೇಳ್ತಾರೆ, ಇದು ಉಯ್ಯಾಲೆ ಮತ್ತು ಏನು ಟ್ರೈನು ಅದೆಲ್ಲ ತರಿಸಿದ್ದೀವಿ. ಅದೆಲ್ಲ ಈಗ ನಡೀತಾ ಇದೆ. ಇಲ್ಲಿ ಖುಷಿ ಆಗ್ತಾ ಇದೆ. ಖಂಡಿತ ಖುಷಿ ಆಗ್ತಾ ಇದೆ. ನೋಡಿ, ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂತಿದ್ದಾರೆ. ಎಲ್ಲ ಗಮ್ಮತ್ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಗಮ್ಮತ್ ಮಾಡ್ತಿದ್ದೀರಾ? ಈಗ ಗಮ್ಮತ್ ಮಾಡೋದು ಹಳೆ ವಿದ್ಯಾರ್ಥಿಗಳು ಮಾತ್ರ. ಆದ್ರೆ ಮಕ್ಕಳು ನೋಡಿ ಅಲ್ಲಿದ್ದಾರೆ ಪಾಪ. ಅವರಿಗೆ ಇನ್ನೂ ಸುರಕ್ಷತೆಯ ದೃಷ್ಟಿಯಿಂದ ಅವರ ಎತ್ತವರೊಟ್ಟಿಗೆ ನಾವು ಕೂತ್ಕೊಳ್ಳಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎತ್ತವರೊಟ್ಟಿಗೆ ಯಾಕಂತ ಹೇಳಿದ್ರೆ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆಲ್ಲ. ಅದಕ್ಕೆ ನಾವು ಸುರಕ್ಷತೆಗೆ ಪ್ರಮುಖ ಗಮನವನ್ನು ಕೊಡ್ತಾ ಇದ್ದೇವೆ. ಸೊ ಮಕ್ಕಳ ಪೋಷಕರೊಂದಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಊರಿನ ಜನರಲ್ಲಿ ಅಂತ ಹೇಳಿದರೆ ಅಕ್ಕಪಕ್ಕದ ಊರಿನವರು, ಉಜಿರೆಯ ಸುತ್ತಮುತ್ತಿನ ಊರಿನವರು, ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗೆ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ನಮ್ಮ ಕಲ್ಮಂಜ ಶಾಲೆ 100ರ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದೆ. ತಾವೆಲ್ಲರೂ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಾಳೆ ಮತ್ತು ನಾಳ್ದು ಬಂದು
ನೀವೆಲ್ಲರೂ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ನಿಮ್ಮೊಂದಿಗೆ ಮಕ್ಕಳನ್ನು ಕರ್ಕೊಂಡು ಬನ್ನಿ, ಮನೆಯವರು ಬನ್ನಿ, ಹಾಗೂ ನಮ್ಮೊಂದಿಗೆ ನೀವು ಕೂಡ ಈ 100ರ ಈ ಸಂಭ್ರಮದ ಸಂಭ್ರಮವನ್ನು ನೀವು ಕೂಡ ಸವಿರಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಶತಮಾನೋತ್ಸವದಲ್ಲ, ಟ್ರೈನಲ್ಲಿ ನಾವಿದ್ದೇವೆ. ಟ್ರೈನ್ ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ಬಾಲ್ಯದ ನೆನಪು ಬರ್ತಾ ಇದೆ. ನಾವು ಎಷ್ಟೋ ವರ್ಷ ನಂತರ ನಾವು ಇಂಥ ಒಂದು ಟ್ರೈನಲ್ಲಿ ಕೂತ್ಕೊಳ್ಳೋದು ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಇದೊಂದು ಶತಮಾನೋತ್ಸವ ವರ್ಷ ನಮಗೆ ಭಾಳ ಒಂದು ಖುಷಿಯನ್ನು ತಂದಿದೆ. ನಾವು ಇಡೀ ವರ್ಷ ನಾವು ಶಾಲೆಯ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇವೆ. ಈಗ ಇದೊಂದು ಸಂಭ್ರಮ ಪಡುವ ಒಂದು ಸಮಯ, ಆಗ ಭಾಳ ಖುಷಿ ಆಗ್ತದೆ. ಸರ್, ಇದು ಮಕ್ಕಳೋತ್ಸವಕ್ಕೆ ಸಜ್ಜಾಗಿರ್ತಕ್ಕಂತಹ ಕಲ್ಮಂಜ ಶಾಲೆಯ ವಿಶೇಷತೆ ಏನಂತಂದರೆ, ಶತಮಾನೋತ್ಸವದ ಸಂಭ್ರಮದಲ್ಲಿರ್ತಕ್ಕಂಥ ಕಲ್ಮಂಜ ಶಾಲೆಯಲ್ಲಿ ಈ ರೀತಿಯಾದಂಥ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಸುವುದಕ್ಕಾಗಿ ವರದಿಯನ್ನು ಮಾಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಲ್ಮಂಜ, ಉಜಿರೆ. ಆಚಾರ್ಯಬೆಟ್ಟು ಶ್ರೀ ಸುಧೀರ್ ಅಂಕೋನಿಮಾರ್, ಶ್ರೀ ಕೃಷ್ಣಪ್ಪ ಬಂಗೇರ್ ನಿವೃತ್ತ ಚಾಲಕರು KSRTC, ಶ್ರೀಮತಿ ಶೀಲವತಿ ಕೆ ಸಹ ಶಿಕ್ಷಕಿ, ಶ್ರೀ ದಿನೇಶ್ ಆಚಾರ್ಯ ಸದಸ್ಯರು ಶಾಲಾ ಮೇಲುಸ್ತುವಾರಿ ಸಮಿತಿ, ಸುಧೀರ್ ಅಂಕೋನಿಮಾರ್, ರಘುಟಿ ಭೂತಳಮಾರ್, ಶ್ರೀ ಅಶೋಕ್ ಕುದುಮಲೋಡಿ, ನಿತೇಶ್ ಆಚಾರ್ಯ, ಸಿರಾಜುದ್ದೀನ್, ಶ್ರೀ ಸಂತೋಷ್ ಕೆರಕೋಡಿ, ವಿನಯ್ ಗುರಿಪಳ್ಳ, ಶ್ರೀಮತಿ ಸುಮಿತ್ರಾ ಅಜಿತನಗರ. ತಾವು ಇಲ್ಲಿ ಅತಿಥಿಗಳಿಗೆ ಗೌರವಾರ್ಪಣೆ ಮಾಡುವಾಗ ತಾವು ಹೆಸರು ಕರೆದ ತಕ್ಷಣ ತಾವು ಸಿದ್ಧರಾಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವರಿಕೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಯಾರೂ ಅರಿಯದ ನೇಗಿಲ ಯೋಗ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನೆಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ. ಈಗಾಗಲೇ ರೆಫಲ್ ಫಾದರ್ ವಿಜಯ್ ಲೋಬೋ ಪ್ರಾಂಶುಪಾಲರು ಅನುಗ್ರಹ ಶಿಕ್ಷಣ ಸಂಸ್ಥೆ ಉಜಿರೆ ತಾವು ಈ ಒಂದು ಸಭಾಂಗಣದೊಳಗೆ ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಕನ್ನಡ ನಾಡು ಚಿನ್ನದ ಬೀಡು ಮೆರೆದಿದೆ ನೋಡು ಮುಗಿಯದ ಹಾಡು ಕನ್ನಡ ನಾಡು ಚಿನ್ನದ ಬೀಡು ಮೆರೆದಿದೆ ನೋಡು ಮುಗಿಯದ ಹಾಡು ಮಲ್ಲಿಗೆ ಕಂಪಿನ ಗಂಧದ ತಂಪಿನ ಕಲರವ ಇಂಪಿನ ಕನ್ನಡ ಕಸ್ತೂರಿ ಮಲ್ಲಿಗೆ ಕಂಪಿನ ಗಂಧದ ತಂಪಿನ ಕಲರವ ಇಂಪಿನ ಕನ್ನಡ ಕಸ್ತೂರಿ ಝುಳು ಝುಳು ಹಾಡಿ ಹಸಿರನು ನೀಡಿ ಉಸಿರನು ಹರಸಿಹ ಕಣ್ಮಣಿ ಕಾವೇರಿ ಕಲಿಗಳ ಕವಿಗಳ ಕಲೆಗಳ ವನಗಳ ಕಲಿಗಳ ಕಹಳೆ ಕವಿಗಳ ಸಾರೆ ಕಲೆಗಳ ಶಾಲೆ ವನಗಳ ಮಾಲೆ ಹೊಯ್ಸಳ ಮದಕರಿ ಮಯೂರ ಹುಲಿಕೇಶಿ ಪಂಪ ರನ್ನ ಪೊನ್ನ ಜನ್ನ ಕಲಿಗಳ ಕವಿಗಳ ಕಲೆಗಳ ವನಗಳ ಕನ್ನಡ ನಾಡು ಚಿನ್ನದ ಬೀಡು ಮೆರೆದಿದೆ ನೋಡು ಮುಗಿಯದ ಹಾಡು ನೀತಿಯ ನರಸಿ ನ್ಯಾಯವ ಗೆಲ್ಲಿಸಿ ಕ್ರಾಂತಿಯ ಸೇರಿದ ವೀರರಾವೇಶ ನೀತಿಯ ನರಸಿ ನ್ಯಾಯವ ಗೆಲ್ಲಿಸಿ ಕ್ರಾಂತಿಯ ಸೇರಿದ ವೀರರಾವೇಶ ಸ್ನೇಹದ ದಾರಿಯ ಸಹನೆಯ ತೋರಿ ಶಾಂತಿಯ ಸಾರಿದ ಧೀರರ ಇತಿಹಾಸ ಕಲೆಗಳ ಕವಿಗಳ ಕಲಿಗಳ ಗುಡಿಗಳ ಕಲೆಗಳ ಹೂಮಳೆ ಕಲಿಗಳ ಸಾಲೆ ಕವಿಗಳ ಶಾಲೆ ಗುಡಿಗಳ ಮಾಲೆ ನೃತ್ಯ ಸಂಗೀತ ಸಾಹಿತ್ಯ ಲಲಿತ ಕಲೆ ಗಂಗರು ಕದಂಬರು ಚಾಲುಕ್ಯರು ಬಲ್ಲಾಳರು ನಾರಣಪ್ಪ ಹರಿಹರ ಕನಕ ಪುರಂದರ ಕಲೆಗಳ ಕಲಿಗಳ ಕವಿಗಳ ಗುಡಿಗಳ ಕನ್ನಡ ನಾಡು ಚಿನ್ನದ ಬೀಡು ಮೆರೆದಿದೆ ನೋಡು ಮುಗಿಯದ ಹಾಡು ಬದುಕಿನ
ಬದುಕಿನ ಸಾರ ಜೀವನ ಮೌಲ್ಯ ಸಮತೆಯ ಭಾವ ಒಲವಿನ ಒಡನಾಟ ಬದುಕಿನ ಸಾರ ಜೀವನ ಮೌಲ್ಯ ಸಮತೆಯ ಭಾವ ಒಲವಿನ ಒಡನಾಟ ಬಸವ ಜ್ಯೋತಿಯ ಗೊಮ್ಮಟ ಮೂರ್ತಿಯೇ ಜಗಕ್ಕೆ ನೀಡಿದ ಆಸರಿ ಪರಿಪಾಠ ಮಲೆಗಳ ಕಲೆಗಳ ಕವಿಗಳ ಕಲಿಗಳ ಮಲೆಗಳ ರಮ್ಯತೆ ಕಲೆಗಳ ಶಾಲೆ ಕವಿಗಳ ಸಾಲೆ ಕಲಿಗಳ ಮಾಲೆ ಸಹ್ಯಾದ್ರಿ ಶಿವಗಂಗೆ ನಂದಿ ಚಾಮುಂಡಿ ಬೇಲೂರು ಬನವಾಸಿ ಬಾದಾಮಿ ಹಂಪೆ ಬೇಂದ್ರೆ ಅಡಿಗ ಕಾರಂತ ಕುವೆಂಪು ಓಬವ್ವ ಅತ್ತಿಮಬೆ ಮಲ್ಲಮ್ಮ ಚೆನ್ನಮ್ಮ ಮಲೆಗಳ ಕಲೆಗಳ ಕವಿಗಳ ಕಲಿಗಳ ಕನ್ನಡ ನಾಡು ಚಿನ್ನದ ಬೀಡು ಮೆರೆದಿದೆ ನೋಡು ಮುಗಿಯದ ಹಾಡು ಕನ್ನಡ ನಾಡು ಚಿನ್ನದ ಬೀಡು ಮೆರೆದಿದೆ ನೋಡು ಮುಗಿಯದ ಹಾಡು
ಭುವನೇಶ್ವರಿಗೆ ಕನ್ನಡ ರಾಜೇಶ್ವರಿಗೆ ಕೋಟಿ ಕೋಟಿ ವಂದನೆ. ಸದಾ ಉಕ್ಕುತ್ತಿರಲಿ ನಲಿವು ಒಲವಿನಿಂದ ನಮ್ಮ ಸಲಹು ಲೋಕಮಾತೆ ನಂದನೆ. ತಾಯಿ ಭುವನೇಶ್ವರಿಗೆ ಕನ್ನಡ ರಾಜೇಶ್ವರಿಗೆ ಕೋಟಿ ಕೋಟಿ ವಂದನೆ. 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 ಬಾರಣ್ಣ ನೀ ನೋಡು ಕರ್ನಾಟಕ ನಾಡು. ಬಾರಣ್ಣ ನೀ ನೋಡು ಕರ್ನಾಟಕ ನಾಡು. ದೇವಿ ಚಾಮುಂಡಿಯ ಗುಡಿ ನೋಡು, ದೇವಿ ಚಾಮುಂಡಿಯ ಗುಡಿ ನೋಡು. ನೋಡುತ್ತ ಕುಣಿಯುತ್ತ ನಲಿದಾಡು, ನೋಡುತ್ತ ಕುಣಿಯುತ್ತ ನಲಿದಾಡು. ಬಾರಣ್ಣ ನೀ ನೋಡು ಕರ್ನಾಟಕ ನಾಡು. ದೇವಿ ಚಾಮುಂಡಿಯ ಗುಡಿ ನೋಡು, ನೋಡುತ್ತ ಕುಣಿಯುತ್ತ ನಲಿದಾಡು. ತಂದನೋಯ್ತಾನೋ ತಂದನಾನೋ ತಾನಂದನೋಯ್ತಾನೋ ತಂದನಾನೋ. ತಂದನೋಯ್ತಾನೋ ತಂದನಾನೋ ತಾನಂದನೋಯ್ತಾನೋ ತಂದನೋ. ಇನ್ನೆಲ್ಲೂ ಕಾಣದ ಮುಂದೆಲ್ಲೂ ನೋಡದ ಸೌಂದರ್ಯವಿಲ್ಲಿ ನೋಡುಬಾರೋ. ಎದೆ ಬಿಚ್ಚಿರಾಗ ಹಾಡುಬಾರೋ, ಎದೆ ಬಿಚ್ಚಿರಾಗ ಹಾಡುಬಾರೋ. ಇನ್ನೆಲ್ಲೂ ಕಾಣದ ಮುಂದೆಲ್ಲೂ ನೋಡದ ಸೌಂದರ್ಯವಿಲ್ಲಿ ನೋಡುಬಾರೋ. ಎದೆ ಬಿಚ್ಚಿರಾಗ ಹಾಡುಬಾರೋ, ಎದೆ ಬಿಚ್ಚಿರಾಗ ಹಾಡುಬಾರೋ. ಮುಗಿಲುತ್ತ ಗೋಪುರ ಮೈಲುತ್ತ ದೇಗುಲ, ಮುಗಿಲುತ್ತ ಗೋಪುರ ಮೈಲುತ್ತ ದೇಗುಲ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಇದರ ಶತ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವು ಇನ್ನು ಕೆಲವೇ ಕ್ಷಣದಲ್ಲಿ ಜರುಗಲಿದೆ. ಈಗಾಗಲೇ ಅತಿಥಿ ಅಭ್ಯಾಗತರು ತಮ್ಮೊಂದಿಗಿದ್ದಾರೆ. ರೆಫರಲ್ ಫಾದರ್ ವಿಜಯ್ ಲೋಬೋ ಪ್ರಾಂಶುಪಾಲರು ಅನುಗ್ರಹ ಶಿಕ್ಷಣ ಸಂಸ್ಥೆ ಉಜಿರೆ, ಶ್ರೀ ಅಂತೋನಿ ಫೆರ್ನಾಂಡಿಸ್ ಉಪಾಧ್ಯಕ್ಷರು ಸಂತ ಅಂತೋನಿ ಚರ್ಚ್ ಉಜಿರೆ, ಶ್ರೀಮತಿ ವಿಮಲಗೌಡ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ, ಸನ್ಮಾನ್ಯ ಶ್ರೀ ಪದ್ಮನಾಭ ಸಾಲಿಯನ್ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೆಳ್ತಂಗಡಿ, ಶ್ರೀ ಶ್ರೀಧರ್ ಎಂ ಸದಸ್ಯರು ಗ್ರಾಮ ಪಂಚಾಯತ್ ಕಲ್ಮಂಜ ಮುಂತಾದ ಅತಿಥಿ ಅಭ್ಯಾಗತರು ತಮ್ಮೊಂದಿಗಿದ್ದಾರೆ. ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಹಳೆ ವಿದ್ಯಾರ್ಥಿಗಳು, ಊರಿನ ಎಲ್ಲ ಗಣ್ಯಾತಿ ಗಣ್ಯರು ಸಭಾಂಗಣದೊಳಗೆ ಬಂದು ಕುಳಿತುಕೊಂಡು ನಮ್ಮೆಲ್ಲರ ಬಹು ನಿರೀಕ್ಷೆಯ ಬಹು ದೊಡ್ಡ ಕನಸಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜದ ಶತ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವು ಜರುಗಲಿದೆ. ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜೂರ್ ಶೆಟ್ಟಿ ನಿಡಿಗಲ್ ರವರು ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ದೂರದೊಂದು ತೀರದಿಂದ ಹಾಡು ಕೇಳಿ ಬಂದಿತು, ಅದೇ ಕನ್ನಡವಾಯಿತು. ನಿಂತ ನೆಲವು ಉದ್ಘಾಟನಾ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ತಮ್ಮೊಂದಿಗಿದ್ದಾರೆ ಶ್ರೀತ ರೇ ಫಾದರ್ ವಿಜಯ ಲೋಬೋ, ಪ್ರಾಂಶುಪಾಲರು ಅನುಗ್ರಹ ಶಿಕ್ಷಣ ಸಂಸ್ಥೆ ಉಜಿರೆ, ಶ್ರೀ ಅಂತೋನಿ ಫೆರ್ನಾಂಡಿಸ್ ಉಪಾಧ್ಯಕ್ಷರು ಸಂತ ಅಂತೋನಿ ಚರ್ಚ್ ಉಜಿರೆ, ಶ್ರೀಮತಿ ವಿಮಲಗೌಡ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ, ಸನ್ಮಾನ್ಯ ಶ್ರೀ ಪದ್ಮನಾಭ ಸಾಲ್ಯನ್ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೆಳ್ತಂಗಡಿ, ಶ್ರೀ ಶ್ರೀಧರ್ ಎಂ ಸದಸ್ಯರು ಗ್ರಾಮ ಪಂಚಾಯತ್ ಕಲ್ಮಂಜ, ಅದೇ ರೀತಿ ಶ್ರೀ ಮೊಹಮ್ಮದ್ ಮುಜೀಬ್ ಮಾಲಕರು ಸುಪ್ರಿಯ ಒಡಿನ ನಿಡಿಗಲ್, ಇವರೆಲ್ಲರನ್ನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವಶರು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕು ತಮ್ಮಲ್ಲಿ ನೆನೆಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಬಂದು ವೇದಿಕೆಯ ಒಳಗೆ ಸಭಾಂಗಣದಲ್ಲಿ ಬಂದು ಕುಳಿತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ತಮ್ಮಲ್ಲಿ ವಹಿಸಿಕೊಳ್ತಾ ಇದ್ದಾರೆ. ವಿಮಲಗೌಡ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ, ತಾವು ಕೂಡ ವೇದಿಕೆಗೆ ತಮ್ಮನ್ನು ಅತ್ಯಂತ ಗೌರವಪೂರ್ವಕ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಹಿಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಪ್ರೇಮಿಗಳು, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಈ ಒಂದು ಸಭಾಂಗಣದಲ್ಲಿ ಬಂದು ಕುಳಿತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆಯ ಹಿಬ್ಬನಿ ಹಸಿರೆಳೆಗಳ ಬಿಗಿದಪ್ಪಿದ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಶತಮಾನದ ಕಾರ್ಯಕ್ರಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲೆನ್ನುವ ಆಶಯದೊಂದಿಗೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ, ಅದೇ ರೀತಿ ಊರಿನ ಗಣ್ಯಾತಿ ಗಣ್ಯರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಶಾಲೆಯ ಹಿರಿಯ ಕಿರಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಅದೇ ರೀತಿ ಶಾಲೆಯ ಮುಖ್ಯ ಶಿಕ್ಷಕಿ ಆಗಿರುವಂತಹ ಮಂಜುಳಾ ಶೆಟ್ಟರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ನೆನೆಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡಿಬೇಕಾದರೆ ಪ್ರಾರ್ಥನೆಯ ಮುಖೇನ ಭಗವಂತನನ್ನು ಸ್ತುತಿಸುವುದು ಈ ಶಾಲೆಯ ವಿದ್ಯಾರ್ಥಿನಿಯರಾದ ಜೀವಿತ, ಅನುಷಾ, ನಿಶ್ಮಿತಾ ಮತ್ತು ಬಳಗದವರಿಂದ ಪ್ರಾರ್ಥನೆ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ವಿದ್ಯಾರ್ಥಿಗಳೆಲ್ಲ ಸಭಾಂಗಣದಲ್ಲಿ ಬಂದು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಲಿ ವಿನಂತಿ.
ವಿದ್ಯಾದೇವತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದ ಪುಟಾಣಿಗಳಿಗೆ ವಂದನೆಗಳು. ಇನ್ನು ವೇದಿಕೆಯಲ್ಲಿ ಘನ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಗೌರವಿಸಲಿದ್ದಾರೆ ನಮ್ಮ ಶತಮಾನ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಇಂದಿನ ಸಭಾಧ್ಯಕ್ಷತೆ ವಹಿಸಿರುವಂತಹ ಶ್ರೀಯುತ ಪ್ರವೀಣ್ ಫೆರ್ನಾಂಡಿಸ್ ಹಳ್ಳಿಮನೆ ಇವರು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಿ ಗೌರವಿಸಿದ್ದಾರೆ. ಸಾವಿರದ 1925 ಬ್ರಿಟಿಷ್ ಆಳ್ವಿಕೆಯ ಕಾಲ, ಸ್ವತಂತ್ರ ಹೋರಾಟ ತೀವ್ರವಾಗಿದ್ದ ಸಂದರ್ಭ, ಪ್ರಕೃತಿಯ ಹಸಿರಿನ ರಮ್ಯ ಮಡಿಲು, ಹಳ್ಳಿಗಾಡು ರೈತಾಪಿ ವರ್ಗದವರೇ ಹೆಚ್ಚಾಗಿದ್ದ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮಸ್ಥರಲ್ಲಿ ಸಂತೋಷ ಮನೆ ಮಾಡಿತ್ತು. ಊರಲ್ಲಿ ಹಬ್ಬದ ವಾತಾವರಣವಿತ್ತು. ಊರಿಗೆ ಶಾಲೆ ಪ್ರಾರಂಭವಾಗುತ್ತದೆ ಎಂಬ ಹರುಷ ಮೇಲೈಸಿತ್ತು. ಸ್ವತಂತ್ರ ಪಡೆಯುವ ಕಿಚ್ಚಿನೊಂದಿಗೆ ಶಿಕ್ಷಣ ಕ್ರಾಂತಿಯ ಹೊಸ ಉರುಪು ತಂದಿತ್ತು. ಉನಿಪಾಜಗುತ್ತು ಮನೆಯ ಸ್ವರ್ಗೀಯ ಪೂಜ್ಯ ಶ್ರೀ ಪದ್ಮಯ್ಯ ಕಂಬಳಿಯವರು ಊರಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಸಂಕಲ್ಪಿಸಿ ನಿಡಿಗಲ್ ಪರಿಸರದಲ್ಲಿ ಮುಳಿಹುಳ್ಳಿನ ಕುಟೀರವನ್ನು ನಿರ್ಮಿಸಿ ಶಾಲೆಯನ್ನು ಆರಂಭಿಸಿದರು. ಪ್ರಾರಂಭದಲ್ಲಿ ಶಾಲೆಯ ಗುರುಗಳಾಗಿ ಇದ್ದವರು ಸ್ವರ್ಗೀಯ ಪೂಜ್ಯ ಶ್ರೀ ಆದಿರಾಜ ಅಜ್ರಿ. ಇವರು ಸುಮಾರು 33 ವರ್ಷಗಳ ಕಾಲ ಗುರುಗಳಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದರು. 1950ರಲ್ಲಿ ಸ್ವರ್ಗೀಯ ಪೂಜ್ಯ ಧರ್ಮರಾಜ ಕಡಂಬ ಉನಿಪಾಜಗುತ್ತು ಇವರ ನೇತೃತ್ವದಲ್ಲಿ ಸ್ವರ್ಗೀಯ ಪೂಜ್ಯ ಶ್ರೀ ರಘುನಾಥ ಪ್ರಭು ಗಣೇಶನಗರ, ಸ್ವರ್ಗೀಯ ಪೂಜ್ಯ ಶ್ರೀ ವಾಮನ ಪ್ರಭು ನಿಡಿಗಲ್ ಇವರ ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿ ಕಾರ್ಯ ಕೈಗೊಂಡರು. ಅಂಚಿನ ಮಾಡಿನ ಕೊಠಡಿ ನಿರ್ಮಿಸಿ ಸುಸಜ್ಜಿತ ಶಾಲೆಯ ನಿರ್ಮಾಣ ಮಾಡಿದರು. 1962ರಲ್ಲಿ ಶಾಲೆಯ ಸರ್ಕಾರದ ಅಧೀನಕ್ಕೆ ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆಯಾಯಿತು. 1965ರಲ್ಲಿ ಸರ್ಕಾರ 2 ಕೊಠಡಿಗಳನ್ನು ನಿರ್ಮಾಣ ಮಾಡಿತ್ತು. 1978ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವರ್ಗೀಯ ಪೂಜ್ಯ ಕೆ ಮೊಹಮ್ಮದ್ ಕಾಮತ್ರವರ ಸ್ಮರಣಾರ್ಥವಾಗಿ 1 ಕೊಠಡಿ ಸ್ವರ್ಗೀಯ ಪೂಜ್ಯ ಕೆ ನಾರಾಯಣ ಕಾಮತ್ರವರು ಕಟ್ಟಿಸಿಕೊಟ್ಟಿರುತ್ತಾರೆ. 2003ರಲ್ಲಿ ಊರಿನವರ ಸತತ ಪ್ರಯತ್ನದ ಫಲವಾಗಿ ಸರ್ಕಾರವು 8ನೇ ತರಗತಿಗೆ ಅನುಮತಿ ನೀಡಿತು. ಶಾಲೆಯ ಒಟ್ಟು 5 ಎಕರೆ 69 ಸೆನ್ಸ್ ಜಾಗದಲ್ಲಿ 2 ಎಕರೆ 19 ಸೆನ್ಸ್ ಜಾಗವು ಸರ್ಕಾರವು ಪ್ರೌಢಶಾಲೆಗೆ ಕಟ್ಟಡ ನಿರ್ಮಾಣ ಮೂಲಕ ವಿದ್ಯಾರ್ಥಿಗಳ ಸರ್ವಾನ್ಮುಖ ಅಭಿವೃದ್ಧಿಗೆ ಶಾಲೆಯ ಶಿಕ್ಷಕ ವೃಂದದವರು ಶ್ರಮಿಸುತ್ತಿದ್ದಾರೆ. ಪ್ರತಿಭಾ ಕಾರಂಜಿ, ಆಟೋಟ ಸ್ಪರ್ಧೆ, ಯೋಗ, ಯಕ್ಷಗಾನ ಇನ್ನಿತರ ಜೀವನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಶಾಲೆಯ ಪಕ್ಕದಲ್ಲಿ ಖಾಸಗಿ ಶಾಲೆಗಳು ಇದ್ದರೂ ಶಿಕ್ಷಕರು ಊರಿನವರ ಪರಿಶ್ರಮದಿಂದ ಹಿರಿಯ ಮತ್ತು ಪ್ರೌಢಶಾಲೆಯಲ್ಲಿ ಸುಮಾರು 250ಕ್ಕಿಂತಲೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ಸರ್ಕಾರಿ ಶಾಲೆಯ ಯಶಸ್ಸಿಗೆ ಪ್ರತಿಬಿಂಬವಾಗಿದೆ. ಪ್ರೌಢಶಾಲೆ ಪ್ರತಿ ವರ್ಷ 100% ಫಲಿತಾಂಶ ಪಡೆಯುತ್ತಿದ್ದು, ಕಳೆದ ವರ್ಷ 2024ರಲ್ಲಿ ಶಾಲೆಯ SSLCಯ ಓರ್ವ ವಿದ್ಯಾರ್ಥಿನಿ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಅಲ್ಲದೆ ಒಬ್ಬ ವಿದ್ಯಾರ್ಥಿ ಯೋಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಸ್ಪರ್ಧಿಸಿ ಶಾಲೆಯ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಮಿಂಚುವಂತೆ ಮಾಡಿರುವುದು ಒಂದು ಮೈಲಿಗಲ್ಲು. ಶಾಲೆಯಲ್ಲಿ ನಡೆಯುವ ರಾಷ್ಟ್ರೀಯ ಹಬ್ಬಗಳಲ್ಲಿ ಊರಿನವರ ಭಾಗವಹಿಸಿಕೆ ಅತ್ಯುತ್ತಮವಾಗಿದೆ. ಊರಿನ ಸಹಕಾರದೊಂದಿಗೆ ನಡೆಯುವ ಈ ಶಾಲೆಯ ಶಾರದ ಪೂಜೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಶತಸಂಭ್ರಮದ ಕಾರ್ಯಕ್ರಮದ
ಸಮಾರೋಪಕ್ಕೆ ಆಗಮಿಸಿದ ನಮ್ಮ ಗ್ರಾಮದ ಉದ್ಘಾಟನೆಗೆ ಆಗಮಿಸಿದ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ ಶ್ರೀಮತಿ ವಿಮಲಗೌಡ ಇವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಲ್ಮಂಜ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ವಿಮಲಗೌಡ ಇವರಿಗೆ ಶ್ರೀಮತಿ ಶೀಲವತಿ ಸಹ ಶಿಕ್ಷಕಿ ಇವರು ಶಾಲು ಹಾಕಿ ಹೂಗುಚ್ಛ ನೋಡಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಶತಸಂಭ್ರಮ ಕಾರ್ಯಕ್ರಮದ ಈ ಕಾರ್ಯಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿ ರೆವರೆಂಡ್ ಫಾದರ್ ವಿಜಯಲೋಬೋ ಪ್ರಾಂಶುಪಾಲರು ಅನುಗ್ರಹ ಶಿಕ್ಷಣ ಸಂಸ್ಥೆ ಉಜಿರೆ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀತರಿಗೆ ನಮ್ಮ ಶತಮಾನ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀತ ಸೇಸಪಟ್ಟಿ ಕಂದೂರು ರವರು ಶಾಲು ಹಾಕಿ ಪುಷ್ಪದ ಗೌರವವನ್ನು ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶತ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿದ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೆಳ್ತಂಗಡಿ ಶ್ರೀ ಪದ್ಮನಾಭ ಸಾಲೆನ್ ಇವರನ್ನು ನಾನು ಆತ್ಮೀಯವಾಗಿ ಹಾಗೂ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀತರಿಗೆ ದಿವಾಕರ ಗುರಿಪಳ್ಳ SDMCನ ಸದಸ್ಯರು ಇವರು ಶಾಲು ಹಾಕಿ ಹೂಗುಚ್ಛ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಶತಸಂಭ್ರಮ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಳ್ತಂಗಡಿ ಶ್ರೀಮತಿ ತಾರಕೇಸರಿ ಇವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀತ ತಾರಕೇಸರಿ ಮೇಡಮ್ ಅವರಿಗೆ ಶ್ರೀಮತಿ ಐಶ್ವರ್ಯ ಮೇಡಮ್ ಶಿಕ್ಷಕಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಶಾಲು ಹಾಕಿ ಹೂಗುಚ್ಛದ ಗೌರವವನ್ನು ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶತಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂತ ಅಂತೋನಿ ಚರ್ಚ್ ಉಜಿರೆ ಇದರ ಮಾಜಿ ಉಪಾಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಹಾಗೂ ಇಲ್ಲಿಯ ಹಳೆ ವಿದ್ಯಾರ್ಥಿಯಾದ ಶ್ರೀ ಆಂಟೋನಿ ಫರ್ನಾಂಡಿಸ್ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀತರಿಗೆ ಅಂಬ್ರೋಸ್ ಫೆರ್ನಾಂಡಿಸ್ ಶತಮಾನ ಸಮಿತಿಯ ಕಾರ್ಯದರ್ಶಿಗಳು ಶಾಲು ಹಾಕಿ ಪುಷ್ಪದ ಗೌರವವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದಾರೆ. ಶತಸಂಭ್ರಮ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿದ
ಕಲ್ಮಂಜ ಗ್ರಾಮದ ಮಾಜಿ ಅಧ್ಯಕ್ಷರು, ಕಲ್ಮಂಜ ಗ್ರಾಮದ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಆಗಿರುವ ಆತ್ಮೀಯರು ಶ್ರೀಧರ್ ಕಲ್ಮಂಜ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ಅಶೋಕ್ ಬಳ್ಳಿದಂಡ ಶತಮಾನ ಸಮಿತಿಯ ಜೊತೆ ಕಾರ್ಯದರ್ಶಿಯವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶತಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಲಕರು ಸುಪ್ರಿಯ ವುಡ್ ಇಂಡಸ್ಟ್ರೀಸ್ ನಿಡಿಗಲ್ ಶ್ರೀ ಮೊಹಮ್ಮದ್ ಮುಜೀಬ್ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ಉಮೇಶ್ ಆಚಾರ್ಯ ಬೆಟ್ಟೂರವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕು ತಮ್ಮಲ್ಲಿ ವಿವರಿಸಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ಮಂಜುನಾಥ್ ಶೆಟ್ಟಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿರುವ ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಶ್ರೀ ಅಮಿತ್ ಬಿಎನ್ ಇವರಿಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ರಫೀಕ್ ನಿಡ್ಗಲ್ರವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀ ಚಿದಾನಂದ ಮಂಟಪೆ ಅಧ್ಯಕ್ಷರು SDMC ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ಅನಿಲ್ ಅಲಕ್ಕೆ SDMCನ ಸದಸ್ಯರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀ ಮಂಜುಳಾ GT ಇವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಧರಿಗೆ ಸೌಮ್ಯ ಭಟ್ಟಾಚಾರ್ಯವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ.
ಶತವರ್ಷವನ್ನು ಪೂರೈಸಿರುವಂಥ 1925ರಲ್ಲಿ ಪ್ರಾರಂಭಗೊಂಡಂಥ ಶಾಲೆಯು ಇಂದು 2025ಕ್ಕೆ 100 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಇಂದು ಶತ ಸಂಭ್ರಮವನ್ನು ಆಚರಿಸ್ತಾ ಇದೆ. ಊರ ಪರವೂರಿನ ಕೊಡುಗೈ ದಾನಿಗಳ ಸರ್ಕಾರದ ಜನಪ್ರತಿನಿಧಿಗಳ ಸರ್ವರ ಸಹಕಾರದೊಂದಿಗೆ ಇಂದು ನವೀಕೃತಗೊಂಡ ಈ ಶಾಲೆಯು ನವ ವಧುವಿನಂತೆ ಸಿಂಗರಿಸಿಕೊಂಡು ಇಂದು ಶತ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಶತ ಸಂಭ್ರಮದ ಕಾರ್ಯಕ್ರಮದ ಉದ್ಘಾಟನವನ್ನು ದೀಪ ಪ್ರಜ್ವಲನಗೊಳಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಪ್ರತಿದಿಯಂತೆ ಎಂದು ದೀಪ ಪ್ರಜ್ವಲನ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ಅತಿಥಿ ಅಭ್ಯಾಗತರು ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನ ಮುಖೇನ ನೆರವೇರಿಸಿರುತ್ತಾರೆ. ಇನ್ನು ಸರ್ಕಾರಿ ಆದೇಶದಂತೆ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಇವರ ಜನ್ಮದಿನದ ಸ್ಮರಣೆಯನ್ನು ಈ ಒಂದು ವೇದಿಕೆಯಲ್ಲಿ ನಡೆಸಿದ್ದಾರೆ. ಎಲ್ಲ ಅತಿಥಿ ಗಣ್ಯರು ಪುಷ್ಪಾರ್ಚನೆ ಮಾಡೋ ಮುಖೇನ ಈ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಈ ಒಂದು ಶಾಲೆಯ ಶತ ಸಂಭ್ರಮದ ಸುಸಂದರ್ಭದಲ್ಲಿ ಇಂಥ ಮಹಾನ್ ಸಾಧಕಿ ಎನ್ನುವ ಈ ಸಂದರ್ಭದಲ್ಲಿ ಗೌರವವನ್ನು ನಮಿಸುವಂಥ ಕಾರ್ಯಕ್ರಮ. ಎಲ್ಲ ಅತಿಥಿ ಗಣ್ಯರು ಪುಷ್ಪಾರ್ಚನೆಯ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದಾರೆ.
ಇಂದಿನ ಶತಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಈ ಒಂದು ಉದ್ಘಾಟನೆ ನಡೆಸಿರುವಂಥ ಅತಿಥಿ ಅಭ್ಯಾಗತರವರಾಗಿರುವಂಥ ಶ್ರೀತ ರೆಫರಲ್ ಫಾದರ್ ವಿಜಯ್ ಲೋಬ ಪ್ರಾಂಶುಪಾಲರು, ಅನುಗ್ರಹ ಶಿಕ್ಷಣ ಸಂಸ್ಥೆ ಉಜಿರೆ, ಶಿಕ್ಷಣ ಪ್ರೇಮಿ, ಅದೆಷ್ಟೋ ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ನಡೆಸಿರುವಂಥ ಶ್ರೀತರ ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ತಮ್ಮ ಹಿತನುಡಿಗಾಗಿ ಈ ಸಂದರ್ಭ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಇದರ ಶತ ಸಂಭ್ರಮದ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ. ಈ ಸಮಾರಂಭಕ್ಕೆ ವೇದಿಕೆಯಲ್ಲಿ ಆಸೀನರಾದ ಕಲ್ಮಂಜ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮರವರೇ, ವಿಮಲಗೌಡರವರೇ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮರವರೇ, ಸದಸ್ಯರಾದ ಶ್ರೀ ಶ್ರೀಧರ್ ಎಂ ರವರೇ, ಶ್ರೀ ಆಂಟನಿ ಫರ್ನಾಂಡಿಸ್ ರವರೇ, ಶ್ರೀ ಮೊಹಮ್ಮದ್ ಮುಜೀಬ್ ರವರೇ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ತಾರಕೇಸರಿಯವರೇ, ಶತ ಸಂಭ್ರಮದ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಫರ್ನಾಂಡಿಸ್ ರವರೇ, ಶ್ರೀ ಮಂಜುನಾಥ್ ಶೆಟ್ಟಿಯವರೇ, ಈ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಮಂಜುಳರವರೇ, ಚಿದಾನಂದ ಮಂಟಮೆಯವರೇ, ಹಮೀದ್ ಬಿ ಎನ್ ಅವರೇ ಹಾಗೂ ವಿದ್ಯಾಭಿಮಾನಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ನಾಯಕ ಭವಿತ್ ಹಾಗೂ ವಿದ್ಯಾರ್ಥಿ ವೃಂದದವರೇ ಹಾಗೂ ಸಮಸ್ತ ಗ್ರಾಮಸ್ಥರೇ, 1925ರಲ್ಲಿ ಸ್ಥಾಪನೆಯಾಗಿ ಇಂದು ಶತಮಾನೋತ್ಸವದ ಹೆಮ್ಮೆಯನ್ನು, ಈ ಹೆಮ್ಮೆಯ ಹಂತವನ್ನು ತಲುಪಿರುವ ನಮ್ಮ ನೆಚ್ಚಿನ ಶಿಕ್ಷಣ ಸಂಸ್ಥೆ ಕಲ್ಮಂಜ ಶಾಲೆ, ಈ ಆಸುಪಾಸಿನಲ್ಲಿ ಕಲ್ಮಂಜ ಶಾಲೆ ಎಂದು ಪ್ರಸಿದ್ಧಿಯಾದ ಈ ಸಂಸ್ಥೆಯ ಈ ಶತಮಾನೋತ್ಸವ ಒಂದು ಅಪೂರ್ವ ಐತಿಹಾಸಿಕ ಸಂಭ್ರಮದಲ್ಲಿ ನಾವಿದ್ದೇವೆ. ಹಾಗೂ ಈ ಸಂಭ್ರಮದಲ್ಲಿ ಅತಿಥಿಯಾಗಿ ನಿಮ್ಮ ಮುಂದೆ ಮಾತನಾಡಲು ಅವಕಾಶ ದೊರೆತಿರುವುದು ನನಗೆ ಅಪಾರ ಗೌರವ ಹಾಗೂ ಅತ್ಯಂತ ಸಂತಸದ ವಿಷಯವಾಗಿದೆ. 100 ವರ್ಷಗಳ ಹಿಂದೆ ನಾವು ಹೋಗುವುದಾದರೆ ಇಲ್ಲಿನ ಉಜಿರೆಯ ಪರಿಸ್ಥಿತಿ ನಾವೊಂದು ಯೋಚಿಸುವುದಾದರೆ ಖಂಡಿತವಾಗಿ ಆ ಸಮಯದಲ್ಲಿ ಇಲ್ಲಿನ ಊರಿನ ಹಿರಿಯರು ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಆ ಯೋಜನೆ ಹಾಕಿ ಈ ಶಿಕ್ಷಣ ಸಂಸ್ಥೆಯ ಅಸ್ತಿತ್ವವನ್ನು ಇಂದು ಕೂಡ ನಾವು ಉಳಿಸಿಕೊಂಡಿದ್ದೇವೆ. ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿರುವುದು ಒಂದು ಸುಲಭದ ಸಾಧನೆ ಅಲ್ಲ. ಇಂದು ಈ ಸಂಸ್ಥೆಯನ್ನು ಸ್ಥಾಪಿಸಿದ ಅಮಹನೀಯರ ದೂರದೃಷ್ಟಿ, ತ್ಯಾಗ ಮತ್ತು ಸೇವಾಭಾವದ ಫಲವಾಗಿದೆ. ಅಂತಹ ಮಹಾನ್ ಸಾಧನೆಗಾಗಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ, ಶಿಕ್ಷಕ ವೃಂದ ಹಾಗೂ ಸಹಕರಿಸಿದ ಎಲ್ಲರಿಗೂ, ಹಿತೈಷಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಈ ಶಾಲೆ ಕೇವಲ ಪಠ್ಯ ಅಧ್ಯಯನಕ್ಕೆ ಸೀಮಿತವಾಗದೆ ಶಿಸ್ತು, ಮೌಲ್ಯಗಳು, ಸಂಸ್ಕೃತಿ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಮೂಲಕ ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಶ್ರಮಿಸುತ್ತಿದೆ. ಹಾಗೂ ಇಲ್ಲಿಂದ ಹೊರಬಂದ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಸಮಾಜಕ್ಕೆ ಅಮೂಲ್ಯವಾದ ಸೇವೆ ಸಲ್ಲಿಸಿರುವುದು ಈ ಶಾಲೆಯ ಗರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಮತ್ತು ಇದಕ್ಕೆ ಉತ್ತಮವಾದ ಉದಾಹರಣೆ ಇಂದು ನಾವು ಉದ್ಘಾಟನೆಗೊಂಡ, ಲೋಕಾರ್ಪಣೆಗೊಂಡ ಈ ಜ್ಞಾನದೀಪ ಎಂಬ ನೂತನ ಸಭಾಂಗಣ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಇಲ್ಲಿನ ಸಂಸ್ಥೆಯ ಆಸುಪಾಸಿನ ಹಿತೈಷಿಗಳು ಅವರ ಕೊಡುಗೆ ದಾನದಿಂದ ಈ ಒಂದು ಸಭಾಂಗಣವನ್ನು ಇಲ್ಲಿನ ಶಾಲೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದು ಸಲ್ಲಿದೆ.
ಶಿಕ್ಷಕರ ಪಾತ್ರವನ್ನು ಇಲ್ಲಿ ಕೂಡ ವಿಶೇಷವಾಗಿ ಸ್ಮರಿಸಬೇಕಾಗಿದೆ. ಈಗಾಗಲೇ ಶ್ರೀ ಪ್ರವೀಣ್ ಫರ್ನಾಂಡಿಸ್ ತಮ್ಮ ಸ್ವಾಗತ ಭಾಷಣದಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದ ಹಾಗೂ ದಿವಂಗತರಾದ ಮುಖ್ಯ ಶಿಕ್ಷಕರನ್ನು ಅವರು ಸ್ಮರಿಸಿದರು. ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಶಿಲ್ಪಿಗಳಾದ ಶಿಕ್ಷಕರು ತಮ್ಮ ಜ್ಞಾನ, ಸಹನೆ ಮತ್ತು ನಿಸ್ವಾರ್ಥ ಸೇವೆಯಿಂದ ಈ ಸಂಸ್ಥೆಯ ಶತಮಾನೋತ್ಸವಕ್ಕೆ ಒಂದು ಗಟ್ಟಿ ನೆಲೆ ನೀಡಿದ್ದಾರೆ. ಶಿಕ್ಷಣವೆಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ಶಿಸ್ತು, ಸಂಸ್ಕಾರ, ಮಾನವೀಯತೆ ಹಾಗೂ ಒಂದು ದೇಶ ಪ್ರೇಮವನ್ನು ಬೆಳೆಸುವ ಪ್ರಕ್ರಿಯೆ. ಕಲ್ಮಂಜದ ಈ ಶಾಲೆ ಅಂಥ ಮೌಲ್ಯಗಳನ್ನು ಪೋಷಿಸುತ್ತಲೇ ಗ್ರಾಮೀಣ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮಂಚೂಣಿಯಲ್ಲಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ನೀವು ಈ ಮಹಾನ್ ಪರಂಪರೆಯ ವಾರಸುದಾರರು. ನಿಮ್ಮ ಮುಂದೆ ಇರುವ ಭವಿಷ್ಯ ಸವಾಲುಗಳಿಂದ ಕೂಡಿದ್ದರೂ ಅದೇ ಸಮಯದಲ್ಲಿ ಅಪಾರವಾದ ಅವಕಾಶಗಳಿಂದ ಕೂಡಿದೆ. ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕಠಿಣ ಪರಿಶ್ರಮ, ಸತ್ಯನಿಷ್ಠೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿದರೆ ನೀವು ಈ ಶಾಲೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಿರಿ ಎಂಬ ನಂಬಿಕೆ ನನಗಿದೆ. ಅಂತಿಮವಾಗಿ ಈ ಶತಮಾನೋತ್ಸವ ಸಮಾರಂಭದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ವಿಶೇಷವಾಗಿ ಶ್ರೀ ಪ್ರವೀಣ್ ಫರ್ನಾಂಡಿಸ್ ಅಧ್ಯಕ್ಷರು, ಈ ಶತಮಾನೋತ್ಸವ ಸಮಿತಿ ಹಾಗೂ ಇತರ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳು. ಈ ಶಾಲೆಯು ಮುಂದಿನ ಶತಮಾನದಲ್ಲಿ ಸಹ ಜ್ಞಾನ, ಸಂಸ್ಕಾರ ಮತ್ತು ಸೇವೆಯ ದೀಪವಾಗಿ ಪ್ರಕಾಶಿಸಲಿ ಎಂದು ಹಾರೈಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಮನಸ್ಸೆಂಬ ಮಂದಿರದಲ್ಲಿ, ಕನಸೆಂಬ ಸಾಗರದಲ್ಲಿ, ನೆನಪೆಂಬ ಅಲೆಗಳೆಲ್ಲ ಚಿರಕಾಲನೆ ಮಿನುಗುತ್ತಿರಲಿ. ನಮ್ಮ ಈ ಅಮರ ಸ್ನೇಹ ಶಾಲೆ ಅನ್ನುವುದು ಎಂದಿಗೂ ಮಾಸಿ ಹೋಗದ ಪವಿತ್ರವಾದ ಸಂಬಂಧ. ಈ ನಮ್ಮ ಸ್ನೇಹ, ಈ ಗೆಳೆತನದ ಸಮಾಗಮಕ್ಕೆ ಆಗಮಿಸಿ ಪ್ರತಿಯೊಬ್ಬರ ಹೃದಯದಲ್ಲೂ ಭರವಸೆಯ ಬೆಳಕು ಮೂಡಿಸಿದ ನಿಮ್ಮ ಮಾತುಗಳಿಗೆ ಅಭಿವಂದನೆಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಮಾತಿಗೆ ಇಲ್ಲಿ ಸೇರುವ ಸಮಸ್ತರ ಪರವಾಗಿ ತುಂಬ ಹೃದಯದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥವರು ಈ ಕಲ್ಮಂಜ ಗ್ರಾಮದ ಪ್ರಥಮ ಪ್ರಜೆ ವಿಮಲಗೌಡ ಅಧ್ಯಕ್ಷರು. ತಮ್ಮ ಒಂದೆರಡು ಶತಸಂಭ್ರಮದ ಒಂದೆರಡು ಅನಿಮುತ್ತುಗಾಗಿ ಈಗಿನ ಸಮಯ. ವೇದಿಕೆಡಿತ್ತನ ಗಣ್ಯರ ಮಾತೆಲ್ಲ ಒಂದಿಶ ಒಂದು ಅಂಚನೆ ನಮ್ಮ ನೂತನೇ ವರ್ಷದ ಶತಮಾನೋತ್ಸವದ ಉಲ್ಲ ಮಾತೆರೆಗಳ ದೀಪ ಬೆದಕದು ಅದಕ್ಕೆ ಈಗಲೇ ಮಾತೆರೆಗಳ ಒಂದು ದಿವಸ ಒಂದು ಎನ್ನ ಕಂಡು ಪಾತ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಶತಸಂಭ್ರಮಕ್ಕೆ ಶುಭ ಹಾರೈಸಿರುವಂಥ ನಮ್ಮ ಕಲ್ಮಂಜ ಗ್ರಾಮದ ಪ್ರಥಮ ಪ್ರಜೆ ಇವರಿಗೆ ತುಂಬ ಹೃದಯದ ಅಭಿವಂದನೆಗಳು. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥವರು ಶ್ರೀಮತಿ ತಾರಕೇಸರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಳ್ತಂಗಡಿ. ಇವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಇಲ್ಲಿಯ ಶತ ಸಂಭ್ರಮದ ಈ ಅಮೋಘವಾದ ಸಭಾಂಗಣ, ಅಮೋಘವಾದ ಅತ್ಯಂತ ಸುಂದರವಾದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಗ್ರಾಮದ ಪ್ರಥಮ ಪ್ರಜೆ ಸನ್ಮಾನ್ಯ ವಿಮಲಾರವರೇ, ಹಾಗೆಯೇ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಫರ್ನಾಂಡಿಸ್ ರವರೇ, ಹಾಗೆ ಈಗ ತಾನೇ ಉದ್ಘಾಟನೆ ಮಾಡಿರುವಂತಹ ವಂದನೀಯ ಗುರುಗಳೇ, ಶತಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಮಂಜುನಾಥ ಶೆಟ್ಟಿಯವರೇ, ಈ ಶಾಲೆಯ
ಅಧ್ಯಕ್ಷರಾಗಿರುವಂತಹ SDMC ಅಧ್ಯಕ್ಷರಾಗಿರುವಂತಹ ಚಿದಾನಂದರವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಾಲಾ ವಿದ್ಯಾರ್ಥಿ ನಾಯಕರೇ, ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಸೇಸಪ್ಪರವರೇ, ಶಾಲಾ ವಿದ್ಯಾರ್ಥಿಯಾಗಿರುವಂತಹ ಭವಿತ್ ರವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕ ವರ್ಗದವರೇ, ಹಾಗೆಯೇ ಶಿಕ್ಷಣ ಪ್ರೇಮಿಗಳೇ, ಶಾಲಾ ಅಭಿವೃದ್ಧಿಗೆ ದಾನ ನೀಡಿರುವಂತಹ ಗೌರವಾನ್ವಿತ ದಾನಿಗಳೇ, ತಮಗೆಲ್ಲರಿಗೂ ಕೂಡ ಬೆಳಗ್ಗಿನ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಬಹಳ ಒಳ್ಳೆಯ ದಿನದಲ್ಲಿ ಈ ದಿನ ನಮ್ಮ ಶತಮಾನೋತ್ಸವ ನಡೀತಾ ಇದೆ. ಒಂದನೇದಾಗಿ ಸಾವಿತ್ರಿ ಬಾಪುಲೆ ಇಡೀ ದೇಶದಲ್ಲೇ ಪ್ರಥಮ ಮಹಿಳಾ ಶಾಲೆಯನ್ನು ತೆರೆದವರು, ಶಿಕ್ಷಣ ತಜ್ಞರು, ಸಮಾಜ ಸೇವಕಿಯವರಾಗಿರುವಂತಹ ಸಾವಿತ್ರಿ ಬಾಪುಲೆಯವರ ಜನ್ಮದಿನ. ಅದಕ್ಕೂ ಕೂಡ ತಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಇವತ್ತು ಮತ್ತೊಂದು ಬಹಳ ಮಹತ್ವವಾದ ದಿನವಾಗಿದೆ. ನಮ್ಮ ಇಲಾಖೆಯ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಈಗ ತಾನೇ ನವೆಂಬರ್ 14ರಲ್ಲಿ ನಿಮ್ಗೆ ಗೊತ್ತಿದೆ, ಪೋಷಕ ಶಿಕ್ಷಕರ ಮಹಾಸಭೆ. ಹಾಗೆ ಇವತ್ತು 3 ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಪೋಷಕ ಶಿಕ್ಷಕರ ಮಹಾಸಭೆಯು ಕೂಡ ನಡೀತಾ ಇದೆ. ಅದಕ್ಕೆ ಆ ಸಭೆಯ ಉದ್ದೇಶವೂ ಕೂಡ ಈ ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಈಗ ಆಗ್ತಾ ಇದೆ ಅದರಲ್ಲಿ ಅದು ಕೂಡ ಒಂದಾಗಿರ್ತದೆ. ಅಂದರೆ ಮಕ್ಕಳ ಕಲಿಕಾ ವಾತಾವರಣವನ್ನು ನಿರ್ಮಿಸಲಿಕ್ಕಾಗಿ ಪೋಷಕರು ಮತ್ತು ಶಿಕ್ಷಕರ ಜೊತೆ ಚರ್ಚೆ ಮಾಡುವಂಥದ್ದು, ಹಾಗೆಯೇ ಪೋಷಕರಿಗೆ ಮಾರ್ಗದರ್ಶನವನ್ನು ನೀಡುವಂತಹ ಕಾರ್ಯಕ್ರಮ, ಹಾಗೆಯೇ ಮನೆಯಲ್ಲಿ ಕಲಿಕಾ ವಾತಾವರಣ ನಿರ್ಮಿಸಬೇಕಾಗಿದೆ. ಯಾಕಂದರೆ ಶಾಲೆಯಲ್ಲಿ ನಮ್ಮ ಜೊತೆ ಮಕ್ಕಳು ಇರ್ತಾರೆ, ಸ್ವಲ್ಪ ಸಮಯದ ತನಕ 4-4:30 ತನಕ ಮಾತ್ರ ಇರ್ತಾರೆ. ಅತ್ಯಂತ ಹೆಚ್ಚಿನ ಸಮಯದಲ್ಲಿ ಮಕ್ಕಳು ನಿಮ್ಮ ಜೊತೆಗೆ ಇರ್ತಾರೆ. ಸೊ ಶಾಲೆಯಲ್ಲಿ ಹೇಗೆ ಕಲಿಕಾ ವಾತಾವರಣವನ್ನು ನಿರ್ಮಿಸಲಾಗಿದೆಯೋ ಅದೇ ರೀತಿ ಮನೆಯಲ್ಲೂ ಕೂಡ ಕಲಿಕಾ ವಾತಾವರಣವನ್ನು ನಿರ್ಮಿಸುವುದು ಕೂಡ ಈ ಮಹಾಪೋಷಕರ ದಿನಾಚರಣೆಯ ಒಂದು ಉದ್ದೇಶ ಆಗಿದೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಏನೆಲ್ಲ ನಡೀತಾ ಇರ್ತದೆ, ಯಾವೆಲ್ಲ ಚಟುವಟಿಕೆಗಳು ನಡೀತಾ ಇರ್ತದೆ, ಯಾವೆಲ್ಲ ಪ್ರೋತ್ಸಾಹವನ್ನು ಸರ್ಕಾರ ಕೊಡ್ತಾ ಇದೆ, ಇವೆಲ್ಲವನ್ನು ಕೂಡ ನಮ್ಮ ಪೋಷಕರ ಗಮನಕ್ಕೆ ತರುವಂತಹ ಒಂದು ಕಾರ್ಯಕ್ರಮವು ಅದರ ಉದ್ದೇಶ ಆಗಿದೆ. ಹಾಗೆಯೇ ದೈನಂದಿನ ಕಲಿಕಾ ಅಧ್ಯಯನ ಬಗ್ಗೆ ಪೋಷಕರ ಗಮನಕ್ಕೆ ತರಬೇಕಾಗಿದೆ. ಮಕ್ಕಳ ದೈನಂದಿನ ಕಲಿಕೆಯ ಅಧ್ಯಯನದ ಬಗ್ಗೆ, ಮಕ್ಕಳಿಗೆ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಅವುಗಳ ಬಗ್ಗೆ, ಇಲಾಖೆ ನಿಗದಿಪಡಿಸಿದಂತಹ ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಅವುಗಳ ಬಗ್ಗೆ ನಮ್ಮ ಪೋಷಕರಲ್ಲಿ ಮನದಟ್ಟು ಮಾಡಬೇಕಾಗಿದೆ. ಹಾಗೆಯೇ ಅತ್ಯಂತ ಪ್ರಮುಖವಾದ ಉದ್ದೇಶ ಯಾವುದಂತ ಹೇಳಿದರೆ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು, ಅಂದರೆ ನಾವು ಶಾಲೆಗೆ ಬಂದ ನಂತರ ನಿಮ್ಮ ಮಕ್ಕಳೆಲ್ಲವೂ ಕೂಡ ನಮ್ಮ ಮಕ್ಕಳೇ ಆಗಿರ್ತಾರೆ. ಆ ಮಕ್ಕಳ ಪ್ರಗತಿಯನ್ನು ಪರಿಶೀಲನೆ ಮಾಡಲಿಕ್ಕೆ, ಮಗು ಹೇಗೆ ಪ್ರಗತಿಯನ್ನು ಮಾಡ್ತಾ ಇದೆ, ಶೈಕ್ಷಣಿಕ ಸಾಧನೆ ಹೇಗೆ ಆಗ್ತಾ ಇದೆ, ಅವುಗಳನ್ನು ಚರ್ಚೆ ಮಾಡುವುದು ಕೂಡ ನಮ್ಮ ಈ ಮಹಾಪೋಷಕರ ದಿನಾಚರಣೆಯ ಒಂದು ಉದ್ದೇಶವಾಗಿದೆ. ಹಾಗೆಯೇ ಪೋಷಕರು ಕಲಿಕಾ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಕೂಡ ಒಂದು ಪ್ರಮುಖವಾದ ಉದ್ದೇಶ ನಮ್ಮ ಈ ಪೋಷಕರ ದಿನಾಚರಣೆಯಾಗಿದೆ. ಹಾಗೆಯೇ ಮಕ್ಕಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು, ಸುಸಂಸ್ಕೃತಿಯನ್ನು, ಒಳ್ಳೆಯ ಅಭ್ಯಾಸಗಳನ್ನು, ಒಳ್ಳೆಯ ನಡತೆಯನ್ನು ಬೆಳೆಸುವುದಕ್ಕೆ ನಾವು ನೀವು ಒಟ್ಟು ಸೇರಿ ಚರ್ಚೆ ಮಾಡಬೇಕು. ಮುಂದಿನ ನಮ್ಮ ಭಾರತದ ಪ್ರಜೆ ಬಹಳ ಸುಸಂಸ್ಕೃತ ಪ್ರಜೆಯಾಗಿ ಆ ಮಗು ರೂಪುಗೊಳ್ಳಬೇಕನ್ನೋದು ನಿಮ್ಮ ಉದ್ದೇಶ ಆಗಿರ್ತದೆ. ಅದನ್ನು ಹೇಳಲಿಕ್ಕೂ ಕೂಡ ಈ ಒಂದು ಪ್ರಮುಖವಾದ ಕಾರ್ಯಕ್ರಮ ಆಗಿದೆ. ಅದಕ್ಕೋಸ್ಕರನೇ ಜಂಟಿಯಾಗಿ ಪೋಷಕರು ಶಿಕ್ಷಕರ ಮಹಾಸಭೆ, ಅದರ ಜೊತೆಗೆ ಸಮುದಾಯದವರು ಕೂಡ ಪಾಲ್ಗೊಳ್ಳುತ್ತಾರೆ. ಸೊ ಈ ಕಾರ್ಯಕ್ರಮವೂ ಕೂಡ ಹಿಂದೆ ಇಡೀ ರಾಜ್ಯಾದ್ಯಂತ ನಡೀತಾ ಇರ್ತದೆ. ಅದಕ್ಕೆ ನಾನು ಕೂಡ ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಶುಭವನ್ನು ಕೋರುತ್ತೇನೆ. ಇವತ್ತು ನೀವು ಶಿಕ್ಷಕರ ಜೊತೆ ಚರ್ಚೆ ಮಾಡಲಿಕ್ಕೆ ಆಗದಿದ್ರೂ ಕೂಡ ಇವತ್ತು ನಾಳೆ ಸೋಮವಾರದೊಳಗೆ ನಿಮ್ಮ ಮಕ್ಕಳ ಪ್ರಗತಿಯ ಜೊತೆಗೆ ಚರ್ಚೆ ಮಾಡಬೇಕಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬಹಳ ಸುಂದರವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಒಳ್ಳೆಯ ನಾನು ಮನೆ ಕೇಳಿದೆ, ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯಕ್ಕಿಂತಲೂ
ಹೆಚ್ಚು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಶಾಸಕರ ನಿಧಿಯಿಂದಾಗಿ ಹಾಗೆಯೇ ಎಲ್ಲ ಪೋಷಕರ ಸಹಕಾರದಿಂದಾಗಿ, ತುಂಬ ಇಲ್ಲಿಯ ಹಳೆ ವಿದ್ಯಾರ್ಥಿಯವರ ಸಹಕಾರದಿಂದಾಗಿ ಬಹಳ ಉತ್ತಮವಾಗಿ ರೂಪುಗೊಂಡಿರುವಂತಹ ಶಾಲೆ. ಈ ಶತಮಾನೋತ್ಸವ ಸಂಭ್ರಮದಲ್ಲಿ ನಮ್ಮ ಈ ಶಾಲೆಗೆ ತಾವುಗಳೆಲ್ಲ ಒದಗಿಸಿಕೊಟ್ಟಿದ್ದೀರಾ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೆಯೇ ನನ್ನ ಇಲಾಖೆಯ ಪರವಾಗಿ ತಲೆಬಾಗಿ ನಮಿಸುತ್ತೇನೆ. ಒಂದು ಶಾಲೆ, ಒಂದು ದೇವಾಲಯ ಒಂದು ಚೆನ್ನಾಗಿ ಬೆಳೆದಿದೆ ಅಥವಾ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಅಂತ ಹೇಳಿದರೆ ಆ ಊರಿನ ಜನರ ಮನಸ್ಸು ಹೇಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಸೇವಾ ಮನೋಭಾವ ಇರುವಂಥದ್ದು, ಅಭಿವೃದ್ಧಿ ಪಥ ಸಾಗಿಸುವಂತಹ ಮನೋಭಾವದಲ್ಲಿರುವಂಥವರು, ಶಾಲೆಯ ಕಡೆ ಹೆಚ್ಚಿನ ಪ್ರೀತಿಯನ್ನು ಇಟ್ಟುಕೊಂಡಂಥವ್ರು ಅಂತ ಹೇಳ್ಕೊಂಡು ನಾವು ಖಂಡಿತವಾಗಿಯೂ ಭಾವಿಸಬೇಕಾಗಿದೆ. ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರವೀಣರು ಹಾಗೆ ಅವರ ಜೊತೆಗೆ ಅವರ ಬೆನ್ನ ಹಿಂದೆ ಇರುವಂತಹ ಎಲ್ಲ ಶಕ್ತಿಗಳು, STMC ಅವರಾಗಿರ್ಬೋದು ಅಥವಾ ಹಳೆ ವಿದ್ಯಾರ್ಥಿ ಸಂಘದವರಾಗಿರ್ಬೋದು, ಊರ ಮಹನೀಯರಾಗಿರ್ಬೋದು, ಎಲ್ಲರೂ ಕೂಡ ಅವರ ಜೊತೆಗೂಡಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಹಗಲಿರುಳು ದುಡಿದಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಪೋಷಕರೇ, ನಮ್ಮ ಶಾಲೆಯಲ್ಲಿ ಸರ್ಕಾರ ಹಲವಾರು ಸೌಲಭ್ಯಗಳನ್ನು ಕೊಡ್ತಾ ಇದೆ. ಪಠ್ಯಪುಸ್ತಕ ಆಗಲಿ, ಶೂ ಸಾಕ್ಸ್ ಆಗಲಿ, ಮಧ್ಯಾಹ್ನದ ಊಟೋಪಚಾರ ಆಗಲಿ, ಬೆಳಗಿನ ರಾಗಿ ಮಾಲ್ಟ್ ಆಗಲಿ, ಆಮೇಲೆ ಪೂರಕ ಪೌಷ್ಟಿಕ ಆಹಾರ ಆಗಲಿ, ಅವೆಲ್ಲವೂ ಕೂಡ ಮಕ್ಕಳ ಬೆಳವಣಿಗೆಗೋಸ್ಕರ. ಆ ಪೂರಕ ಪೌಷ್ಟಿಕ ಆಹಾರ ಎಲ್ಲವೂ ಕೂಡ ಮಕ್ಕಳ ಬೆಳವಣಿಗೆಗೆ. ಮಕ್ಕಳು ದೈಹಿಕವಾಗಿ ಬೆಳಗಿದರೆ, ಮಕ್ಕಳು ಮಾನಸಿಕವಾಗಿ ಬೆಳಗಿದರೆ ಖಂಡಿತವಾಗಿಯೂ ಶೈಕ್ಷಣಿಕವಾಗಿ ಮುಂದೆ ಬರ್ತಾರೆ ಅನ್ನೋ ದೃಷ್ಟಿಯಿಂದ ಇಲಾಖೆ ಸರ್ಕಾರ ಇವುಗಳನ್ನೆಲ್ಲ ಒದಗಿಸ್ತಾ ಇದೆ. ಆದರೆ ಪ್ರತಿಯೊಂದಕ್ಕೂ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಕೆಲವೊಂದು ಸಮಸ್ಯೆಗಳಿಂದ ಅಭಿವೃದ್ಧಿಗೆ ಕೊಡುವಂತಹ ಅನುದಾನ ಕಡಿಮೆಯಾಗಿರ್ತದೆ. ಆದರೆ ಎಲ್ಲ ಹೆಚ್ಚಿನ ಶಾಲೆಗಳಲ್ಲಿ ಊರವರು ಸೇರಿಕೊಂಡು ಈ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಒಂದು ಪ್ರಾಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಗೆ ಬರುವಂತಹ ಶಿಕ್ಷಕರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಿಕೊಂಡು ಬಂದು ಹಲವಾರು ರೀತಿಯ ಅವರಿಗೆ ತರಬೇತಿಗಳನ್ನು ಪಡೆದುಕೊಂಡು ಎಲ್ಲ ಜ್ಞಾನವನ್ನು ತುಂಬಿರುವಂತಹ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಇರ್ತಾರೆ. ಅವರ ಬೋಧನೆ ಕೂಡ ಅವರಿಗೆ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತೇವೋ ಆ ರೀತಿಯ ಮಾರ್ಗದರ್ಶನದಲ್ಲಿ ಅವರು ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಯಾವ ರೀತಿ ಚಟುವಟಿಕೆಗಳನ್ನು ಮಾಡಬೇಕನ್ನೋ ನಿರ್ದೇಶನವನ್ನು ಇಲಾಖೆ ಕೊಡ್ತಾ ಇರ್ತೀಯೋ ಅದೇ ರೀತಿ ಕಾರ್ಯಕ್ರಮಗಳನ್ನು ನಮ್ಮ ಶಿಕ್ಷಕ ಬಂಧುಗಳು ಮಾಡ್ತಾ ಇದ್ದಾರೆ. ಮಕ್ಕಳ ಗುಣಾತ್ಮಕ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ಶಾಲೆಗೆ ಬರುವಂತಹ ಪೋಷಕರೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಕಳಿಸುವಂತಹ ಮಕ್ಕಳಿಗೆ ಯಾವ ರೀತಿಯ ತೊಂದರೆ ಕೂಡ ಇರುವುದಿಲ್ಲ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡ್ತೇನೆ. ಅದೇ ರೀತಿ ಮಕ್ಕಳ ರಕ್ಷಣೆಯ ಬಗ್ಗೆ ನಮ್ಮ ಶಿಕ್ಷಕರು ಪೋಷಕರು ಕೂಡ ಜಂಟಿಯಾಗಿ ನೀವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ನೀವೆಲ್ಲ ಕೇಳಿರ್ಬೋದು, ಅನೇಕ ಘಟನೆಗಳು ಕೆಲವೊಂದು ಸಲ ಬಹಳ ಮಾನಸಿಕವಾಗಿ ನೋವಾಗ್ತದೆ. ಕೆಲವು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ ಆಗಲಿ, ಕೆಲವು ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ಮಾನಸಿಕ ಹಿಂಸೆಯಾಗಲಿ, ಇವೆಲ್ಲವನ್ನು ಹೋಗಲಾಡಿಸಬೇಕು. ನೀವು ಜೊತೆಯಾಗಿ ಮಕ್ಕಳ ರಕ್ಷಣೆಯನ್ನು ಕಾಪಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾನು ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ. ಕೆಲವೊಂದು ಮಕ್ಕಳು ಮನೆಯಲ್ಲಿ ಉಳಿದ್ರೆ, ಶಾಲೆಗೆ ಬರದೆ ಮನೆಯಲ್ಲೇ ಉಳಿದು ಶಾಲಾ ಬಿಟ್ಟ ಮಕ್ಕಳಂತ ಹಾಗೆ ಬಿಟ್ಟರೆ ಅಲ್ಲಿ ಸುಮಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಪೋಷಕರು ಕೆಲಸಕ್ಕೆ ಹೋಗಿರ್ತಾರೆ, ಮಕ್ಕಳು ಒಬ್ಬಂಟಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಮಸ್ಯೆಗಳು ಮೈದೋರ್ತಾ ಇರ್ತದೆ. ಅದಕ್ಕೋಸ್ಕರ ಪೋಷಕರು ಮಕ್ಕಳನ್ನು ಪ್ರತಿದಿನ ಶಾಲೆಗೆ ಕಳಿಸುವಂತಹ ಜವಾಬ್ದಾರಿಯನ್ನು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಶಾಲೆಗೆ ಬಂದ ಮೇಲೆ ಖಂಡಿತವಾಗಿ ಮಕ್ಕಳ ರಕ್ಷಣೆ ನಮ್ಮ ಕೈಯಲ್ಲಿ ಇರ್ತದೆ. ನಾವು ಶಾಲೆಗೂ ಕೂಡ ನಾವು ಅದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತೇವೆ. ಅದರಿಂದಾಗಿ ಯಾವುದೇ ರೀತಿ ಗೈರು ಹಾಜರು ಟ್ರೈನಲ್ಲಿ ಹೋಗ್ತಾ ಇದ್ದರು 2 ಜೊತೆ ದಂಪತಿಗಳು, ಒಂದು ಪ್ರಾಯದ ದಂಪತಿ, ಇನ್ನೊಂದು ಸ್ವಲ್ಪ ಯಂಗ್ ಏಜಿನ ದಂಪತಿಗಳು ಟ್ರೈನಲ್ಲಿ ಹೋಗ್ತಾ ಇದ್ದರು. ಟ್ರೈನಲ್ಲಿ ಯಾವಾಗಲೂ ಹೋಗುವಾಗ ಹೆಚ್ಚು ಸಮಯ ಜರ್ನಿ ಇದ್ದರೆ ನಾವು ಮಾತಾಡಿಕೊಳ್ತೇವೆ. ನೀವು ಹೇಗಿದ್ದೀರಿ, ನೀವು ಎಲ್ಲಿಂದ ಬಂದಿದ್ದೀರಿ, ನಿಮಗೆ ಮಕ್ಕಳೆಷ್ಟು, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಜಂಟಿಯಾಗಿ ಮಾತಾಡ್ತಾ ಇರ್ತೇವೆ. ಸೊ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಧ್ಯಪ್ರಾಯದ ದಂಪತಿಗಳು ಹಿರಿಯ ದಂಪತಿಗೆ ಕೇಳಿದ್ರಂತೆ, ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ ಹೇಳಿ. ಅವ್ರು ಹೇಳಿದ್ರಂತೆ, ನನಗೆ 11 ಮಕ್ಕಳಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಕೇಳಿದ್ರಂತೆ. ಆ 11 ಮಕ್ಕಳು ಕೂಡ ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಆ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ ಎಲ್ಲ 11 ಮಕ್ಕಳಿಗೂ ಕೂಡ ಅತ್ಯುತ್ತಮವಾದ ಜಾಬಲ್ಲಿದ್ದಾರೆ ಅಂತ ಕೇಳಿದ್ರಂತೆ. ಅದಕ್ಕೆ ಇವರಿಗೆ ಆಶ್ಚರ್ಯ ಇತ್ತು. ಒಂದು 10 ಮಕ್ಕಳಿದ್ರೆ ಅದರಲ್ಲೊಂದು 2-3 ಮಕ್ಕಳಾದರೂ ಸ್ವಲ್ಪ ದೊಡ್ಡರು ಇರ್ತಾರೆ ಅಥವಾ ಸ್ವಲ್ಪ ಮಧ್ಯಮದವರು ಇರ್ತಾರೆ. ಕೆಲವು ಮಕ್ಕಳು ಮಾತ್ರ ಉನ್ನತವಾಗಿರ್ತಾರೆ.
ಇವರು ಹೇಳಿದ್ರಂತೆ 11 ಮಕ್ಕಳು ಕೂಡ ಸಾಧನೆ ಮಾಡಲಿಕ್ಕೆ ಏನು ಕಾರಣ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾವು ಒಂದು 5 ನಿಯಮಗಳನ್ನು ನಾವು ಪಾಲಿಸಿದ್ದೇವೆ. ನಾವು ಏನು ತುಂಬಾ ದುಡ್ಡು ಅಥವಾ ಹಣವಂತರಲ್ಲ. ನಾನು ಮಕ್ಕಳಿಗೆ ಹೇಳಿದ್ದೇನೆ, ಪದೇ ಪದೇ ಹೇಳ್ತಾ ಇದ್ದೆ, ಶಿಕ್ಷಣವೇ ನಿನ್ನ ಸಂಪತ್ತು. ನಾನೇನೂ ಸಂಪತ್ತು ಮಾಡಿಲ್ಲ. ನೀನು ಶಿಕ್ಷಣವನ್ನು ಪಡೆದರೆ ಖಂಡಿತವಾಗಿ ಸಂಪದ್ಭರಿತವಾಗಿರ್ತೀಯ, ಮುಂದೆ ಜೀವನ ಬಹಳಷ್ಟು ಒಳ್ಳೆಯದಾಗಿರ್ತೀಯ ಅಂತ ಹೇಳಿಕೊಂಡು ನಾನು ಮಕ್ಕಳಿಗೆ ಹೇಳಿದ್ದೇನೆ. ಬೇರೆ ಯಾವುದೇ ಒತ್ತಡವನ್ನು ಹಾಕಲಿಲ್ಲ. ಓದು ಅಷ್ಟೇ ನನ್ನ ಒತ್ತಡ ಇತ್ತು. ಅದರಿಂದಾಗಿ ಮಕ್ಕಳು ಓದ್ತಾ ಇದ್ದರು. ಎರಡನೇದಾಗಿ ನನ್ನ ಮಕ್ಕಳು 11 ಮಕ್ಕಳು ಕೂಡ ಯಾವ ಸಮಯಕ್ಕೆ ಮನೆಗೆ ಬರ್ತಾರೆ ಅನ್ನೋದು ನನ್ನ ಹೆಂಡತಿಗೆ ಗೊತ್ತಿರ್ತಿತ್ತು. ಇಂಥ ಸಮಯದಲ್ಲೇ ಮಕ್ಕಳು ಬರ್ತಾ ಇದ್ದಾರೆ ಹೇಳಿ. ಸೊ ಆ ಸಮಯದಲ್ಲಿ ಒಂದು ವೇಳೆ ತಪ್ಪಿ ಬೇರೆ ಸಮಯದಲ್ಲಿ ಮಕ್ಕಳು ಬಂದರೆ ನನ್ನ ಹೆಂಡತಿ ಹೊಡಿತಿರಲಿಲ್ಲ ಅಥವಾ ಬೈತಾ ಇರಲಿಲ್ಲ, ಕೇವಲ ಅಳ್ತಾ ಇದ್ಲು. ಆ ಸಂಬಂಧದಲ್ಲಿ ಮಕ್ಕಳಿಗೂ ಬೇಜಾರಾಗ್ತಾಯಿದ್ದು. ನನ್ನ ಅಮ್ಮ ಬೈಯುವುದಿಲ್ಲ, ನನ್ನ ಅಮ್ಮ ದುಃಖ ಪಡ್ತಾ ಇದ್ದಾರೆ, ನನ್ನ ಅಮ್ಮನನ್ನು ನಾನು ದುಃಖ ಪಡಿಸಬಾರ್ದು ಅನ್ನೋ ಪ್ರಜ್ಞೆ ನನ್ನ 11 ಮಕ್ಕಳಿಗೆ ಬಂದಿರುವುದರಿಂದ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ನಾನು ಇದು ಕೆಲಸಕ್ಕೆ ಹೋಗ್ತಾ ಇದ್ದೆ, ಸಂಪಾದನೆ ಮಾಡ್ತಾ ಇದ್ದೆ. ಆದರೆ 7 ಗಂಟೆಗೆ ನಾನು ಮನೆಗೆ ಬರ್ತಾ ಇದ್ದೆ. ಸರಿಯಾಗಿ 7 ಗಂಟೆಗೆ ನಾನು ಮನೆಗೆ ಬಂದು ನನ್ನ 11 ಮಕ್ಕಳು ಕೂಡ ಏನು ಓದ್ತಾ ಇದ್ದಾರೆ, ಏನು ಬರೆದಿದ್ದಾರೆ, ಏನು ಸಮಸ್ಯೆ ಇದೆ, ಶಾಲೆಯಲ್ಲಿ ಏನು ಘಟನೆಗಳಾಯಿತು, ಎಲ್ಲವನ್ನೂ ಕೂಡ ನನ್ನ ಮಕ್ಕಳಲ್ಲಿ ಕೇಳ್ತಾ ಇದ್ದೆ. ಮಕ್ಕಳು ಅದರಿಂದಾಗಿ ಯಾವುದೇ ಬೇರೆ ಚಟುವಟಿಕೆಯಲ್ಲಿ ತೊಡಗಿ ಕೊಡ್ತಿರಲಿಲ್ಲ. ಮಕ್ಕಳು ಬಂದು ಹೋಮ್ವರ್ಕ್ ಮಾಡುವಂಥದ್ದಾಗಲಿ, ಓದುವಂಥದ್ದಾಗಲಿ, ಅಧ್ಯಯನ ಮಾಡುವಂಥದ್ದಾಗಲಿ ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೆ, ಬರೆಸ್ತಾ ಇದ್ದೆ. ಅದರಿಂದ ನನ್ನ 11 ಮಕ್ಕಳು ಕೂಡ ಅದನ್ನು ಪಾಲನೆ ಮಾಡ್ತಾಯಿದ್ರು. ಹಾಗೆಯೇ 4ನೇದಾಗಿ ನನ್ನ ಮಕ್ಕಳು ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಪಡಿತಾ ಇದ್ದರು, ಉತ್ತಮ ಸಾಧನೆಗಳನ್ನು ಮಾಡ್ತಾಯಿದ್ರು, ಒಳ್ಳೆಯ ಪ್ರೈಸನ್ನು ಪಡಿತಾ ಇದ್ದರು. ಆ ಸಂದರ್ಭದಲ್ಲಿ ನನ್ನ ಮನೆಯಲ್ಲೂ ಸಂಭ್ರಮ. ನನ್ನ ಮನೆಯಲ್ಲೂ ಕೂಡ ನಾನು ಆ ಮಕ್ಕಳಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಂದಿದ್ದಕ್ಕೆ ನಾವು ವಿಶೇಷವಾದ ಬಹುಮಾನವನ್ನು ಮನೆಯಲ್ಲಿ ಕೊಡ್ತಾ ಇದ್ದೆ. ಅದರಿಂದಾಗಿ 11 ಮಕ್ಕಳಲ್ಲಿ ಕಾಂಪಿಟೀಷನ್ ಇರ್ತಿತ್ತು. ನಾನು ನಾಳೆ ನನ್ನ ಅಪ್ಪನಿಂದ ಪ್ರೈಸನ್ನು ತಗೊಳ್ಬೇಕು, ನಾನು ತಗೊಳ್ಬೇಕು ಅನ್ನೋದು ಕಾಂಪಿಟೀಷನ್ ಇತ್ತು. ಆ ಕಾಂಪಿಟೀಷನಿಂದಾಗಿ ಆ ಮಕ್ಕಳು ಒಳ್ಳೆಯ ರೀತಿ ಓದ್ತಾ ಇದ್ದರು. ಹಾಗೆಯೇ ನನ್ನ ಮನೆಯಲ್ಲಿ ಮೊಬೈಲ್ ಇತ್ತು ಅಥವಾ ಟಿ ವಿ ಇತ್ತು. ಆ ಸಂದರ್ಭದಲ್ಲಿ ಅವಕಾಶ ಮಾಡಿ ಕೊಡ್ತಾ ಇರಲಿಲ್ಲ. ನಾನೇನು ಹಣವನ್ನು ಕೊಡ್ತಾ ಇದ್ನೋ ಆ ಹಣದ ಲೆಕ್ಕಾಚಾರವನ್ನು ನಾನು ಸಾಯಂಕಾಲ ಪಡಿತಾ ಇದ್ದೆ. 1 ರೂಪಾಯಿ ಹೆಚ್ಚು ಕಡಿಮೆ ಆದರೂ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೆ. ಅದರಿಂದಾಗಿ ಲೆಕ್ಕಕ್ಕೆ ಸರಿಯಾಗಿ ಹಣವನ್ನು ಕೊಡ್ತಾಯಿದ್ರು. ಮೊಬೈಲ್ ಇದರಿಂದ ದೂರವಾಗ್ತಾ ಇದ್ದರು. ಮತ್ತು ಊಟ ಕೊಟ್ಟಾಗ ಹಂಚಿ ತಿನ್ನುವಂತಹ ಒಂದು ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸ್ತಾ ಇದೆ. ಈ ರೀತಿ ಸಹೋದರತೆ, ಸಂಸ್ಕೃತಿ, ಮೌಲ್ಯ, ಶೈಕ್ಷಣಿಕ ಎಲ್ಲದರಲ್ಲೂ ಕೂಡ ನಾನು ತೊಡಗಿಕೊಂಡಿದ್ದರಿಂದಾಗಿ ನನ್ನ ಮಕ್ಕಳು 11 ಮಕ್ಕಳು ಕೂಡ ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಆ ಪೇರೆಂಟ್ಸ್ ಹೇಳಿದ್ರಂತೆ. ಯಾಕೆ ನಾವು ಮಾಡಬಾರ್ದು? ನಮ್ಮ ಮನೆಯಲ್ಲಿ ನಾವು ಮೊದಲು ನಮ್ಮ ಮಕ್ಕಳಿಗೆ ಕೊಡುವಂಥದ್ದು ಮೊಬೈಲ್. ಮೊದಲನೇದಾಗಿ ಪ್ರಪ್ರಥಮವಾಗಿ ಮಗು ತಿಂಡಿ ತಿನ್ನಬೇಕು, ಮೊಬೈಲ್ ಕೊಡ್ತಾ ಇದ್ದೇವೆ. ಮೊನ್ನೆ ಶಾಲೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಬ್ಬರು ಪೇರೆಂಟ್ ಮೊಬೈಲ್ ಸಣ್ಣ ಮಗುವಿಗೆ ಕೊಟ್ಟು ಚಾರಲ್ಲಿ ಕೂರಿಸಿದ್ದಾರೆ. ಇವರು ಇತ್ತ ಓಡಾಡ್ತಾ ಇದ್ದಾರೆ. ನಾನು ಕೇಳಿದೆ, ಯಾಕೆ ಮೇರೆ ಮೊಬೈಲ್ ಮಗು ನೋಡ್ತಾ ಇದೆ, ಕಣ್ಣಿಗೆ ಪೆಟ್ಟದು, ಮತ್ತು ಈ ಪ್ರಾಯದಲ್ಲಿ ತಲೆಗೆ ಸ್ಟ್ರೈನ್ ಆಗ್ತದೆ, ಮೆದುಳಿಗೆ ಪೆಟ್ಟಾಗ್ತದೆ, ಯಾಕೆ ನೀವು ಕೊಡ್ತಾ ಇದ್ದೀರಿ? ಅಲ್ಲ, ಅವನು ಆಚೀಚೆ ಹೋಗಲಿಕ್ಕೆ ಬಿಡೋದಿಲ್ಲ, ನನಗೆ ಸ್ವಲ್ಪ ಆಚೀಚೆ ಹೋಗಿಕೊಂಡು ಕೆಲಸ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ನಾನು ಮೊಬೈಲ್ ಕೊಟ್ಟಿದ್ದೇನೆ ಅಂಥೇಳಿ. ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ. ಮಕ್ಕಳು ಆಟ ಆಡಲಿ, ಹೋಗಲಿ, ಹಠ ಮಾಡಲಿ, ಏನು ಬೇಕಾದರೂ ಮಾಡಲಿ, ಸಣ್ಣ ಪ್ರಾಯದಲ್ಲಿ ಮೊಬೈಲನ್ನು ಕೊಡಲಿಕ್ಕೆ ಹೋಗಬೇಡಿ. ಈಗ ಪರೀಕ್ಷಾ ಸಮಯ, 10ನೇ ತರಗತಿಯ ಪರೀಕ್ಷೆಗಳು ನಾಳೆ 5 ತಾರೀಕಿಗೆ ಪೂರ್ವಸಿದ್ಧತಾ ಪರೀಕ್ಷೆಗಳು ನಡೀತಾ ಇದೆ. ಹಾಗೆ 26 ತಾರೀಕಿಗೆ 2ನೇ ಪೂರ್ವಸಿದ್ಧತಾ ಪರೀಕ್ಷೆ ಇದೆ. ಫೆಬ್ರವರಿಯಲ್ಲಿ 3ನೇ ಪೂರ್ವಸಿದ್ಧತಾ ಪರೀಕ್ಷೆ ಇದೆ. ಮಾರ್ಚ್ 18ರಿಂದ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟರೆ, ಇನ್ನು ನಮ್ಮ ಈ ಸಣ್ಣ ಮಕ್ಕಳಿಗೂ ಕೂಡ ಪರೀಕ್ಷೆಗಳಿದೆ. FA3 ಪರೀಕ್ಷೆ ಆಯಿತು, ಇನ್ನು FA4 ಪರೀಕ್ಷೆ ಇದೆ, SA1 ಪರೀಕ್ಷೆ ಇದೆ. ಆ ಮಕ್ಕಳು ಕಲಿಬೇಕು. ಈ FLN ಸ್ಟೂಡೆಂಟ್ಸ್ ಅಂತ ಇದ್ದಾರೆ, ಏನೂ ಓದಲಿಕ್ಕೆ ಬಾರದ ಮಕ್ಕಳು ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ಇಲ್ಲಿ ತೊಡಗಿಸ್ಕೊಳ್ತೇವೆ, ನೀವು ಕೂಡ ಅವರನ್ನು ತೊಡಗಿಸ್ಕೊಳ್ಬೇಕು. ಸೊ ಮಹತ್ತರವಾದ ಜವಾಬ್ದಾರಿ ಇನ್ನು 2-3 ತಿಂಗಳಲ್ಲಿ ನಿಮ್ಮ ಮೇಲಿದೆ. ಸೊ ನೀವು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಡೋದ್ರ ಮೂಲಕ ಶೈಕ್ಷಣಿಕ ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿಕೊಡಬೇಕು. ತನ್ಮೂಲಕ ಮಗುವಿನ ಉತ್ತಮ ಭವಿಷ್ಯಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಈ ಸಮಿತಿಯ ಶತಮಾನೋತ್ಸವ ಸಮಿತಿಯ ಬಹಳ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂತಹ
ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರವೀಣ್ರಿಗೆ, ಅವರ ತಂಡಕ್ಕೆ, ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ, ಹಾಗೆ ಇಲ್ಲಿಯ STMC ಅಧ್ಯಕ್ಷರಿಗೆ, ಅವರ ತಂಡಕ್ಕೆ, ಹಾಗೆ ಎಲ್ಲ ಈ ಮುಖ್ಯ ಶಿಕ್ಷಕರಿಗೆ, ಹಾಗೆ ಶಿಕ್ಷಕ ಬಂಧುಗಳಿಗೆ, ಹಾಗೆ ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ತೆರಳುತ್ತಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮದಿಂದ ಅತ್ಯಂತ ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ಅವರಿಗೆ ಈ ಒಂದು ಶತಸಂಭ್ರಮದ ಸವಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ತಮ್ಮದ ಉಪಾಧ್ಯಕ್ಷರಾಗಿ 20 ವರ್ಷದಿಂದ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥ, ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಗುರುತಿಕೊಂಡಿರುವಂಥ ಹಿರಿಯ ರಾಜಕಾರಣಿಯವರ ಈ ಶತಸಂಭ್ರಮದ ಭವ್ಯ ವೇದಿಕೆಯಲ್ಲಿ ತಮ್ಮ ಮುಂದಿನ ಮಾತಿಗಾಗಿ ಈ ವೇದಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಇದರ ಶತಸಂಭ್ರಮದ ಅವಿಸ್ಮರಣೀಯ ದಿನದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಪ್ರವೀಣ್ ಫೆರ್ನಾಂಡಿಸ್, ಒಬ್ಬರು ಯುವ ನಾಯಕರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ ಈ ಒಂದು ಯಶಸ್ವಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಗೌರವಾನ್ವಿತ ಧರ್ಮಗುರುಗಳೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಮತಿ ತಾರಕೇಶ್ವರಿ ಅವರೇ, ಚರ್ಚಿನ ಈ ಭಾಗದ ಉಜಿರೆ ಚರ್ಚಿನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಅಂತೋನಿ ಫೆರ್ನಾಂಡಿಸ್ರವರೇ, ಶ್ರೀಧರ ಕಲ್ಮಂಜರವರೇ, ಮೊಹಮ್ಮದ್ರವರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾದಂಥ ಶ್ರೀಮತಿ ಪೂರ್ಣಿಮಾರವರೇ, ಈ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆದಂಥ ಶ್ರೀಯುತ ಮಂಜುನಾಥ್ ಶೆಟ್ಟರವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಮಂಜುಳಾ GT ಅವರೇ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆದಂಥ ಚಿದಾನಂದ ಮಂಟಮೆ ಅವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಹಮೀದ್ BS ರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸೇರಿದಂಥ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಶಾಲಾಭಿವೃದ್ಧಿ ಸಂಘದ ಸದಸ್ಯರು, ಶತಮಾನೋತ್ಸವ ಸಮಿತಿಯ ಸದಸ್ಯರು, ಎಲ್ಲ ಊರವರು, ದಾನಿಗಳು, ಪೋಷಕರು, ಪ್ರೀತಿಯ ಮಕ್ಕಳು, ಇದೊಂದು ಅವಿಸ್ಮರಣೀಯ ಸಮಾರಂಭ ಅಂತ ಯಾಕೆ ಹೇಳ್ತೇನೆ ಅಂದರೆ, 100 ವರ್ಷದ ಮೊದಲು ಈ ಒಂದು ಅಸ್ಪೃಶ್ಯತೆ ನಮ್ಮಲ್ಲಿ ಎಷ್ಟು ಇತ್ತು, ಆ ಜಾತಿ ಈ ಜಾತಿ ಜಾತೀಯತೆ ಎಲ್ಲ ಎಷ್ಟು ಇತ್ತು ಅಂತ ಸ್ವಲ್ಪ ನಾವು ಹಿಂದಕ್ಕೆ ತಿರುಗಿದಾಗೆ ನಮಗೆ ಅರಿವಾಗ್ತದೆ. ಈ ಸಂದರ್ಭದಲ್ಲಿ ಒಬ್ಬರು ಸುನಿಪಾಜೆ ಗುತ್ತಿನವರು ಈ ಒಂದು ಕಾರ್ಯಕ್ಕೆ, ಈ ಒಂದು ಶಾಲೆಯನ್ನು ಇಲ್ಲಿ ಮಾಡಲಿಕ್ಕೆ ಕೈ ಜೋಡಿಸಲಿಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಹೇಗಾಗ್ತಿತ್ತು. ಈ ಸಂದರ್ಭದಲ್ಲಿ ನಾವು ಶತಮಾನೋತ್ಸವ ಬಿಡಿ, ಆ ಸಂದರ್ಭದಲ್ಲಿ ಕೇವಲ 17% ವಿದ್ಯಾಭ್ಯಾಸ ಇದ್ದಂಥ ಸಂದರ್ಭ ನಮ್ಮ ದೇಶದಲ್ಲಿ. 25 ಕೋಟಿ ಜನಸಂಖ್ಯೆ, 17% ವಿದ್ಯಾಭ್ಯಾಸ ಇದ್ದಂಥ ಆ ಸಂದರ್ಭದಲ್ಲಿ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಶಾಲೆಗೆ ಹೋಗಲಿಕ್ಕೆ ಇಲ್ಲ, ಭಾರಿ ಕಡಿಮೆ, ಪುರುಷರೇ ಪ್ರಧಾನವಾದಂಥ ಆ ಸಂದರ್ಭದಲ್ಲಿ ಈ ಶಾಲೆ, ಸರ್ಕಾರಿ ಶಾಲೆಯನ್ನು ಪ್ರಾರಂಭಿಸಿದ್ದಕ್ಕೆ ಪ್ರಪ್ರಥಮವಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ನಾವು ಇವತ್ತು ಸಲ್ಲಿಸಲೇಬೇಕು. ತದನಂತರ ಮಹಿಳೆಯರ ಒಂದು ಹೆಮ್ಮೆ, ಇಡೀ ದೇಶದಲ್ಲಿ ಪ್ರಥಮವಾಗಿ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಫುಲೆ ಅವರ ಇವತ್ತು ನಾವು ಹುಟ್ಟುಹಬ್ಬವನ್ನು ಸಹ ಇಲ್ಲಿ ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಅವತ್ತು ಅವರು ಆ ಒಂದು ಬೀಜವನ್ನು ಕಲ್ಮಂಜದ ಈ ಕುಗ್ರಾಮದಲ್ಲಿ ಹಾಕ್ತಿಲ್ಲದಿದ್ದರೆ ಇವತ್ತು ನಾವು ಸಂಭ್ರಮಾಚರಣೆಯನ್ನು ಮಾಡಲಿಕ್ಕಿರಲಿಲ್ಲ. ಕನಿಷ್ಠ ವರ್ಷಕ್ಕೆ ಒಂದು 10 ಜನರನ್ನು ನಾವು ಇಲ್ಲಿಂದ ಒಂದು ಮಾನವೀಯತೆ ಇರುವಂಥ ಒಂದು ಜನರನ್ನು ಸೃಷ್ಟಿ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳುವ ಹೆಮ್ಮೆ ಈ ಕಲ್ಮಂಜ ಶಾಲೆಗಿದೆ. ಯಾಕಂತ ಹೇಳಿದರೆ ಇವತ್ತು 100 ವರ್ಷ ಅಂದರೆ 1,000 ಜನ ಈ ಆಸುಪಾಸಿನ ಒಂದು ಮಾನವೀಯತೆ ಮೌಲ್ಯ ಇರುವಂಥ ಶಾಲೆಯಿಂದ ಕಲಿತ ಜನರು ಇಲ್ಲಿ ಸೃಷ್ಟಿಯಾಗಿದ್ದಾರೆ. ಇದು ಸಮಾಜಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಆ ಸಂದರ್ಭದಲ್ಲಿ ನಾವು ವಿದ್ಯಾಭ್ಯಾಸ, ಈ ಶಿಕ್ಷಣ ಈಗಾಗಲೇ ತಾರಕೇಶ್ವರಿ ಮೇಡಮ್ ಹೇಳಿದರು, ಶಿಕ್ಷಣದಿಂದ ಮಾತ್ರ ನಮಗೆ ಸಮಾಜ ಸುಧಾರಣೆಗೆ ಸಾಧ್ಯ.
ಯಾಕೆಂತ ಹೇಳಿದರೆ ಆ ಸಂದರ್ಭದಲ್ಲಿ ಬಾಲ್ಯ ವಿವಾಹ ನಿರಂತರ, ಬಾಲಕಾರ್ಮಿಕ ಪದ್ಧತಿ ನಿರಂತರ, ದೇವದಾಸಿ ಪದ್ಧತಿ, ಆ ಪದ್ಧತಿ ಎಷ್ಟು ಮೂಢನಂಬಿಕೆಗಳ ಆಗರ 100 ವರ್ಷದ ಮೊದಲು. ನೀವೇ ನಮ್ಮ ಅವಧಿಯಲ್ಲಿ ಒಂದು 50 ವರ್ಷದ ಹಿಂದೆ ಹೋದಲು ನಮಗೆ ಕಾಣ್ತಾ ಇದೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ನಾವಿದ್ದೆವು, ಯಾವ ರೀತಿಯ ಅಸ್ಪೃಶ್ಯತೆ ಇತ್ತು. ಅದೇ ಒಂದು ಜೈನ ಸಮುದಾಯದವರು ಎಲ್ಲರನ್ನು ಒಗ್ಗೂಡಿ ಈ ಶಾಲೆಯನ್ನು ಪ್ರಾರಂಭಿಸಿದ್ರಿಂದ ಇವತ್ತು ನಮಗೆ ಇಲ್ಲಿ ಒಂದು ಈ ದಿನವನ್ನು, ಅವಿಸ್ಮರಣೀಯ ದಿನವನ್ನು ಆಚರಿಸಲಿಕ್ಕೆ ಅವಕಾಶ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಹೊಕ್ಕುವಾಗಲೇ ನಮಗೆ ಒಂದು ವಿಶೇಷವಾದ ಒಂದು ಅನುಭವ ಆಯಿತು. ಯಾಕೆಂತ ಹೇಳಿದರೆ ಇಲ್ಲಿ ಹೆಚ್ಚಿನವರು ಈ ಆಳ್ವಾಸ್ ವಿರಾಸತ್ತಿಗೆಲ್ಲ ಹೋದರೆ ಹೊಕ್ಕುವಾಗ ಇಂಥ ಒಂದು ದೃಶ್ಯವನ್ನು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಅಂಥ ಒಂದು ಆ ಸನ್ನಿವೇಶವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೀರಿ. ಇದಕ್ಕೆ ಮುಖ್ಯ ಕಾರಣ ಪ್ರವೀಣ್ ಫೆರ್ನಾಂಡಿಸ್ ಅಲ್ಲ, ಪ್ರವೀಣ್ ಫೆರ್ನಾಂಡಿಸ್ ಈ ರಥದ ಚಾಲಕ ಮಾತ್ರ. ಇದರೊಟ್ಟಿಗೆ ಇರುವಂಥ SDMC ಸಮಿತಿ, ಹಳೆ ವಿದ್ಯಾರ್ಥಿ ಸಮಿತಿ, ನೀವು ಪೋಷಕರು, ದಾನಿಗಳು, ಊರವರು, ಇದೆಲ್ಲ ಸೇರಿ 4 ಚಕ್ರ ಗಟ್ಟಿದ್ರಿಂದ ಮಾತ್ರ ಪ್ರವೀಣ್ ಫೆರ್ನಾಂಡಿಸ್ರವರು ಇಷ್ಟು ಒಳ್ಳೆಯ ರಥವನ್ನು, ಈ ಶಿಕ್ಷಣ ರಥವನ್ನು, 100 ವರ್ಷದ ಈ ರಥವನ್ನು ಕೊಂಡೋಗಲಿಕ್ಕೆ ಸಾಧ್ಯ ಆಗಿದೆ. ತುಂಬ ಸಂತೋಷವಾಗಿದೆ. ಇನ್ನು ಕೆಲವು ಶಾಲೆಗಳು ತರಕೇಸರಿ ಮೇಡವರಿಗೆ ಗೊತ್ತಿದೆ, ಇನ್ನು 100 ವರ್ಷ ಆದ ಕೆಲವು ಶಾಲೆಗಳು ಈ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಊರಿನಲ್ಲಿ ಇಷ್ಟು ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿದಂಥ ತಮ್ಮೆಲ್ಲ ಊರಿನೆಲ್ಲ ಎಲ್ಲ ಮಾನ್ಯರಿಗೆ, ವಿದ್ಯಾಭಿಮಾನಿಗಳಿಗೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತ್ಯುನ್ನತವಾದ ಶುಭ ನುಡಿಯೊಂದಿಗೆ ಈ ಒಂದು ಶತಸಂಭ್ರಮದ ಕಾರ್ಯಕ್ರಮದ ಮೆರುಗನ್ನೆಚ್ಚಿಸಿರುವಂಥ ಶ್ರೀತರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿರುವಂಥ ಇನ್ನೋರ್ವರ ಅತಿಥಿ ಶ್ರೀತ ಅಂಥೋನಿ ಫೆರ್ನಾಂಡಿಸ್, ಉಪಾಧ್ಯಕ್ಷರು ಸಂತ ಅಂಥೋನಿ ಚರ್ಚ್ ಹುಜ್ರೆ ಹಾಗೂ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ. ನಮ್ಮ ಈ ಒಂದು ಶಾಲೆಗೆ 100 ಕುರ್ಚಿಗಳನ್ನು ದಾನವಾಗಿ ನೀಡಿರುವಂಥವರು. ಅವರನ್ನು ಈ ಸಂದರ್ಭದಲ್ಲಿ ಅವರ ಒಂದೆರಡು ತಮ್ಮ ಶುಭ ನುಡಿಗೆ ಈಗಿನ ಸಂದರ್ಭ. ಢಾಕಾ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಇದ್ದರ ಶತಸಂಭ್ರಮದ ಉದ್ಘಾಟನಾ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರುವ ಎಲ್ಲ ಅತಿಥಿ ಗಣ್ಯರನ್ನು ವಿಶೇಷವಾಗಿ ಗೌರವಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಶಿಕ್ಷಕರೇ, ವಿದ್ಯಾರ್ಥಿಗಳ ಪೋಷಕರೇ, ಊರವರೇ, ಈ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಶತಸಂಭ್ರಮದ ಪ್ರತಿಯೊಂದು ಕ್ಷಣವನ್ನು ನಾವು ಇಲ್ಲಿ ಆನಂದಿಸ್ತಾ ಇದ್ದೇವೆ. 2 ದಿವಸಗಳ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಆಯೋಜನೆ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಯಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನನ್ನ ಕರೆದಿದ್ದಾರೆ ಹಾಗೂ ಇದನ್ನು ಭಾಗವಹಿಸಿದ್ದೇನೆ. ತುಂಬ ಸಂತೋಷವಾಗಿದೆ. ಸುಮಾರು 45 ವರ್ಷಗಳ ಹಿಂದೆ ನಾನು ಈ ಶಾಲೆಯಲ್ಲಿ ಓದಿದವ. 1981ರಿಂದ 87ರವರೆಗೆ 7ನೇ ತರಗತಿವರೆಗೆ ನಾನು ಹಾಗೂ ನನ್ನ ಎಲ್ಲ 7 ಮಂದಿ ಸಹೋದರ ಸಹೋದರಿಯರು ಕೂಡ ಇದೇ ಶಾಲೆಯಲ್ಲಿ ನಾವು ಓದಿದಾಗಿದೆ. ಇಲ್ಲಿ ಆವಾಗ ನಾವೇ ಬೆತ್ತವನ್ನು ತರುವುದು. ಆಗ ಮಾಸ್ಟರ್ ತರ್ತಿರಲಿಲ್ಲ. ನನ್ನೊಟ್ಟಿಗೆ ಕೆಲಸದಲ್ಲಿ ಇದ್ದಾರೆ, ಶ್ರೀಧರಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಪಕ್ಕದ ಮಾಸ್ಟರ್ ಇರಲಿ, ಬಾಬು ಮಾಸ್ಟರ್ ಇರಲಿ, ಯಶೋಧ ಟೀಚರ್ ಇರಲಿ, ಕಾರಂತ ಮಾಸ್ಟರ್ ಇರಲಿ, ನಾವೇ ಬೆತ್ತವನ್ನು ತರೋದು ಮತ್ತು ನಾವೇ ಬೆಟ್ಟವನ್ನು ತಿನ್ನೋದು. ಅಂಥ ಒಂದು ಅದ್ಭುತ ಸನ್ನಿವೇಶದಲ್ಲಿ ನಾವು ಇಲ್ಲಿ ಕಲಿತದ್ದು. ಆದರೆ ಆ 7 ವರ್ಷವನ್ನು ನಾವು ಯಾವ ರೀತಿಯಾಗಿ ಒಂದು ಎಂಜಾಯ್ ಮಾಡಿದ್ದೇವೆ ಅಂದರೆ ಇಲ್ಲಿ ಶಾಲೆಯಲ್ಲಿ, ಅದರ ನಂತರ ನನಗೆ ಆ ಒಂದು ಎಂಜಾಯ್ಮೆಂಟ್ ನನ್ನ ಹೈಸ್ಕೂಲ್ ಆಗಲಿ, PUC ಆಗಲಿ, ಅದರ ನಂತರ ಶಿಕ್ಷಣದಲ್ಲಾಗಲಿ, ಅದರ ಜೀವನದಲ್ಲಿ ನಮಗೆ ಸಿಗಲಿಲ್ಲ. ಯಾಕೆಂದರೆ ಇಲ್ಲಿ ಶಿಕ್ಷಣ ಮಾತ್ರ ಕೊಡ್ತಿರಲಿಲ್ಲ ನಮಗೆ. ಶಿಕ್ಷಣದೊಟ್ಟಿಗೆ ನಾವು ಯಾವ ರೀತಿ ಬದುಕಬೇಕಂತೇಳಿ ನಮಗೆ ಇಲ್ಲಿ ತಿಳಿಸಿಕೊಟ್ಟದ್ದು ಈ ಶಾಲೆ. ಆದ್ದರಿಂದ ನಾವು ಇವತ್ತೊಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದಾದರೆ ಅದಕ್ಕೆ ಮೂಲ ಕಾರಣ ಈ ಒಂದು ಶಾಲೆ ನಮಗೆ. ಯಾಕೆಂದರೆ ನಾವು ಉಲ್ಲೇಖವನ್ನು ಮಾಡಿದ್ದೇವೆ. ಉನಿಪತಿ ಗೊತ್ತಿಂದ ನಾವು ಒಂದು ಈ ಶಾಲೆಯನ್ನು ಪ್ರಾರಂಭಿಸಿದಂತೆ ಉಲ್ಲೇಖ ಮಾಡಿದ್ದೇವೆ. ನಾವು ಇಲ್ಲಿ ಕಾಣ್ತಿದ್ದೆ ನಮಗೆ ಈ ತೆಂಗಿನ ಮರಗಳೆಲ್ಲ. ಆವಾಗ ನಾವು ಸೋಗೆಯ ಒಂದು ಚಪ್ಪರ ಮಾಡ್ತಿದ್ದೆವು. ಅದರಲ್ಲಿ ಒಂದು ಮಣ್ಣಿನ ಮಡಕೆ ನೆಡುವಂಥದ್ದು, ಅದರಲ್ಲಿ ನೀರು ಕುಡಿಯುವಂಥದ್ದು ಮಕ್ಕಳೆಲ್ಲ. ಅದನ್ನು ತರಲಿಕ್ಕೆ ನಾವು ಅಲ್ಲಿಂದ ತರ್ತಿದ್ದೆವು. ನಮಗೆ ಅಲ್ಲಿಗೆ ಪರ್ಮಿಷನ್ ಕೊಡ್ತಿದ್ರು ಉನಿಪತಿ ತರಲಿಕ್ಕೆ. ನಾವು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು. ಯಾಕೆ ನಮಗೆ ಅಲ್ಲಿ ತರಗತಿ ಇಂಟ್ರೆಸ್ಟ್ ಇಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಗ. ಮತ್ತು ಬಾಬಾ ಸ್ಟೋರ್ಟಿಗೆ ಹೋಗಿ ನಾವು ಒಂದು ಸ್ವಲ್ಪ ಗೇರು ಬೀಜವನ್ನು ಮಾಡೋದು, ಅದೆಲ್ಲ ಮಾಡಿಕೊಂಡು ಈ ಶಾಲೆಗೆ ಏನು ಬೇಕು ಸಣ್ಣ ಸಣ್ಣ ಐಟಮನ್ನು ನಾವು ಆಗ ತರ್ತೀವಿ. ಅದು ನಮಗೆ ಖುಷಿ ಆಗ್ತಿತ್ತು. ಅದೇ ನಮಗೆ ಮುಂದೆ ನಮ್ಮ ಜೀವನಕ್ಕೆ ಕೂಡ ಅದು ನಮಗೆ ನಾಂದಿ ಆಗಿದೆ. ಹಾಗೆ ಏನು ಪೆಟ್ಟು ತಿಂದಿದ್ದೇವೆ ನಾವು.
ಏನು ನಾವು ಇಲ್ಲಿ ಕಲ್ತಿದ್ದೇವೆ ಅದರ ಪ್ರತಿಬಿಂಬವೇ ಇವತ್ತು ನಮ್ಮ ಜೀವನ ಅಂತ ನಾವು 100% ಹೇಳ್ಬೋದು. ಹಾಗೆ ನನ್ನಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಯಾರು ಕಲ್ತಿದ್ದಾರೆ ಎಲ್ಲರೂ ನಾವು ಇವತ್ತು ಸಂತೋಷವಾಗಿದ್ದೇವೆ. ಅದಕ್ಕಾಗಿ ಈ ಶಾಲೆಗೆ ನಾವು ಋಣಿಯಾಗಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ಒಂದು ಸಂಭ್ರಮದ ಕಾರ್ಯಕ್ರಮ 1 ವರ್ಷ ಮೊದಲು ಪ್ರಾರಂಭವಾಗಿದ್ದು, ನಾನು ಈ ಸಂದರ್ಭದಲ್ಲಿ ಸುರೇಂದ್ರ ನಾನು ಕರೆದಿದ್ದರು, ಸುಬ್ರಹ್ಮಣ್ಯ ಅವರು ಪ್ರವೀಣ್ ಮಂಡಿಸಲ್ಲ ಬಂದು ನಾವೊಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಚರ್ಚಲ್ಲಿದ್ದ ಕಾರಣ ಅಲ್ಲಿ ನಾನು ಉಪದೇಶಿಸಿದ್ದ ಕಾರಣ ದೊಡ್ಡ ಕಾರ್ಯಕ್ರಮ ಅದನ್ನು ಮಾಡುವಲ್ಲಿ ತುಂಬ ನಿರತನಾಗಿದ್ದೆ. ನಾನು ಮೊದಲೇ ಹೇಳಿದೆ ನಿಮಗೆ ಬರಲಿಕ್ಕೆ ಆಗೋದೇ ಇಲ್ಲ ಅಂತೇಳಿ. ಆದರೆ ನನಗೆ ದೇವರೇನು ಹೊರಟಿದ್ದಾರೆ, ನಾನು ಸ್ವಲ್ಪವನ್ನು ಇಲ್ಲಿ ಹೊರಟಿಗೆ ನಮಗೆ ಸಾಧ್ಯವಾಗಿದೆ. ಮೊದಲು ಹೊರಟಿದ್ದೇನೆ, ಮೊನ್ನೆ ಹೊರಟಿದ್ದೇನೆ, ಇನ್ನು ಮುಂದೆ ಕೂಡ ಕೊಡುವಂಥ ಯೋಚನೆ ನಮಗೆ ಗ್ಯಾರಂಟಿದೆ. ಇನ್ನು ಮುಂದೆ ಕೂಡ ನಾವು ಈ ಶಾಲೆಗೆ ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ ಅಂತ ಹೇಳುತ್ತಾ, ಇದರ ಒಂದು ಏನು ಮುಂಚಿನಲ್ಲಿದ್ದಾದ ಪ್ರವೀಣ್ ಬೆನಡ್ಸ್ ಆಗಲಿ, ನಮ್ಮ ಮನೆಯ ಸೆಟ್ರಾಗಲಿ, ಮತ್ತು ಎಲ್ಲ ಸುಬ್ರಹ್ಮಣ್ಯ ಅವರು ಎಲ್ಲ ಏನು ಇಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರನ್ನು ಕೂಡ ನಾವೊಂದು ಹಳೆ ವಿದ್ಯಾರ್ಥಿಗಳ ಒಂದು ನೆಲೆಯಲ್ಲಿ ಎಲ್ಲರ ಪರವಾಗಿ ನಿಮಗೆ ಅನ್ನೋ ಒಂದು ನಿಮ್ಮ ಒಂದು ಈ ಕೆಲಸವನ್ನು ಮಾಡಿದ್ದಕ್ಕೆ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ಬಾಲ್ಯದ ನೆನಪುಗಳೊಂದಿಗೆ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಜನೆ ಮಾಡಿರುವಂಥ ತಾನು ಇಂದು ಏನು ಆಗಿದ್ದೇನೋ ಅದಕ್ಕೆಲ್ಲ ಕಾರಣ ನನ್ನ ಈ ಪ್ರಾಥಮಿಕ ಶಾಲೆ. ಈ ಸಂದರ್ಭದಲ್ಲಿ ಶತಸಂಭ್ರಮ ಸಂದರ್ಭದಲ್ಲಿ ತನ್ನ ಮನದಾಳದ ಮಾತನ್ನು ಬಿಚ್ಚಿಟ್ಟಿರುವಂಥ ಶ್ರೀತ ಅಂತೋನಿ ಫೆರ್ನಾಂಡಿಸ್ ಉಪಾಧ್ಯಕ್ಷರು, ಸಂತ ಅಂತೋನಿ ಚರ್ಚ್ ಉಜಿರೆ ಇವರಿಗೆ ಅಭಿವಂದನೆಗಳು ಸರ್. ತಮಗೆ ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಇನ್ನೋರ್ವರು ಅತಿಥಿ ಶ್ರೀ ಮೊಹಮ್ಮದ್ ಮುಜೀಬ್ ಮಾಲಕರು, ಸುಪ್ರಿಯಾ ವುಡ್ ಇಂಡಸ್ಟ್ರೀಸ್ ನೆಡಿಗಲ್ ಇವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಈ ಸ್ಟೇಜಲ್ಲಿರೋ ಎಲ್ಲ ಹೆಸರು ತೊಗೊಂಡು ನಾನು ಹೇಳೋದಿಲ್ಲ, ಎಲ್ಲರಿಗೆ ದೊಡ್ಡವರು ಸಣ್ಣವರು ಅಧ್ಯಕ್ಷರು ಎಲ್ಲರಿಗೆ ಸೇರಿ ಒಮ್ಮೆನೇ ಹೇಳಿಬಿಡ್ತೀನಿ. ಎಲ್ಲರಿಗೆ ನಮಸ್ಕಾರ ಹೇಳಿ ನಂದು ಮಾತೆರಡು ಹೇಳ್ತೀನಿ. ನಾನು ಈ ಪಕ್ಕದ ತಾಲೂಕು ಡಿಸ್ಟಿಕ್ನವನು, ನಾ ಬಂದು ಇಲ್ಲಿ 25 ವರ್ಷ ಆಯಿತು. ನಾ ಆವಾಗಿಂದ ನೋಡ್ತಾ ಇದ್ದೆ ನಮ್ಮ ಶಾಲೆದು ಎಲ್ಲ ಏನೇನು ಆಗ್ತಾಯಿದೆ, ಹೆಂಗೆ ಇದ್ದಾರೆ, ನಮ್ಮ ಜನ ಹೆಂಗಿದ್ದಾರೆ, ಎಲ್ಲ ಸೇರಿ ನಮ್ಮ ಶಾಲೆಯವರು ಕಲ್ಮಂಜ ಗ್ರಾಮದ ಜನವನ್ನು ಎಲ್ಲ ಒಂದಾಗಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ. ಇದೇ ಥರ ಮುಂದೆ ಹೋಗಬೇಕು. ನಮ್ಮ ಮಕ್ಕಳು ಅದೇ ರೀತಿ ಮುಂದೆದು ನಮ್ಮ ದೇಶದ ಸಂಪತ್ತು ಅವ್ರಿಗೂ ಇದೇ ಥರ ಬುದ್ಧಿ ಬಂದು ಒಂದಾಗಿ ಎಲ್ಲರೂ ಒಂದಾಗಿ ಹೋಗಿದರೆ ನಮಗೆ ಅಷ್ಟು ಖುಷಿ ಆಗೋದು ಬೇರೆ ಯಾವುದರಲ್ಲೂ ಇಲ್ಲ. ಈಗ ಒಳ್ಳೆ ಓದ್ತಾ ಇದ್ದಾರೆ ಮಕ್ಕಳು. ಇಲ್ಲಿಂದ ಎಲ್ಲರೂ ಓದಿ ಲಾಯರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ವಕೀಲರು ಆಗಿದ್ದಾರೆ, ಎಲ್ಲ ಆಗಿದ್ದಾರೆ, ಎಲ್ಲೆಲ್ಲಿಗೋ ಮುಟ್ಟಿದ್ದಾರೆ ಇಲ್ಲಿ ಓದ್ದವರು ಹುಡುಗರೆಲ್ಲ. ನಮಗೆ ಸಂತೋಷ. ಮತ್ತು ಈ ಊರಲ್ಲಿಂದ ಜನ ಒಂದು ಪ್ರೀತಿ ವಿಶ್ವಾಸ ಇದೆ ಅಲ್ಲ, ಅದೇ ಒಳ್ಳೆಯದ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮ್ಮ ಮೇಡಮ್ ಹೇಳಿದರು, ಮಕ್ಕಳಿಗೆ 11 ಜನ ಮಕ್ಕಳು, ಅವ್ರಿಗೆ ಕೇಳಬೇಕಾದ್ರೆ ಏನೇನಾಯಿತು, ಹೆಂಗೆ ಓದಿ ಮುಂದೆ ಹೋದರು ಅಂತ. ಅದು ದುಡ್ಡಿಂದು ಅಲ್ಲ, ಅವ್ರದ್ದು ಹಿರೇತನದಲ್ಲಿ ಹೆಂಗೆ ಮನೆಯಲ್ಲಿ ತಗೊಂಡು ಹೋಗಿದ್ದಾರೆ ಅದರ ಮೇಲೆ ನಡೆದು ಅವರು ಆಗಿದ್ದಾರೆ. ಬರೀ ನಾವು ಶಾಲೆಗೆ ಹೋಗಿ ಅಂತ ಬಿಟ್ಬಿಟ್ರೆ ಮಕ್ಕಳು ಅಷ್ಟು ಬುದ್ಧಿವಂತರು ಆಗ್ತಾರೆ ಅಂತ ಗೆರೆಸೋದು ಕಮ್ಮಿ. ಅದೇ ಮೇಡಮ್ ಹೇಳಿದ್ರಲ್ಲ, 11 ಮಕ್ಕಳಿಗೆ ಸಾಕಿದ್ರು, 11 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ನಮ್ಮ ಹತ್ರ ಹಣ ಇಲ್ಲ. ಆದರೆ ಅವ್ರದ್ದು ಒಂದು ಮಾತಿದಲ್ಲ, ಆವಾಗಿಂದ ಅವ್ರದ್ದು ಲೆಕ್ಕಾಚಾರ, ಅವ್ರದ್ದು ಪ್ರೀತಿ ವಿಶ್ವಾಸ, ಮತ್ತು ಹೆಂಗೆ ಕಂಟ್ರೋಲ್ ಮಾಡಬೇಕು, ಹೆಂಗೆ ಲೆಕ್ಕಾಚಾರ ತಗೊಳ್ಬೇಕು ಮಕ್ಕಳನ್ನ, ಅದ್ರ ಮೇಲೆ ಅವರು ಓದಿ ಮುಂದೆಗೆ ಹೋಗಿದ್ದಾರೆ. ಅದು ಭಾಳ ಖುಷಿಯಾಯಿತು ಮೇಡಮ್ ಹೇಳಿದ ಮಾತಲ್ಲಿ. ಅದು ನಮ್ಮ ದೊಡ್ಡವರು ಹಿರಿಯರು ಇದ್ದೀವಿ ನಾವು ಊರಲ್ಲಿ, ಅವರು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ನಾವು ಎಲ್ಲರಿಗೆ. ಇದೇ ರೀತಿ ನಾವು ಮಕ್ಕಳಿಗೆ ಹೇಳಿ ನಮ್ಮ ಮನೆಯಲ್ಲಿ ಒಳ್ಳೆ ರೀತಿ ಒಳ್ಳೆ ಪಾಠ ಕೊಟ್ಟು ಸಣ್ಣವರು ದೊಡ್ಡವರು ಮರ್ಯಾದೆ ಗೌರವ ಎಲ್ಲ ಕೊಡೋದು ದೊಡ್ಡವ್ರಿಗೆ ಅದೆಲ್ಲ ಕಲಿಸಿ ನಾವು ನಮ್ಮಲ್ಲಿ ಎಷ್ಟಾಗ ಶಾಲೆಗೆ ಬರ್ತಾರೆ, ಶಾಲೆ ಓದೋಕ್ಕೆ, ಮನೆಯಲ್ಲಿ ಇದೆಲ್ಲ ಕೊಟ್ಟರೆ ನಾವು ದೊಡ್ಡವರು ಇರೋರು, ನಾವು ಹಿರಿಯವರು ಇರೋರು, ಅವ್ರ ಮಕ್ಕಳಿಗೆಲ್ಲ ಇದು ಕೊಟ್ಟರೆ ಒಳ್ಳೆ ಮುಂದೆ ಹೋಗಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಗೌರವ ಅಂತ ಪ್ರಜೆಗಳು ಸಿಗ್ತಾರೆ. ಅವ್ರು ಮುಂದೆ ದೇಶ ಮುಂದೆ ತಗೊಂಡು ಹೋಗೋಕ್ಕೆ ಭಾಳ ಇರುತ್ತೆ. ಹಾಗಾಗಿ ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಉತ್ತಮ ಸಂದೇಶದೊಂದಿಗೆ ಶತಸಂಭ್ರಮದ ಈ ಒಂದು ಮೆರುಗನ್ನು ಹೆಚ್ಚಿಸಿರುವಂಥ ಶ್ರೀತ ಮೊಹಮ್ಮದ್ ಮುಜೀಬ್ ಮಾಲಕರು, ಸುಪ್ರಿಯಾ ವುಡ್ ಯೂನಿವರ್ಸಿಟಿ ಇವರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಇನ್ನೋರ್ವರು ನಮ್ಮ ಕಲ್ಮಂಜ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಪೂರ್ಣಿಮಾ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ, ಇವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ.
ಇಂದಿನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ಗ್ರಾಮದ ಮಕ್ಕಳ ಪೋಷಕರಿಗೂ ಮತ್ತು ಹಳೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಈ ಸಾರ್ವಜನಿಕರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕೋರುತ್ತಾ ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳಾಗಲಿ ಎಲ್ಲಿಂದಲೆಲ್ಲ ಬಂದು ಎಲ್ಲ ಶಾಲೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀಡಿ ಶಾಲೆಯ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ಶ್ರಮಪಟ್ಟಿರುವುದು ನೋಡಿ ಸಂತೋಷವಾಗಿದೆ. ಹಾಗೂ ದಾನಿಗಳಿಂದಲೂ ತುಂಬ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶತಮಾನೋತ್ಸವ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ನಮಸ್ತೆ. ಒಂದೆರಡು ಶುಭ ನುಡಿಯೊಂದಿಗೆ ಈ ಒಂದು ಶತಸಂಭ್ರಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವಂಥ ಶ್ರೀಮತಿ ಪೂರ್ಣಿಮಾ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ ಇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಶತಮಾನೋತ್ಸವ ಸಮಿತಿಯ ಅವರು ಅನಾರೋಗ್ಯದ ಕಾರಣ ಅವರು ಕುಳಿತಲ್ಲಿ ಶುಭ ಹಾರೈಸಿದ್ದಾರೆ. ಇನ್ನು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂಥ ಮಂಜುಳಾ ಜೇಟಿರವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮೊದಲಿಗೆ ನಾನು ಶುಭ ಮಧ್ಯಾಹ್ನ ಹೇಳ್ತೇನೆ. ವೇದಿಕೆಯಲ್ಲಿರುವ ಈಗಾಗಲೇ ವೇದಿಕೆಯಿಂದ ಕಾರ್ಯನಿಮಿತ್ತ ತೆರಳಿದ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾದ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ನಮ್ಮ ಈ ಒಂದು ಶಾಲೆಯ ವೇದಿಕೆಯಲ್ಲಿರುವ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರೇ ಹಾಗೂ ಗೌರವಾಧ್ಯಕ್ಷರೇ ಹಾಗೂ ನಮ್ಮ ಶಾಲಾ SDMC ಅಧ್ಯಕ್ಷರೇ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮ ಪೋಷಕರೇ, SDMC ಸದಸ್ಯರೇ, ಶಿಕ್ಷಣ ಅಭಿಮಾನಿಗಳೇ ಮತ್ತು ನಮ್ಮ ಪಕ್ಕದಲ್ಲೇ ಇರುವಂತಹ ನಮ್ಮ ಪ್ರೌಢಶಾಲೆಯ ಶಿಕ್ಷಕಿಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಮುದ್ದು ಮಕ್ಕಳೇ, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ ಹಾಗೂ ಈ ಸಂದರ್ಭದಲ್ಲಿ ಈ ಸುದಿನದಲ್ಲಿ 195ನೇ ಒಂದು ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಅವರ ಹೆಸರೇ ಅವರು ಸಾವಿತ್ರಿಬಾಯಿ ಫುಲೆ. ಇವರು ಶಿಕ್ಷಣ, ಸಮಾನತೆ ಮತ್ತು ಮಾನವೀಯತೆಯ 3 ಮೌಲ್ಯಗಳ ಜೀವಂತ ರೂಪವಾಗಿರುವ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ತೇವೆ. ಇವರನ್ನು ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ಳೇಬೇಕು. ಸರ್ ಸಹ ನಮಗೆ ಚಂದ ಮಾಡಿ ಹೇಳಿದ್ದಾರೆ. ಯಾಕೆ ಅಂದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಹೇಗೆ ಇರಬೇಕು, ಯಾವ ರೀತಿ ದುಡಿಬೇಕು, ಅವರು ಮುಂಚೂಣಿಯಲ್ಲಿ ಬರಬೇಕು ಅನ್ನೋದನ್ನು ನಮಗೆ ರೂಢಿಸಿಕೊಟ್ಟಿದ್ದೆ ಈ ಮಹಾ ತಾಯಿ ಸಾವಿತ್ರಿಬಾಯಿ ಫುಲೆ ಅವರು. ಅವ್ರು ಇಲ್ಲದಿದ್ದರೆ ನಾವು ಹೆಣ್ಣು ಮಕ್ಕಳು ಈ ರೀತಿ ಬಂದು ಮಾತಾಡಲಿಕ್ಕೆ ಅವಕಾಶನೇ ಆಗ್ತಾ ಇರಲಿಲ್ಲ. ಮತ್ತು ಎಲ್ಲ ಒಂದು ಕ್ಷೇತ್ರದಲ್ಲಿಯೂ ಸಹ ನಾವು ಹೋಗಲಿಕ್ಕೆ ಅವರ ಒಂದು ಮಾರ್ಗದರ್ಶನ, ಅವರು ತೋರಿದಂತಹ ದಾರಿದೀಪ ಮತ್ತು ಅವರ ಕೊಟ್ಟಂತಹ ಶಿಕ್ಷಣದಿಂದನೇ ನಾವು ಈ ಸಂದರ್ಭದಲ್ಲಿ ಮುಂದುವರಿತಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ನಮ್ಮ ನಮ್ಮ ಶಿಕ್ಷಣ ಇಲಾಖೆಯ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿರುವಂತಹ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ವೇದಿಕೆಯಲ್ಲಿದ್ದಾರೆ. ಅವರು ನಮಗೆ ಒಂದು ದಾರಿದೀಪವಾಗಿದ್ದಾರೆ. ಯಾವ ರೀತಿ ನಡಿಬೇಕು ಅನ್ನೋದು ಸಹ ನಮಗೆ ಅವರು ಹೇಳ್ಕೊಡ್ತಾರೆ. ಮತ್ತು ನಾನು ಇಷ್ಟು ವರ್ಷ ಈ 2002ರಿಂದ ಇದುವರೆಗೂ ಸಹ ಇದೇ ತಾಲೂಕಲ್ಲಿ ಹಲವು ಶಾಲೆಗಳಲ್ಲೆಲ್ಲ ವರ್ಕ್ ಮಾಡ್ತಾ ಬಂದಿದ್ದೇನೆ. ಆ ಸಂದರ್ಭದಲ್ಲೆಲ್ಲ ಮೇಡಮ್ರವರನ್ನು ನೋಡಿದ್ದೇನೆ. ಅವರ ಒಂದು ಕರ್ತವ್ಯ ನಿಷ್ಠೆ ನಾನು ಸಹ ರೂಢಿಸ್ಕೋಬೇಕನ್ನಿಸುತ್ತೆ. ಅವರಿಗೆ ಯಾವುದೇ ಒಂದು ಇಲಾಖೆ ಕೊಡಲಿ, ಯಾವುದೇ ರೀತಿಯದ್ದು ಭಯಪಡದೆ ಅಕ್ಷರ ದಾಸೋಹ ಆಗ್ಬೋದು, ನಮ್ಮ BO ಆಗಿರ್ಬೋದು, ಮತ್ತು ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಸಮನ್ವಯ ಅಧಿಕಾರಿ ಸ್ಥಾನದಲ್ಲಿ ಎಲ್ಲ ಸ್ಥಾನದಲ್ಲಿಯೂ ಸಹ ಅವರು ಕರ್ತವ್ಯವನ್ನು ಮಾಡಿದ್ದಾರೆ. ನಿಜಕ್ಕೂ ನನಗೆ ತುಂಬ ಖುಷಿಯಾಗುತ್ತೆ. ಏಕಕಾಲದಲ್ಲಿ ಸಹ ಅವರು 3 ಹುದ್ದೆಗಳನ್ನು ಸಹ ನಿಭಾಯಿಸಿದ್ದಾರೆ. ಅವರ ಒಂದು ಕರ್ತವ್ಯವನ್ನು ನಾವು ಸಹ ರೂಢಿಸ್ಕೋಬೇಕು. ಯಾಕೆಂದರೆ ಒಂದು ಶಾಲೆಗೆ ನಾವು ಬಂದ ನಂತರ ಆ ಶಾಲೆಯಲ್ಲಿ ಎಲ್ಲರ ಒಂದು
ಸಹಾಯದಿಂದ ನಾವು ಮುನ್ನಡೀತೇವೆ. ಅವರು ಇಡೀ ತಾಲೂಕಿನ ಶಿಕ್ಷಕರ ಒಂದು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇಂತಹ ಒಂದು ಸಂದರ್ಭದಲ್ಲಿ ಸಹ ಎಲ್ಲರಿಗೂ ಪೋಷಕರಿಗೂ ಮಕ್ಕಳಿಗೂ ಸಹ ಹಿತನುಡಿಗಳನ್ನು ಹೇಳುತ್ತಾ ಅವರು ಮುಂದೆ ಸಾಗ್ತಿದ್ದಾರೆ. ಮೇಡಮ್, ನಾನು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತೇನೆ. ಪ್ರತಿ ಸಂದರ್ಭದಲ್ಲಿ ನಿಮ್ಮದೊಂದು ಭಾಗವನ್ನು ನನಗೆ ದಾರೆ ಎರೀರಿ ಅಂತ ಕೇಳಿಕೊಳ್ತೇನೆ ಮೇಡಮ್. ಆ ಒಂದು ಧೈರ್ಯವನ್ನು ಸಹ ನನಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ. ಈ ಸಂದರ್ಭದಲ್ಲಿ ಸುದಿನದಲ್ಲಿ ಶತಸಂಭ್ರಮ, ಈ ಸಂಭ್ರಮವನ್ನು ಮಾಡಲಿಕ್ಕೆ ಈ 100 ವರ್ಷಗಳ ಕಾಲ ಶ್ರಮಿಸಿದಂತಹ ಊರ ಮಹನೀಯರಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ಈ ಶಾಲೆಯನ್ನು ಮುನ್ನಡೆಸಲಿಕ್ಕೆ ನಮ್ಮ ಸರ್ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ, ನಾನು ಈ ಮೊನ್ನೆ 1 ತಾರೀಕಿಗೆ ನಾನು 2 ತಿಂಗಳಾಗಿದ್ದಷ್ಟೇ ನಾನು ನೋಡ್ತಾನೆ ಇದ್ದೇನೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ. ಅಂದರೆ ಖುಷಿ ಆಗುತ್ತೆ. ಹಲವು ಧರ್ಮಗಳಾಗಿರ್ಬೋದು ಎಲ್ಲರೂ ಸೇರಿ ಒಂದು ಸಂತಸದಿಂದ ಈ ಒಂದು ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನೋಡಲಿಕ್ಕೆ ಖುಷಿಯಾಗುತ್ತೆ. ಈ ಕ್ಷಣಕ್ಕೆ ಆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗುವಂತಹ ಸಂದರ್ಭದಲ್ಲಿ ಒಂದು ಆಚೆ ಈಚೆ ಹೋಗುವಂಥದ್ದೆಲ್ಲ ಇರುತ್ತೆ, ಮಾತುಕತೆಗಳು. ಅದನ್ನು ಸಹ ನಮಗೆ ಹೀಗೆ ಅಲ್ಲ ಹೀಗೆ ಆಗಬೇಕಂತ ಹೇಳ್ತಾ ನಮ್ಮ ಮಂಜುನಾಥ್ ಸರ್ ಅವರೇ ಆಗ್ಬೋದು, ಪ್ರವೀಣ್ ಸರೇ ಆಗ್ಬೋದು, ಅಮಿತ್ ಸರ್, ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಬಂದ ನಂತರ ಅವರು ತಮ್ಮ ಪರಿಚಯಗಳನ್ನು ಮಾಡ್ತಾ, ಶ್ರೀಶಕ್ತಿ ಅವರು ಇದ್ದಾರೆ, ತಾಯಂದಿರ ಸಮಿತಿಯವರು ಇದ್ದಾರೆ, ಇವರೆಲ್ಲ ಬಂದು ಅವರ ಪರಿಚಯಗಳನ್ನು ಮಾಡ್ತಾ ಎಲ್ಲರೂ ಸೇರಿ ಒಂದು ಕೆಲಸ ಕಾರ್ಯದಲ್ಲಿ ಮುನ್ನಡೆಯುತ್ತಾ ಇವತ್ತು ಈ ಸಂಭ್ರಮದಲ್ಲಿ ನಾವು ನಿಂತು ಮಾತಾಡಲಿಕ್ಕೆ ಈ ಒಂದು ಉತ್ತಮವಾದ ಒಂದು ಜ್ಞಾನದೀಪ ಸಭಾಂಗಣವನ್ನು ನಮಗೆ ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ವೈಯಕ್ತಿಕವಾಗಿ ಸಹ ಎಲ್ಲರಿಗೂ ಈ ಸರ್ವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಇದೇ ರೀತಿಯಾಗಿ ತಮ್ಮ ಒಂದು ಮಾರ್ಗದರ್ಶನ ಈ ಒಂದು ಶಾಲೆಗೆ ಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸರ್. ಈ ದಿನ ಹೇಳಿದರು ನಮ್ಮ ಮೇಡಮ್ ಪೋಷಕ ಶಿಕ್ಷಕರ ಸಭೆ ಅಂತ ಹೇಳಿ. ಈಗಾಗಲೇ ನಾವು ನವಂಬರ್ 14ನೇ ತಾರೀಕು ಸಹ ನಾವು ಪೋಷಕ ಶಿಕ್ಷಕರ ಸಭೆಯನ್ನು ಮಾಡಿದ್ವಿ. ಆ ಒಂದು ಸುದಿನ, ಆ ದಿನ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದ ದಿನ. ಆ ಸಂಭ್ರಮದಲ್ಲಿಯೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸುದಿನ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ದಿನಾಚರಣೆಯ ದಿನ ಶತಸಂಭ್ರಮವನ್ನು ಆಚರಣೆ ಮಾಡುತ್ತಾ ಪೋಷಕ ಶಿಕ್ಷಕರ ಒಂದು ಉತ್ತಮ ಬಾಂಧವ್ಯವನ್ನು ಸಹ ನಾವು ಹೇಗಿರಬೇಕು ಅನ್ನೋದನ್ನು ನಮ್ಮ ಮೇಡಮ್ರವರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈಗ ನಾವೆಲ್ಲ ಪೋಷಕರಿದ್ದೇವೆ ಮತ್ತು ನಾವು ಹೇಗಿರಬೇಕು ಶಿಕ್ಷಕರೊಂದಿಗೆ ಅನ್ನೋದನ್ನು ಸಹ ಹೇಳಿದ್ದಾರೆ. ಯಾವುದೇ ಆದರೂ ಈ ಶಾಲೆ 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಒಂದು ಕಾಂಪೌಂಡ್ ಬಿಟ್ಟು ಹೊರಗೆ ಹೋಗಬಾರ್ದು ಅನ್ನೋದು ಸಹ ಕಿವಿ ಮಾತನ್ನು ಹೇಳಿದ್ದೀರಾ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್. ಅದೇ ರೀತಿಯಾಗಿ ನಾವು ಮಕ್ಕಳನ್ನು ATMಗಳಂತೆ ನಾವು ರೂಪಿಸ್ಕೊಳ್ಬೇಕು. ಹೇಗೆ ನಾವು ಶಿಕ್ಷಕರು ಮಾತ್ರ ಶ್ರಮ ಪಡೋದಲ್ಲ, ಪೋಷಕರು ಸಹ ಶ್ರಮ ಪಡಬೇಕು. ಈಗ ನಾವು ಕಲಿಸಲಿಲ್ಲ, ಎಲ್ಲ ಶಿಕ್ಷಕರು ಆಯಾಯ ಅವಧಿಯಲ್ಲಿ 1 ನಿಮಿಷ ಸಹ ಬಿಡುವಿಲ್ಲದೆ ಕಲಿಸಿಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಸಹ ATM ಕಾರ್ಡ್ಗಳಂತೆ, ಈಗ ATM ಕಾರ್ಡ್ ಹಾಕಿದಾಗ ಹಣ ಹೇಗೆ ಬರುತ್ತೋ ಹಾಗೆ ಮಕ್ಕಳಲ್ಲಿರುವ ಒಂದು ಜ್ಞಾನವನ್ನು ನಾವು ಹೆಕ್ಕಿ ತೆಗಿಬೇಕಾಗುತ್ತೆ. ಇದು ನಮ್ಮ ಒಂದು ಕರ್ತವ್ಯ. ಈ ಪೋಷಕ ಶಿಕ್ಷಕ ಸಭೆಗಳಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದು ಸಹ ಕಿವಿಮಾತು ಹೇಳಿದ್ದಾರೆ. ಮುಂದಿನ ಒಂದು ಸಲ ಇನ್ನೊಂದು ಸಭೆಯಲ್ಲಿ ನಾವು ಮುಖಾಮುಖಿಯಾಗಿ ಭೇಟಿ ಮಾಡುವ ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗಾಗಲೇ ನಾವು ಹೇಳಿದ್ದೇವೆ ಕಲಿಕಾ ಪರಿಸರವನ್ನು ಮನೆಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆವು. ಆ್ಯಕ್ಚುಲಿ ಇದುವರೆಗೂ ಯಾರೂ ನನಗೆ ಫೋಟೋ ಹಾಕಲಿಲ್ಲ ಗ್ರೂಪಲ್ಲಿ. ಹಾಗೆ ಮಾಡಬೇಡಿ. ನೀವು ನಮ್ಮ ಒಂದು ಶಾಲೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತುಂಬ ಕೇರ್ ತಗೊಳ್ತೀರಾ, ಮಕ್ಕಳಿಗೆ ಬೇಕು ಬೇಡಗಳನ್ನೆಲ್ಲ ನೋಡಿಕೊಳ್ತೀರಾ. ಅದೇ ರೀತಿಯಾಗಿ ಈ ಒಂದು ಕಲಿಕಾ ಪರಿಸರವನ್ನು ಸಹ ನಿಮ್ಮ ಮನೆಯಲ್ಲಿ ನಿರ್ಮಾಣ ಮಾಡಿ ಮಕ್ಕಳನ್ನು ನಮಗೆ ಓದಲಿಕ್ಕೆ ಬರೋದಿಲ್ಲ ಹೇಳಿ ನೀವು ಸುಮ್ಮನೆ ಕುತ್ಕೋಬೇಡಿ, ಚಂದ ಮಾಡಿ ಮಕ್ಕಳಿಗೆ ಸಹ ಕಲಿಸಿಕೊಡಿ ಅಂತ ಹೇಳ್ತೇನೆ. ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕ 1-2 ಸಾಲುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಂದರವಾದ ಈ ಶಾಲೆಯಲ್ಲಿ ಸಂತಸ ತುಂಬಿದ ಈ ಕ್ಷಣದಲ್ಲಿ
ಸೊಗಸಾದ ಮಾತುಗಳನ್ನು, ಹಿರಿಯರ ಹಾರೈಕೆಗಳನ್ನು ನಾವು ಪಡೆಯುತ್ತಾ ಈ ಶಾಲಾ ಮಕ್ಕಳು ಸಹ ಸ್ಫೂರ್ತಿಯಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಹೃದಯ ದಾನಿಗಳ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರ ಸಹಕಾರವನ್ನು ನಾನು ಕೇಳ್ತೇನೆ. ನಿಮ್ಮ ಒಂದು ಶಾಲೆಯ ಮುಖ್ಯ ಶಿಕ್ಷಕಿ ಅನ್ನೋದನ್ನು ನಿಮ್ಮೆದುರಿಗೆ ನಾನು ನಿಂತು ಬೇಡಿಕೊಳ್ತೇನೆ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿಯೂ ಯಾಚಿಸುತ್ತಾ ವೇದಿಕೆಯಲ್ಲಿರುವ ಸರ್ವರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮದವರು ಸರ್ ಅವರೆಲ್ಲ ಇದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಮತ್ತು ನಮ್ಮ ಸರ್ ಹೇಗೆ ಮಾತಾಡ್ತಾರೆ ಅಂದರೆ ಆ್ಯಕ್ಚುಲಿ ನಾನು ಅವರು ಕಾರ್ಯಕ್ರಮ ನಿರೂಪಣೆ ಮಾಡೋದನ್ನು ಬಹಳ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಮಾತಲ್ಲಿ ಹಿಂದೆ, ಫೋಟೋದಲ್ಲಿ ಮುಂದೆ ಹಾಗೆ ಇದ್ದವರು. ಸರ್ ಅವರ ಒಂದು ಮಾತಿನ ಚಾಕಚಕ್ಯತೆ ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಹೈಸ್ಕೂಲ್ ಮೇಡಮ್ ಅವರ ಒಂದು ಕಾರ್ಯ ನಿರೂಪಣೆಯನ್ನು ಸಹ ನಾನು ಕೇಳಿದ್ದೇನೆ. ಪೂರ್ಣಿಮಾ ಮೇಡಮ್, ನಾನು ಹೇಳಿದ್ದೇನೆ ಅವರನ್ನು, ನಾನು ಗಣತಿಯಲ್ಲಿದ್ದಾಗ ಮೇಡಮ್ ನನ್ನನ್ನು ಹುಡುಕಿಕೊಂಡು ಬರ್ತಾಯಿದ್ರಿ, ಇವಾಗ ನಿಮ್ಮನ್ನು ಹುಡುಕಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ತಮಾಷೆಯಾಗಿ ಹೇಳ್ತೇನೆ. ಸೊ ಅವರ ಒಂದು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಯಾಚಿಸುತ್ತಾ, ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳುತ್ತಾ, ಈ ಸುದಿನದಲ್ಲಿ ಸಹಕರಿಸುವಂತಹ ಸರ್ವರಿಗೂ ನಾನು ಪುನಃ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು ಆಲ್. ಶತಸಂಭ್ರಮ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂಥ ಎಲ್ಲರನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ವಿಸ್ತಾರವಾಗಿ ಈ ಶಾಲೆಯ ಬಗ್ಗೆ ತಮ್ಮ ಮುಂದೆ ಮನದಾಳದ ಮಾತನ್ನು ಬಿಚ್ಚಿಟ್ಟಿರುವಂಥ ಈ ಶಾಲೆಯ ಮುಖ್ಯ ಶಿಕ್ಷಕಿಯೂ ಆಗಿರುವಂಥ ಮಂಜುಳಾ ಚೇಟಿರವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪತ್ರಿಕಾ ಮಾಧ್ಯಮ ಮಿತ್ರರಿದ್ದಾರೆ. ಅದೇ ರೀತಿ ಸೆಬಸ್ಟಿಯನ್ ಗ್ಯಾರೇಜ್ ಮಾಲಕರಾಗಿರುವಂಥ ಸೆಬಸ್ಟಿಯನ್ ಸರ್ ಇದ್ದಾರೆ. ಹಾಗೂ ಹಲವಾರು ಈ ಒಂದು ಇಷ್ಟು ದೊಡ್ಡ ಬೃಹತ್ ಆದ ಸಭಾಂಗಣದ ಒಂದು ಮಾಡಿನ ಅಚ್ಚುಕಟ್ಟಾಗಿ ನಡೆಸಿಕೊಂಡಿರುವಂಥ ಶ್ರೀಯುತ ಸೆಬಸ್ಟಿಯನ್ ಸರ್ ಅವರು, ಅವರಿಗೆ ಇಲ್ಲಿ ಸೇರುವ ಸಮಸ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನು ಉಳಿದಿರುವ ಅತಿಥಿಗಳು ಕುಳಿತಲ್ಲಿಯೇ ಶುಭವನ್ನು ಹಾರೈಸಿರುತ್ತಾರೆ. ಅದರಿಂದಾಗಿ ನಾವು ನೇರವಾಗಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ನುಡಿಗೆ ತೆರಳುತ್ತಾ ಇದ್ದೇವೆ. ಈ ಒಂದು ಶತಸಂಭ್ರಮದ ಬೆನ್ನೆಲುಬುಗಳು ಗೌರವಾಧ್ಯಕ್ಷರು ಮಂಜುನಾಥ್ ಶೆಟ್ಟರು, ಅದೇ ರೀತಿ ಪ್ರವೀಣ್ ಸರ್, 2 ಜೋಡೆತ್ತುಗಳು ಅವರ ಹೆಗಲಿಗೆ ನೊಗವನ್ನು ಕಟ್ಟಿ ಈ ಶತಸಂಭ್ರಮವನ್ನು ಕಳೆದ ಡಿಸೆಂಬರ್ 19, 2024ರಲ್ಲಿ ಪ್ರಾರಂಭಗೊಂಡು ಮೊನ್ನೆಗೆ 1 ವರ್ಷವನ್ನು ಸವಿಸಿ ಈಗ ಅದಕ್ಕೆ ಒಂದು ಪ್ರತಿಫಲವಾಗಿ ಇಂದು ಇಷ್ಟು ಬೃಹತ್ತಾದ, ಅಷ್ಟು ಅಚ್ಚುಕಟ್ಟಾದ ಇದು ದೊಡ್ಡ ಸಭಾಂಗಣ, ಅದೇ ರೀತಿ ಶತ ಸಂಭ್ರಮದ ಮದವಣಗಿತ್ತಿಯಂತೆ ಈ ಶಾಲೆ ಸಿಂಗಾರಗೊಂಡು ನಿಂತಿರಬೇಕಾದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಇವರು. ನಮ್ಮ ಈ ಶಾಲೆಯ 2 ಜೋಡೆತ್ತುಗಳೆಂದರೆ ಶ್ರೀಯುತ ಮಂಜುನಾಥ್ ಶೆಟ್ಟಿ ಹಾಗೂ ಶ್ರೀಯುತ ಪ್ರವೀಣ್ ಸರ್ ಎಂದರೆ ಅತಿಶಯೋಕ್ತಿಯಲ್ಲ. ಅವರ ಈಗ ಅಧ್ಯಕ್ಷರ ನುಡಿಗಾಗಿ ಈಗಿನ ಸಮಯ. ಎಲ್ರಿಗೆ ನಮಸ್ಕಾರ. ವೇದಿಕೆಯಲ್ಲಿರುವ ಅನುಗ್ರಹ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಫಾದರ್ ವಿಜಯ್ ಲೋಬ್ರವರೇ, ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಶೆಟ್ಟಿ ಅವರೇ, ಶಿಕ್ಷಣ ಅಧಿಕಾರಿಗಳಾದಂಥ ಶ್ರೀಮತಿ ಕೇಸರಿ ಅವರೇ, SDMC ಅಧ್ಯಕ್ಷರಾದ ಚಿದಾನಂದರವರೇ, ನನ್ನ ಮಾರ್ಗದರ್ಶಕರು, ನನ್ನ ಆತ್ಮೀಯರು, ನನ್ನನ್ನು ರಾಜಕೀಯವಾಗಿ ಬೆಳೆಸಿದಂಥ ನನ್ನ ಆತ್ಮೀಯರಾದಂಥ ಪದ್ಮನಾಭ್ ಸಾಲ್ಯಾನ್ರವರೇ, ಕಲ್ಮಂಜ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ನಮ್ಮ ಸುಪ್ರಿಯ ವುಡ್ ಇಂಡಸ್ಟ್ರೀಸ್ ಇದರ ಮಾಲಕರೇ, ನನ್ನ ಆತ್ಮೀಯರಾದ ಮಾಜಿ ಅಧ್ಯಕ್ಷರು ಕಲ್ಮಂಜ ಗ್ರಾಮ ಪಂಚಾಯತ್ ಹಾಗೂ ಪ್ರಸ್ತುತ ಸದಸ್ಯರಾದ ಶ್ರೀಧರವರೇ, ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅಮೀದ್ರವರೇ, ಹಾಗೂ ಶಾಲಾ ಮುಖ್ಯ ಶಿಕ್ಷಕಿಯಾದ ಮಂಜುಳಾ ಮೇಡಮ್ರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪೋಷಕರೇ,
ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈಗ ಸುಬ್ರಯ್ಯರವರು ಹೇಳಿದರು ಜೋಡೆತ್ತುಗಳಂತ. ಖಂಡಿತ ಜೋಡೆತ್ತು ಹೌದು, ಆದರೆ ನಾನು ನೇಗಿಲು ಹಿಡ್ದದ್ದು ಮಾತ್ರ. ನನ್ನ ಬಲಬದಿಗೆ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರಾದರೆ, ಈ ಕಡೆ ಸುಬ್ರಯ್ಯರವರು, ಮತ್ತು ಇನ್ನಿಬ್ಬರು ಚಿದಾನಂದ ಮಟ್ಟಪ್ಪ ಮತ್ತು ಅಮೀದ್ರವರು. ಯಾಕಂತೇಳಿದರೆ 1 ವರ್ಷ ಮುಂಚೆ ನಾನು ಈ ಶಾಲೆಗೆ ಒಂದು ಮೀಟಿಂಗಿಗೆ ಬಂದಿದ್ದೆ. ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ನನ್ನ ತಾಯಿಗೆ. ಯಾಕಂತೇಳಿ ನಾನು ಈ ಶಾಲೆಯಲ್ಲಿ ಕಲಿತದ್ದು ಕೇವಲ 11 ತಿಂಗಳು ಮಾತ್ರ. ನನ್ನನ್ನು ಅನುಗ್ರಹದಿಂದ ತಂದು ಇಲ್ಲಿ ಸೇರಿಸಿದ್ದು, ಪುನಃ ವಾಪಸ್ ಅಲ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ದು. ಆದರೆ ನನ್ನ ಅದೃಷ್ಟ, ನಾನು 100ನೇ ವರ್ಷಕ್ಕೆ ಇಲ್ಲಿಯ ಎಲ್ಲ ಪೋಷಕರು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದರು. ಆದರೆ ಮಾಡಿದ ನಂತರ ನನಗೆ ತಲೆಬಿಸಿ ಸ್ಟಾರ್ಟ್ ಆಯಿತು, ಇದು ಏನು ಮಾಡೋದಂತ ನನಗೆಂತ ಗೊತ್ತಿಲ್ಲ. ಆದರೆ ಒಂದು ಧೈರ್ಯ ಇತ್ತು, ಗೌರವಾಧ್ಯಕ್ಷರಾಗಿ ಅಲ್ಲಿ ಮಾಡಿದ್ದು ಮಂಜುನಾಥ್ ಶೆಟ್ಟರು. ಯಾಕೆ ಹೈಸ್ಕೂಲನ್ನು ಇಲ್ಲಿ ಇಡೀ ಹೈಸ್ಕೂಲಿನ ಒಂದು ಚಿತ್ರಣವನ್ನೇ ಬದಲಿಸಿದವರು ಅವರು. ನಾನು ಸುಬ್ರಯ್ಯರ ಹತ್ರ ಕೇಳಿದೆ, ಸುಬ್ರಯ್ಯರ ಹೆಂಚಿನ ಮಲ್ಪನ ಈ ದಾಲ ಮಂಡೆ ವೆಚ್ಚ ಮಲ್ಪಡಿಸಿ ಅಲ್ಲ ಮಂಜುನಾಥ್ ಶೆಟ್ಟರುಲ್ಲೇ ಎಂಕಲ ಆಲೆ ಒಂಚೂರು ಎದುರು ನೂಕುಗ ಎಂಕಲ ಪೂರ ಕಾರ್ಯಕ್ರಮ ಸರಿಯಾಪನಂದು. 8 ಜನರಿಂದ ಪ್ರಾರಂಭವಾದಂಥ ಈ ಸಮಿತಿ ಕ್ರಮೇಣ 16 ಆಯಿತು, 32 ಆಯಿತು, ಬೆಳೀತಾ ಬಂತು. ಇವತ್ತು ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ, ಸಮಾಜ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರಬೇಕಾದ್ರೆ ನನಗೆ ಕಾರಣಕರ್ತ ಅವರಿಗೆ ನಾನು ಸ್ವಾಗತವನ್ನು ಮಾಡಲಿಕ್ಕೆ ನನಗೆ ಮರೆತೋಯಿತು, ಶ್ರೀ ಆ್ಯಂಟೋನಿ ಫೆರ್ನಾಂಡಿಸ್ರವರು. ಯಾಕಂತೇಳಿದರೆ 2001ನೇ ಇಸ್ವಿಯಲ್ಲಿ ನನಗೆ ವಿದೇಶಕ್ಕೆ ಹೋಗಲಿಕ್ಕೆ ಅಲ್ಲಿ ತನಕ ಏರ್ಪೋರ್ಟ್ ತನಕ ಮುಂಬೈಗೆ ಬಿಡಲಿಕ್ಕೆ ಬಂದವರೇ ಆ್ಯಂಟೋನಿ ಫರ್ನಾಂಡಿಸ್ರವರು. ಅವರು ಬರೆದಿದ್ದರೆ ನಾನು ಹೋಗ್ತಿರಲಿಲ್ಲ. ಅದು ಹೋದ್ರಿಂದ ಇವತ್ತು ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಲುವ ಒಂದು ನನಗೇನು ಒಂದು ಭಾಗ್ಯ ಅವರೇ ನನಗೆ ಕಲ್ಪಿಸಿಕೊಟ್ಟಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಭಾಳ ಕೆಲಸವನ್ನು ಮಾಡಿದ್ದೇನೆ. ನಾನು ಅಧ್ಯಕ್ಷನಾದರೆ ನನ್ನ ಹಿಂದೆ ಗಟ್ಟಿಯಾಗಿ ನಿಂತದ್ದು ಮಂಜುನಾಥ್ ಶೆಟ್ಟರವರು. ಯಾಕೆಂತೇಳಿದರೆ ಈ ಶಾಲೆಗೆ ಅನೇಕ ದಾನಿಗಳು ನಮಗೆ ದೇಣಿಗೆಯನ್ನು ನೀಡಿದ್ದಾರೆ. ಜನಪ್ರತಿನಿಧಿಗಳು, ರಾಜಕೀಯದವರು ಅದು ನೀಡುವುದು ಸಹಜ ಮತ್ತು ಅವರದ್ದು ಕರ್ತವ್ಯ. ಆದರೆ ಜನರು ಹಾಗೂ ಸಂಘ ಸಂಸ್ಥೆಗಳು ನಮಗೆ ನೀಡಿದ್ದು ಅದೊಂದು ದೊಡ್ಡ ನಮ್ಮ ಪುಣ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂದರೆ ನಾವು ಏನು ಈ ಸ್ಟೇಜಲ್ಲಿ ನಿಂತಿದ್ದೇವೆ ಅದಕ್ಕೆ ಪ್ರಪ್ರಥಮವಾಗಿ ಸತ್ಯನಾರಾಯಣ ಭಜನಾ ಮಂಡಳಿ ಕಲ್ಮಂಜರವರು ನಮಗೆ 1 ಲಕ್ಷ ದೇಣಿಗೆಯನ್ನು ಕೊಟ್ಟು ಈ ಸಭಾಂಗಣವನ್ನು ಪ್ರಪ್ರಥಮವಾಗಿ ಇದಕ್ಕೆ ಅಡಿಪಾಯ ಕಲ್ಲಾಕಲಿಕ್ಕೆ ಅವರು ನಮಗೆ ಸಹಾಯ ಮಾಡಿದರು. ತದನಂತರ ನಮಗೆ ಒಂದು ದೊಡ್ಡದಾಗಿ ಸಹಾಯ ಮಾಡಿದ್ದು ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿರುವ ಸುಮನ್ ಜೈನ್ರವರು ನಮಗೆ 5 ಲಕ್ಷಗಳನ್ನು ಈ ಕಲ್ಮಂಜ ಶಾಲೆಗೆ ಅವರು ನೀಡಿದರು. ತದನಂತರ ನಮ್ಮ ಶಾಸಕರು ಟೈಲ್ಸ್ ಅಳವಡಿಕೆಗೆ 5 ಲಕ್ಷ ರೂಪಾಯಿ, ಗ್ರೌಂಡಿಗೆ 5 ಲಕ್ಷ ರೂಪಾಯಿಯನ್ನು ಅವರು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದ ಹೇಳೋ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತೇಳಿದರೆ ಒಂದು ಅಂಗನವಾಡಿ ಮತ್ತು ಪ್ರೌಢಶಾಲೆಗೆ, ಯಾಕಂದ್ರೆ ನಮ್ಮ ಹತ್ತಿರನೇ ಇದೆ ಪ್ರೌಢಶಾಲೆ, ಅದಕ್ಕೆ ಅನುದಾನವನ್ನು ಕೂಡ ಮಧು ಬಂಗಾರಪ್ಪರವರು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಗೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಅಂತೇಳಿದರೆ ಇದು ಧನ್ಯವಾದಗಳದ್ದು ಮಾತಲ್ಲ, ಆದರೆ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ನಮಗೆ ಫಸ್ಟ್ ಮೀಟಿಂಗಿಂದ ಹಿಡಿದು ನಮ್ಮ ಮುಖ್ಯೋಪಾಧ್ಯಾಯರು ಇತ್ತೀಚೆಗೆ ಬಂದದ್ದು, ಅದಕ್ಕಿಂತ ಮುಂಚೆ ಶೀಲಾವತಿ ಟೀಚರು, ನಮ್ಮ ಸುರೇಖಾ ಟೀಚರು, ನಮ್ಮ ಹಣಕಾಸು ಸಚಿವ ಅಂತ ಹೇಳ್ತೇವೆ ನಾವು, ನಮ್ಮ ಐಶ್ವರ್ಯ ಮೇಡಮು, ಶಿಲ್ಪಾ ಮೇಡಮ್, ಇವರೆಲ್ಲ ನಮಗೆ ಭಾಳ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ. ಯಾಕಂತೇಳಿ ಹೇಳಿದರೆ ಅವರಿಲ್ಲದಿದ್ದರೆ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಮ್ಮ ಹತ್ರ ಏನಿರಲಿಲ್ಲ ಪ್ರಾರಂಭ ಮಾಡುವಾಗ. ಶೆಟ್ರು ಹೇಳ್ತಿದ್ರು, ಪ್ರವೀಣ್ರೆ ಹೊರ ಏನ್ ಪಾಡುವೆ ಹೊರ ಈರು ಪಾಡಲಿ ಎಂಕಲ್ ಒಂಜಿ ಬೇಲೆನ ಮುಗಿಪೋಡು, ಈ ಬೇಲೆ ಎಂಚಿನ ಪತ್ತನೆ ಎಂಕಲ್ ಮುಗ್ಗಿನೆಟ್ಟ ಅವು ಎಲ್ಲಂಜಿ ಡಿಸೆಂಬರ್ದಲ್ಲೇ ಬೇಲೆ ಮುಗ್ಯೋಡೆ. ಯಾಕಂತೇಳಿದರೆ ಈ ಸಂದರ್ಭದಲ್ಲಿ ನಮಗೆ ಭಾಳ ಒಂದು ಸಹಕಾರ ನೀಡಿದವರು ನಮ್ಮ ತಾರಕೇಸರಿ ಅವರು. ಯಾಕಂತೇಳಿದರೆ ಅವರಿಲ್ಲದಿದ್ದರೆ ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಆಗ್ತಿರಲಿಲ್ಲ. ನಾವು ಡಿಸೆಂಬರ್ ಒಳಗಡೆ ಈ ಕಾರ್ಯಕ್ರಮ ಮಾಡಬೇಕಿತ್ತು. ನಮಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ನಮಗೆ ಇವತ್ತಿನ ದಿವಸ ಈ ಡೇಟನ್ನು ಅವರು ನಮಗೆ ಮಾಡಿದ್ದಾರೆ. ಅದಕ್ಕೆ BO ಮೇಡಮ್ರವರು
ಕಲ್ಮಂಜೆ ಶಾಲೆಯಲ್ಲಿ ನೋಡಿ ಈಗಲೇ ಒಂದು ಹಳೆ ವಿದ್ಯಾರ್ಥಿಯಾದ ಸಂತು ಒಂದು 5 ಜೊತೆ ಡೆಂಚ್ ಬೆಸ್ಕನ್ನು ಜೀಪಿನಿಂದ ಇಳಿಸಿ ಅಲ್ಲಿ ಕೆಳಗೆ ಇಡ್ತಾ ಇದ್ದಾರೆ. ಆ್ಯಂಟೋನಿ ಫರ್ನಾಂಡಿಸ್ ರವರು ಮೊನ್ನೆ ಒಂದು 100 ನಮ್ಮ ಶಾಲೆಗೆ ಕುರ್ಚಿಯನ್ನು ಕೊಟ್ಟಿದ್ದಾರೆ. ನಮ್ಮ ಉಪಾಧ್ಯಕ್ಷೆ ಇಲ್ಲಿದ್ದಾರೆ, ಅವರು ಕೂಡ ನಮಗೆ ಇಲ್ಲೇ ಕೂತಿದ್ದಾರೆ ಮೇಡಮ್ರವರು, ಅವರು ಕೂಡ ನಮಗೆ 100 ಕುರ್ಚಿಯನ್ನು ನಮಗೆ ಕೊಟ್ಟಿದ್ದಾರೆ. ಅನೇಕ ರೀತಿಯವರು ನಮಗೆ ಇಲ್ಲಿ ಸಹಾಯ ಮಾಡಿದ್ದಾರೆ. ನಮಗೆ ಏನು ಖುಷಿ ಅಂತ ಹೇಳಿದರೆ ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಇದು ಯಾವುದಿಲ್ಲ. ಇಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ನಾವು ಇಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಜೊತೆಯಾಗಿ ನಮಗೆ ಸಹಕಾರ ನೀಡಿದವರು SDMC ಅವರು, ಪೋಷಕರು, ನಮ್ಮನ್ನು ಯಾವತ್ತೂ ಅವರು ಬಿಟ್ಟಾಕಲಿಲ್ಲ. ಸತ್ಯನಾರಾಯಣ ಭಜನ ಮಂಡಳಿಯವರು ಸೇರಿಕೊಂಡ್ರು, ಅಕ್ಷಯನಗರ ಗೆಳೆಯರ ಬಳಗ ಅಕ್ಷಯನಗರ ಅವರು ಸೇರಿಕೊಂಡ್ರು, ಅನೇಕ ಸಂಘ ಸಂಸ್ಥೆಗಳು ನಮ್ಮನ್ನು ಸೇರಿ ಪ್ರೋತ್ಸಾಹಿಸಿದರು. ಆದ್ದರಿಂದ ನಮ್ಮ ಶತಮಾನೋತ್ಸವದ ಈ ಒಂದು ಸಭಾಂಗಣ ಹಾಗೂ ಇನ್ನಿತರ ಈ ಪೇಂಟಿಂಗ್ ಆಗಲಿ, ಟೈಲ್ಸ್ ಅಳವಡಿಕೆ ಆಗಲಿ ನಮಗೆ ಮಾಡಲಿಕ್ಕೆ ಸಾಧ್ಯವಾಯಿತು. ಸೊ ನಾನು ಈ ಸಂದರ್ಭದಲ್ಲಿ ಈಗ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಸಂಜೆ ಕಾರ್ಯಕ್ರಮ ಇದೆ, ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಇದೆ, ನಾಳೆ ಸಂಜೆ ಮಾತಾಡಲಿಕ್ಕಿದೆ. ಈ ಸಂದರ್ಭದಲ್ಲಿ ಯಾರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರೆಲ್ಲರನ್ನು ನಾನು ಸ್ಮರಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಆಗಮಿಸಿ ನಮ್ಮನ್ನೆಲ್ಲ ಒಂದು ಆಶೀರ್ವದಿಸಿದ ನಮ್ಮ ಸಂತ ಅಂತೋನಿ ಚರ್ಚಿನ ಧರ್ಮಗುರುಗಳು ಹಾಗೂ ನಮ್ಮ ಅನುಗ್ರಹ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ವಿಜಯಲಪುರವರಿಗೆ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ ಈ ಅವಕಾಶವನ್ನು ನೀಡಿದ ನಿಮಗೆಲ್ಲರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶತಸಂಭ್ರಮದ ಹಾದಿ ಹೂವಿನ ಹಾದಿ ಆಗಿರಲಿಲ್ಲ, ಬದಲಾಗಿದೆ ಕಲ್ಲು ಮುಳ್ಳಿನ ಹಾದಿ ಆಗಿತ್ತು. ಯಾಕಂತ ಹೇಳಿದರೆ ಕಳೆದ ಡಿಸೆಂಬರ್ನಲ್ಲಿ ಪ್ರಾರಂಭಗೊಂಡಂಥ ನಮ್ಮ ಈ ಒಂದು ಪಯಣ ಬೆಳಿಗ್ಗೆ 6:30ಯಿಂದ ಬೆಳಿಗ್ಗೆ 8 ಕಾಲ ತನಕ ಎಲ್ಲರೂ ಕೆಲಸಕ್ಕೆ ಹೋಗುವಂಥ ದುಡಿಯುವಂಥ ಯುವಕರು 8 ಜನ ಸೇರಿಕೊಂಡು ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು, ಈ ಸಲ ಇದ್ದಷ್ಟು ಮಳೆ ಬೇರೆ ಯಾವ ಸಂದರ್ಭದಲ್ಲಿ ಇರಲಿಲ್ಲ. ಆ ಮಳೆಗೂ ಕೊಡೆಯನ್ನು ಹಿಡ್ಕೊಂಡು ಯಾವುದೇ ಚಳಿ ಗಾಳಿಯನ್ನು ಲೆಕ್ಕಿಸದೆ ಪ್ರತಿಯೊಂದು ಮನೆಗೆ ತೆರಳಿ ಮನವಿಯನ್ನು ನೀಡಿ ಆ ಮುಖೇನ ಇಂದು 1 ವರ್ಷ ಸತತ ಪ್ರಯತ್ನದೊಂದಿಗೆ ನಾನು ಹಾಗೆ 2 ಉಲ್ಲೇಖ ಮಾಡಿದೆ, ಆದರೆ 4 ಜನ ಅಂತ ನಾನು ಹೇಳಬೇಕಾಗ್ತದೆ. ಚಿದಾನಂದರು SDMC ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಮೀದ್ರವರು, ಅದೇ ರೀತಿ ಮತ್ತು ನಮಗೆ ಸಹಕಾರ ನೀಡಿರುವಂಥವರು ನಮ್ಮ ಐಶ್ವರ್ಯ ಮೇಡಮ್ರವರು. ಯಾವ ಕ್ಷಣದಲ್ಲಿ ಬಂದರೂ ಕೂಡ ಯಾವ ರಿಸಿಪ್ಟ್ ಮಾಡಿ ಯಾವುದೇ ರೀತಿಯ ಬೇಸರ ಮಾಡದೆ ಬಹಳಷ್ಟು ಸಂತುಷ್ಟರಾಗಿ ಈ ಒಂದು ಕರ್ತವ್ಯ ನಿಭಾಯಿಸಿದಂಥವರು. ಅದೇ ರೀತಿ ಅಮ್ರೋಜ್ ಫೆರ್ನಾಂಡಿಸ್ ರವರು, ಅದೇ ರೀತಿ ಇನ್ನುಟ್ಟು ಉಳಿದ ಸೇರಿದಂದರು ಶ್ರೀನಿವಾಸ್ ಸರ್ ಆಗಿರ್ಬೋದು, ಅಶೋಕ್ರವರಾಗಿರ್ಬೋದು, ಕುಮಾರನಾಥ್ ಆಗಿರ್ಬೋದು, ರಘುರಾವ್ ಆಗಿರ್ಬೋದು, ಅದೇ ರೀತಿ ಶೀಲವತಿ ಟೀಚರ್ ಆಗಿರ್ಬೋದು, ಎಲ್ಲರೂ ಟೋಟಲ್ ಒಟ್ಟಾಗಿ ಸೇರಿಕೊಂಡು ಒಂದೊಂದೇ ಹಂತದಲ್ಲಿ ನಮ್ಮನ್ನು ಕೂಡಿಕೊಂಡಂಥವರು ಎಷ್ಟೋ ಜನ ಇದ್ದಾರೆ. ಇನ್ನು ಕೆಲವರ ಹೆಸರು ಬಿಟ್ಟು ಹೋಗಿದೆ. ಇಂಥವರೆಲ್ಲರ ಸಮಸ್ತರ ಒಂದು ಪ್ರಯತ್ನದೊಂದಿಗೆ, ಅದೇ ರೀತಿ ಉಪಾಧ್ಯಕ್ಷರಾಗಿ ಶೇಷಪ್ಪರವರು, ಅವರು ಕಳೆದೊಂದು 3 ತಿಂಗಳಿನಿಂದ ಮನೆಗೆ ಹೋಗಿಲ್ಲ. ಯಾಕಂದರೆ ರಾತ್ರಿ ಹೋಗೋದವರು, ಇಲ್ಲಿಯ ಎಲ್ಲ ಕೆಲಸಗಳನ್ನು ಮಾಡಿಕೊಂಡಿದ್ದಂಥವರು. ಎಲ್ಲರ ಸಹಕಾರದೊಂದಿಗೆ ನಾವೊಂದು ಹೇಳ್ತೇವೆ, ಹನಿ ಕೂಡಿ ಹಲ್ಲ ತೆನೆ ಕೂಡಿ ಖನಿಜ ಅಂತ. ಅದೇ ರೀತಿ ಎಲ್ಲರ ಸಮ್ಮುಖದಲ್ಲಿ ಇಷ್ಟೊಂದು ಇಂದಿನ ಅದ್ಧೂರಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಅವರನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅಧ್ಯಕ್ಷರ ನುಡಿ ಅದ್ಭುತವಾದ ನುಡಿಯೊಂದಿಗೆ ತಮ್ಮೆಲ್ಲರನ್ನು ಕೃತಜ್ಞತೆ ಸಲ್ಲಿಸಿದ್ದಾರೆ. ಇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ನೇರ ವೀಕ್ಷಣೆಯು ಸುದ್ದಿ ನ್ಯೂಸ್ನವರು ಪ್ರಸಾರ ಮಾಡ್ತಿದ್ದಾರೆ. ಎಲ್ಲರೂ ಅದನ್ನು ನೋಡ್ಕೊಳ್ಬೇಕಾದ ತಮ್ಮನ್ನು ವಿನಿಸಿಕೊಳ್ತಾ ಇದ್ದೇವೆ. ಇನ್ನು ಈ ಒಂದು ಶತ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಶತ ಸಂಭ್ರಮ ಕಾರ್ಯಕ್ರಮದ ಸರ್ವಿ ನೆನಪು ನಿಮ್ಮ ಮನದಲ್ಲಿ ಅಚ್ಚ ಹಸಿರಾಗಿರಲಿ ಎನ್ನುವ ನೆನಪಿನೊಂದಿಗೆ ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ಎಲ್ಲ ಅತಿಥಿ ಅಭ್ಯಾಗತರಿಗೆ ವಿತರಿಸಿದ್ದಾರೆ. ಕಲ್ಮಂಜೆ ಶಾಲೆಯ ಶತ ಸಂಭ್ರಮದ ಪಯಣ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಶತ ಸಂಭ್ರಮದ ಪಯಣ 1 ವರ್ಷದ ಪಯಣದೊಂದಿಗೆ ಸಾಕಾರಗೊಂಡು ಇಂದು ನಮ್ಮೆಲ್ಲರ ಅದೆಷ್ಟು ವರ್ಷದ ಕನಸು, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಅದೆಷ್ಟು ಸಹಸ್ರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡಿ ಈ ಅಕ್ಷರದಿಂದ ಇಂದು ಏನೇನು ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಅವರಿಗೆಲ್ಲ ಈ ಒಂದು ಶಾಲೆಯ ಶತ ಸಂಭ್ರಮದ ಸವಿ ನೆನಪನ್ನು ಮರುಕಳಿಸುವಂಥ ಸಮಯ. ಎಲ್ಲ ಅತಿಥಿ ಅಭ್ಯಾಗತರಿಗೆ ಈ ಶಾಲೆಯ
ಚಿತ್ರವನ್ನೊಳಗೊಂಡಂತಹ ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರು ನೀಡಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಅಧ್ಯಕ್ಷರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಗೌರವ ಅಧ್ಯಕ್ಷರು ನೀಡಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಗೌರವ ಅಧ್ಯಕ್ಷರಿಗೆ ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ನೀಡಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಈ ಶತ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳ್ಳಲು ಸಹಕರಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ವಂದನಾರ್ಪಣೆಯೊಂದಿಗೆ ತಮ್ಮೊಂದಿಗೆ ಎದುರುಗೊಳ್ಳಲು ಬರೆದಿದ್ದಾರೆ. ಈ ಶಾಲೆಯ ಸಹ ಶಿಕ್ಷಕಿಯಾಗಿರುವಂತಹ ಐಶ್ವರ್ಯ ಮೇಡಮ್, ಶತಮಾನೋತ್ಸವ ಸಮಿತಿಯ ಕೋಶಾಧಿಕಾರಿ ಆಗಿರುವಂತಹ ಐಶ್ವರ್ಯ ಶಿಕ್ಷಕಿಯವರು, SDMCನ ಅಧ್ಯಕ್ಷರಿಗೂ ನೆನಪಿನ ಕಾಣಿಕೆ ವಿಚಾರಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಅತಿಥಿ ಅಭ್ಯಾಗತರಿಗೆ ವಂದನಾರ್ಪಣೆ ಸಲ್ಲಿಸುವ ಹಾಗೆ ವೇದಿಕೆ ಆಗಮಿಸಿದ್ದಾರೆ ಶ್ರೀಮತಿ ಐಶ್ವರ್ಯ ಮೇಡಮ್ ಅವರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾದಿ ಪಾತ್ರತ್ವಾಂ ಪಾತ್ರತ್ವಾತ್ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಸುಖಂ. ಅಂದರೆ ವಿದ್ಯೆಯು ಮನುಷ್ಯನಿಗೆ ವಿನಯವನ್ನು ನೀಡುತ್ತದೆ, ವಿನಯದಿಂದ ಮನುಷ್ಯನಿಗೆ ಅರ್ಹತೆ ಲಭಿಸುತ್ತದೆ, ಆ ಅರ್ಹತೆಯಿಂದ ಮನುಷ್ಯನು ಸಂಪತ್ತನ್ನು ಗಳಿಸುತ್ತಾನೆ, ಗಳಿಸಿದ ಸಂಪತ್ತಿನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ತನ್ನ ಜೀವನದಲ್ಲಿ ಸುಖವನ್ನು ಕಾಣುತ್ತಾನೆ ಎಂಬುದು ಈ ಶ್ಲೋಕದ ಅರ್ಥ. ಅಂತಹ ಅಕ್ಷರ ಜ್ಯೋತಿಯನ್ನು 100 ವರ್ಷಗಳ ಕಾಲ ನಿರಂತರವಾಗಿ ಬೆಳಗಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕನ್ನು ತುಂಬಿರುವ ನಮ್ಮ ಶಾಲೆಯ ಶತಮಾನೋತ್ಸವದ ಸಂಭ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ವಂದಿಸುವ ಭಾಗ್ಯ ನನಗೆ ದೊರಕಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ, ಧ್ವಜಾರೋಹಣ ನೆರವೇರಿಸಿದ ಹಾಗೂ ನಮ್ಮ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ಜ್ಞಾನದೀಪ ಸಭಾಂಗಣವನ್ನು ಲೋಕಾರ್ಪಣೆಗೈದಂಥ ಶ್ರೀಯುತ ರತತ್ ಕುಮಾರ್ ಜೈನ್ ಹುಣಿಪಾಜಿಗುತ್ತು ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಫೆರ್ನಾಂಡಿಸ್ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ನಮ್ಮ ಜೊತೆ ಉಪಸ್ಥಿತರಿದ್ದಂತಹ ನಮ್ಮ ಕಲ್ಮಂಜ ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತಹ ವಿಮಲಾ ಗೌಡ ಇವರಿಗೆ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇಂದು ನಮ್ಮ ಹತ್ತಿರದ ಅನುಗ್ರಹ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ರೆವರೆಂಡ್ ಫಾದರ್ ವಿಜಯ್ ಲೋಬೋ ಅವರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೆಳ್ತಂಗಡಿ ಇವರು ಶ್ರೀಯುತ ಪದ್ಮನಾಭ ಸಾಲ್ಯಾನ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ನಮ್ಮ ನೆಚ್ಚಿನ ಶ್ರೀಮತಿ ತಾರಾಕೇಸರಿ ಮೇಡಮ್ ಅವರು ಕೂಡ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇರುವವರು ಶ್ರೀಯುತ ಆಂಟನಿ ಫೆರ್ನಾಂಡಿಸ್, ಉಪಾಧ್ಯಕ್ಷರು ಸಂತ ಆಂಟನಿ ಚರ್ಚ್ ಉಜಿರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಗೌರವಯುತ ಧನ್ಯವಾದಗಳು. ನಮ್ಮ ಕಲ್ಮಂಜ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ
ಪೂರ್ಣಿಮಾ ಮೇಡಮ್ ಅವರು ಕೂಡ ಇದ್ದಾರೆ, ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಕಲ್ಮಂಜ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಶ್ರೀಧರ ಎಂ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಜೊತೆಗೆ ನಮ್ಮ ಜೊತೆ ಇರುವಂಥವರು ಶ್ರೀಯುತ ಮೊಹಮ್ಮದ್ ಮುಜೀಬ್, ಮಾಲಕರು ಸುಪ್ರಿಯಾ ವುಡ್ ಇಂಡಸ್ಟ್ರೀಸ್ ನಿಡಿಗಲ್, ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಹಾಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ ಶೆಟ್ಟಿ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಗೌರವಯುತ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹಮೀದ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ STMC ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಚಿದಾನಂದ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಮಂಜುಳಾ ಜೇಟಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇಂದು ಮಾಧ್ಯಮ ಮಿತ್ರರಿದ್ದಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಸುದ್ದಿಯವರು. ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ದಾನಿಗಳು, ಪೋಷಕರು, STMC ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಹಾಗೆ ನಮ್ಮ ಈಗದ ವಿದ್ಯಾರ್ಥಿಗಳು, ಶಿಕ್ಷಕರು, ಅಡಿಗೆ ಸಿಬ್ಬಂದಿಯವರು, ಹಾಗೆ ಊರ ಪರ ಊರ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಾಧನೆಗೆ ಬೇಕಿರುವುದು ದೊಡ್ಡ ಆಸ್ತಿಯಲ್ಲ, ಮಣಿಯದ ಮನಸ್ಸು ಮತ್ತು ಜ್ಞಾನದ ಹಸಿವು. ಅಂತಹ ಹಸಿವನ್ನು 100 ವರ್ಷಗಳ ಕಾಲ ತಣಿಸುತ್ತಿರುವ ನಮ್ಮ ಶಾಲೆಯ ಶತಮಾನೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆಗಳು. ಇಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಸಹಕರಿಸುವಂಥ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿರುವಂಥ ಈ ಶಾಲೆಯ ಸಹ ಶಿಕ್ಷಕಿ ಆಗಿರುವಂಥ ಐಶ್ವರ್ಯ ಮೇಡಮ್ ಅವರಿಗೆ ವಂದನೆಗಳು. ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಒಂದು ವಿನಂತಿ, ಈ ನಮ್ಮ ಕಾರ್ಯಕ್ರಮಕ್ಕೆ ಕೆಲವೊಬ್ಬರು ಕೊಡುಗೆ ನೀಡಿರುವಂಥ ದಾನಿಗಳನ್ನು ಅವರು ಮತ್ತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿಲ್ಲದ ಕಾರಣ ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಒಂದು 5 ನಿಮಿಷದಲ್ಲಿ ತಮ್ಮೊಂದಿಗೆ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಶತ ಸಂಭ್ರಮದ ಪ್ರಥಮ ದಿನದ ಅನ್ನದಾನದ ಸೇವಕರ್ತರಾಗಿ ಆಗಮಿಸಿರುವಂಥವರು ಶ್ರೀಯುತ ಸೆಬಾಸ್ಟಿಯನ್ ಗ್ಯಾರೇಜಿನ ಮಾಲಕರು. ಇವರನ್ನು ಈ ಒಂದು ಗೌರವಪೂರ್ವಕವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ನಾವಿಲ್ಲಿ ಕಾಣುತ್ತಿರುವಂಥ ಬೃಹದಾಕಾರದ ಈ ಒಂದು ಸಭಾಂಗಣದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ತನ್ನ ಎಲ್ಲ ಸಹವರ್ತಿಗಳ ಸಹಾಯದಿಂದ, ಅದೇ ರೀತಿ ಇಂದಿನ ನಾವೊಂದು ಕೇಳಿಕೊಂಡ ಮೇರೆಗೆ ಅವರು ಈ ಒಂದು ಶತ ಸಂಭ್ರಮದ ಪ್ರಥಮ ದಿನದ ಅನ್ನದಾನದ ಸೇವಕರ್ತರಾಗಿ ಸೇವೆ ಸಲ್ಲಿಸಿರುವಂಥ ಶ್ರೀಯುತ ಸೆಬಾಸ್ಟಿಯನ್ ಗ್ಯಾರೇಜಿನ ಮಾಲಕರು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರಿಗೆ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾವೆ. ತಮ್ಮ ಈ ಒಂದು ಸಮಾಜಮುಖಿ ಸೇವೆ, ಅದೆಷ್ಟು ಕೊಡುಗೈ ದಾನಿಗಳಾಗಿ ತಾವು ಗುರುತಿಸಿಕೊಂಡು ಉಜಿರೆಯಲ್ಲಿ ಸೆಬಾಸ್ಟಿಯನ್ ವರ್ಕ್ಶಾಪ್ ಅನ್ನು ಮಾಡಿ ಅದೆಷ್ಟು ಕಡಿಮೆ ವೆಚ್ಚದಲ್ಲಿ ನಮ್ಮ ಈ ಒಂದು ಸಭಾಂಗಣವನ್ನು ತನ್ನ ಅಚ್ಚುಕಟ್ಟಾಗಿ ನೆರವೇರಿಸಿ ಬಹಳಷ್ಟು ಉತ್ತಮ ಗುಣಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಿ ಇಂದು ಈ ಒಂದು ಶಾಲೆಯ ಸತಸಂಭ್ರಮಕ್ಕೆ ಮಧ್ಯಾಹ್ನದ ಅನ್ನದ ಒಂದು ದಾಹವನ್ನು ತೀರಿಸುವಂಥ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರುವಂಥವ್ರ ಶ್ರೀತರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ತಮಗೆ ಭಗವಂತನು ಇನ್ನಷ್ಟು ಆಯುರಾರೋಗ್ಯವನ್ನು ಕರುಣಿಸಿ ನಮ್ಮ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅತಿಥಿ ಗಣ್ಯರ ಸಮ್ಮುಖದಲ್ಲಿ ತಮಗೆ ಅತ್ಯಂತ ಗೌರವಪೂರ್ವಕವಾಗಿ ಅದೇ ರೀತಿ ಈ ಒಂದು
ಶಾಲೆಯ ಕೆಲವೊಂದು ಕಾರ್ಯಗಳಿಗೆ ಕೊಡುಗೆ ನೀಡಿರುವಂಥವರು. ಅಂತೋನಿ ಫೆರ್ನಾಂಡಿಸ್ 100 ಚೇರ್ಗಳನ್ನು, ಅದೇ ರೀತಿ ಸೌಮ್ಯ ವಸಂತ ಭಟ್ಟಾಜ 100 ಚೇರ್ಗಳನ್ನು, ಅಶ್ವಿನಿ ಶಿವಪ್ರಸಾದ್ ರವರು 6 ಸೆಟ್ ಬೆಂಚ್ ಡೆಸ್ಕ್ಗಳನ್ನು, ಅದೇ ರೀತಿ ಮಿರ್ಷಾದ್ ಶಾವುಡ್ ಡೆಕರೇಟ್ಸ್ ಹಾಗೂ ರಿಯಾಜ್ ಮತ್ತು ನಜೀರ್ ಮಾಲಕರು ಮಸಾಲ ಮಂದಿ ಈ ಒಂದು ಕ್ರೀಡಾಕೂಟದ ಎಲ್ಲ ಬಹುಮಾನಗಳನ್ನು ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಬೇಕಾದಂತಹ ಶಾಲು ಹಾರ ಸ್ಮರಣಿಕೆಯನ್ನು ಕೊಡುಗೆ ನೀಡಿರುವಂಥವರು ಶ್ರೀ ಅಶ್ವಥ್ ES ಗೌಡ ಚಿನ್ಮಯ್ ಯೂನಿವರ್ಸಿಟಿ ಅವರು 5 ಸೆಟ್ ಬೆಂಚ್ ಬೆಸ್ಗಳನ್ನು, ಅದೇ ರೀತಿ ಲ್ಯಾಪ್ಟಾಪ್ ಅನ್ನು ಪ್ರವೀಣ್ ಫೆರ್ನಾಂಡಿಸ್ ರವರು, ಪ್ರಿಂಟರ್ ಅನ್ನು ಅಮ್ರೋಸ್ ಫೆರ್ನಾಂಡಿಸ್ ರವರು, ರೋನಿ ರೋಡ್ರಿಗಸ್ ಅವರು 20 ಚೀಲ ಸಿಮೆಂಟ್ ಅನ್ನು, ಟೈಲ್ಸ್ ಅನ್ನು ಅಳವಡಿಸಿರುವಂಥವ್ರು ರಶ್ಮಿ ಶೆನೈರವರು, ಅದೇ ರೀತಿ ಇಂಟರ್ಲಾಕ್ ಅನ್ನು ಪ್ರವೀಣ್ ಫೆರ್ನಾಂಡಿಸ್, ಅದೇ ರೀತಿ ಉದ್ಘಾಟನೆಯ ಒಂದು ದೀಪವನ್ನು ಕೊಡುಗೆಯಾಗಿ ನೀಡಿರುವಂಥವ್ರು ಚಿದಾನಂದ ಮಂಟಮ. ಇಲ್ಲಿ ಆಗಮಿಸಿರುವಂಥವರು ಇಷ್ಟು ದಾನಿಗಳು ಅವರು ದಯವಿಟ್ಟು ಇಲ್ಲಿ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಅಶ್ವಿನಿ ಶಿವಪ್ರಸಾದ್ ರವರು ಎಲ್ಲಿದ್ದರೂ ವೇದಿಕೆ ಬರಬೇಕು. ಸೌಮ್ಯ ವಸಂತ್ ರವರು ವೇದಿಕೆ ಬರಬೇಕು. ಒಂದು ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದೆ. ಶತಸಂಭ್ರಮದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಬೆಂಚ್ ಬೆಸ್ಕಿನ ಕೊರತೆ ಇದ್ದಾಗ ಕೇಳಿಕೊಂಡಾಗ ಅವರು ಅದನ್ನು ಒದಗಿಸಿಕೊಟ್ಟಿರುತ್ತಾರೆ. ಅದೇ ರೀತಿ ಅಶ್ವಥಿ ಗೌಡ ಇವರ ಪರವಾಗಿ ಸಂತೋಷ್ ಆಚಾರ್ಯ ಹಾಗೂ ಪ್ರತೀಕ್ಷಾ ಅದರಿದ್ರೆ ಬನ್ನಿ. ನಮ್ಮ ಶಾಲೆಯ ಬಹುದಿನದ ಬೇಡಿಕೆಯಾದ ಒಂದು ಬೆಂಚ್ ಬೆಸ್ಕಿನ ಕೊರತೆ ಇದ್ದಾಗ ಅದನ್ನು ನೀಗಿಸಿ, ಅದೇ ರೀತಿ ಈ ಒಂದು ಶಾಲೆಗೆ ಇಷ್ಟು ದೊಡ್ಡ ಸಭಾಂಗಣಕ್ಕೆ ಕುಳಿತುಕೊಳ್ಳಲು ಆಸನವಾಗಿ ಚೇರನ್ನು ಒದಗಿಸಿಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕರಿಸಿರುವಂಥ ದಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರುವ ಸಮಸ್ತರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದೊಂದಿಗೆ ಇಂದಿನ ಬೆಳಗ್ಗಿನ ಶತಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂತಿಮ ತೆರಳನ್ನು ಎಳಿತಾ ಇದ್ದೇವೆ. ಇನ್ನು ಮುಂದೆ ಮಧ್ಯಾಹ್ನ ಭೋಜನ ವಿರಾಮದ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ.
ಇಂದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಲು ಇಲ್ಲಿ ಚೆಂಡೆದೊಂದಿಗೆ ಒಂದು ಉತ್ತಮ ಲಯಬದ್ಧವಾದ ಚೆಂಡಿನೊಂದಿಗೆ ತಮ್ಮನ್ನು ಈ ಒಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿರುವಂಥ ಜಗನ್ನಾಥ್ ಮತ್ತು ತಂಡ ಇವರಿಗೆ ಇಲ್ಲಿ ಸೇರುವಂಥ ಸಮಸ್ತರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಧನ್ಯವಾದಗಳೊಂದಿಗೆ ಇನ್ನು ಮುಂದೆ ಮಧ್ಯಾಹ್ನ ನಂತರ ಈ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರಾರಂಭಗೊಳ್ಳಲಿದೆ. ಸಭಾ ನಿರ್ವಹಣೆಯ ಸಮಿತಿಯವರು ಆದಷ್ಟು ಬೇಗ ವೇದಿಕೆಯಲ್ಲಿರುವಂಥ ಆಸನವನ್ನು ತೆರವುಗೊಳಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಣಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಅತಿಥಿಗಳಿಗೆ ಲಘು ಉಪಹಾರದ ವ್ಯವಸ್ಥೆ ಇದೆ, ದಯವಿಟ್ಟು ತಾವು ಅದನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಸಭಾ ನಿರ್ವಹಣೆಯ ಸಮಿತಿಯವರು ಆದಷ್ಟು ಬೇಗ ಅಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಇದನ್ನು ತೆರವುಗೊಳಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಈ ಒಂದು ಶಾಲೆಯಲ್ಲಿ 2005ರಿಂದ 2009 ತನಕ ಕರ್ತವ್ಯ ನಿರ್ವಹಿಸಿರುವಂಥ ಇಸಕ್ ಸರ್ ಬಳ್ಳಾರಿ ಅವರು ಮಾಹಿತಿ ತಿಳಿದ ತಕ್ಷಣ ನಿನ್ನೆನೆ ಹೊರಟು ಬಂದು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಸರ್ ಹಾಗೂ ಅವರ ದಂಪತಿಗಳಿಗೆ ಅವರಿಗೆ ಇಲ್ಲಿ ಸೇರುವಂಥ ಸಮಸ್ತರವರಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು 2 ದಿವಸ ನಮ್ಮ ಈ ಶಾಲೆಯಲ್ಲಿ ಇರ್ತಾರೆ. ನಾಳೆ ಅವರಿಗೆ ಗೌರವಾರ್ಪಣೆ ಕೂಡ ಸಲ್ಲಿಸಲಿಗಿದೆ. ಅದರಿಂದಾಗಿ ಅವರು 1 ದಿನದ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾನು ಕಲೆ ವಿದ್ಯೆಯಲ್ಲಿ ವಿದ್ಯಾರ್ಜನೆ ನೀಡಿದಂಥ ಶಾಲೆಯನ್ನು ಅಭಿಮಾನದಿಂದ 1 ದಿನದ ಮುಂಚೆಯೇ ತಮ್ಮೊಂದಿಗೆದ್ದು ಸಹಕರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಪುಟಾಣಿಗಳು ಈಗ ನೃತ್ಯಕ್ಕೆ ಸಜ್ಜುಗೊಂಡಿದ್ದಾರೆ. ಇದರ ನಿರೂಪಣೆಯನ್ನು ಈ ಶಾಲೆಯ ಸಹ ಶಿಕ್ಷಕರು ಆಗಿರುವಂಥ ಶಿಲ್ಪಾ ಮೇಡಮ್ ರವರ, ಅದೇ ರೀತಿ ನಮಿತಾ ಮೇಡಮ್ ಇವರು ಇದರ ನಿರೂಪಣೆ ಮಾಡಲಿಕ್ಕಿದ್ದಾರೆ. ಇನ್ನು ಈ ಶಾಲೆಯ ಪುಟಾಣಿಗಳಿಂದ ನೃತ್ಯದ ಮುಖೇನ ಈ ಒಂದು ಚಿಣ್ಣರ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ.
ಸ್ವಾಮಿ ಬೀಡು ಬೀಡು ಮುತ್ತಿನ ಸರಗ ಬೀಡು ಬೀಡು ಎನ್ನ ಸರಗ ಚೆನ್ನಯ್ಯ ಸ್ವಾಮಿ ಬೀಡು ಬೀಡು ಮುತ್ತಿನ ಸರಗ ನೀನು ಬೀಡು ಬೀಡು ಮುತ್ತಿನ ಸರಗ ಬೀಡು ಬೀಡು ಎನ್ನ ಸರಗ ಚೆನ್ನಯ್ಯ ಸ್ವಾಮಿ ಬೀಡು ಬೀಡು ಮುತ್ತಿನ ಸರಗ ನೀನು ಬೀಡು ಬೀಡು ಮುತ್ತಿನ ಸರಗ ಬೀಡು ಬೀಡು ಮುತ್ತಿನ ಸರಗ ನೀನು ಬೀಡು ಬೀಡು ಮುತ್ತಿನ ಸರಗ ಬೀಡು ಬೀಡು ಮುತ್ತಿನ ಸರಗ ಚೆನ್ನಯ್ಯ ಸ್ವಾಮಿ ಬೀಡು ಬೀಡು ಮುತ್ತಿನ ಸರಗ ನೀನು ಬೀಡು ಬೀಡು ಮುತ್ತಿನ ಸರಗ ಚೆನ್ನಯ್ಯ ಸ್ವಾಮಿ ಬೀಡು ಬೀಡು ಮುತ್ತಿನ ಹಲೋ, ಅಲ್ಲಿ ಮಕ್ಕಳ ಮೇಕಪ್ ರೂಪ್ನಲ್ಲಿ ಪೋಷಕರಿದ್ದರೆ ದಯವಿಟ್ಟು ಅಲ್ಲಿ ಹೊರಗೆ ಬನ್ನಿ. ಅಲ್ಲಿ ಮೇಕಪ್ನವರಿಗೆ ತೊಂದರೆ ಆಗ್ತದೆ, ದಯವಿಟ್ಟು ಗಮನಿಸಿ. ಮಕ್ಕಳ ಮೇಕಪ್ ಆದ ನಂತರ ಅವರು ಹೊರಗೆ ಬರ್ತಾರೆ. ಅಲ್ಲಿ ಪೋಷಕರು ಇದು ದಯವಿಟ್ಟು ಅಲ್ಲಿ ಸಹಕರಿಸಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಅಲ್ಲಿ ಹೈಸ್ಕೂಲ್ ಮಕ್ಕಳು ಅಲ್ಲಿ ಕೂತಿದ್ದಾರೆ, ಎಲ್ಲರೂ ಬನ್ನಿ ಇಲ್ಲಿ ಮುಂದೆ ಚಾರಲ್ಲಿ ಕೂತ್ಕೊಳ್ಳಿ ಬನ್ನಿ. ಹೈಸ್ಕೂಲ್ ಮಕ್ಕಳು ಅಲ್ಲಿ ಶಾಲೆಯ ಮುಂದೆ ಅಲ್ಲಿ ಬೆಂಚ್ ಡೆಸ್ಕ್ ಅಲ್ಲಿ ಕೂತಿದ್ದಾರೆ, ಅವರು ಬರ್ಬೇಕು ಇಲ್ಲಿ. ಅಲ್ಲಿ ಹೈಸ್ಕೂಲ್ ಹುಡುಗರು ಯಾರು ಕೂತಿದ್ದಾರೆ ಅವರು ಇಲ್ಲಿ ಬಂದು ಸಭಾಭವನದ ಸೈಡಲ್ಲಿ ಶಾಮಿಯಾನದ ಹತ್ರ ಚಾರ್ ಹಾಕಿದ್ದೇವೆ, ಅಲ್ಲಿ ಬರ್ಬೇಕು ಎಲ್ಲ ಮಕ್ಕಳು. ದಯವಿಟ್ಟು ಅಲ್ಲಿ ಯಾರು ಕೂತ್ಕೊಳ್ಬೇಡಿ ಬೆಂಚ್ ಡೆಸ್ಕ್ ಮೇಲೆ, ಅದು ಶಾಲೆಗೆ ನಮಗೆ ಕೊಟ್ಟಿರ್ತಾರೆ, ಅದಕ್ಕೆ ಪೇಂಟ್ ಹೊಡೆದಿದೆ ಈಗಲೇ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಸೈಡ್ ಚಾರ್ ಮೇಲೆ ಕೂತ್ಕೊಳ್ಳಿ ಬನ್ನಿ. ವಿದ್ಯಾರ್ಥಿನಿಯರು ಕೂಡ ದಯವಿಟ್ಟು ಎಲ್ಲರೂ ಇಲ್ಲಿ ಬರಬೇಕು. ಸಭಾಂಗಣದಲ್ಲಿ ಎಲ್ಲರೂ ಆಸೀನರಾಗಬೇಕು. ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಆತ್ಮೀಯರೇ, ತಮ್ಮೆಲ್ಲರ ಗಮನಕ್ಕೆ ನಾಳೆ ಬೆಳಿಗ್ಗೆ 8:30 ಗಂಟೆಗೆ ಸರಿಯಾಗಿ ಪ್ರೌಢಶಾಲಾ ವಿಭಾಗ ಮತ್ತು ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರಿಂದ ಛದ್ಮವೇಷ ಸ್ಪರ್ಧೆ ಜರುಗಲಿದೆ. ಛದ್ಮವೇಷ ಸ್ಪರ್ಧೆಗೆ ಭಾಗವಹಿಸುವವರು ಇಂದು ಸಂಜೆ 6 ಗಂಟೆಯೊಳಗೆ ತಾವು ಹೆಸರು ನೋಂದಾಯಿಸಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಎಲ್ಲರ ಗಮನಕ್ಕೆ ನಾಳೆ ನಡೆಯುವಂಥ ಛದ್ಮವೇಷ ಸ್ಪರ್ಧೆಯ ಭಾಗವಹಿಸುವಂತಹ ಸ್ಪರ್ಧಾಳುಗಳು ಇಂದು ಸಂಜೆ 6 ಗಂಟೆಯೊಳಗೆ ಇಲ್ಲಿ MC ಬಂದು ತಾವು ತಮ್ಮ ಹೆಸರು ನೋಂದಾಯಿಸಿ ಸಹಕರಿಸಬೇಕಾಗಿ ತಾವು ವಿನಿಸ್ಕೊಳ್ತಾ ಇದ್ದೇವೆ. ಪ್ರೌಢಶಾಲಾ ವಿಭಾಗ ಮತ್ತು ಊರಿನ ಅವರು ಹಾಗೂ ಹಳೆ ವಿದ್ಯಾರ್ಥಿಗಳು 2 ವಿಭಾಗದಲ್ಲಿ ಜರುಗಲಿದೆ. ತಾವು ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ
ಹಲೋ, ದಯವಿಟ್ಟು ಅಲ್ಲಿ ಸ್ಟೇಜ್ ಮುಂದ್ಗಡೆ ಎಚ್ ಎಂ ರವರೇ ಸ್ವಲ್ಪ ದಯವಿಟ್ಟು, ಹಮೀದ್ರವರೇ ಸ್ವಲ್ಪ ಇದನ್ನು ಬಿಟ್ಟು ಕೊಡಿ. ನಾವು ಕಾರ್ಯಕ್ರಮವನ್ನು ಬೇಗ ಪ್ರಾರಂಭ ಮಾಡಬೇಕು, ಯಾಕಂದರೆ ಊಟದ್ದು ಸಮಯ ಕೂಡ ಆಗ್ತಾ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಅಲ್ಲಿ ಮುಂದೆ ಇದ್ದವರೆಲ್ಲ ದಯವಿಟ್ಟು ಕೂತ್ಕೊಳ್ಳಿ. ಮಧ್ಯಾಹ್ನದ ಭೋಜನ ವ್ಯವಸ್ಥೆಯು ಪ್ರಾರಂಭಗೊಂಡಿದೆ. ನಾವು ಭೋಜನ ವ್ಯವಸ್ಥೆಯನ್ನು ಪೂರೈಸಿಕೊಂಡು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಮಕ್ಕಳು ಹೋಗಿ ಅಲ್ಲಿ ಭೋಜನ ವ್ಯವಸ್ಥೆಯನ್ನು ಪೂರೈಸಿಕೊಂಡು ನಂತರ ಹಿರಿಯರು ಹೋಗಿ ತೆರಳಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಅಲ್ಲಿ ಅವಕಾಶವಿದೆ, ಆದಷ್ಟು ಬೇಗ ತಾವು ಭೋಜನವನ್ನು ಪೂರೈಸಿಕೊಳ್ಬೇಕಾಗಿ ಮತ್ತೊಮ್ಮೆ ವಿನಿಸ್ಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಈ ದಿನದ ಶತಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಈಗ ಪೂಜಾ ನೃತ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ. ಪೂಜಾ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು. ನಿಶಿಕಾ, ಆರಾಧ್ಯ, ಮನಿಷ್ಕಾ, ವಿದ್ಯಶ್ರೀ. ಪುಟಾಣಿಗಳು ನೃತ್ಯಕ್ಕೆ ಸಜ್ಜುಗೊಂಡಿದ್ದಾರೆ. ತಾವು ಶಾಂತಚಿತ್ತರಾಗಿ ನೃತ್ಯವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ.
ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರೇದ ತದಿಮಿತ ಗಿಡ ದಗ ದಗ ತದಿಗಿಣದು ತಾರಿತ ಝಂ ತಜಂ ತರೇದ ತದಿಮಿತ ಗಿಡ ದಗ ದಗ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ್ಕದ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಗದ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ್ಕದ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ್ಕದ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ್ಕದ ತದಿಗಿಣದು ತಜಂ ತಕಜಂ ತಕಿಟ ಜಂ ತಕ ತಕಿಟ ಜಂ ತಕಿಟ ತಗದಿಗು ತದಿಗಿಣದು ತಜಂ ತಕಜಂ ತಕಿಟ ಜಂ ತಕ ತಕಿಟ ಜಂ ತಕಿಟ ತಗದಿಗು ತದಿಗಿಣದು ತರೀತ ದಣ 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 ತಜೋಣು ಜೋಣು ಜೋಣು ತದಿಮಿರಿಮಿ ದಿಮಿತ ಗಿಡ ತಗ ತರೀತ ದಣ 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 ತಜೋಣು ಜೋಣು ಜೋಣು ತದಿಮಿರಿಮಿ ದಿಮಿತ ಗಿಡ ತಗ ತರೀತ ದಣ ದಣ ತಜೋಣು ದಗುಂದರಿ ಗಿಡ ತಗ ತರೀತ ದಣ ದಣ ತಜೋಣು ದಗುಂದರಿ ಗಿಡ ತದರಿತಾಂ ತದಂಡ ತಾಂ ತಜೋಣು ತಾಂ ತಗದಿಗು ಕಡದಗದರಗದೋಂ ತಗದಿಗು ಕಡದಗದರಗದೋಂ ತಗದಿಗು ಕಡದಗದರಗದೋಂ ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ದಗ ತಕ್ಕದ ತದಿಗಿಣದು ತದಿಮಿತ ಗಿಡ ದಗ ತಕ್ಕದ ತದಿಗಿಣದು ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ದಾರಿ ದೂರವೆಂದು ದಾರಿ
ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಪೂಜಾ ನೃತ್ಯದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ರಿಮಿಕ್ಸ್ ಡ್ಯಾನ್ಸ್. ನಂತರದ ತಯಾರಿ 6ನೇ ತರಗತಿ ವಿದ್ಯಾರ್ಥಿಗಳು. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಹರಡಿರುವ ಭರತ ಖಂಡವೆಂಬ ಪುಟ್ಟ ಮನೆಯ ಒಡತಿ ನಾನು. तुझे
ನೃತ್ಯವನ್ನು ಪ್ರದರ್ಶಿಸಿದಂತಹ 7ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ವೀಕ್ಷಕರು ಜೋರಾದ ಚಪ್ಪಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದೀಗ ಇದೀಗ 6ನೇ ತರಗತಿ ವಿದ್ಯಾರ್ಥಿನಿಯರಿಂದ ರಿಮಿಕ್ಸ್ ಸಾಂಗಿಗೆ ನೃತ್ಯ. Five, 4, 3, 2, 1, 1, 1. ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಫಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೆಳಕ ಕನ್ನಡಿಗರು ಕಾದ್ ಕುಂತಾರ. ಖಡ್ಗ ಶ್ರೇಣಿ, ಶೂಲ ಶ್ರೇಣಿ, ಆಯುಧ ಗೌರವ ಸಮರ್ಪಣ. ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದೆನು ಇಲ್ಲಿಗೆ. ಕನ್ನಡಿಗರ ಉದರ ಮನದಂಗಳದಲ್ಲಿ ದೇಗುಲ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ನಮ್ಮ ಕರುನಾಡು ರಸ ಋಷಿಗಳ ಬೀಡು. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀರು, ಕೇಳು ನೀರು. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆತೋರಣಗಳೇ, ಬಿಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕನ್ನಡದ
ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಅದ್ಭುತವಾಗಿ ನೃತ್ಯದ ಮೂಲಕ ರಂಜಿಸಿದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಇಲ್ಲಿ ತುಂಬ ಜಾಗ ಇದೆ, ದಯವಿಟ್ಟು ಮುಂದೆ ಬರಬೇಕು. ಯಾರೆಲ್ಲ ಅಲ್ಲಿ ನಿಂತಿದ್ದಾರೆ ಬನ್ನಿ. ಇಲ್ಲಿ ಮುಂದ್ಗಡೆ ಜಾಗ ಇದೆ, ಮುಂದ್ಗಡೆ ಕೂರ್ಬೋದು. ಇದೆಲ್ಲ ನಿಮ್ಗೇನು ಆಸನ ಕೂರ್ಲಿಕ್ಕೆ? ಎದುರು ಬಲೆ ಎದುರು ಜಾಗ ಉಂಟು ಕುಲ್ಲರ ಸಭಾಂಗಣದ ಆ ಸೈಡ್ಲ ಕುಲ್ಲೋಲಿ. ಮುಂದೆ ಬರ್ಬೋದು, ಮುಂದೆ ಕೂತ್ಕೊಳ್ಳೋದು ಇಲ್ಲಿ ಸೋಫಾದಲ್ಲಿ. ಯಾರಿಗೆಲ್ಲ ಅಲ್ಲಿ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಅವರೆಲ್ಲ ಸ್ವಲ್ಪ ಮುಂದೆ ಬನ್ನಿ. ಇದೀಗ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗಲ್ಲು ಗಲ್ಲಿನ ಹಾಡಿಗೆ ನೃತ್ಯ ಮಾಡಲಿದ್ದಾರೆ.
ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಗ್ರಾಮ ಫೋನಿನ ಗಾನ ಚಂದ ತಟ್ಟೊ ಟಮಟೆಯ ತಾಳ ಚಂದ ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ ಕದ್ದು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೇಂದಿ ಚಂದ ಹಳ್ಳದ ಏಡಿಕಾಯಿ ಚಂದ ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಘಲ್ಲು ಘಲ್ಲೆನುತಾವ್ ದೋಸ್ತಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ ಜಾನಪದ ನೃತ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ತುಳುನಾಡಿನ ಸೊಬಗನ್ನು ಜನಪದ ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ನಿತ್ಯದ ಪೂಜೆಗೆ ಜನಮಾನಿಸಾಲುಂತು ಭಕ್ತಿದ ಭಾವಗು ದೈವೊಳೆನ ಗುಡಿಯಾತು
ನಿತ್ಯದ ತುಡರಿಗೆ ತುಳುನಾಡೆ ಬುಲ್ಪಾತ್ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತು ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಠ್ಯದ ದಿನತಾನಿ ಪರ್ಬದ ಮನದಾನಿ ಪಾಠ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಗುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಗುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಕರ ಹರ 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 ಮಹಾದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕೈಲಾಸವಾಸ ಕರುಣಿಂಚವ ಈಶ ಓಂ ನಮಃ ಶಿವಾಯ ಪಾರ್ವತಿ ರಮಣ ಪಾಪ ವಿನಾಶ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ తలపైన గంగమ్మ గలగల పారుతుంటే నిటలాన చంద్రవంక మిలమిల మెరుస్తుంటే మెడలోని నాగేంద్రుడు బుసబుస కొడుతుంటే భక్త కోటి అంతా శివనామం చేస్తుంటే ఆడుదాం పాడుదాం శివని సేవ చేద్దాం శివ శంభో శివ శంభో శివ శంభో శంకర శివ శంభో శివ శంభో శివ శంభో శంకర ఢమ 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 ఢమరుకం మోగింది చూడు ధిమి 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 తాండవం ఆడాడు చూడు మూడో కన్ను తెరిచి మురిపించు స్వామి భస్మంగా రాగంతో మెరిసేటి స్వామి రావయ్య కావయ్య భోళా శంకర శివ శంభో శివ శంభో శివ శంభో శంకర శివ శంభో శివ శంభో శివ శంభో శంకర శంభో శంకర హర హర మహాదేవ శంభో శంకర హర హర మహాదేవ ఓం నమః శివాయ ఓం నమః శివాయ
ಮುದ್ದು ಪುಟಾಣಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ತಮ್ಮ ಮುಂದೆ ಬೆಳೆಯುತ್ತಿರುವಂಥ ಪ್ರತಿಭೆಗಳು ಈಗ ತಮ್ಮ ಮುಂದೆ ಪ್ರದರ್ಶನಗೊಂಡು ಮುಂದೊಂದು ದಿನ ನಾವು ಜಿ ಕನ್ನಡದಲ್ಲಿ ಡ್ಯಾನ್ಸರ್ಗಳಾಗಿ ನಾವು ನೋಡುವಂಥ ಅವಕಾಶ ಇದೆ. ಎಲ್ಲ ಪುಟಾಣಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಮುಖೇನ ಪ್ರೋತ್ಸಾಹಿಸಿ. ಈಗ ಅಕ್ಷಯನಗರ ಅಂಗನವಾಡಿ ಕೇಂದ್ರದ ಮಕ್ಕಳಾದ ಅಮೂಲ್ಯ, ಸಾಕ್ಷ್ಯ, ಯಶಿಕಾ, ಪ್ರಜನ್ಯ, ತನುಷ್, ಪ್ರಣೀತ್, ಪ್ರತ್ಯಕ್ಷ, ಅದ್ವಿತ್, ಸ್ಕಂದ ಹಾಗೂ ಶರ್ವಿತ್ ಮಕ್ಕಳಿಂದ ಈಗ ನೃತ್ಯ. ಮೆಟ್ಟಿದ್ದ ಕದ್ದೋನು ಕದ್ದೋಡುತ್ತಿದ್ದೋನು ಮನಮನ ಕದ್ದನು ಕಾಡನ್ನೇ ಗೆದ್ದನು. ಮೆಟ್ಟಿದ್ದ ಕದ್ದೋನು ಕದ್ದೋಡುತ್ತಿದ್ದನು ಮನಮನ ಕದ್ದನು ನಾಡನ್ನೇ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಎಲ್ಲರೂ ಚಪ್ಪಳೆ ತಟ್ಟಬೇಕು ಮಕ್ಕಳಿಗೆ. ಸಣ್ಣ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡೋಕೆ ಎಲ್ಲರೂ ಚಪ್ಪಳೆ ತಟ್ಟಿ ಉಚ್ಚಾಗ್ತವ್ರಿಗೆ. ಬೀದಿಲಿ ಸಿಕ್ಕೋನು ಏಕಾಂಗಿ ಬಿಕ್ಕೋನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು. ಬೀದಿಲಿ ಸಿಕ್ಕನು ಏಕಾಂಗಿ ಬಿಕ್ಕನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು. ಹೇಗಿದ್ದ ಹೇಗಾದ ಗೊತ್ತಾ
ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಎಲ್ಲಿದ್ದೆ ಹಾಡೋಣ ಹಾಡಿಕೊಂಡಾಡೋಣ ಚಂದಿರ ರಾಮನ ಚಂದಾವ ನೋಡೋಣ ಎಲ್ಲಿದ್ದೆ ಹಾಡೋಣ ಹಾಡಿಕೊಂಡಾಡೋಣ ಚಂದಿರ ರಾಮನ ಚಂದಾವ ನೋಡೋಣ ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಅದ್ಭುತವಾದ ನೃತ್ಯದ ಮೂಲಕ ಅಕ್ಷಯ್ ನಗರ ಅಂಗನವಾಡಿ ಮಕ್ಕಳಿಂದ ಚಿನ್ನಾರಿ ಮುತ್ತ. ಒಂದು ಜೋರಾದ ಚಪ್ಪಾಳೆ ಬರಲಿ ಬುಡಾನಿಗಳಿಗೆ. ಭವಿಷ್ಯದ ಪ್ರತಿಭೆಗಳು ನಮ್ಮೂರಿನ. ಅಲ್ಲಿ ಸಭಾಂಗಣದ ಹೊರಗಡೆ ಸೆಲ್ಫಿ ಸ್ಟ್ಯಾಂಡ್ ಅನ್ನು ಅಳವಡಿಸಲಾಗಿದೆ. ಫೋಟೋ ಕ್ಲಿಕ್ಕಿಸ್ಗೆ ಅವರಿಗೆ ಈ ಒಂದು ಶತಸಂಭ್ರಮದ ಸವಿ ನೆನಪಿಗಾಗಿ ಫೋಟೋ ಕ್ಲಿಕ್ಕಿಸ್ಕೊಂಡವರಿಗೆ ಕೊಳ್ಳುವವರಿಗೆ ಒಂದು ಅವಕಾಶವಿದೆ. ಅಲ್ಲಿ ಎಲ್ಲರೂ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ನೋಡಿ, ಒಂದು ತಮಗೆ ಆಫರ್ ಇದೆ. ಸೆಲ್ಫಿ ಸ್ಟ್ಯಾಂಡಿನಲ್ಲಿ ತಾವಲ್ಲಿ ಅದನ್ನು ಸ್ಟೇಟಸ್ ಹಾಕಿದರೆ ಅಲ್ಲಿ ಎಷ್ಟು ವೀಕ್ಷಕರು ಅದನ್ನು ನೋಡಿರ್ತಾರೆ. ಅವರಿಗೆ ಸಂಜೆಯ ಸಮಾರೋಪದಲ್ಲಿ ಗೌರವಿಸಲಾಗುವುದು. ಎಲ್ಲರೂ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಇದೊಂದು ಶತಸಂಭ್ರಮಾಚರಣೆಯಲ್ಲಿ ತಮಗಿರುವ ಒಂದು ಆಫರ್. ಈಗ ಅಮೇದರು ಈಗಲೇ ಎದ್ದಿದ್ದಾರೆ ಅಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳಿಕ್ಕೆ. ಇನ್ನು ಮುಂದೆ ಟ್ರೈಬಲ್ ಡ್ಯಾನ್ಸ್. ಇನ್ನು ಮುಂದೆ 3ನೇ ತರಗತಿ ವಿದ್ಯಾರ್ಥಿನಿಗಳಿಂದ ಟ್ರೈಬಲ್ ನೃತ್ಯ. ನಾಟಕದ ಮಕ್ಕಳು, ಪ್ರಾಥಮಿಕ ಶಾಲೆಯ ನಾಟಕದ ಮಕ್ಕಳಲ್ಲಿ ಹೈಸ್ಕೂಲ್ಗೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೇಕಪ್ಗಾಗಿ ಹೈಸ್ಕೂಲ್ಗೆ ತೆರಳಿ ಅಲ್ಲಿ ಮೇಕಪ್ನಲ್ಲಿ ತಾವು ಪಾಲ್ಗೊಳ್ಬೇಕಾಗಿ ವಿನಂತಿ.
पत्तियां खाती है किरणें, पत्तियां खाती है किरणें, पत्तियों को खाता है बकरा, पत्तियों को ಜಿಂಗಲಿಯ ಜಿಂಗಿಲಿಯ ಸಿತ್ರ ಕೊಳ್ಳಿ ಸಿಲುಕುರಾಳ ಜಿಂಗಲಿಯ ಜಿಂಗಲಿಯ ಸಿತ್ರ ಕೊಳ್ಳ ಕಲಕರಾನ ಜಿಂಗಲಿಯ ಜಿಂಗಿಲಿಯ ಸಿತ್ರ ಕೊಳ್ಳಿ ಸಿಲುಕುರಾಳ ಜಿಂಗಲಿಯ ಜಿಂಗಲಿಯ ಸಿತ್ರ ಕೊಳ್ಳ ಕಲಕರಾನ ಸಿಕ್ಕ ವಚಾಳೆ ಸುತ್ತ ವಚಾಳೆ ಮಚ್ಚತ್ತಿರಂ ಸುತ್ತುಂ ಕಣ್ಣಾಳೆ ಮಚಾನೆ ಮಚ್ಚಿ ಕುಚ್ಚಿ ವಚ್ಚ ಕಣ್ಣಾಳೆ ಅಡಿಗೊಟ್ಟ ಇಲ್ಲ ಸ್ವಾಮಿ ತುಣ ಮೆತ್ತ ಇಲ್ಲ ನೀದ ಜಿಂಗಲಿಯ ಜಿಂಗಿಲಿಯ ಸಿತ್ರ ಕೊಳ್ಳಿ ಸಿಲುಕುರಾಳೆ ಜಿಂಗಲಿಯ ಜಿಂಗಲಿಯ ಸಿತ್ರ ಕೊಳ್ಳ ಕಲಕರಾನ ராவெல்ல லாங்காவுதே ராபெரிக்கு ராவு ரா நீ பார்த்தாலே தீயாவுதே தீ பிடிக்க ராவையாவு மச்சத்தம் முறைச்சா அச்சத்த குறைச்சா இச்சத்தம் மறைச்சா மிச்சம் இல்லம்மா. Welcome to the jungle. ಟ್ರೈಬಲ್ ನೃತ್ಯವನ್ನು ಮಾಡಿದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಊಟ ಮಾಡಲು ಬಾಕಿ ಇರುವ ಪ್ರತಿಯೊಬ್ಬರೂ ಊಟಕ್ಕೆ ತೆರಳಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದೀಗ
డైరెక్ట్ కొడుతుంది వాళ్ళకి లైట్ ఉంది అంతే నాకు ఆపోజిట్ లైట్ ఉంది అంత వేలు అవుతుంది అంటే అది కలర్ దిక్కులు
ఇల్లవే పట్నమంతా నీ కంటగడతనే మా పాలమూరి పంచవన్నెవే పైస కట్నం నే నొల్లనంటినే అయినా రాను నే రాను రాను గా హైదరాబాదు నా పానమేడికెళ్ళి ఆడికోదు నే రాను గా హైదరాబాదు నా పానమేడికెళ్ళి ఆడికోదు రాయ రాయ పిల్ల రసమాని సచిపోని నా ప్రేమ చూడకుండల్లా కాని కాని పలగా కంచదించి ప్రేమ వంచి అడుగైతా నీ అడుగుల్లా సామి నా సామి సామి నా బంగారు సామి నే తెంపబోను నీకిచ్చిన హామీ సామి నా బంగారు సామి నే తెంపబోను నీకిచ్చిన హామీ ಅಂಗನವಾಡಿ ಪುಟಾಣಿಗಳಿಗೆ ಧನ್ಯವಾದಗಳು. ಕರಾವಳಿ ಕರ್ನಾಟಕದ ನಾಡಿಮಿಡಿತವೆಂದರೆ ಹುಲಿ ಕುಣಿತ. ಇತ್ತೆ ನಮ್ಮ ಶಾಲೆಗಳ ಪಿಲಿಕ್ಕಲು ಬರೊಂದುಲ್ಲೇರು ಒಂತೆ ಚೂರು ಸೈಡ್ ಪೋಲೆ ನಮ್ಮ 5ನೇ ಕ್ಲಾಸ್ದ ಬೊಕ್ಕ 7ನೇ ಕ್ಲಾಸ್ದ ಜವನೇರು ರೆಡಿ ಆದು ಬರೊಂದುಲ್ಲೇರು.
ಅದಕ್ಕಾಗಿ ಸುದ್ದಿ ಮಾಧ್ಯಮದವರು ಈಗಾಗಲೇ ಆಗಮಿಸಿ ಇಲ್ಲಿಂದ ತೆರಳುತ್ತಿದ್ದಾರೆ. ಅವರಿಗೆ ಈ ಶತಮಾನೋತ್ಸವ ಸಮಿತಿಯ ಸರ್ವ ಸಮಿತಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಪೋಷಕನ ಗಮನಕ್ಕೆ ಏರ್ಲ ಪೋಡ್ಚಿ ನಲ್ಲ ಕಾರ್ಯಕ್ರಮ ಉಂಡು ಮಸ್ತ್ ಬಯ್ಯಮಠ ಕಾರ್ಯಕ್ರಮ ಉಂಡು ಮಾಂತೆರ್ಲಿತ್ತು ಸಹಕರಿಸೋಡು ಒಣಸ ಅವನ್ನಕ್ಲು ದಯದೀದಿ ಒಣಸ ಅವನ್ನಕ್ಲು 3 ಗಂಟೆ ಒಳಗೆ ಒಣಸ ಮಲ್ಪಡು ಪಕ್ಕ ಕೌಂಟರ್ ಕ್ಲೋಸ್ ಮಲ್ಪಣಮ್ಮ 3 ಗಂಟೆಗೆ ನಿಕ್ಲ ಒಣಸ ಮಲ್ತು ಸಹಕರಿಸೋಡು ಒಣಸ ಅವನ್ನಕ್ಲು ಅಕ್ಷಯನಗರ ಅಂಗನವಾಡಿಯ ಕೇಂದ್ರದ ಪುಟಾಣಿಗಳು ಆದಷ್ಟು ವೇದಿಕೆ ಹತ್ರ ಬನ್ನಿ. ನಮಗೀಗ ಮೊನ್ನೆ ನಡೆದ ಕ್ರೀಡಾಕೂಟದ ಬಹುಮಾನ ವಿತರಣೆ ಜರುಗಿದೆ. ಮಕ್ಕಳ ನೃತ್ಯವು ಮುಂದುವರಿಯುವುದು. ಇದರಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ 4:30 ಗಂಟೆಗೆ ಸರಿಯಾಗಿ KB ಭಂಡಾರಿ ರಚಿಸಿದ ಉಳ್ಳಾಲ ರಾಣಿ ಹಬ್ಬಕ್ಕ ಎಂಬ ತುಳು ಹಾಸ್ಯಮಯ ನಾಟಕ ಜರುಗಿದೆ. ಅದೇ ರೀತಿ ಮಧ್ಯಾಹ್ನ 3 ಗಂಟೆಗೆ ಪಟ್ಲ ಫೌಂಡೇಶನ್ ಮಂಗಳೂರು ಇವರ ವತಿಯಿಂದ ನಡೆಯುವ ಹಿರಿಯ ಯಕ್ಷಗಾನ ಕಲಾವಿದ ಗುರುಗಳು ಶ್ರೀ ಈಶ್ವರ ಪ್ರಸಾದ್ ನೆಡ್ಲಿ ಇವರ ನಿರ್ದೇಶನದಲ್ಲಿ ನಡೆಯುವ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜ ಇಲ್ಲಿನ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಪೂರ್ವರಂಗ ಪ್ರವೇಶ ಯಕ್ಷಗಾನ ಗೋವರ್ಧನೋದ್ಧಾರಣ ವಸ್ತೋಟ ಮಂಜುನಾಥ ಭಾಗವತ ವಿರಚಿತ ಗೌರವ ಉಪಸ್ಥಿತಿಯನ್ನು ಶ್ರೀ ವಾಸುದೇವ ಐತಾಳ ಯಕ್ಷಧ್ರುವ ಯಕ್ಷ ಶಿಕ್ಷಣ ಸಂಚಾಲಕರು ಮಂಗಳೂರು ಶ್ರೀ ಸುರೇಶ್ ಶೆಟ್ಟಿ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಇವರು ವಹಿಸಲಿದ್ದಾರೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುವುದು. ಸಂಜೆ 6:30ಕ್ಕೆ ಸರಿಯಾಗಿ ಚಿಣ್ಣರ ಉತ್ಸವ ಕಾರ್ಯಕ್ರಮ ಜರುಗಲಿದೆ. ಸಭಾ ಕಾರ್ಯಕ್ರಮ ಜರುಗಲಿದೆ. ಇದರಲ್ಲಿ ಶರತ್ ಪಡ್ನೋಟಯ ಆಡಳಿತ ಮುಕ್ತೇಶ್ವರ ಜನರದ ಸ್ವಾಮಿ ದೇವಸ್ಥಾನ ಉಜಿರೆ, ಶ್ರೀ ಸತೀಶ್ಚಂದ್ರ ಎಸ್ ಮಾನ್ಯ ಕಾರ್ಯದರ್ಶಿಗಳು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ ಉಜಿರೆ, ಶ್ರೀ ಶಶಿಧರ ಶೆಟ್ಟಿ ಬರೋಡ ಉದ್ಯಮಿಗಳು ಸಮಾಜ ಸೇವಕರು, ಶ್ರೀ ಕಿರಣ್ ಚಂದ್ರಡಿ ಪುಷ್ಪಗಿರಿ ಧಾರ್ಮಿಕ ಮುಖಂಡರು, ಶ್ರೀ ಪ್ರಭಾಕರ ಶೆಟ್ಟಿ ಕಂದೂರು ಉದ್ಯಮಿಗಳು ನವದೆಹಲಿ, ಶ್ರೀ UH ಅಬುಬಕರ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಹಳೆಪೇಟೆ ಉಜಿರೆ, ಶ್ರೀಮತಿ ಪೂರ್ಣಿಮಾ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜ ಮುಂತಾದ ಅತಿಥಿ ಅಭ್ಯಾಗತರು ಪಾಲ್ಗೊಳ್ಳಲಿದ್ದಾರೆ. ರಾತ್ರಿ 7 ಗಂಟೆಗೆ ಸರಿಯಾಗಿ ಭೋಜನ ವ್ಯವಸ್ಥೆ. ರಾತ್ರಿ 8:30ರಿಂದ ಪಡುಬಿದ್ರ ಶಿವಣ್ಣ ಹೆಗ್ಡೆ ರಚಿಸಿದ ತುಳು ನಾಟಕ ವಿದ್ಯದ ತಾದಿ ಶಾಲಾ ವಿದ್ಯಾರ್ಥಿಗಳಿಂದ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಪಾಲ್ಗೊಂಡು ಇಲ್ಲಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿವರಿಸಿಕೊಳ್ತಾ ಇದ್ದೇವೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಹಳ್ಳಿಮನೆ ಎಲ್ಲಿದ್ದರೂ ವೇದಿಕೆಯನ್ನು ಸಂಪರ್ಕಿಸಿ.
ಅಕ್ಷಯನಗರ ಅಂಗನವಾಡಿ ಮಕ್ಕಳು ರೆಡಿ ಇದ್ದಾರಾ ಟೀಚರ್? ಶತಸಂಭ್ರಮದ ಈ ಕಾರ್ಯಾಚರಣೆಯ ಮುಂದಾಳತ್ವದೊಂದಿಗೆ ವೇದಿಕೆ ನೇರಿರುವಂಥ ನಮ್ಮ ಪ್ರೀತಿಯ ಅಧ್ಯಕ್ಷರಾದ ಪ್ರವೀಣ್ ಹಳಿಮಂಡ್ರವರು, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಹಮೀದ್ ಬಿ ಎನ್ ರವರು, ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಚಿದಾನಂದ ಮಂಟಪರವರು, ಅದೇ ರೀತಿ ಈ ಒಂದು ಪುಟಾಣಿಗಳಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಅಕ್ಷಯ ನಗರ
मंगेतर से मारिए मंगेतर चुड़ला वाली, मारिए मंगेतर चुड़ला वाली रे। घड़िया वालों रे नवाब कयो रे मंगेतर से, घड़िया वालों रे नवाब कयो रे मंगेतर से। होलिया में उड़ा रे गुलाल कयो रे मंगेतर से। हाँ होलिया में उड़े रे गुलाल कयो रे मंगेतर से। मारिए मंगेतर नचनी वाली, मारिए मंगेतर मारिए मंगेतर नचनी वाली। ऊंचा वालों रे नवाब कयो रे मंगेतर से, ऊंचा वालों रे नवाब कयो रे मंगेतर से। होलिया में उड़ा रे गुलाल कयो रे मंगेतर से। हाँ होलिया में उड़े रे गुलाल कयो रे मंगेतर से। मारिए मंगेतर पायल वाली, मारिए मंगेतर मारिए मंगेतर पायल वाली। धोतिया वालों रे नवाब कयो रे मंगेतर से, धोतिया वालों रे नवाब कयो रे मंगेतर से। होलिया में उड़ा रे गुलाल कयो रे मंगेतर से। हाँ होलिया में उड़े रे गुलाल कयो रे मंगेतर से। मारिए मंगेतर नगरा वाली, मारिए मंगेतर मारिए मंगेतर नगरा वाली रे। पीछे भागे रे नवाब कयो रे मंगेतर से, पीछे भागे रे नवाब कयो रे मंगेतर से। होलिया में उड़ा रे गुलाल कयो रे मंगेतर से। हाँ होलिया में उड़े रे गुलाल कयो रे मंगेतर से, होलिया में उड़ा रे गुलाल कयो रे मंगेतर से। होलिया में उड़े रे गुलाल कयो रे मंगेतर से, होलिया में उड़े रे गुलाल कयो रे मंगेतर से, होलिया में उड़े रे गुलाल कयो रे मंगेतर से। ಒಂದು ಜೋರಾದ ಚಪ್ಪಾಳೆ ಮುಖೇನ ಪುಟಾಣಿಗಳಿಗೆ ಒಂದು ಚಪ್ಪಾಳೆ ಮುಖೇನ ಹುರಿದುಂಬಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶತಸಂಭ್ರಮ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡುವವರು ಅಲ್ಲಿ ಮುಖ್ಯ ದ್ವಾರದ ಬಳಿ ಕೌಂಟರ್ ಅನ್ನು ಅಳವಡಿಸಿದ್ದೇವೆ. ತಾವು ಫೋನ್ ಪೇ ಅನ್ನು ಕೂಡ ಬಳಸಿಕೊಂಡು ಈ ಒಂದು ಶಾಲೆಯ ಶತಸಂಭ್ರಮ ಕಾರ್ಯಕ್ರಮಕ್ಕೆ ತಮ್ಮ ಉದಾರ ಕೊಡುಗೆಯನ್ನು ನೀಡಬಹುದಾಗಿ ನಾವು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವರಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆತ್ಮೀಯರೇ,
ಶತಸಂಭ್ರಮ ಕಾರ್ಯಕ್ರಮದ ಅಲ್ಲಿ ನಾವು ಕಾಣುತ್ತಿರುವಂತಹ ಶಾಲೆಯ ಚಿತ್ರಣವನ್ನು ಬದಲಿಸಿರುವಂತಹ ಎರಡು ಮಹಾನ್ ಕಲಾವಿದರು, ಚಿತ್ರಕಾರರು. ನೋಡಿ, ನಾವಿಂದು ಒಂದು ತಿಂಗಳ ಹಿಂದೆ ಈ ಒಂದು ಕಲ್ಮಂಜೆ ಶಾಲೆಗೆ ಬಂದಾಗ ಯಾವ ರೀತಿ ಇತ್ತು, ಈಗ ಈ ಒಂದು ಶಾಲೆಯ ಚಿತ್ರಣವನ್ನು ಬದಲಿಸಿರುವಂತಹ ಮಹಾನ್ ಕಲಾವಿದರಿಬ್ಬರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮೊಡಂದರಿನ ನಿವಾಸಿಗಳಾದ ಪ್ರವೀಣ್ ಸರ್ ಮತ್ತು ಅಜಿತ್ ರವರನ್ನು ನಾವು ವೇದಿಕೆಗೆ ಗೌರವಪೂರ್ವಕವಾಗಿ ಚಪ್ಪಾಳೆಯ ಮುಖೇನ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಗೋಡೆಗಳಲ್ಲಿ ನಾವು ಕಾಣುತ್ತಿರುವಂತಹ ವಿಚಿತ್ರ ಚಿತ್ರಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟು ಸುಂದರವಾದ ಕಲಾಕೃತಿಯನ್ನು ತನ್ನ ಕಲಾಕುಂಚದಲ್ಲಿ ಮೂಡಿಸಿರುವಂತಹ ಎರಡು ಸಾಧಕರನ್ನು ಈ ಒಂದು ಭವ್ಯವಾದ ಶತಸಂಭ್ರಮದ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ಚಪ್ಪಾಳೆಯ ಅಭಿನಂದನೆಯೊಂದಿಗೆ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಾವು ಒಂದು ಸಲ ಶಾಲೆಯ ಗೋಡೆಗಳಿಗೆ ಕಣ್ಣಾಡಿಸಿದರೆ ಕಾಣುವುದು ಸುಂದರವಾದ ಕಲಾಕೃತಿಗಳು. ಪ್ರವೀಣ್ ಹಾಗೂ ಅಜಿತ್ ಸರ್ ಅವರ ಕಲಾ ಕುಂಚದಲ್ಲಿ ಮೂಡಿ ಬಂದಿರುವಂತಹ ಈ ಒಂದು ಕಲೆ ಇಂದು ನಮ್ಮ ಶಾಲೆಯ ಮೆರುಗನ್ನು ಹೆಚ್ಚಿಸಿದೆ. ಈ ಒಂದು ಶತಸಂಭ್ರಮದ ಕಾರ್ಯಕ್ರಮದಲ್ಲಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ತಮಗೆ ಇನ್ನಷ್ಟು ಶಾರದಾ ಮಾತೆಯು ಇನ್ನಷ್ಟು ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಿ ನಿಮ್ಮಿಂದ ಇನ್ನಷ್ಟು ಕಲಾಕೃತಿಗಳು ನಿಮ್ಮ ಕಲಾ ಕುಂಚದಲ್ಲಿ ಮೂಡಿ ಬರಲಿ ಅನ್ನುವ ಆಶಯದೊಂದಿಗೆ ತಮ್ಮನ್ನು ಈ ಸಂದರ್ಭದಲ್ಲಿ ಈ ಶತಸಂಭ್ರಮದ ಕಾರ್ಯಕ್ರಮದ ಮಹೋನ್ನತ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲು ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ. ಅಂಗನವಾಡಿ ಪುಟಾಣಿಗಳಿಂದ ನೃತ್ಯ ಮುಂದುವರಿಯುವುದು. ಈಗಾಗಲೇ ನಾವು ಎಲ್ಲರೂ ಭೋಜನ ವ್ಯವಸ್ಥೆಯನ್ನು ಪೂರೈಸಿಕೊಂಡಿದ್ದೀರಲ್ಲ, ಇನ್ನೀಗ ನಾವು ಭೋಜನ ವ್ಯವಸ್ಥೆಯ ಕೌಂಟರ್ ಅನ್ನು ಮುಕ್ತಾಯಗೊಳಿಸಿದ್ದೇವೆ. ಇನ್ನು ಸಂಜೆ 7:30 ಗಂಟೆಯಿಂದ ಮತ್ತೆ ಭೋಜನ ವ್ಯವಸ್ಥೆಯು ಯಥಾಸ್ಥಿತಿ ಪ್ರಾರಂಭಗೊಳ್ಳುವುದು. ಈಗ ಮತ್ತೊಮ್ಮೆ ಅಂಗನವಾಡಿಯ ಪುಟಾಣಿಗಳಿಂದ ನೃತ್ಯದ ವೈವಿಧ್ಯ. Daye panti inal puwa Irna yerme meyam dinay kyan dam no du Tiri machaluru panti na kundu Daye panti inal puwa Irna yerme meyam dinay kyan dam no Tiri machaluru panti na kundu Daye yerme
Something hija Irna mani ballu budan din kuyanda nodu Titiri 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 machaluru pandila kundu Daye mani ballu putuja Irna titiri mai pandila kuyanda nodu Titiri 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 machaluru pandila kundu Daye mani tellu putuja Irna kurpu yeli tintina kuyanda nodu Daye ponne teli maikija Irna kurpu yeli tintina kuyanda nodu machaluru pandila kundu Daye poche yeli patija Nuna na pulu pero me tondi na kandan Titiri 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 machaluru pandila kundu kundu Daye ponne el maitija Irna petapi tu milaiku Yanda nodu Titiri 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 machaluru pandila kundu Daye pilli peton putini Irna berikale beri buram dunaiku Yanda nodu Titiri 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 machaluru pandila kundu Daye udang bendi ting ding ding Irna kori wakan dinai ku yanda nodu Titiri 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 machaluru pandila kundu Daye kori udang tintija Irna kokai badda tinai ku yanda nodu Titiri 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 machaluru pandila kundu Daye mani kokai kettija Irna ulinu kallaru kono nimai kuyanda nodu Titiri 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 machaluru pandila kundu Daye ponis karuan patija Irna illa sutta panti ulai mai kananu Titiri 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 machaluru pandila kundu Titiri 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 machaluru pandila kundu
ಧನ್ಯವಾದಗಳು ಪುಟಾರಿ ಮಕ್ಕಳಿಗೆ. ಚಿನ್ನರ ಅತ್ಯುತ್ತಮವಾದ ಕುಣಿತ ಈ ಒಂದು ಚಿನ್ನರ ಉತ್ಸವದಲ್ಲಿ ಶತ ಸಂಭ್ರಮಾಚರಣೆಯಲ್ಲಿ ನಮ್ಮ ಊರಿನ 2 ಅಂಗನವಾಡಿ ಕೇಂದ್ರದ ಪುಟಾಣಿಗಳು, ಅಕ್ಷಯನಗರ ಅಂಗನವಾಡಿ ಕೇಂದ್ರ ಮತ್ತು ನಿಡಿಗಲ್ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಂದ ಇಲ್ಲಿ ತನಕ ಮನೋರಂಜನೆಯ ನೃತ್ಯಗಳು ನಡೆದವು. ಮತ್ತೊಮ್ಮೆ ಎಲ್ಲ ಪುಟಾಣಿಗಳಿಗೆ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಪ್ರಭಾಕರ್ ಶೆಣೈರವರು ಈಗಾಗಲೇ ತಮ್ಮೊಂದಿಗಿದ್ದಾರೆ. ಅದೇ ರೀತಿ ಶತಮಾನ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಹಳ್ಳಿಮನೆಯವರವರು ವೇದಿಕೆ ಬರಬೇಕು. ಅಂಗನವಾಡಿಯ ಪುಟಾಣಿಗಳಿಗೆ ಬಹುಮಾನ ವಿತರಣೆಯನ್ನು ಈಗ ಮಾಡಲಿಕ್ಕಿದೆ. ನಿಡಿಗಲ್ ಕೇಂದ್ರದ ಅಂಗನವಾಡಿಯ ಪುಟಾಣಿಗಳಿಗೆ ಈಗ ಬಹುಮಾನ ವಿತರಣೆ. ಶತಸಂಭ್ರಮದ ಪ್ರಯುಕ್ತ ನಡೆದಿರುವಂಥ ಆಟೋಟ ಸ್ಪರ್ಧೆಗಳ ಬಹುಮಾನವನ್ನು ಈಗ ವೇದಿಕೆಯಲ್ಲಿ ಶ್ರೀಯುತ ಪ್ರವೀಣ್ ಫರ್ನಾಂಡಿಸ್ ಹಳ್ಳಿಮನೆ ಅಧ್ಯಕ್ಷರು ಶತಮಾನ ಸಮಿತಿ ಹಾಗೂ ಪ್ರಭಾಕರ್ ಶೆಣೈ ಹಾಸನ ಇವರು ಈ ಶಾಲೆಯ ಹಳೆ ವಿದ್ಯಾರ್ಥಿ ಇಂದು ಶಾಲೆಗೆ ಬಂದು 10,000 ರೂಪಾಯಿ ದೇಣಿಗೆಯನ್ನು ಕೂಡ ನೀಡಿ ಸಹಕರಿಸಿರ್ತಾರೆ. ಇವರಿಗೆ ಆತ್ಮೀಯ ಸ್ವಾಗತದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀತರಿಗೆ ಶತಮಾನ ಸಮಿತಿಯ ಅಧ್ಯಕ್ಷರು ಪ್ರವೀಣ್ ಫರ್ನಾಂಡಿಸ್ ರವರ ಹೂಗುಚ್ಚರಣಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ತಮ್ಮಲ್ಲಿ ಬೆಳೆಸಿಕೊಳ್ತಾ ಇದ್ದೇವೆ. ಅಂಗನವಾಡಿ ವಿಭಾಗದ ಮಕ್ಕಳ ಬಹುಮಾನದ ಸ್ಪರ್ಧೆಯ ಪಟ್ಟಿಯನ್ನು ಅಂಗನವಾಡಿಯ ಶಿಕ್ಷಕಿಯಾಗಿರುವಂಥ ನವೀನಾಕ್ಷಿ ರವರು ಪಟ್ಟಿಯನ್ನು ವಾಚಿಸಲಿದ್ದಾರೆ. ಎಲ್ಲ ಅಂಗನವಾಡಿಯ ನಿಡಿಗಲ ಅಂಗನವಾಡಿಯ ಮಕ್ಕಳು ವೇದಿಕೆ ಮುಂದ್ಗಡೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲಿದ್ರು ಮುಂದೆ ಬನ್ನಿ. ನಿಡಿಗಲ ಅಂಗನವಾಡಿಯ ಮಕ್ಕಳ ಆಟೋಟ ಸ್ಪರ್ಧೆಯ ವಿವರ. ನಿಡಿಗಲ ಅಂಗನವಾಡಿಯ ಮಕ್ಕಳ ಓಟದ ಸ್ಪರ್ಧೆಯಲ್ಲಿ ಫಸ್ಟ್ ಬಹುಮಾನ ಮೊಹಮ್ಮದ್ ಆಫಾಜ್ ಹೋಗು. ಸೆಕೆಂಡ್ ಶ್ರೀಯಾ ಹೋಗು. ಒಂದು ಫೋಟೋ ತೆಗೆಯಿರಿ ಅಲ್ಲಿ. ಮ್ಯೂಸಿಕ್ ಚೇರ್ ಫಸ್ಟ್ ಬಹುಮಾನ ಆಯಿಷಾತ್ ಮೆಹನಾ. ಸೆಕೆಂಡ್ ಬಹುಮಾನ ಮೊಹಮ್ಮದ್ ಆಫಾಜ್.
ಬಹುಮಾನ ಇದೆ. ಫಾತಿಮಾ ಸಹಲ ನಿಲ್ಲಿರ. ರಾಜಶ್ರೀ ಸಾತ್ವಿ ಶಾವರಿ ಸ್ತುತಿ ವನ್ಯ ವೇದಿತಾ ಆರನ್ ರೋಡಿಗ್ರಸ್ ಧನ್ವಿತ್ ದಕ್ಷ ಮಹಮ್ಮದ್ ಆಮೀನ್ ಮಹಮ್ಮದ್ ಜೈನ್ ಇಲ್ಲ. ಪವಿಷ್ ಅಲ್ಲಿದ್ದಾನೆ. ರಿಯಾನ್ಸ್ ಶೆಟ್ಟಿ ಶ್ರೀಯಾನ್ಸ್ ಅವನಿಗೆ ಕೊಟ್ಟಾಯ್ತು. ವಿಹಾನ ಸಾಧ್ವಿತಾ ಆದ್ಯ ಅದು ಪ್ರೋತ್ಸಾಹ ಬಹುಮಾನ ಕೊಟ್ಟದ್ದು ಆಯ್ತು. ಹಾಲು ಆದ್ಯ ಅದೆಲ್ವಾ ಹಲೋ, ಶತಮಾನೋತ್ಸವದ ಕಾರ್ಯದರ್ಶಿ ಸುಬ್ರಯ್ಯ ಎಲ್ಲಿದ್ರು ಇಲ್ಲಿ ಬರಬೇಕು. ಸುಬ್ರಯ್ಯ, ಶತಮಾನೋತ್ಸವದ ಕಾರ್ಯದರ್ಶಿ ಸುಬ್ರಯ್ಯ. ಇಂದು ನಡೆಯಲಿರುವ ಪೂರ್ವರಂಗ ಪ್ರವೇಶ ಯಕ್ಷಗಾನ ಗೋವರ್ಧನೋದ್ಧಾರಣ ವಸ್ತ್ರೋಟ ಮಂಜುನಾಥ ಭಾಗವತ್ ವಿರಚಿತ ಇದರ ಗೌರವ ಉಪಸ್ಥಿತಿಯನ್ನು ಬಯಸುವಂಥವರು ಶ್ರೀ ಸುರೇಶ್ ಶೆಟ್ಟಿ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ. ಸರ್, ತಮ್ಮನ್ನು ನಾವು ಈಗಾಗಲೇ ತಾವು ಇಲ್ಲಿ ಆಗಮಿಸಿದ್ದೀರಿ. ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರವರು ಗೌರವ ಉಪಸ್ಥಿತಿಯನ್ನು ಬಯಸುವಂಥವರು ಶ್ರೀ ವಾಸುದೇವ ಐತಾಳ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಸಂಚಾಲಕರು, ಮಂಗಳೂರು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮ ಶಾಲೆಯ ಶತಮಾನೋತ್ಸವ ಶುಭ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತಿರುವ ಸ್ಮರಣ ಸಂಚಿಕೆಗೆ ಹಾಗೂ ಶಾಲೆಯ ಶ್ರೇಯೋಭಿವೃದ್ಧಿಗೆ ಶುಭ ಹಾರೈಸಿ ಸಂದೇಶವೊಂದನ್ನು ಕಳಿಸಿರುತ್ತಾರೆ.
ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ನಮಗೆ ಸಂದೇಶವನ್ನು ಕಳಿಸಿರುತ್ತಾರೆ. ಅದನ್ನು ನಾನೀಗ ಓದಿ ಹೇಳ್ತೇನೆ. ಸಂದೇಶ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ನಿಡಿಗಲ್ ಕಲ್ಮಂಜ ಸರ್ಕಾರಿ ಶಾಲೆಯ ಶತಮಾನೋತ್ಸವದ ಸ್ಮರಣ ಸಂಚಿಕೆಯನ್ನು ಹೊರತರುತ್ತಿರುವುದು ಸಂತೋಷದ ವಿಚಾರ. ಶಾಲೆಯೊಂದು ಶತಮಾನೋತ್ಸವವನ್ನು ಪೂರೈಸಿ ಮುನ್ನಡೆಯುತ್ತಿರುವುದು ಶಾಲೆಯ ಮಹತ್ವ ಹಾಗೂ ಉತ್ತಮ ಚಟುವಟಿಕೆಗಳಿಗೆ ಸಾಕ್ಷಿ ಎಂಬುದು ನನ್ನ ಭಾವನೆ. 100 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಬೆಳಕು ಹರಿಸಿ ಅನೇಕ ವಿದ್ಯಾರ್ಥಿಗಳ ಜೀವನ ರೂಪಿಸಿದ ನಿಡಿಗಲ್ ಕಲ್ಮಂಜ ಸರ್ಕಾರಿ ಶಾಲೆಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿರುವುದು ಹೆಮ್ಮೆಯ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಶಾಲೆಯಾಗಿ ನಿಲ್ಲುವ ಮೂಲಕ ಅಸಂಖ್ಯಾತ ಮಕ್ಕಳ ಹಾಗೂ ಪೋಷಕರ ನೆಚ್ಚಿನ ಶಾಲೆಯಾಗಿ ಹೆಸರು ಮಾಡಿರುವುದು ಅಭಿನಂದನೀಯ. 100ರ ಸಂಭ್ರಮದಲ್ಲಿರುವ ನಿಡಿಗಲ್ ಕಲ್ಮಂಜ ಸರ್ಕಾರಿ ಶಾಲೆಯ ವತಿಯಿಂದ ಹೊರತರುತ್ತಿರುವ ಸ್ಮರಣ ಸಂಚಿಕೆಯ ಶಾಲೆ ನಡೆದು ಬಂದ ಹಾದಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಾಹಿತ್ಯಿಕ ಪ್ರತಿಭೆಯನ್ನು ಹಾಗೂ ಭವಿಷ್ಯದ ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ಹಿಡಿದಿಟ್ಟು ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯನ್ನು ಒದಗಿಸಲಿ ಎಂದು ಆಶಿಸುತ್ತೇನೆ. ಶಾಲೆಯ ಮುಖ್ಯಸ್ಥರು, ಅಧ್ಯಾಪಕರು ಹಾಗೂ ಎಲ್ಲ ಸಿಬ್ಬಂದಿ ನೌಕರರಿಗೂ ಅಭಿನಂದನೆಗಳನ್ನು ತಿಳಿಸಿ ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಹಾರೈಸುತ್ತೇನೆ. ಸಿದ್ದರಾಮಯ್ಯರವರಿಗೆ ಶ್ರೀ ಪ್ರವೀಣ್ ಫರ್ನಾಂಡಿಸ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶತಮಾನೋತ್ಸವ ಸಮಿತಿ, ನಿಡಿಗಲ್ ಕಲ್ಮಂಜ ಸರ್ಕಾರಿ ಶಾಲೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಶಾಲಾ ಶತಮಾನೋತ್ಸವದ ಸರ್ವ ಸಮಿತಿಗಳ ಪರವಾಗಿ ತುಂಬ ಹೃದಯದ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ಈಗ ಕೃತಿಶಾ ನಿಡಿಗಲ್ರವರಿಂದ ಒಂದು ನೃತ್ಯ ನೋಡಿ. ಒಂದು ಮೊಬೈಲ್ ಸಿಕ್ಕಿರ್ತದೆ, ಇಲ್ಲಿ ಸೋಫಾದಲ್ಲಿತ್ತು. ಯಾರಾದರೂ ಕಳೆದುಕೊಂಡವರು ಇಲ್ಲಿ ಬಂದು ಸಂಪರ್ಕಿಸಿ ಪಡೆದುಕೊಳ್ಬೇಕಾಗಿ ವಿನಂತಿ. ಇದೊಂದು ಮೊಬೈಲ್ ಸಿಕ್ಕಿರ್ತದೆ, ಇಲ್ಲಿ ಸೋಫಾದಲ್ಲಿತ್ತು, VIP ಸೋಫಾದಲ್ಲಿ. ಯಾರಾದರೂ ಕಳೆದುಕೊಂಡವರು ಬಂದಿಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ಕೃತಿಶಾ ಇವರಿಂದ ನೃತ್ಯ. ಈ ನೃತ್ಯ ಮುಗಿದ ನಂತರ ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರಿಂದ KB ಭಂಡಾರಿ ರಚಿಸಿದ ಉಳ್ಳಾಳ ರಾಣಿ ಅಬ್ಬಕ್ಕ ದೇವಿ ಎನ್ನುವ ಕನ್ನಡ ನಾಟಕವು ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಪುಟಾಣಿ ಕಲಾವಿದರ ಮಕ್ಕಳನ್ನು ಪ್ರೋತ್ಸಾಹಿಸಲು ತಾವೆಲ್ಲರೂ ಈ ಒಂದು ಸಭಾಂಗಣದಲ್ಲಿ ಉಪಸ್ಥಿತರಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಈಗ ನಿಡಿಗಲ್ನ ಪ್ರತಿಭೆ ಕೃತಿಶಾರವರಿಂದ ಒಂದು ನೃತ್ಯ. ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ಸನನನರೇ ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ಸೂರ್ಯಂಗು ನೋಡೋ ಆಸೆ ಮೈಯನ್ನು ಮುಟ್ಟೋ ಆಸೆ ಎಲ್ಲಾದ್ರೂ ಅಲ್ಲೇ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನು ಮಾಡೋ ಆಸೆ ಆಗಾಗ ಸವರಿ ಹೋಗ್ತಾನೆ ಸನನನರೇ
ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ ತೆನೆ ತೆನೆಗೂ ಮೀಸೆ ಬಂತು ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನಂತ ಎಲ್ಲರಿಗೂ ಧಾವಂತ ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಳೆನ ನಾನು ಮಾತ್ರನ ಹೇ ಮಳೆ ಹನಿಯೇ ಹೋಗಿದ್ರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು ಹೇ ಮಳೆ ಹನಿಯೇ ಹೋಗಿರ್ರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು ಉತ್ತಮ ನೃತ್ಯದೊಂದಿಗೆ ತಮ್ಮನ್ನು ರಂಜಿಸಿರುವಂತಹ ಕೃತಿಶಾ ನೆಡಗಲ್ರವರಿಗೆ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾವೆಲ್ಲರೂ ಬಹಳಷ್ಟು ಕಾತರದಿಂದ ಕಾಯುತ್ತಿದ್ದಂತಹ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಂದ ಕೆ.ಬಿ. ಭಂಡಾರಿ ರಚಿಸಿದ ಉಳ್ಳಾಳ ರಾಣಿ ಅಬ್ಬಕ್ಕ ದೇವಿ ಎನ್ನುವ ಕನ್ನಡ ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಎಲ್ಲ ಪುಟಾಣಿಗಳಿಗೆ ತಾವು ಈ ಒಂದು ಸಭಾಂಗಣದಲ್ಲಿ ಉಪಸರಿದ್ದು ಪುಟಾಣಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇವೆ. ಮುಖ್ಯೋಪಾಧ್ಯಾಯರು ಎಲ್ಲಿದ್ರು ಸ್ಟೇಜ್ ಹತ್ರ ಬರಬೇಕು. ಮುಖ್ಯ ಶಿಕ್ಷಕಿ ಅವರು
ಮಕ್ಕಳೆಲ್ಲ ಎಲ್ಲಿದ್ರು ನೋಡಿ, ಇಲ್ಲಿ ನಾಟಕ ಈಗ ಪ್ರಾರಂಭ ಆಗ್ತದೆ. ಮಕ್ಕಳು ಆಚೆ ಈಚೆ ಓಡಾಡ್ತಾ ಇದ್ದಾರೆ, ಅವರಿಗೆ ಇಲ್ಲಿ ಪಾತ್ರ ಮಾಡಲಿಕ್ಕಿದೆ. ದಯವಿಟ್ಟು ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಸಣ್ಣ ಮಕ್ಕಳು ಇಲ್ಲಿ ಹಾಲಿಗೆ ಬರಬೇಕು, ಸಭಾಂಗಣಕ್ಕೆ. ಮಕ್ಕಳು ಆಚೆ ಈಚೆ ಓಡಾಡ್ತಾರೆ, ದಯವಿಟ್ಟು ಸಭಾಂಗಣಕ್ಕೆ ಬನ್ನಿ. ಈಗ ನಿಮ್ಮ ನಾಟಕ ಪ್ರಾರಂಭ ಆಗ್ತದೆ. ಊಟ ಆಗದವರು ದಯವಿಟ್ಟು ಊಟ ಮಾಡಬೇಕು. ಮಕ್ಕಳು ಯಾರು ಮತ್ತೆ ಊರಿನವರು ಯಾರೆಲ್ಲ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಯಾರದೆಲ್ಲ ಊಟ ಆಗಲಿಲ್ಲ ಅವರು ದಯವಿಟ್ಟು ಊಟ ಮಾಡಬೇಕು. ಹಲೋ, ಈಗ 2ನೇ ತರಗತಿ ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮ. ಆತ್ಮೀಯರೇ, ಶಾಲಾ ಶತಮಾನೋತ್ಸವದ ಶತಸಂಭ್ರಮದ ಈ ಆಚರಣೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಂದ KB ಭಂಡಾರಿ ರಚಿಸಿದ ನಾಟಕ ಉಳ್ಳಾಳದ ರಾಣಿ ಅಬ್ಬಕ್ಕದೇವಿ ಎನ್ನುವ ಕನ್ನಡ ನಾಟಕ ಈಗ ಪ್ರದರ್ಶನಗೊಳ್ಳಲಿದೆ. ಪಾತ್ರ ಪರಿಚಯ: ರಾಣಿ ಅಬ್ಬಕ್ಕನ ಪಾತ್ರದಲ್ಲಿ ಅನುಷಾ, ರಾಜ ಬಂಗರಸನ ಪಾತ್ರದಲ್ಲಿ ಪೂರ್ವಿ, ಅಳಿಯ ರಾಮರಾಯನ ಪಾತ್ರದಲ್ಲಿ ಜೀವಿತ, ಗಾಯಾಳು ಗ್ರಾಮಸ್ಥನ ಪಾತ್ರದಲ್ಲಿ ಪ್ರಣಮ್ಯ, ಚಂದಪ್ಪ ಗುರಿಕಾರನ ಪಾತ್ರದಲ್ಲಿ ಚೈತ್ರ, ತಿಮ್ಮಣ್ಣ ದಂಡನಾಯಕನ ಪಾತ್ರದಲ್ಲಿ ವೈಭವಿ, ನಾರಪ್ಪಯ್ಯನ ಪಾತ್ರದಲ್ಲಿ ನಿಶ್ಚಿತ, ಸಂಕಪ್ಪಯ್ಯನ ಮಂತ್ರಿಯ ಪಾತ್ರದಲ್ಲಿ ನಿಶ್ಚಿತ, ಜವಾನ ಚೆನ್ನನ ಮಗುವೀರನ ಪಾತ್ರದಲ್ಲಿ ಅನನ್ಯ, ಅಂತೋನಿ ನೊರೋಹನನ ಪಾತ್ರ ಅಲ್ಮೇಡನ ಪಾತ್ರದಲ್ಲಿ ಪೋರ್ಚುಗೀಸರ ಪಾತ್ರದಲ್ಲಿ ಲತಿಕಾ ಹರ್ಷಿತಾ. 2 ಸೈನಿಕರು, ಪೋರ್ಚುಗೀಸ್ ಸೈನಿಕರು, 4 ಮೊಗವೀರ ಸೈನಿಕರು, ತಿರುಮಲೆ ಮಗಳು, ಚಿಕ್ಕರಾಯ ಮಗ, ಸುಬ್ಬ ಸೋಮಾರಿ, ಸುಂದರಿ, ರಾಣಿಯ ಕೆಲಸದಾಳು. ಕೇಳಿ ನಾಟಕ ಉಳ್ಳಾಳದ ರಾಣಿ ಅಬ್ಬಕ್ಕದೇವಿ ಎನ್ನುವ ಕನ್ನಡ ನಾಟಕವು ನಮ್ಮ ಶಾಲೆಯ ಪ್ರಾಥಮಿಕ ವಿದ್ಯಾರ್ಥಿನಿಯರಿಂದ ಇನ್ನೇನು ಕ್ಷಣದಲ್ಲಿ ಪ್ರಾರಂಭಗೊಳ್ಳಲಿದೆ. KB ಭಂಡಾರಿ ರಚಿಸಿದ ಉಳ್ಳಾಳದ ರಾಣಿ ಅಬ್ಬಕ್ಕದೇವಿ. ಅಲ್ಲಿ ದಯಮಾಡಿ ವಿಶೇಷ ಆಹ್ವಾನಿತರಿಗಾಗಿ ನಾವು ಮೀಸಲಾಗಿರುವಂತಹ ಸೋಪದಲ್ಲಿ ದಯವಿಟ್ಟು ಮಕ್ಕಳು ಕುಳಿತುಕೊಳ್ಬೇಡಿ, ದಯವಿಟ್ಟು ಗಮನಿಸಿ. ಅದು ವಿಶೇಷ ಆಹ್ವಾನಿತರಿಗಾಗಿ ನಾವನ್ನು ಸೋಪವನ್ನು ಅಳವಡಿಸಿದ್ದೇವೆ. ಮಕ್ಕಳು ಆದಷ್ಟು ಹಿಂದಿನ ಚೇರ್ನಲ್ಲಿ ಕುಳಿತುಕೊಂಡು ಸಹಕರಿಸಿ. ಸಭಾಂಗಣದ ಒಳಗೆ ಖಾಲಿ ಇರುವ ಎಲ್ಲ ಆಸನದಲ್ಲಿ ಕುಳಿತುಕೊಂಡು ಈ ಒಂದು ನಾಟಕದ ಮಕ್ಕಳನ್ನು ಪ್ರೋತ್ಸಾಹಿಸಿ ಪ್ರತಿಭಾವಂತ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ.
ಹೋಗಿ ಹಾಲು ಕುಡಿಯಮ್ಮ, ಹೋಗು. ನಾನು ಅಪ್ಪಾಜಿಯೊಂದಿಗೆ ಹಾಲು ಕುಡಿಯುವುದು. ನಮಗೆ ಈ ದಿನ ವ್ರತ ಉಪವಾಸ, ನಾವು ಹಾಲು ಕುಡಿಯುವುದಿಲ್ಲ. ನೀನು ಚಿಕ್ಕರಾಯರೊಂದಿಗೆ ಹಾಲು ಕುಡಿಯಮ್ಮ, ಹೋಗಮ್ಮ. ನಾನು ಹೋಗುವುದಿಲ್ಲ. ಹೋಗಬೇಕಂದರೆ ಹೋಗಬೇಕು. ಯಾರೋ ನ್ಯಾಯಗಟ್ಟೆ ಮಾಡಿದರು, ನಿಮಗೆ ಕೇಳಿಸಿಲ್ಲವೇ? ಕೇಳಿತು, ಆದರೆ ವ್ರತದ ದಿನದಂದು ನ್ಯಾಯ ಸವಡಿಗೆ ಹೋಗಲಾಗುವುದಿಲ್ಲವಲ್ಲ. ಓ ದೇವರೇ, ಏನಾಯ್ತು? ಮೈ ಮೇಲೆ ರಕ್ತ ಸುರಿಯುತ್ತಿದೆಯಲ್ಲ. ಶರೀರದ ಗಾಯವನ್ನೆಲ್ಲ ತಡೆದುಕೊಳ್ಳುವುದು ನಮ್ಮ ಹೃದಯದ ಗಾಯ ಸಹಿಸುವಂತಿಲ್ಲ. ಹಾಗೇನಾಯಿತು? ತಾವೆಂದರೆ ನಾನು ನನ್ನ ತಂಗಿ. ರಾತ್ರಿ ಹೊತ್ತಾಯ್ತು, ಬನ್ನಿ ದೇವರ ಕೋಣೆಗೆ ಬನ್ನಿ. ಕಾಮರಾಯನ ಕಾರುಬಾರಿನ ಕಹಿ ಊಟದ ರುಚಿಯನ್ನು ತಿಳಿದಿಲ್ಲ. ತಿಳಿಸುತ್ತೇನೆ, ಕರಿಯಪ್ಪ. ಬುದ್ಧಿ ಸರಿಯಾಗಿ ಹೇಳಿಕೆ ಕೊಡಲಿಲ್ಲವೇನೋ? ಆ ನಾಯಿಗಳಿಗೆ ಹೇಳಿದ್ದೇನೆ ಬುದ್ಧಿ. ನೆಲ್ಲಿಕಾಡಿನ ಬಳಿ ಸಂಜೆ ಹೊತ್ತಿಗೆ ಕಾಮರಾಯರನ್ನು ಕಾಣಬೇಕೆಂದು ಮಂತ್ರಿಗಳಿಗೂ ಸೈನ್ಯಾಧಿಪತಿಗಳಿಗೂ ಹೇಳಿದ್ದೇನೆ. ಅವನ ಮಂತ್ರಿ ಪದವಿಗೆ ಮಣ್ಣು ಹಾಕಿತು. ಬಡ ಬ್ರಾಹ್ಮಣನನ್ನು ಮಂತ್ರಿ ಪದವಿಗೇರಿಸಿ ಮಹಾರಾಜರು ಮಹಾ ಅಪರಾಧ ಮಾಡಿದ್ದಾರೆ. ಈ ಕಾಮರಾಯನನ್ನು ಕಾಯಿಸುವಷ್ಟು ಕೊಬ್ಬಿದ್ದಾರೆಯೇ ಆ ಕೋಡಂಗಿಗಳು? ಬರಲು ಹೇಳಿ ಕಳಿಸಿದ್ದೀರಂತೆ. ತಿಳಿಸಿದ ಹೊತ್ತಿಗೆ ಬಂದಿರಾ ನೀವು? ಆಗಲೇ ಹೊರಟಿದ್ದೆ. ರಾಣಿಯಮ್ಮನವರನ್ನು ಕಾಣಬೇಕೆಂದು ತಿಳಿಸಿದರು. ರಾಣಿಯ ಹೇಳಿಕೆ ಬಂದರೆ ಈ ಕಾಮರಾಯನ ಹುಕ್ಕುಮನ್ನು ಅಲ್ಲಗಳೆಯುವ ಧೈರ್ಯ ನಿಮಗೆ? ಇಲ್ಲವೇ ಇಲ್ಲ. ರಾಣಿಯವರನ್ನು ನಾಳೆ ಕಾಣುವೆನೆಂದು ತಿಳಿಸಿ ಕಡೆಗೆ ಬಂದೆ. ಅಷ್ಟು ಬುದ್ಧಿ ಇದೆ ನಿಮಗೆ? ಅಷ್ಟೂ ಇಲ್ಲವಾದರೆ ಮಂತ್ರಿ ಆದೇನೆ. ಹಾಗಾದರೆ ಕೆಲ ಕಾಲ ಬದುಕಿಕೊಳ್ಳುವಿರಿ. ತನ್ನಪ್ಪನೇನು ಮೂಕನಾಗಿದ್ದಾನೆ? ತಮ್ಮ ಅಪ್ಪನಿಗಾಗಿ ಕಾದಿದ್ದೇನೆ ಅಷ್ಟೇ. ಚಂದಪ್ಪ ಸ್ವಂತ ಬುದ್ಧಿ ಇಲ್ಲದ ನಮ್ಮ ಅರಸರ ಕೊಬ್ಬಿದ ಅಪಕರಾಣಿಯ ಕೈಗೊಂಬೆ ಆಗಿದ್ದಾರೆ. ಪೋರ್ಚುಗೀಸರಿಗೆ ಕ್ರಮದಂತೆ ಕೊಡುವ ಕಪ್ಪ ಕಾಣಿಕೆಯನ್ನು ನಿರಾಕರಿಸಬೇಕೆಂದು ಅರಸರಿಗೆ ದುರ್ಬೋಧನೆ ಕೊಟ್ಟಿದ್ದಾಳೆ. ನಾಳೆ ರಾಜ್ಯಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತದೆ. ಹೌದೇ? ಹೌದು. ನಮಗೂ ಪೋರ್ಚುಗೀಸರಿಗೆ ನೇತಾರವಿರುವಲ್ಲಿ ರಾಣಿಗೆ ಮತ್ಸರ. ಪೋರ್ಚುಗೀಸರ ಕಪ್ಪ ನಿರಾಕರಿಸಿ ಯುದ್ಧ ಒದಗಿಸಿ ವಿಲೋಪಾಯ ಅವಳದು. ಹಬ್ಬ ಹೆಂಗಸಿನ ಕುತಂತ್ರವೇ. ಆ ಕುತಂತ್ರವನ್ನು ಬಯಲುಪಡಿಸಬೇಕಾಗಿದೆ ನಾವು. ನೋಡಿ, ಪೋರ್ಚುಗೀಸರ ವ್ಯಾಪಾರದ ಲಾಭದಲ್ಲಿ ಸ್ವಲ್ಪ ಪಾಲನ್ನು ನಿಮಗಿಬ್ಬರಿಗೂ ಪ್ರತಿ ವರ್ಷ ಕೊಡುತ್ತಿದ್ದಾರೆ. ಅಂತ ಸ್ನೇಹಿತರಿಗೆ ದ್ರೋಹ ಮಾಡುವುದು ಸರಿಯೇ? ಚೇಚೆ, ಸಾಧ್ಯವೇ ಇಲ್ಲ. ಸಂಕಪ್ಪಯ್ಯ, ನಾಳೆ ರಾಜ್ಯಸಭೆಯಲ್ಲಿ ಕಪ್ಪ ನಿರಾಕರಣೆ ಸೂಚನೆ ಬಂದರೆ ನೀವಿಬ್ಬರೂ ಕಪ್ಪ ಕಾಣಿಕೆ ಕೊಡಲೇಬೇಕೆಂದು ವಾದಿಸಬೇಕು. ಸರಿ, ನಾವು ಹಾಗೆಯೇ ವಾದಿಸುತ್ತೇವೆ. ಸರಿ, ಹೋಗಿ. ಮಾತ್ರ ಸಂಕಪ್ಪಯ್ಯ, ಈಗ ನನ್ನ ಮಾತಿಗೆ ಒಪ್ಪಿ ಮತ್ತೆ ರಾಣಿ ದುರ್ಬೋಧನೆಗೊಳಗಾಗಿ ನೀವೇನಾದರೂ ತಿರುಗಿ ಮಾತಾಡಿದರೆ ನಿಮಗೆ ತುಂಬಾ ದಿನ ಬದುಕಿರಲು ಕಷ್ಟವಾದೀತು. ಜೋಕೆ. ಚೇಚಿ, ಹಾಗೇನೂ ಆಗದು. ಯಾರ ದುರ್ಬೋಧನೆಯು ನಮ್ಮನ್ನು ತಿರುಗಿಸದು. ಸರಿ, ಹೋಗಿ.
ಸರಿಯೇ ಇಲ್ಲ. ಉಂಡು ನಿನ್ನನ್ನು ಈ ಬಾರಿ ಏನು ಮಾಡುತ್ತೇನೆ ನೋಡು. ಸತ್ತು ಹೋಗಲಿ ಮಣ್ಣು ಹಾಕಲಿ ಎಂದು ಸಲಿಗೆ ಬಿಟ್ಟು ನೀನು ಈ ಬಾರಿ ಸೊಕ್ಕಿದ್ದಿ. ಈ ದಿನ ನಾನು ರಾಣಿಯಮ್ಮನಲ್ಲಿ ದೂರು ಹೇಳಿಯೇ ಬರುತ್ತೇನೆ. ಅಯ್ಯೋ ಕರ್ಮವೇ, ಯಾಕ್ರಿ ಹೀಗೆ ಬೊಬ್ಬೆ ಹಾಕುತ್ತೀರಿ? ನಾನೇನು ಅನ್ಯಾಯ ಮಾಡಿದೆ? ನೀನಿನ್ನೇನು ಮಾಡಲು ಬಾಕಿ ಇದೆ? ನೀನು ನನ್ನ ಮನೆಯಲ್ಲಿ ನನ್ನ ಹೆಂಡತಿಯಾಗಿದ್ದು ನನಗೆ ಅನ್ನ ಹಾಕುವುದಿಲ್ಲ ಎಂದು ಹೇಳಿದ್ದೀಯಲ್ಲ, ಇದು ನ್ಯಾಯವೇ? ಓ ಮಹಾರಾಯರು, ನಿಮ್ಮ ದಾದರ ಮನೆಯಲ್ಲಿ ಅನ್ನ ತನ್ನಷ್ಟಕ್ಕೆ ಉದುರುತ್ತದ? ನಾನು ಅರಮನೆಯ ಚಾಕರಿ ಮಾಡಿ ನಿಮ್ಮನ್ನು ಅಲೆಮಾರಿ ಬಸವನನ್ನಾಗಿ ನಾನು ಸಾಕಬೇಕಾ? ನಿಮಗೆ ದುಡಿಯಲಿಕ್ಕೇನು ದಾಡಿ? ಎಲ್ಲ ನನ್ನನ್ನು ದುಡಿಯಲು ಹೇಳಲು ನೀನ್ಯಾರೇ? ಗಂಡು ಬೀರಿ, ನಾನು ನಿನ್ನ ಗಂಡಸು ಯಜಮಾನ. ಥೂ, ನೀವು ಒಬ್ಬ ಗಂಡಸ. ನಿಮ್ಮನ್ನು ಮದುವೆ ಆಗುವುದಕ್ಕಿಂತ ನಾನು ಮದುವೆ ಆಗದಿರುವುದೇ ಒಳ್ಳೆಯದಿತ್ತು. ನೀನು ಇಷ್ಟು ವಾಚಾಳಿ, ಮಹಾಕಾಳಿ, ದುರ್ದುಂಡಿ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಮದುವೆಯ ಸುದ್ದಿಯೇ ಬಿಟ್ಟು ಗಡ್ಡ ಬೆಳೆಸಿ ದಂಡ ಕಮಂಡಲು ಹಿಡಿದು ಕಾಡಿಗೆ ತಪಸ್ಸಿಗೆ ಹೋಗುತ್ತಿದ್ದೆ. ಮತ್ತೆ ಮತ್ತೆ ಹೇಳಬೇಕಾ ನಿಮ್ಮ ತಪಸ್ಸನ್ನು? ನೀವು ತಪಸ್ಸಿಗೆ ಹೋಗುವಾಗ ದಾರಿಯಲ್ಲಿ ತರಗೆಲಿ ಗುಡಿಸುವ ಸೊಪ್ಪು ಕೊಯ್ಯುವ ಹೆಂಗಸರು ಕಾಣ ಸಿಕ್ಕರೆ ದಂಡ ಕಮಂಡಲವನ್ನು ಅಲ್ಲೇ ಬಿಸಾಡಿ ಹೆಂಗಸರ ಹಿಂದೆಯೇ ಓಡುವಿರಿ. ನೀನು ಹಾಗೆ ಹಂಗಿಸಲು ನಾನು ನಿನ್ನ ಹಿಂದೆ ಬಂದದ್ದೇನು? ನೀನೇ ನನ್ನ ಹಿಂದೆ ಬಂದದ್ದಲ್ಲವಾ? ನಾನಾಗೆ ನಿಮ್ಮ ಹಿಂದೆ ಬಂದದ್ದಲ್ಲ. ನನ್ನ ತಂದೆ ಮಾವಂದಿರು ಕೂಡಿ ಏನೂ ಯೋಚನೆ ಮಾಡದೆ ಈ ಮಂಗ ಮುಸುಡಿ ಸೋಮಾರಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಮ ಹಿಂದೆ ಬರಬೇಕಾಯಿತು. ನೀನು ನನ್ನ ಹಿಂದೆ ಬಂದು ನನ್ನನ್ನು ಜೀವಂತ ಕೊಂದೆ. ಸಾಕು, ಇನ್ನು ನಿನ್ನ ನೆರಳು ಸೋಕುವುದೇ ಬೇಡ. ಈ ಹಿಂದೆ ನಾನು ಮಂಗಳೂರಿಗೆ ಹೋಗಿ ರಾಣಿಯಮ್ಮನನ್ನು ಕೇಳಿ ರಾಣಿಯಮ್ಮನ ಹತ್ತಿರ ದೂರು ಹೇಳಿ ಅವರ ಒಪ್ಪಿಗೆ ಪಡೆದು ನಿನ್ನನ್ನು ನಡುಬಿಸಿಲಿಗೆ ಮನೆಯಿಂದ ಹೊರಗೆ ದೂಡದಿದ್ದರೆ ನಾನು ಸೂರಮೇಲು ಸುಬ್ಬನೇ ಅಲ್ಲ. ಹೌದ್ರಿ, ನನ್ನನ್ನು ನೀವು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಊಟಕ್ಕೇನು ಮಾಡುತ್ತೀರಿ? ಭಿಕ್ಷೆ ಬೇಡುತ್ತೀರಾ? ಯಾಕೆ ಬೇಡಬೇಕು? ನಿನ್ನಿಂದಲೂ ಒಳ್ಳೆಯ ರೂಪದ ಹುಡುಗಿಯನ್ನು ಮದುವೆ ಆಗ್ತೇನೆ. ಇಸ್ಸಿ, ನಿಮಗೆ ಯಾರು ಹೆಣ್ಣು ಕೊಡ್ತಾರೆ? ಥೂ, ಏನು ಕೊಡದೆ ಮದುವೆ ಆಗಬೇಕು ಅಂತ ಮನಸ್ಸು ಮಾಡಿದರೆ 25 ಹುಡುಗಿಯರನ್ನು ಒಂದೇ ಬಾರಿಗೆ ಮದುವೆ ಆದೆನು. ಅದೊಳ್ಳೆದೆ. 25 ಹುಡುಗಿಯರನ್ನು ಮದುವೆಯಾಗಿ ಅವರ ಹಿಂಡನ್ನೇ ಮನೆ ಮನೆಗೆ ಕರೆಕೊಂಡು ಹೋಗಿ ಅವರು ಡೆನ್ನಾನ ಡೆನ್ನಾನ ಲೇಲೇಲೆ ಓಬೇಲೆ ಲೇಲೇಲೆ ಓಬೇಲೆ ಡೆನ್ನಾನ ಡೆನ್ನಾನ ಅಂತ ರಾಗ ಹಾಡಿ ಕುಣಿಯಲಿ. ನೀವೊಂದು ಡುಮುಕುಡೋರನ್ನು ಹಿಡಿಕೊಂಡು ಡೆಮ್ 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 ಅಂತ ತಾಳ ಬಡೀರಿ. ನೋಡಿದವರು ಒಂದೊಂದು ಮುಷ್ಟಿ ಅಕ್ಕಿ ಆದರೂ ಕೊಟ್ಟಾರು ದುಡಿಯದೆ ಬದುಕಬಹುದು. ಲೇ ನೀನು ಹಾಗೆ ಹಂಗಿಸ್ಬೇಡ. ಮತ್ತೆ ನಾನು ಹಠಕ್ಕಾದರೂ ಬೇರೆ ಮದುವೆ ಆಗಿ ನಾವು ಗಂಡ ಹೆಂಡತಿ ಇಬ್ಬರು ಕೈ ಹಿಡಿದು ನಿನ್ನೆದುರಲ್ಲಿ ಅತ್ತೆ ಇತ್ತ ಹೋಗಲಿಕ್ಕಿದ್ದೇವೆ. ಹೋಗಿ ಯಾರು ಬೇಡವೆಂದರೋ ನಿಮ್ಮ ಕೈ ಹಿಡಿಯುವ ಅಥವಾ ಲಾಚಾರ ಹಿಡಿದ ಹೆಣ್ಣು ಬರ್ತಾಳೆ ಎಂದು ನಾನು ನೋಡಬೇಕು. ನೋಡ್ತೀಯಲ್ಲ, ಹೋಗ್ತೇನೆ, ಸೀದಾ ಹೋಗ್ತೇನೆ. ಹೋಗಿ ಮಾರಾಯರೆ, ಬೇಗ ಹೋಗಿ. ಯಾಕೆ ಇಲ್ಲಿ ನಿಂತೀರಿ? ಬೇಗ ಹೋಗಿ. ಅಯ್ಯೋ, ಹಿಂದೆ ಹೋಗುತ್ತಿದ್ದೆ, ಆದರೆ ಮಾಡುವುದೇನು? ಭರಣಿ ಕೃತಿಗೆ ಆಗಿ ಹೋಯ್ತು. ದಿನ ಒಳ್ಳೆಯದಲ್ಲ. ಅಷ್ಟೇನ ನಿಮಗಲ್ವಾ? ಹೋಗ್ತೇನೆ, ದೂರ ಹೇಳ್ತೇನೆ, ಬೇರೆ ಮದುವೆ ಆಗ್ತೇನೆ ಅಂತ ಹೆದರಿಸಿದ್ರೆ ನಾನು ಅಳುತ್ತಾ ಓಡಿ ಬರ್ತೇನಂತ ಗ್ರಹಿಸಿದ್ರ? ಅದಕ್ಕೆಲ್ಲ ಹೆದರುವ ಹೆಣ್ಣು ನಾನಲ್ಲ. ಓ ಕಲ್ಲುಟ್ಟಿ ದೈವವೇ, ಇದಾವ ಜೋರಿನ ಹೆಣ್ಣಪ್ಪ. ಶಿವ ಶಿವ ಶಿವ. ಅಬ್ಬಾ ರಾಗ, ಸಾಕು, ನಡೀರಿ ಮನೆಗೆ. ಆಯ್ತು ಮಾರಾಯ್ತಿ, ಒಂದು ಮುಷ್ಟಿ ತಂಗಳನ್ನಾದರೂ ಕೊಟ್ಟು ಬಿಡು. ಇಲ್ಲಿ ದಾರಿಯಲ್ಲಿ ತಂಗಳಣ್ಣ ಎಂಬ ಮನೆಗೆ ನಡೀರಿ. ಬಚಾವಾದೆ, ಒಂದು ತಂಗಳವಾದರೂ ಸಿಕ್ಕುವಂತಾಯ್ತು. ತತ್ಕಾಲ ಬದುಕಿದೆ.
ಸುಂಕವನ್ನು ಕೊಟ್ಟು ತಿರುಗಿಸುತ್ತಿದ್ದರಿಂದ ಅವರು ನಮ್ಮ ಪರವಾಗಿಯೇ ಮಾತಾಡಿದರು. ರಾಣಿ ಮಾತ್ರ ಎಲ್ಲರಿಗಿಂತ ಜೋರಾಗಿ ಕಪ್ಪ ಕೊಡಲೇಬಾರದು, ಪೋರ್ಚುಗೀಸರು ನೀಚರು, ವಂಚಕರು, ಇವರನ್ನು ನಾಡಿನಿಂದ ಓಡಿಸಲೇಬೇಕೆಂದು ಹಠ ಹಿಡಿದಳು. ರಾಣಿ ಸೊಕ್ಕು ಮುರಿದಿದ್ದರೆ ನೀವು ತುಳುನಾಡಿನಿಂದಲೇ ಓಡಬೇಕಾದಿತ್ತು. ಮಾಡಲೇಬೇಕು ಕಾಮರೆ, ತುಂಡು ಮಾಡಲೇಬೇಕು. ಆದರೆ ಮಾಡುವುದೇನು? ಕಾದಲು ಏನಾದರೂ ನೆವಲಬೇಕಲ್ಲ. ನಾನು ಕಾಮರೆ ನವನ ಇದ್ದಾಗಿ ತುಳುನಾಡಿನ ಎಲ್ಲಾ ಬಂಧದಿಂದ ಸುಂಕ ವಸೂಲಿಯು ನಮಗೆ ವಿಧಾನಗಳನ್ನು ಅರಸಿಕೊಟ್ಟಿದ್ದಾರೆ. ಆದರೆ ಉಲ್ಲಾಲದ ಹಡಗು ದೋಣಿಗಳ ಸುಂಕವನ್ನು ಕೇಳಲೇ ಇಲ್ಲ. ನಾಳೆಯಿಂದ ಎಲ್ಲಾ ಬಂದ ಸುಂಕ ವಸೂಲಿಯು ಕೊಡಬೇಕೆಂದು ರಾಣಿಗೆ ನಾಳೆ ಓಲೆ ಬರುತ್ತೇವೆ. ನಿಮ್ಮ ಓಲನ್ನು ಹರಿದು ಹೊಲಕ್ಕೆ ಬಿಸಾಡಿ ಆಳು. ಉಲ್ಲಾಲವನ್ನೇ ಸುಟ್ಟು ಬಿಟ್ಟೇನು ಕಾಮರೆ. ರಾಣಿಯು ನಮಗೆ ಸುಂಕ ಕೊಡಲಿಲ್ಲ. ಉಲ್ಲಾಲದ ಮಂದಿ ಮಂದಿಗಳನ್ನು ಸಮುದ್ರದಲ್ಲೇ ಗುಲುಂ ಮಾಡುತ್ತೇವೆ, ಬಿಡಲಿಕ್ಕಿಲ್ಲ. ಹಾಗೇ ಮಾಡಿದರೆ ರಾಣಿಗೆ ಬುದ್ಧಿ ಬಂದಿತು. ರಾಣಿಗೆ ನಾನು ಬುದ್ಧಿ ಕಲಿಸುತ್ತೇನೆ. ಈಗಲೇ ಓಲೆ ಬರುತ್ತೇನೆ, ಈಗಲೇ. ಹಲೋ. ನಿನ್ನೆಯ ರಾಜ್ಯಸಭೆಯ ಅಪಮಾನದ ಕಿಡಿ ಹೃದಯದಲ್ಲಿ ಇಂದಿಗೂ ಪ್ರಚರಿಸಿತು, ಶರೀರವನ್ನೇ ಸುಡುತ್ತಿದೆ ಸ್ವಾಮಿ. ಅಷ್ಟು ದೊಡ್ಡ ಸಂಗತಿ ಅದು. ಅಧಿಕಾರವಿಲ್ಲದ ಅಪ್ರಾಯ ಸ್ಥಾನಕ್ಕೂ ನುಡಿಗೆ ಅಷ್ಟು ಚಿಂತೆ ಏಕೆ? ಅಧಿಕಾರವಿಲ್ಲದ ಅಲ್ಪನೆಂದಿರ ಅವನನ್ನು ಯಾವ ಅಧಿಕಾರಿ ಅಧಿಕಾರವನ್ನ ಅಲ್ಲಗೆಲ್ಲುವ ಅಹಂಕಾರ ಅವನಲ್ಲಿದೆ. ಅವನ ಅಹಂಕಾರ ನಮ್ಮನ್ನೇನು ಮಾಡದು. ಅದನ್ನು ಮರೆತು ಬಿಟ್ಟು ಹೊಸದನ್ನು ಯೋಚಿಸೋಣ. ಉಲ್ಲಾಲದಿಂದ ಮಂತ್ರಿ ರನ್ನಪ್ಪಯ್ಯ, ಸೇನಾಧಿಕಾರಿ ತಿಮ್ಮಣ್ಣ ನಾಯಕ ಬಂದಿದ್ದಾರೆ. ರಾಣಿ ಅಮ್ಮನವರಲ್ಲಿ ಅಗತ್ಯ ಕೆಲಸವಿದೆಯಂತೆ. ಬರಲಿ, ಇಲ್ಲಿಗೆ ಕಳುಹಿಸು. ಆಗಲಿ ರಾಣಿ. ಆ ಮಂತ್ರಿ ಸೇನಾಧಿಕಾರಿಗಳು ಇಲ್ಲಿಯವರೆಗೂ ಬಂದರ? ಮಂತ್ರಿ ಸೇನಾಧಿಕಾರಿಗಳು ಒಟ್ಟಾಗಿ ಬರಬೇಕಾದರೇನೋ ವಿಷಯವಿರಲೇಬೇಕು ರಾಣಿ. ಇರಬಹುದು, ವಿಚಾರಿಸು. ಅದಕ್ಕೆ ನೀವೇಕೆ ಗಾಬರಿ ಆಗುವುದು? ಏನು ವಿಶೇಷ ನಾನಪ್ಪಯ್ಯ? ಪೋರ್ಚುಗೀಸ್ ಅಧಿಕಾರಿಯಿಂದ ತಮಗೊಂದು ಓಲೆ ಬಂದಿದೆ. ಓಲೆಯೇ? ಓದಿ ನೋಡಿದ್ದೀರಾ? ಹೌದು, ಕರಾವಳಿ ಎಲ್ಲ ಬಂಧನದ ಸಹಿತ ವಸೂಲಿಯ ಅಧಿಕಾರ ಅವರಿಗಿದೆಯಂತೆ. ಅದರಿಂದ ಉಳ್ಳಾಲದ ದೋಣಿ ಕಂಚಿಗಳಲ್ಲಿಗೆ ದಾಟಿ ಸಮುದ್ರ ಪ್ರಯಾಣ ಮಾಡಲು ಸುಂಕ ಕೊಡಬೇಕಂತೆ. ಏನು ಅಷ್ಟು ಮುಂದುವರೆದರೆ ಅವರು? ಓಲೆ ತನ್ನ ಸೈನಿಕ ಜವಾಬಿಗೆ ಕಾದಿದ್ದಾನೆ. ಹೇಗೆ ಉತ್ತರಿಸುವುದು ನಾನಪ್ಪಯ್ಯ? ತಾವು ಹೇಳಿದಾಗೆ. ತಿಮ್ಮಣ್ಣ ಏನೇನುತ್ತಿ? ಉಲ್ಲಾಲದ ಸಮುದ್ರ ಪ್ರದೇಶ ಮತ್ತು ನೇತ್ರಾವತಿ ನದಿಯಲ್ಲಿ ನಮಗೂ ಅಧಿಕಾರವಿದೆ. ನಮ್ಮ ಅಧಿಕಾರ ಪ್ರದೇಶದಲ್ಲಿ ಹೋಗುವ ದೋಣಿಗಳಿಗೆ ಸುಂಕ ಕೊಡುವ ಅಗತ್ಯವಿಲ್ಲ. ಕೊಡಬೇಕೆಂದು ಅವರು ಕೇಳ್ತಾರಲ್ವಾ? ಕೊಡುವುದಿಲ್ಲವೆಂದು ನಾವು ಹೇಳುತ್ತೇವಲ್ಲ. ಅವರ ಬಲಾತ್ಕಾರಕ್ಕೆ ಬಂದರೆ ಧೈರ್ಯದಿಂದ ಎದುರಿಸುತ್ತೇವೆ. ನಮ್ಮಲ್ಲೂ ಕತ್ತಿ ಇದೆ ಸ್ವಾಮಿ. ನಮ್ಮ ರಟ್ಟೆಯಲ್ಲಿ ಶಕ್ತಿ
ನಗುತ್ತಾ ಸಾಯಲು ರಾಣಿ ನಾನಿದ್ದೇನೆ. ಯಾವ ಗಂಡಾಂತರವನ್ನು ಗಣ್ಯತೆ ಎದುರಿಸಬಲ್ಲ ಮೊಗವೀರರಿದ್ದಾರೆ. ಸಿಂಹಾಸನ ಕೀರ್ತಿ ಮೆರೆಸಲು ಸೈನಿಕರಿದ್ದಾರೆ. ನಾವ್ಯಾರಿಗೂ ಹೆದರಲಾರರು. ಪೋರ್ಚುಗೀಸರೊಡನೆ ನೀವು ಹೋರಾಡುವಾಗ ನಾನೇನು ಸಹಕರಿಸಲಾಗದ ಇಕ್ಕಟ್ಟಿನಲ್ಲಿದ್ದೇನೆ ಎಂದು ಬೇಸರವಾಗುತ್ತಿದೆ. ಗೊತ್ತಿದೆ ಸ್ವಾಮಿ, ನಿಮ್ಮ ಸೈನ್ಯ ಬಲವಿಲ್ಲದಿದ್ದರೂ ನಿಮ್ಮ ಮನಪೂರ್ವ ಆಶೀರ್ವಾದವೇ ಸಾಕು. ಎಲ್ಲಿ ಹೋಗಿದ್ದೀರಿ ತಿರುಮಲ? ತುಂಬಾ ಹೊತ್ತಾಯಿತು ಕಾಣದೆ. ಹೊರಗಡೆ ಆಡುತ್ತಿದ್ದೆವು. ನಾಳೆ ಬೆಳಿಗ್ಗೆ ಮಕ್ಕಳನ್ನು ಕರೆದುಕೊಂಡು ಉಳ್ಳಾಳಕ್ಕೆ ಹೋಗುತ್ತೇನೆ. ಆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗುತ್ತೀಯ? ನೀನೊಬ್ಬಳೆ ಹೋದರೆ ಸಾಲದೆ. ವೈರಿಗಳ ತೊಂದರೆ ಹೇಗೆ ಬಂದಿತು? ಎಷ್ಟೋ ಸಮಯದಲ್ಲಿ ಅದನ್ನು ನಿವಾರಿಸಿದೆ ಎಂದು ಹೇಳಲಾಗುವುದಿಲ್ಲ. ಹಾಗಾಗಿ ಮಕ್ಕಳನ್ನೂ ಬಿಟ್ಟು ಹೋಗುವುದಿಲ್ಲ. ಮಕ್ಕಳನ್ನು ಆಗಲಿ ನಿನ್ನನ್ನು ಹೇಗೆ ಬಿಟ್ಟು ಬದುಕಬಲ್ಲೆ? ನಿಮಗೆ ಬೇಸರ ಕೊಡಬೇಕೆಂದು ನಾನು ಹೋಗುತ್ತಿಲ್ಲ. ಬೇರೊಂದು ರಾಜರ ರಕ್ಷಣೆಯ ಭಾರ ನನ್ನ ಮೇಲಿದೆ. ಹಿರಿಯರು ಉಳಿಸಿ ಬೆಳೆಸಿಕೊಂಡು ಬಂದ ಚೌಟಾ ವಂಶದ ಕೀರ್ತಿ ಕಾಪಾಡುವ ಭಾರ ನನ್ನ ಮೇಲಿದೆ. ಹೋಗದೆ ವಿಧಿಯೇ ಇಲ್ಲ. ಹಿರಿಯರೆಲ್ಲರೂ ನನ್ನನ್ನು ಸಜ್ಜನ ಕೆಲಸಕ್ಕೆ ಬಾರದವ ಎಂದು ಹಂಗಿಸುತ್ತಿದ್ದರು. ಹಿರಿಯನಾದುದರಿಂದ ಪಟ್ಟಕ್ಕೂ ಬಂದರೂ ನಿರಾತ ಬಾಳುತ್ತಿದ್ದೆ. ನೀನು ಕೈ ಹಿಡಿದು ನನ್ನ ಜೀವನಕ್ಕೊಂದು ಪ್ರಭೆ ಒದಗಿಸಿದೆ. ಜೀವನ ಸಂಗಾತಿಯಾಗಿ, ಶಕ್ತಿಯಾಗಿ, ಸಾರಥಿಯಾಗಿ ನಡೆಸಿದೆ. ರಾಜ್ಯದ ಸಿಂಗಾರವಾಗಿ, ಅರಮನೆ ಬಂಗಾರವಾಗಿ ಬೆಳಗಿದೆ. ನಿನ್ನನ್ನು ಹೆಚ್ಚು ದಿನ ಬಿಟ್ಟಿರಲು ನನ್ನಿಂದ ಆಗದು ಅಪ್ಪಪ್ಪ, ನನ್ನಿಂದ. ನನ್ನ ಮತ್ತು ನನ್ನ ಮಕ್ಕಳ ಅಗಲಿಕೆಯ ದುಃಖವನ್ನು ಸಹಿಸಿಕೊಳ್ಳಲು ಆ ಭಗವಂತ ನಿಮಗೆ ಶಕ್ತಿ ನೀಡಬೇಕೆಂದು ಕೇಳುತ್ತೇನೆ, ಅಲ್ಲದೆ ಬೇರೆ ದಾರಿಯೇ ಇಲ್ಲ. ನೋಡಿ ವೈರಿಗಳು ಅದನ್ನು ಕಾದಾಡಬೇಕಾದ ಅಪಾಯ ಸಂದರ್ಭದಲ್ಲಿ ಇದ್ದೇನೆ. ದುಃಖಿಸದೆ ಸಂತೋಷದಿಂದ ಕಳಿಸಿಕೊಡಿ. ದೇವರು ನಿಮ್ಮನ್ನು ಸುಖವಾಗಿ ರಕ್ಷಿಸಲಿ ತಿರುಮಲ. ಸುಂದರಿ, ಅಯ್ಯೋ ಗ್ರಾಚಾರವು ಯಾಕ್ರಿ ಹೀಗೆ ಬೊಬ್ಬೆ ಹಾಕುತ್ತೀರಿ? ಅಲ್ವೇನೆ, ನಾನು ನಿದ್ರೆಯಿಂದ ಏಳುವುದರೊಳಗೆ ನೀನು ಸುದ್ದಿ ಹೇಳದೆ ಹೊರಟು ಬಿಟ್ಟಿದ್ದೀಯಲ್ಲ, ಎಲ್ಲಿಗೆ? ನಾನೇನು ಸುದ್ದಿ ಹೇಳದೆ ಬೇರೆ ಗಂಡಸರಿಂದ ಓಡಿ ಹೋದೆನಾ? ಅರಮನೆಗೆ ಮಂಗಳೂರಿನ ರಾಣಿಯಮ್ಮ ಬರುತ್ತಾರಂತ. ಅವರು ಬರುವುದಕ್ಕಿಂತ ಮೊದಲು ಗುಡಿಸಿ ನೆಲವರು ಸಾಗಬೇಕಂತ ನಾನು ಬೇಗನೆ ಹೊರಟಿದ್ದೆ. ಓ, ಸಂಗತಿ ಹಾಗೋ? ಆಯ್ತು, ಇನ್ನು ಕೆಲವು ದಿನಗಳು ನಾನು ಬದುಕಿಯೋ ಸತ್ತಂತೆ. ನಿಮಗೇನು ಅಂತಹ ಕಷ್ಟ? ರಾಣಿಯಮ್ಮ ಉಳ್ಳಾಲದ ಅರಮನೆಯಲ್ಲಿ ಇರುವಷ್ಟು ದಿನ ನೀನು ಮನೆಗೆ ಬರುವುದಿಲ್ಲ. ನಾನೊಬ್ಬನೇ ಮರದ ಕೊರಡಿನಂತೆ ಇರಬೇಕಲ್ಲ. ನಾನು ನಿಮ್ಮನ್ನು ಬಿಟ್ಟು ಅರಮನೆಯಲ್ಲಿ ಒಬ್ಬಳೇ ಕುಳಿತಿರುವುದಿಲ್ಲವಾ? ಅದೆಲ್ಲ ಗೊತ್ತಿದೆ. ನೀನು ಆ ಅರಮನೆಯ ಜವಾನನೊಡನೆ ಚಕ್ಕಂದಿವಾಡಿ ಹೊತ್ತು ಕಲಿಯುತ್ತಿಂತ ಗೊತ್ತಿದೆ. ನೋಡಿ, ಹಾಗೆಲ್ಲ ಅಲ್ಲದ ಮಾತು ಆಡದಿರಿ ಜೋಕೆ. ನೀವಾದರೆ ನಾನಿಲ್ಲದಾಗ ಅರಮನೆಯಲ್ಲಿ ಒಬ್ಬರೇ ಕುಳಿತಿರುತ್ತೀರಾ? ನೆರೆಗೆರೆಯಲ್ಲಿ ತಿರುಗಾಡಿ ಸಿಕ್ಕ ಹೆಂಗಸರೊಡನೆ ಸರಸವಾಡುವುದು ನನಗೇನು ಗೊತ್ತಿಲ್ಲವೆಂದಿರಾ? ಓ ಪಂಜುರ್ಲಿ ದೈವವೇ, ಇವಳು ಏನೆಲ್ಲ ಮಾತಾಡ್ತಾಳಲ್ಲ. ಅಲ್ಲ, ನಾನೆಂದಾದರೂ ಬೇರೆ ಹೆಂಗಸರಲ್ಲಿ ಮಾತಾಡಿದ್ದಿದೆಯೇ? ಇದು ಒಂದು ಸುದ್ದಿಯಾ? ಇಲ್ಲವ, ಸರಿ ನೆನಪು ಮಾಡಿ. ಮೊನ್ನೆ ಆ ಕೆಲಮನೆ ದುಗ್ಗಮ್ಮನನ್ನು ಜಾತ್ರೆಗೆ ಕರೆಕೊಂಡು ಹೋಗಿದ್ದೀರಂತೆ. ಅಲ್ಲಿ ಸಂತೆಯಲ್ಲಿ ಮಲ್ಲಿಗೆ ಹೂವು, ಚಕ್ಕುಲಿ ಎಲ್ಲ ತೆಗೆದುಕೊಟ್ಟಿದ್ದೀರಂತೆ. ನಾನು ದುಗ್ಗಮ್ಮ ಜಾತ್ರೆಗೆ ಹೋದ ಸುದ್ದಿಯ ಅದು ಕಥೆಯೇ ಬೇರೆ. ಅವಳು ಜಾತ್ರೆಗೆ ಹೋಗಲು ಯಾರು ಗಂಡಸರಿಲ್ಲದೆ ಅಲ್ಲಿಯೇ ಕಾದಿದ್ದಳು. ಗ್ರಾಚಾರಕ್ಕೆ ನಾನು ಆಧಾರಿಯಾಗಿ ಹೋಗುವುದನ್ನು ಕಂಡು ಅವಳು ನನ್ನೊಟ್ಟಿಗೆ ಬಂದಳು. ಅಲ್ಲಿ ಅವಳೇ ಕೊಟ್ಟ ಹಣದಿಂದ ನಾನು ಮಲ್ಲಿಗೆ ಹೂವು ತೆಗೆದುಕೊಟ್ಟಿದ್ದೆ ಅಷ್ಟೇ. ಅದನ್ನು ನನ್ನ ಕಿವಿಗೆ ಯಾರು ಊದಿದ್ದಾರಪ್ಪ? ಕಲಿಕಾಲವೇ. ಅಷ್ಟೇನಾ? ಮತ್ತೊಂದು ದಿನ ಆ ವಾಚಾಲಿ ಕಲ್ಯಾಣಿಯೊಂದಿಗೆ ಗುಡ್ಡೆಯಲ್ಲಿ ನಗುತ್ತಾ ಮಾತನಾಡುತ್ತಿದ್ದದ್ದು. ಓ ದೇವರೇ, ಆ ಕಲ್ಯಾಣಿ ಪಾಪ ಬರೆ ಪಶುವಿನಂತಹ ಹೆಂಗಸು. ಅವಳು ಒಂದು ಕಟ್ಟ ಸೊಪ್ಪು ಕೊಯ್ದು ಅದನ್ನು ತಲೆಗೆತ್ತಿಡುವವರಿಲ್ಲದೆ ಕಾದಿದ್ದಳು. ನಮ್ಮ ದನಕರುಗಳನ್ನು ಹುಡುಕುತ್ತಾ ನಾನು ಆ ಕಡೆ ಹೋದಾಗ ಒಂದು ಸೊಪ್ಪಿನ ಕಟ್ಟವನ್ನು ಎತ್ತಿ ತಲೆಗೆಟ್ಟದ್ದು ಹೌದು. ಮತ್ತೆ ನಗುತ್ತಾ ಮಾತನಾಡುತ್ತಿದ್ದದ್ದು?
ಅದುವಾ ನಾನು ಸೊಪ್ಪಿನ ಕಟ್ಟೆ ಎತ್ತಿ ತಲೆಗಿಡುವಾಗ ನನ್ನ ಕೈ ಅವಳ ಭುಜಕ್ಕೆ ತಾಗಿತ್ತು. ಅದಕ್ಕೆ ಅವಳು ಕಿಸಕ್ಕ ನಕ್ಕು ಬಿಟ್ಟಳು. ನಿಮ್ಮ ಸುಳ್ಳೆಲ್ಲ ಸಾಕು, ನಡೀರಿ ಮನೆಗೆ. ಏನಾದರೂ ನಾನಿಲ್ಲದಾಗ ಎಲ್ಲಿಗಾದರೂ ಹೋದರೆ ಜೋಕೆ. ಇಲ್ಲ, ನಿನ್ನಾನೆಗೂ ಹೋಗುವುದಿಲ್ಲ. ಆದರೆ ಸುಂದರಿ, ಒಂದು ಸಂಗತಿ ಉಂಟಲ್ಲ. ಇನ್ನೆಂಥದ್ದು ನಿಮ್ಮ ಸಂಗತಿ? ನಡೀರಿ ಮನೆಗೆ, ಹೊತ್ತಾಯಿತು. ಅಲ್ವೇನೆ, ಅಲ್ಲಿ ಅರಮನೆಯ ಕೆಲಸವೆಲ್ಲ ಮುಗಿಸಿ ರಾತ್ರಿ ಬಂದು ಬಿಡು, ಬೆಳಗ್ಗೆ ಎದ್ದು ಹೋಗಿಬಿಡು. ರಾತ್ರಿಯೂ ಬರೋದಿಲ್ಲ, ಹಗಲೂ ಬರೋದಿಲ್ಲ, ನನಗೆ ಹೊತ್ತಾಯಿತು, ನೀವು ಹೋಗಿ. ವಾ, ನೀನು ಹೋದದ್ದೆಯಾ? ಈಗೊಳ್ಳೆ ಸುಂದರಿ, ಲೇ ಸುಂದರಿ, ಒಂದು ವಿಷಯ. ತೊಂದರೆ ಕೊಟ್ಟರೆ ಸಂಖ್ಯೆ ನನ್ನಲ್ಲಿದ್ದರು ಇಷ್ಟು ಬೇಗ ದಾಳಿ ಮಾಡಿರುವುದು ನಾನು ಊಹಿಸೇ ಇರಲಿಲ್ಲ. ತಿಮ್ಮಣ್ಣ ಕಡಲಾಕ್ರಮಣದಿಂದ ಜನರನ್ನು ರಕ್ಷಿಸಬೇಕಲ್ಲ. ಸಂಗಾತಿ ಹೌದಾದರೂ ಸರಿ, ನೆಲದಲ್ಲಾದರೆ ಧೈರ್ಯದಿಂದ ಕಾದಕ್ಕಾಗಲಿತ್ತು. ಈಗ ನೀರಿನ ಮೇಲಿರುವ ವೈರಿಗಳನ್ನು ಏನು ಮಾಡುವುದು? ಹಾಗೆಂದು ನಾವು ಸುಮ್ಮನಿರುವುದೇ? ವೈರಿಗಳು ನೀರಿನಿಂದ ನೆಲದ ಮೇಲೆ ಬರುವವರೆಗೂ ಕಾದು ನೋಡೋಣವೆಂದು. ಸೆಟ್ಟಿ ಸಿಂಗಾರವಾದಾಗ ಊರೆ ಸೂರೆಯಾದ ಗಾದೆ ಅಂತಾದಿತ್ತು ನಿಮ್ಮ ಯೋಚನೆ. ಗಾದೆ ಹೇಳುವಷ್ಟು ಸುಲಭವಲ್ಲದ ಕೆಲಸ ಚೆನ್ನ. ನಮ್ಮ ಯಾವ ಸೈನಿಕರಿಗೂ ನೀರಿನ ಮೇಲೆ ದೋಣಿ ಮಂಜೆಯನ್ನು ಸಾಗಿ ಯುದ್ಧ ಮಾಡುವ ಅನುಭವ ಧೈರ್ಯಗಳಿಲ್ಲ. ಕಡಲಾಕ್ರಮಣ ಎದುರಿಸಲು ನೀವು ಮೊಗಳರೆ ತಯಾರಾಗಬೇಕು. ಅದಕ್ಕೇನಂತೆ, ನಮಗೆ ಅಪ್ಪಣೆ ಕೊಡಿ, ಆಯುಧ ಕೊಡಿ, ಸೂಚನೆ ಕೊಡಿ, ನಮ್ಮ ಸಂಹಾರಕ್ಕೆ ರಕ್ಷಣೆ ಕೊಡಿ. ನಾವು ವೈರಿಗಳನ್ನು ಎದುರಿಸುತ್ತೇವೆ. ನಮ್ಮಲ್ಲಿ ಕಾದಿ ಬದುಕುವ ಮಗ ಯಾರಿದ್ದಾನೆ, ನಾವು ಮಾಡುತ್ತೇವೆ. ನೀವಾದರೂ ಹೇಗೆ ಎದುರಿಸುವುದೆಂದು ಆಲೋಚಿಸಿಯೇ ಇಳಿಯಬೇಕು ಚೆನ್ನ. ಅಮ್ಮ, ಮಧ್ಯರಾತ್ರಿ ಹೊತ್ತಿಗೆ ಕೆಲವು ದೋಣಿಗಳಲ್ಲಿ 100-6 ಪಂಚುಗಳನ್ನು ಸಾಗಿಸಿಕೊಂಡು ವಾರಿ ಹಡಗದ ಹತ್ತಿರ ಒಮ್ಮೆಲೆ ಸಾರಿದು ಪಂಚುಗಳನ್ನು ಉರಿಸಿ ಹಡಗರ ಮೇಲೆ ಎಸೆದು ಬಿಡುತ್ತೇವೆ. ಹಡಗು ಉರಿದು ನಾಶವಾಗುತ್ತದೆ. ವೈರಿಗಳು ನೀರು ಪಾಲಾಗುತ್ತಾರೆ. ಒಳ್ಳೆಯ ಉಪಾಯ ಚೆನ್ನ, ಹಾಗೆ ಮಾಡಿ ನೋಡುವ. ಇವರು ಹಡಗದ ಬಳಿ ತಲುಪುವಾಗ ಮೊದಲೇ ವೈರಿಗಳು ಕೊಂದರೆ ಈ ರಾತ್ರಿಯೇ ಈ ಕೆಲಸವನ್ನು ಮುಂದುವರಿಸುವ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಕಾರ್ಯಕುಶಲತೆಗಳನ್ನು ನೋಡಿಕೊಳ್ಳುತ್ತೇನೆ. ತಿಮ್ಮಣ್ಣ, ಇವರಿಗೆ ಬೇಕಾದ ಸ್ಪಂಜುಗಳನ್ನು ಎಣ್ಣೆಗಳನ್ನು ಒದಗಿಸು. ನಾನಪ್ಪಯ್ಯ, ಪ್ರತಿ ಮುಖವೀರರ ಮನೆಗೂ ಕೆಲವು ದಿನ ಸಾಕಾಗುವಷ್ಟು ಧನಧಾನ್ಯಗಳನ್ನು ಒದಗಿಸು. ಕಪ್ಪಗಿನ ಮೈಬಣ್ಣದ ನಾವು ಅವರಿಗೆ ಕಾಣಿಸುವುದೇ ಇಲ್ಲ. ಅಲ್ಲದೆ ಅವರು ಮದ್ದರಾಗಿಯೂ ಇರುತ್ತಾರೆ. ಇದೇನು ಕಾಲು ಕುಂಟುತ್ತೀರಿ? ಬಂದೆಯಾ ನೀನು ರಾಗ ಎಳೆಯಲು? ಈ ಕಾಲು ನೋವು ನಿನ್ನಿಂದ ಆಯಿತು. ನನ್ನಿಂದಲೇ ನಾನು ನಿಮ್ಮನ್ನು ನೋಡದೆ 4 ದಿನಗಳಾದವು. ನಿನ್ನೆ ಮುಗೇರರು ಸಮುದ್ರಕ್ಕೆ ಯುದ್ಧಕ್ಕೆ ಹೊರಟರು. ನನಗೂ ಹೋಗಲು ಮನಸ್ಸಾಯ್ತಲ್ಲ.
ಓ ದೇವರ, ನೀವು ಯುದ್ಧಕ್ಕೆ ಹೋದಿರಾ? ಹೋಗಬೇಕೆಂದೇ ಹೊರಟಿದ್ದೆ. ಒಂದು ವೇಳೆ ನಾನು ಯುದ್ಧದಲ್ಲಿ ಸತ್ತು ಹೋದರೆ ನೀನು ವಿಧವೆಯಾಗುತ್ತೀ ಅಂತ ಗ್ರಹಿಸಿ ಹೋಗಲಿಲ್ಲ. ಅಬ್ಬಾ ರಾಘವೇ, ನಿಮಗೆ ಸಾಯುವ ಹೆದರಿಕೆ ಆಯಿತೆಂದು ಹೇಳಲು ನಾಚಿಕೆ? ಎಬೆ, ನನಗೆ ಸಾಯುವ ಹೆದರಿಕೆ ಇಲ್ಲ. ನಾನು ಸತ್ತರೆ ನೀನು ತಲೆ ತುಂಬ ಹೂ ಮುಡಿದು ಕೈ ತುಂಬ ಬಳೆ ತೊಟ್ಟು ವಿಧ ವಿಧದ ಸೀರೆ ಉಟ್ಟು ಮದುವೆ ಸೀಮಂತ ಜಾತ್ರೆಗಳಿಗೆ ಹೋಗಿ ಸೇಲೆ ಮಾಡಲಾಗುವುದಿಲ್ಲ ಅಂತ ಗ್ರಹಿಸಿ ಹೆದರಿದ್ದು. ಛೇ, ಕಾಲು ನೋವು ಹೇಗಾಯ್ತಂತ ನಾನು ಕೇಳುತ್ತಿರುವೆ, ನೀವು ಹರಿಕತೆ ಮಾಡುತ್ತೀರಿ. ಕಾಲು ನೋವಿನ ಸುದ್ದಿಯೇ ಮಾತಾಡ್ತಿರೋದು. ನಾನು ಮಾಡಲು ಹೋಗದಿದ್ದರು ಯುದ್ಧ ನೋಡಲು ಹೋಗಿದ್ದೆ. ಸಮುದ್ರದಲ್ಲಿ ಈಜಾಡಿಕೊಂಡು ಕೆಲವರು, ದೋಣಿಯಲ್ಲಿ ಕೆಲವರು ಸರಸರಣೆ ಸಾಗಿ ವೈರಿ ಹಡಗು ಹತ್ತಿರವಾದೊಡನೆ ಬುಕ್ಕೆಂದು ಉರಿಸಿದರು. ಆ ಚಂದ ನೋಡಬೇಕಿತ್ತು. ಆಕಾಶದಲ್ಲಿ ಬೆಂಕಿ ಮುದ್ದೆಗಳ ನರ್ತನದಂತಿತ್ತು. ಛೇ ಛೇ ಛೇ. ಓ ದೇವರ, ನನಗೂ ಗೊತ್ತಿದ್ದರೆ ನಾನೂ ಕೂಡ ಬರುತ್ತಿದ್ದೆ ಅಲ್ಲವಾ? ಅದೇ ಸಂಗತಿ ಪಚೀತಿಯಾದದ್ದು. ನೀನು ಆ ಚಂದ ನೋಡಲು ನಿನ್ನನ್ನು ಕರೆಯಲು ಅರಮನೆ ಹತ್ತ ಓಡಿದೆ. ಆ ಕತ್ತಲೆ ಕೋಣೆಗೆ ದಾರಿ ಕಾಣದೆ ಒಂದು ಕಲ್ಲು ಎಡವಿ ಧಡಾಲ ಬಿದ್ದೆ. ಬಿದ್ದ ಮೇಲೆ ಎಂಥದ್ದು, ಬಿದ್ದಲ್ಲಿಂದ ಮೆಲ್ಲನೆ ಎದ್ದೆ. ನಿಮ್ಮ ಸುಳ್ಳೆಲ್ಲ ಸಾಕು. ಇಲ್ಲ, ನಿನ್ನನಿಗೂ ಅಲ್ಲ, ನಿನ್ನ ತಾಯಿಯಾನೆ, ನಿನ್ನ ಗಂಡನಾನೆ, ದೇವರಾನೆ, ಪಂಜುರ್ಲಿ ಅಪ್ಪನಾನೆಗೂ ಅಲ್ಲ. ಅಯ್ಯಯ್ಯೋ, ಸಾಕು ನಿಲ್ಲಿಸಿ. ಸುಮ್ಮನೆ ನೆರಟರಟ ಅಂತ ಸುಳ್ಳು ಆನೆಗಳನ್ನು ಹಾಕಿಕೊಂಡು ಯಾಕೆ ಪಾಪ ಕಟ್ಟಿಕೊಳ್ಳುತ್ತೀರಿ? ನಿಮಗೆ ಕಾಲು ನೋವಾದದ್ದು ಒಳ್ಳೆಯದಾಯಿತು. ಇನ್ನಾದರೂ ಕೆಲವು ದಿನ ಊರೂರು ತಿರುಗುವುದು ನಿಲ್ಲುತ್ತದೆ, ಮನೆಯಲ್ಲೇ ಕುಳಿತಿರುತ್ತೀರಿ. ಈಗಳೆ ಸುಂದರಿ, ಸ್ವಲ್ಪ ಕೈ ಹಿಡಿದು ಮನೆ ತಲುಪಿಸಿ ಬಿಡು. ಏನೂ ಆಗದು, ನಿಧಾನವಾಗಿ ನಡೆಯಿರಿ. ನನಗೆ ಹೊತ್ತಾಯಿತು, ನೀವು ಹೋಗಿ. ಹೋದಳು, ದಾರಿಯಲ್ಲಿ ನನ್ನನ್ನು ಬಿಟ್ಟು ಹೋದಳು. ಯಾವ ಸುಳ್ಳು ಹೇಳಿದರೂ ಇವಳಲ್ಲಿ ನಡೆಯೋದಿಲ್ಲ. ಗ್ರಾಚಾರಕ್ಕೆ ನನಗೆ ಸತ್ಯ ಹೇಳಿ ಅಭ್ಯಾಸವೇ ಇಲ್ಲ. ನಿನ್ನ ಮಾತು ಕೇಳಿ ನನ್ನ ಮೂಡ್ ಸಿಪ್ ಕಳಸೆ. ನಿನಗೆ ಯುದ್ಧ ಸಂಗತಿ ಗೊತ್ತೇ ಇಲ್ಲ? ಹಾಗೇನೂ ಅಲ್ಲ. ಆ ಮೊಗೇರರು ಬಹಳ ಸಾಮರ್ಥ್ಯವಂತರು. ಕಾಣದಂತೆ ಈಜಾಡಿಕೊಂಡು ಬಂದು ನಿಮ್ಮ ಹಡಗನ್ನೇ ಬೆಂಕಿ ಕೊಟ್ಟರು. ತುಕ್, ಆ ಮೀನುಗಾರ ಜನರನ್ನು ನಾನು ನೋಡುತ್ತೇನೆ. ಅವರ ಮೇಲೆ ಫಿರಂಗಿ ಸುಡುತ್ತೇನೆ, ತುಂಬ ಫಿರಂಗಿ ಸುಡುತ್ತೇನೆ. 500 ಜನ ಹಿಡಿದು ಬಂದು ಇಡೀ ಉಳ್ಳಾಳವನ್ನೇ ಸುಡುತ್ತೇನೆ. ನೀನು ಸೈನ್ಯ ಸಹ ಕೊಡಬೇಕು ಕಾಮ್ರಾಯ್. ಸೈನ್ಯ ಸಹಾಯ ಕೊಡಲು ನನಗೆ ಅಧಿಕಾರವಿಲ್ಲ. ಅರಸರು ಇರುವಾಗ ನಿನಗೆ ಅರಸ ಅಧಿಕಾರಕ್ಕೆ ಲಾಯಕ್ಕಿಲ್ಲ. ಅರಸನನ್ನು ಪರಿಚಯ ಮಾಡಿ ನಿನ್ನ ಅಧಿಕಾರ ಹಿಡಿಯಬೇಕು. ನಾನು ಹಾಗೇ ಯೋಚಿಸುತ್ತಾ ಇದ್ದೇನೆ. ಆಲೋಚನೆ ಕಡಿಮೆ, ಕೆಲಸ ಹೆಚ್ಚು ಮಾಡಬೇಕು ಕಾಮ್ರಾಯ್. ಅರಸ ನಿದ್ರೆಯಲ್ಲಿದ್ದಾಗ 1 ಜನ ಮೆಲ್ಲಗೆ ಹೋಗಿ ಅರಸನನ್ನು ಗಸಕ್ಕ ಮಾಡಬೇಕು. ಛೀ, ಅದು ಸಾಧ್ಯವೇ ಇಲ್ಲ. ಅರಮನೆಯಲ್ಲಿ ಬಲವಾದ ಕಾವಲಿದೆ. ಕಾವಲುಗಾರರೆಲ್ಲರೂ ಅರಸರ ನಂಬಿಕಸ್ತಾರೆ. ಬೇರೆ ಏನಾದರೂ ಉಪಾಯ ಮಾಡಿ. ಬೇರೆ ಉಪಾಯ? ಬೇರೆ ನಾಳೆ ಅರಸರು ಬಯಲಂಗಡಿ ಮೂಲರೊಡನೆ ಯುದ್ಧಕ್ಕೆ ಹೋಗುತ್ತಿದ್ದಾರೆ. ಆ ಸಂದರ್ಭ ಏನಾದರೂ? ಆ ಸಂದರ್ಭ ಕರೆಕ್ಟ್ ಕಾಮರಾಯ್. ಯುದ್ಧ ಆಗುವಾಗ ನಮ್ಮ ಜನ ದೂರದಿಂದ ನಿಂತು ಒಂದು ಗುಂಡು. ಅದು ಸರಿ. ಹಾಗೇ ಮಾಡಿದರೆ ಯುದ್ಧದಲ್ಲಿ ಸತ್ತದೆಂದೇ ಗೊತ್ತಾಗುತ್ತದೆ. ನಮ್ಮ ಮೇಲೆ ಸಂಶಯವೇ ಬರುವುದಿಲ್ಲ. ನೋಡು ಕಾಮರಾಯ್, ನೋಡು, ನೀವು ಕಪ್ಪು ಬುಟ್ಟೆ ತಲೆಯವರು, ನಾವು ಬಿಳಿ ಜನ. ಆಲೋಚನೆ ಜಾಸ್ತಿ. ನಾಳೆ ನಿಮ್ಮ ಅರಸನನ್ನು ನಮ್ಮ ಜನ ಪರಿಚಯ ಮಾಡಿ ನಿನ್ನನ್ನು ಮಂಗಳೂರಿನ ಸಿಂಹಾಸನದಲ್ಲಿ ಇಡುತ್ತಾನೆ. ಆಗ ನನಗೆ ಅಧಿಕಾರ ಬರುತ್ತದೆ. ನಾನು ನಿಮ್ಮೊಡನೆ ಸೈನ್ಯದೊಂದಿಗೆ ಬಂದು ಇಡೀ ಉಳ್ಳಾಲವನ್ನು ಪುಡಿ ಮಾಡಿ ಬಿಡುತ್ತೇನೆ ಮತ್ತು ಅಬ್ಬಕ್ಕ ರಾಣಿಯನ್ನು ಕೊಂದು ಹಾಕುತ್ತೇನೆ. ಇಂಪಾಸಿಬಲ್ ಕಾಮರಾಯ್, ಇಂಪಾಸಿಬಲ್. ಅಬೇಕ ರಾಣಿಯನ್ನು ಕೊಲ್ಲಬೇಡ, ಜೀವದಲ್ಲೇ ಹಿಡಿದುಕೊಡು. ಜೀವದಲ್ಲೇ ಹಿಡಿದುಕೊಡುತ್ತೇನೆ. ಸರಿ, ಹಾಗಾದರೆ ನಾಳೆ ರಾತ್ರಿ ಉಳ್ಳಾಳದಲ್ಲಿ ಯುದ್ಧ ಹಾಕುತ್ತೇನೆ. ಹೌದು ಕಾಮರೆ, ಅರಸು ಪಿಚ್ಚಾಗಿ ರಾಣಿ ಬೊಬ್ಬೆ ಮಾಡುತ್ತಿರುವಾಗ ನಾವು ಯುದ್ಧ ಹಾಕಿದರೆ ಸುಲಭ ಆಗುತ್ತದೆ. ಅದು ಸರಿ. ಹಾಗೇ ಮಾಡಿದರೆ ಅದು ಸರಿ. ಒಂದು ಉಪಾಯವಿದೆ. ಅರಸರು ಸತ್ತ ಸುದ್ದಿಯನ್ನು ರಾಣಿಗೆ ಕೊಡದೆ ಯುದ್ಧ ಆರಂಭಿಸಬೇಕು. ಆಮೇಲೆ ರಾಣಿ ಯುದ್ಧರಂಗಕ್ಕೆ ಬಂದಾಗ ಅರಸರು ಸತ್ತ ಸುದ್ದಿಯನ್ನು ಕೊಡಬೇಕು.
ನಂತರ ರಾಣಿ ಅಳುತ್ತಾ ಅರಮನೆ ಕಡೆ ಓಡುತ್ತಾಳೆ. ನಮಗೆ ಸುಲಭ ಜಯವಾಗುತ್ತದೆ. ಬೇಷ್ ಖಾಮರಾಯ್ ಬೇಷ್. ನಿನ್ನ ತಲಲು ಸ್ವಲ್ಪ ಸ್ವಲ್ಪ ಸಾಮಾನು ಇದ್ದಾನೆ. ಯುದ್ಧ ಆರಂಭಿಸಿ ಅರಸರನ್ನು ಪರ್ಚಾದ ಸುತ್ತಿಕೊಟ್ಟೆ ರಾಣಿ ಬೊಬ್ಬೆ ಹಾಕಿ ಓಡುತ್ತಾನೆ. ಆಗ ಯುದ್ಧ ಗುಸಕ್ ಆಗುತ್ತದೆ. ಆಗ ನನಗೆ ಮಂಗಳೂರು ಮತ್ತು ಉಳ್ಳಾರ ರಾಜ್ಯ ನನಗೆ ಸಿಗುತ್ತದೆ. ಅಪ್ಪಕ ರಾಣಿ ನಿಮಗೆ. ಕರೆಕ್ಟ್ ಕಾಮರಾಯ್. ಅಬೇಕ ರಾಣಿಯನ್ನು ನನಗೆ ಕೊಡುತ್ತಾನೆ. ನಾನು ರಾಣಿಯನ್ನು ಗೋವಾಗೆ ಕೊಂಡು ಹೋಗಿ ವೈನ್ ಕುಡಿಸಿ ಡ್ಯಾನ್ಸ್ ಮಾಡುತ್ತೇವೆ. ನಾವು ಡ್ಯಾನ್ಸ್ ಮಾಡುತ್ತೇವೆ. ಹೊಟ್ಟೆಯಲ್ಲಿ ಹುಟ್ಟಿದಕ್ಕೆ ಸಾರ್ಥಕ. ಆದರೆ ನೀನು ಈಗ ಚಿಕ್ಕವಳು, ಸ್ವಲ್ಪ ದೊಡ್ಡವಳಾಗಬೇಕು, ಯುದ್ಧ ಕಲಿಬೇಕು. ಅವಾಗ ನೀನು ಈಗ ಕತ್ತಿ ಕೊಡುತ್ತೇನೆ. ಈಗ ಕತ್ತಿ ಕೊಡು. ನಾನು ಈಗಲೇ ಇಷ್ಟು ದೊಡ್ಡವಳಾಗಿದ್ದೇನೆ. ಸಾಲದು, ಇನ್ನೂ ದೊಡ್ಡವಳಾಗಬೇಕು. ಈಗ ಕತ್ತಿ ಕೊಡು. ಅಮ್ಮಾಜಿ ತಿಮ್ಮನ ನಾಯಕರು ಬಾಬಾಯಿಂದ ಓಡಿಕೊಂಡು ಬಂದಿದ್ದಾರೆ. ಹೊರಗಡೆ ನಿಂತಿದ್ದಾರೆ. ಹೌದಾ? ನೀನು ಈ ಮಗುವನ್ನು ಒಳಗೆ ಕರೆದುಕೊಂಡು ಈ ಕತ್ತಿಯನ್ನು ಒಳಗಿಡು. ಬಾ ತಿಮ್ಮಣ್ಣ ಒಳಗೆ. ಅಮ್ಮ ಅಮ್ಮ, ಮಂಗಳೂರಿನ ಸೈನಿಕರು ನಮ್ಮ ವಿರುದ್ಧ ಕಾದಾಡುತ್ತಿದ್ದಾರೆ. ಬಂದರೇನಾಯಿತು? ಅದಕ್ಕೆ ನೀನು ಗಾಬರಿ ಆಗುತ್ತೇಕೆ? ಹಡಗು ಸುಟ್ಟ ಕೋಪಕ್ಕೆ ಪ್ರತಿಕಾರ ತೀರ ಎಂದು ನಾನು ಊಹಿಸಿದ್ದೆ. ಅಷ್ಟೇ ಅಲ್ಲಮ್ಮ, ಸೈನಿಕರು ವೈರಿಗಳೊಡನೆ ಕೂಡಿಕೊಂಡು ನಮ್ಮ ವಿರುದ್ಧ ಕಾದಾಡುತ್ತಿದ್ದಾರೆ. ಏನೆಂದೇ? ನನ್ನ ಪತಿಯ ಸೈನಿಕರು ನನ್ನ ವಿರುದ್ಧ ಕಾದಾಡುವುದೇ? ಛೀ, ನಾನು ನಂಬಲಾರೆ. ಈಗ ಹಾಗಾಗಿದೆ ಅಮ್ಮ. ಮಂಗಳೂರಿನ 4 ಜನ ಸೈನಿಕರೊಡನೆ ಸ್ವತಃ ನಾನೇ ಹೋರಾಡಿ ಇತ್ತ ಓಡಿ ಬಂದೆ. 100 ಜನ ಅಲ್ಲಲ್ಲಿ ಕಾಣುತ್ತಿದ್ದಾರೆ. ಸ್ವತಃ ಕಾಮರಾಯರು ನಿಂತು ಹುಕುಂ ಕೊಡುತ್ತಿದ್ದಾರೆ. ಆ ನೀಚ ಕಾಮರಾಯ ಅಷ್ಟೊಂದು ಮುಂದುವರೆದರೆ ಅರಸನ ಅಪ್ಪಣೆ ಕೇಳಿದ ಅವನೇ ಸೈನ್ಯ ಹೊರಡಿಸಬೇಕು. ಬರಲಿ, ನಾನೂ ಬರುತ್ತೇನೆ. ಆ ಕಾಮರಾಯನನ್ನು ನಾನೇ ಎದುರಿಸುತ್ತೇನೆ. ನೀನು ಹೋಗು, ಚೆನ್ನನಿಗೂ ತಿಳಿಸು, ನಾನು ಹೊರಡಿ ಬರುತ್ತೇನೆ. ಕೊಲಬೇಡಿ, ಸಿಕ್ಕಿದವರೆಲ್ಲ ಕೊಲಬೇಡಿ. ಆ ಮೀನುಗಾರ ಜನರ ಮನೆಗೆ ಬೆಂಕಿ ಮಾಡಿ ಸುಟ್ಟು ಬಿಡಿ. ಕಾಮರಾಯ ರಾಣಿ ಯುದ್ಧಕ್ಕೆ ಬಂದಿದ್ದಾನೆ, ಹಿಡಿದು ಬಿಡಿ. ಸೈನಿಕರೇ, ಮುನ್ನುಗ್ಗಿರಿ. ನಮ್ಮ ಜೀವಕ್ಕಿಂತಲೂ ನಾಡಿನ ಸ್ವಾತಂತ್ರ್ಯ ಮುಖ್ಯ. ನಮಗೆ ಖಂಡಿತ ಜಯವಾಗುತ್ತದೆ. ಜೈ ಸೋಮನಾಥ. ಅದೋ ನೋಡಿ ಅಮ್ಮ, ಮಂಗಳೂರಿನ ಸೈನಿಕರು ನಮ್ಮ ವಿರುದ್ಧ ಕಾದಾಡುತ್ತಿದ್ದಾರೆ. ಹೌದು ತಿಮ್ಮಣ್ಣ, ನಾನು ಅವರ ಬಳಿ ಹೋಗಿ ಕಾದಾಡುತ್ತೇನೆ. ಅದಾರು ಸಂಕಪ್ಪಯ್ಯನ? ಸಂಕಪ್ಪಯ್ಯ ನೋಡಿ, ನಮ್ಮ ಸೈನಿಕರು ವೈರಿಗಳೊಡನೆ ಕೂಡಿಕೊಂಡಿದ್ದಾರೆ. ಇದಕ್ಕೆ ನೀವು ಒಪ್ಪಿದ್ದೀರಿ? ಅರಸರು ಒಪ್ಪಿದ್ದಾರೆ? ಅಮ್ಮ ರಾಣಿ ದೇವಿ, ಯಾವ ರೀತಿಯಲ್ಲಿ ನಿಮ್ಮನ್ನು ನೋಡಲಿ, ಯಾವ ನಾಲಗೆಯಿಂದ ನಿಮ್ಮಲ್ಲಿ ಮಾತಾಡಲಿ? ಹಾ, ಅದೇನು ಸಂಕಪ್ಪಯ್ಯ, ಕಣ್ಣೀರು ಇರಿಸ್ತಿದ್ದೀರಿ, ಕೈ ನಡುಗಿದೆ, ಮುಖ ಬೆವರಿದೆ, ಏನಾಯಿತು? ರಾಣಿ ದೇವಿ, ನಿನ್ನೆ ಬೈಲಂಗಡಿಯ ಯುದ್ಧದಲ್ಲಿ ಯಾರೋ ದುಷ್ಟರು ಮೋಸದಿಂದ ನಮ್ಮ ಅರಸರನ್ನು ಕೊಂದರು ತಾಯಿ. ಹಾ ಸೋಮನಾಥ, ನನ್ನ ಪತಿ ನನ್ನ ಕೈ ಬಿಟ್ಟರೆ ನಾನೇ ಬದುಕಬೇಕೇ? ದೈವ ಸಂಕಲ್ಪವೇ ಆಗಿದ್ದಮ್ಮ, ಸ್ವಲ್ಪ ಸಮಾಧಾನ ತಂದುಕೊಳ್ಳಿ. ಸಂಕಪ್ಪಯ್ಯ, ಹೋಗೋಣ. ಪತಿದೇವರಿಂದ ಒದಗಿದ ಈ ಮುತ್ತೈದ ಲಕ್ಷಣಗಳನ್ನು ಅವರ ಶವದ ಪಾದಕ್ಕೊಪ್ಪಿಸಿ ಬಿಡುತ್ತೇನೆ. ಹೋಗುವ. ಅಯ್ಯೋ ಅಮ್ಮ, ಸ್ವಲ್ಪ ನಿಲ್ಲಿ. ಕಾಮರಾಯರು ನಿನ್ನೆಯೇ ಅರಸರ ಶವ ಸಂಸ್ಕಾರ ಮಾಡಿಬಿಟ್ಟರು. ಶವ ಉರಿದ ಭಸ್ಮದ ರಾಶಿಯಿಂದ ಒಂದು ಚಿಟಿಕೆ ಭಸ್ಮ ಮಾತ್ರ ತಮಗೆ ಕಾಣಿಕೆಯಾಗಿ ತಂದಿದ್ದೇನೆ ತಾಯಿ. ಏನು? ಶವ ಸಂಸ್ಕಾರವೂ ಆಗಿದೆ? ಕೈ ಹಿಡಿದ ಪತ್ನಿಗೆ ತಿಳಿಸದೆ ಶವ ಸಂಸ್ಕಾರ ನಡೆಸುವಷ್ಟು ಅನ್ಯಾಯ ನಡೆಯಿತೆ.
ಏಸಿಗೆಗೂ ಅವಕಾಶ ಕೊಟ್ಟೆಯ. ಪತಿಯ ಶವವನ್ನು ನೋಡದಷ್ಟು ನಿಪಾಣಾಗಿ ಮಾಡಿದೆಯಾ? ಅಯ್ಯೋ ನಿನ್ನ ಮನಸ್ಸೇ. ನೀವು ಮನುಷ್ಯರೇ ರಕ್ಕಸರೇ. ಸಂಕಪ್ಪಯ್ಯ ಇದ್ದ ಕೊಡಿ, ನನಗೆ ಕಾಣಿಕೆಯಾಗಿ ತಂದ ಭಸ್ಮ ಕೊಡಿ. ನೀವಿನ್ನು ಹೋಗಿ ಸಂಕಪ್ಪಯ್ಯ, ಯುದ್ಧದ ರಭಸ ಹೆಚ್ಚುತ್ತಿದೆ. ತಿಮ್ಮಣ್ಣ ಚೆನ್ನ ನಡೆಯಿರಿ, ಮುಂದೆ ಈ ಜೀವವನ್ನಾದರೂ ಬಲಿ ಕೊಟ್ಟರೆ ನಾನನ್ನು ರಕ್ಷಿಸೋಣ. ಬೇಡ ತಾಯಿ, ಯುದ್ಧವನ್ನು ನಾವು ನೋಡಿಕೊಳ್ಳುತ್ತೇವೆ. ನೀವು ಅರಮನೆಗೆ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳಿ. ಏನೆಂದೇ? ನನಗೆ ವಿಶ್ರಾಂತಿಯೇ? ಗಂಡ ಸತ್ತು ನಾನು ವಿಧವೆಯಾದೆ. ವೈರಿಗಳ ಗುಂಡು ತಗಲಿ ನನ್ನ ಸೈನಿಕರು ಸತ್ತು ಹೋಗುತ್ತಿದ್ದಾರೆ. ನಾನೊಬ್ಬಳೇ ವಿಶ್ರಾಂತಿ ಪಡೆಯಬೇಕೇ? ಸಂದರ್ಭ ಹಾಗಿದ್ದರೂ ತಾವು ಪತಿಯನ್ನು ಕಳೆದುಕೊಂಡ ದುಃಖ ಬಾರದಿಂದ. ತಿಮ್ಮಣ್ಣ, ನಿನಗೆ ನಾನೊಬ್ಬಳೇ ವಿಧವೆಯಾದ ಕಾಣುತ್ತದೆ. ವೈರಿಗಳ ಗುಂಡು ಆಹುತಿ ಆಗೋದೆಷ್ಟೋ ಮಂದಿ ಸತ್ತರು. ಅವರ ಪತ್ನಿಯರು ವಿಧವೆಯಾಗಿಲ್ಲವೇ? ಸತ್ತವರಂತಾರೂ ಸತ್ತರು. ಉಳಿದವರವನಾದರೂ ಬದುಕಿಸಲು ಯತ್ನಿಸೋಣ. ಜೈ ಸೋಮನಾಥ. ನಿನ್ನ ಈ ವಂಚನ್ನು ಬಿಟ್ಟು ನೀನು ಏಕೆ ಬಂದೆ ಎಂದು ಹೊಗಳು. ನನ್ನನ್ನು ರಾಣಿ ಎಂದು ಕರೆದರೆ ಜೋಕೆ. ನೀವೆಷ್ಟು ಕಾದಾಡಿದರೆ ಈ ಸಲ ಸೋಲುತ್ತೀರಿ. ಹಾ, ಏನಂತೆ? ಹೌದು, ವೈರಿಗಳ ಶಕ್ತಿ ಬಹಳ ದೊಡ್ಡದಿದೆ. ಆದ್ದರಿಂದ ಪೋರ್ಚುಗೀಸರ ಡೇರಿಗೆ ಬಂದು ದೊರೆಗಳಲ್ಲಿ ಕ್ಷಮೆ ಕೇಳಿದರೆ ಅವರು ಯುದ್ಧವನ್ನು ನಿಲ್ಲಿಸುತ್ತಾರಂತೆ. ಏ ನೀಚ, ಏನಂದೆ? ನಾನು ದೊರೆಯಲ್ಲಿ ಕ್ಷಮೆ ಕೇಳಬೇಕೆ? ಹೇಸಿಕೆ. ಚಂದಪ್ಪ, ಇದೇ ಅಮ್ಮ ಪಟ್ಟದ ರಾಣಿಯಾಗಿರುವ ದಳವಾಯಿ ನೀನಾಗಿದ್ದು, ಈ ತಾಯಿಯ ಸ್ವಾಭಿಮಾನ ಸ್ವಾತಂತ್ರ್ಯ ಪ್ರಿಯೆಯ ನೆನಪು ನಿನಗಿದ್ದು ನೀನೀ ಮಾತನ್ನು ಆಡಬಾರದಿತ್ತು. ನಿನ್ನ ವಂಶಕ ಕಾಮರಾಯ ಹೇಳಿದರು, ಈ ಮಾತನ್ನು ಹೊತ್ತುಕೊಂಡು ಬರುವಷ್ಟು ನೀನು ವೀರನಾಗಬಾರದಿತ್ತು. ಇಂತಹ ಏಸಿಗೆ ಮಾತು ಆಡಿದ ನಿನ್ನನ್ನು ಕೊಂದೇ ಹಾಕಬೇಕು. ಗಡಿಬಿಡಿ ಮಾಡಬೇಡ ತಿಮ್ಮಣ್ಣ. ಅವನು ಅವನ ಸ್ವಂತ ಬುದ್ಧಿಯಿಂದ ಮಾತನಾಡುತ್ತಿಲ್ಲ. ಪರಕೀಯರಿಗೆ ಆ ಸುಲಿಗೆಕಾರರೊಟ್ಟಿಗೆ ಸೇರಿ ತಾಯ್ನಾಡಿಗೆ ದ್ರೋಹ ಬರೆವ ಆ ನೀಚ ಕಾಮರಾಯನನ್ನು ಜನವಾಗಿ ಬಂದಿದ್ದಾನೆ. ಏನು ಬಗುಳ್ದೆ ನಾಯೆ? ಉಳ್ಳಾಲದ ಮೊಗೇರನ ಒಂದೇ ಒಂದು ವ್ಯಕ್ತಿ ಜೀವಂತವಿರುವವರೆಗೆ ಈ ಅಮ್ಮ ಇನ್ನೊಬ್ಬನಿಗೆ ತಲೆ ತಗ್ಗಿಸುವುದೇ? ಛೀ, ಈ ಮಾತು ಉಗುಳ್ದ ನಿನ್ನನ್ನು ಸಿಗಿದು ಒಣಗಿಸುತ್ತೇನೆ. ನನ್ನ ಮಗನ ಮಗ. ಕೆಟ್ಟ ಮಾತು ಆಡಬೇಡ ತಿಮ್ಮಣ್ಣ. ಅವನಿನ್ನು ಏನು ಹೇಳುತ್ತಾನೋ ಅದು ಕೇಳೋಣ. ನಾನು ಹಾಗನ್ನುವುದಿಲ್ಲ. ದೊರೆ ಕಾಮರಾಯರು ಹೇಳಿದ್ದಾರೆಂದು ನಾನು ಹಾಗನ್ನುತ್ತಿದ್ದೆ. ನಿನ್ನನ್ನು ಕ್ಷಮಿಸುತ್ತೇನೆ. ನಿನಗೊಬ್ಬನಿಗೆ ಶಿಕ್ಷೆ ಕೊಟ್ಟು ಏನೂ ಉಪಕಾರವಿಲ್ಲ. ನಿನ್ನಂತಹ ಕಾಮರಾಯಂತ ನೂರಾರು ದ್ರೋಹಿಗಳು ಇದ್ದಿದ್ದರಿಂದಲೇ ಭಾರತದಲ್ಲಿ ಅಫ್ಘಾನರು, ಫ್ರೆಂಚರು, ಡಚ್ಚರು, ಮೊಘಲರು ರಾಜ ಸ್ಥಾಪನೆ ಮಾಡುವುದಂತಾಗಿತ್ತು. ನಿಮ್ಮನ್ನು ಆ ದೇವರೇ ಶಿಕ್ಷಿಸಬೇಕಷ್ಟೇ. ನೀನಿನ್ನು ತಿರುಗಿ ನೋಡಬೇಡ, ಹೋಗು. ನಾನು ಕಾಮರಾಯರಲ್ಲಿ ಏನು ಹೇಳಬೇಕು? ಹೋಗು ಎಂದರೆ ಹೋಗದೆ ಕಾಮರಾಯರಲ್ಲಿ ಏನು ಹೇಳಬೇಕೆನ್ನುವಿಯಾ? ಹೋಗ ಹೋಗ. ದುಡುಕಬೇಡ ತಿಮ್ಮಣ್ಣ. ದುಡುಕಬೇಡ ತಿಮ್ಮಣ್ಣ. ಅವರಿಗೆ ನಮ್ಮ
ದೊಡ್ಡ ಜನ ಒಳ್ಳೆ ಜನ ಅಂತ ಹೇಳಿ ಹೊಗಳುತ್ತಲೇ ನಿಂತಿರುವಿರಾ? ಅವಳಲ್ಲಿ ಒಂದು ಕೈ ನೋಡುವ ಅಂತ ಆಲೋಚನೆ ಮಾಡಿದ್ದೀರಾ? ಬೇಡ, ರಾಣಿಯೊಂದಿಗೆ ಯುದ್ಧ ಬೇಡ. ರಾಣಿಯನ್ನು ಕೊಲ್ಲದೆ ಬಿಟ್ಟ ಉಪಕಾರವನ್ನು ಎಲ್ಲಿಗೂ ಬರೆಯುವುದಿಲ್ಲ ಎಂದು ನಾನು ಭಾಷೆ ಕೊಟ್ಟಿದ್ದೇನೆ. ನಾನು ನಿಮ್ಮನ್ನು ನಂಬಿ ನಾನು ಯಾರಲ್ಲಿ ನಿಷ್ಠನಾದೆ. ರಾಣಿಯ ಗರ್ವ ಮುರಿದಿದ್ದರೆ ನೀವು ತುಳುನಾಡಿಂದಲೂ ಹೊರಡಬೇಕಾದಿತ್ತು. ಅಷ್ಟೇ ಅಲ್ಲ, ಗೋವೆಯಿಂದಲೂ ಪೆಟ್ಟಿಗೆ ಕಟ್ಟಬೇಕಾದಿತ್ತು. ಅದು ನನಗೆ ಗೊತ್ತಿದ್ದಾನೆ. ಅಲ್ಮೇಲೆ ಈಗ ಸ್ವಲ್ಪ ಬಿಸಿ ಇದ್ದಾನೆ. ನಾಳೆ ಸರಿಯಾಗುತ್ತಾನೆ. ಬಂದು ಕುಳಿತುಕೊಳ್ಳಿ. ಕುಳಿತು ಮಾಡುವ ಆಲೋಚನೆ. ನಿಮ್ಮೊಡನೆ ಕುಡಿದು ನನ್ನ ಭವಿಷ್ಯವನ್ನೇ ಕುಡಿದುಕೊಂಡೆ. ಇನ್ನು ನಿಮ್ಮ ಸಂಘ ಸಾಕು ನನಗೆ. ಅವಸರ ಬೇಡ. ಅಲ್ಮೇಡು ಹೇಳಿದಂತೆಲ್ಲ ಅಬೇಗ ರಾಣಿಯನ್ನು ಮುಗಿಸುವ ಯೋಚನೆ ಮಾಡಿದ್ದಾನೆ. ಬಂದು ಕುಳಿತುಕೊಳ್ಳಿ. ಕುಳಿತು ಮಾಡುವ ಆಲೋಚನೆ. ಹೆಂಗಸಿನ ಕೈಯಲ್ಲಿ ಸೋತು ಬದುಕೋದಕ್ಕಿಂತ ಸಮುದ್ರಕ್ಕೆ ಹಾರಿ ಸಾಯುವುದೇ ಲೇಸು. ಆಗ ಪುನಃ ಯುದ್ಧ ಮಾಡುವ. ತುಂಬಾ ದಿನ ಕಳೆದರೆ ಅವರು ತಯಾರಿ ಮಾಡುತ್ತಾರೆ. ನಾಳೆನೇ ಆದರೆ ಗಡಿಬಿಡಿಯಲ್ಲಿ ಬೀಳುತ್ತಾರೆ. 2 ದಿನದಿಂದ ಗೋವಧದ ಸೈನ್ಯ ಬರುತ್ತದೆ. ಆಗ ಪುನಃ ಯುದ್ಧ ಮಾಡುವ. ಆಗಲೇ ಯುದ್ಧ ಮಾಡುವ. ಬಂದು ಕುಳಿತುಕೊಳ್ಳಿ. ಕುಳಿತು ಆಲೋಚನೆ ಮಾಡುವ. ಅಮ್ಮನಿಗೆ ತಿಳಿಸು. ತಿಮ್ಮನಿಗೂ ಈಗಲೇ ತಿಳಿಸು. ಎಲ್ಲ ಗ್ರಹಚಾರವೇ ಕಳೆದ ಯುದ್ಧದ ನೋವು ಗಾಯಗಳೇ ಮಾಸಲಿಲ್ಲ. ಪುನಃ ಗುಂಡು ಹೊಡೆಯುತ್ತೀರಲ್ಲ, ಎಲ್ಲಿಂದ ಬರ್ತದೆ ಈ ಗುಂಡಿನ ಶಬ್ದ? ಸಮುದ್ರದಲ್ಲಿ ಹಡಗುವೇನು ಕಾಣುವುದಿಲ್ಲ. ಕಾಣುವಂತೆ ಹಡಗು ಇಳಿಸಲು ಧೈರ್ಯ ಬೇಕಲ್ಲ ಮಕ್ಕಳಿಗೆ. ಆ ನೀಚರನ್ನು ಮೊನ್ನೆ ಬಿಟ್ಟಿದ್ದೇ ತಪ್ಪಾಯಿತು. ಅವನೊಬ್ಬನನ್ನು ಬಿಟ್ಟುವುದರಿಂದ ಈ ತೊಂದರೆ ಬರಲಿಲ್ಲದಾಯಿತು. ಅವನನ್ನು ಬಿಡದಿದ್ದರೂ ಬರುವ ತೊಂದರೆ ಬಂದೇಬೇಕಾಗಿತ್ತು. ಅವನನ್ನು ಬಿಟ್ಟು ಉಪಕಾರವೆಂದಿಲ್ಲ ಆಯಿತು ಅಷ್ಟೇ. ನಾನು ಸಾರಿ ಹೇಳಿದೆ ಅಮ್ಮ, ನೀವು ಕೇಳಲಿಲ್ಲ. ಈಗ ಏನು ಮಾಡುವುದು? ಮೊನ್ನೆ ಯುದ್ಧದ ಗಾಯ ನೋವುಗಳಿಂದ ನಮ್ಮ ಸೈನಿಕರು ನರಳುತ್ತಿದ್ದಾರೆ. ಕುಟ್ಟಿ ಪೋಖರಿಯೂ ಹೋಗಿ ಆಯಿತು. ಆಗಲಿ, ಇದ್ದವರಾದರೂ ಧೈರ್ಯದಿಂದ ಎದುರಿಸುವ. ಬನ್ನಿ, ನಾವು ಯಾವ ಕಡೆಯಿಂದ ಗುಂಡಿನ ಶಬ್ದ ಕೇಳುತ್ತಿದೆ ಎಂದು ನೋಡೋಣ.
ಚಿನ್ನದ ಸರ ದಾರಿಯಲ್ಲಿ, ಓಹೋ, ಯುದ್ಧದ ಗಡಿಬಿಡಿಯಲ್ಲಿ ಓಡುವಾಗ ಯಾರದೋ ಚಿನ್ನದ ಸರ ಬಿದ್ದಿರಬೇಕು. ಆ ದೇವರು ನನಗೆ ತೋರಿಸಿದರು. ಇರಲಿ, ನನ್ನ ಸುಂದರಿಗಾಯಿತು. ಇನ್ನೂ ಇದೆಯೋ ಏನು? ಅಬ್ಬ, ಕಲ್ಯಾಣಿಯ ಹೆಸರು ಹೇಳಿದಾಕ್ಷಣ ಸಿಕ್ಕಿದ್ದು ಕತ್ತಿಯ. ಅಬ್ಬ, ಯಾರಾದರೂ ವೈರಿ ಸೈನಿಕರು ಕಾಣ ಸಿಕ್ಕಿದರೆ ನಾನು ಬಿಡಲಿಕ್ಕಿಲ್ಲ. ಈ ಕತ್ತಿಯಿಂದ ಗಸಕ್ಕ. ಯಾರು ನೀನು? ಯಾರನ್ನ ಗಸಕ್ಕ ಅಂತ ಚೂರಿ ಹಾಕಲು ನೋಡಿದ್ದಿ? ನಾನು ಮನುಷ್ಯರ ಸುದ್ದಿ ಮಾತಾಡಿದ್ದಲ್ಲ. ಯಾವುದಾದರೂ ಹಲಸಿನ ಹಣ್ಣು ಸಿಕ್ಕಿದ್ದರೆ ಈ ಕತ್ತಿಯಿಂದ ಕಸಕ್ಕ ಅಂತ ಕೊಯ್ದು ತಿನ್ನಬೇಕು ಅಂತ. ಮುಚ್ಚೋ ಬಾಯ್, ಸಾಕು ನಿನ್ನ ಹಾರಿಕತೆ. ರಾಣಿ ಎಲ್ಲಿದ್ದಾಳೆ ಎಂದು ಬೇಗ ಹೇಳು, ಬೇಗ ಬೊಗಳು. ರಾಣಿಯಮ್ಮನ ಅಮ್ಮನ ಕೆಮ್ಮನ ಎಲ್ಲಿ ಹೋಗಿದ್ದಾಳೆ? ಬೇಗ ಹೇಳು, ಸತ್ಯ ಹೇಳು. ರಾಣಿಯಮ್ಮ ಅರಮನೆಯಲ್ಲಿದ್ದಾರೆ. ಏ ಮಲೆಮಂಗ, ನಾನು ಅರಮನೆಯಲ್ಲಿ ಹುಡುಕಿಯೇ ಬಂದದ್ದು. ಅಲ್ಲಿಲ್ಲ, ಈ ದಾರಿಯಾಗಿ ಹೋಗಿದ್ದಾಳಂತೆ. ಸತ್ಯ ಹೇಳು, ಇಲ್ಲವಾದರೆ? ರಾಣಿಯಮ್ಮ ದೇವಸ್ಥಾನಕ್ಕೆ ಹೋದರು, ಈಗ ಹೋದದ್ದು. ಸತ್ಯ ತಾನೇ? ನೂರು ಮಾತಿಗೂ ಸತ್ಯ. ನಿಮ್ಮೆದುರಲ್ಲಿ ಸುಳ್ಳು ಹೇಳಿದರೆ ನನ್ನ ನಾಲಿಗೆಗೆ ಗೆದ್ದಲು ಹಿಡಿದಿತ್ತು. ನಿಲ್ಲು, ದೇವಸ್ಥಾನದಲ್ಲಿ ನೋಡಿ ಬರುತ್ತೇನೆ. ಅಲ್ಲಿ ಇಲ್ಲವಾದರೆ ನಿನ್ನ ತಲೆ ಕಡಿದೇನು ಮುಟ್ಟಾಳ. ರಾಣಿ ಅಮ್ಮ ಕಾಮರಾಯರು ಮತ್ತು ಕೆಲವು ಸೈನಿಕರು ದೊಡ್ಡ ಕತ್ತಿ ಹಿಡಿದುಕೊಂಡು ನನ್ನನ್ನು ರಾಣಿಯಮ್ಮ ಎಲ್ಲಿದ್ದಾಳೆ ಅಂತ ಜೋರು ಮಾಡಿದರು. ಓಹೋ, ಹಾಗಾದರೆ ರಾತ್ರಿಯೇ ವೈರಿಗಳು ನುಗ್ಗಿದ್ದಾರೆ. ಕೆಲವರು ಯುದ್ಧ ಮಾಡುತ್ತಿದ್ದಂತೆ ಕೆಲವರು ನನ್ನನ್ನು ಹಿಡಿಯಲು ಯತ್ನಿಸುತ್ತಾರೆ. ಬರಲಿ, ಹುಡುಕಲಿ. ಒಳಬದಿಯಲ್ಲಿ ಕೆಲವು ಕಾಲಿದೋಣಿಗಳನ್ನು ಕಂಡಾಗಲೇ ನನಗೆ ಸಂಶಯ ಬಂತಮ್ಮ. ರಾತ್ರಿ ಹೊತ್ತು ಒಳನುಗ್ಗಿದ್ದ ಸೈನಿಕರನ್ನು, ವೈರಿಗಳನ್ನು ಕಾದಿಯೇ ನೋಡೋಣ. ಹಾಗಲ್ಲಮ್ಮ, ಅರಮನೆಯಲ್ಲಿ ಸುಂದರಿಯರು ಮಕ್ಕಳು ಅಲ್ಲಿ ಇದ್ದಾರೆ. ಅವರನ್ನು ನೀವು ಮೊದಲು ಅದು ಹೌದು. ನಾನು ಅರಮನೆಗೆ ಹೋಗಿ ಮಕ್ಕಳ ರಕ್ಷಣೆಗೆ ವ್ಯವಸ್ಥೆ ಮಾಡಿ ಬರುತ್ತೇನೆ. ಒಂದು
ಕೋವಿ ಹಿಡಿದುಕೋ. ಅಲ್ಲಿ ನೋಡು, ರಣರಂಗದಲ್ಲಿ ರಾಣಿಯು ಗಂಡಸಿನ ಹಾಗೆ ಹೋರಾಡುತ್ತಿದ್ದಾಳೆ. ದೊರೆಯು ರಾಣಿಯನ್ನು ಜೀವಂತವಾಗಿ ಕರೆತರಲು ಹೇಳಿದ್ದಾರೆ. ಹಾಗೆ ಮಾಡಿದರೆ ಅವರವರು ರಾಜು ಮಾಡಿಕೊಂಡರೆ ನಮಗೆ ಬದುಕಲಿಕ್ಕೆ ಕಷ್ಟವಾದೀತು. ನೀನು ಎಲ್ಲದರ ಮರೆಯಲ್ಲಿ ನಿಂತು ಒಂದೇ ಗುಂಡಿನಲ್ಲಿ ರಾಣಿಯನ್ನು ಮುಗಿಸಬೇಕು. ಹಾಗೆ ಮಾಡಿದರೆ ನಾಳೆ ಬೆಳಗಾಗುವುದರೊಳಗೆ ನೀನು ಮಂಗಳೂರಿನ ದಳವಾಯಿಯಾಗುತ್ತಿ. ಬೇಗ ಹೋಗು.
ವಂಚಕರ ಸಂಚಿಗೆ ಕಿವಿ ಕೊಟ್ಟು ಜನ್ಮಭೂಮಿಗೆ ದ್ರೋಹ ಬಗೆದೆ, ಮಾವನನ್ನೇ ಕೊಲ್ಲಿಸಿದೆ, ಮುದ್ದು ಮಗುವನ್ನು ಬಲಿ ಕೊಡಿಸಿದೆ. ತುಳುನಾಡ ದೇಗುಲದ ಕೀರ್ತಿ ಕಲಶದಂತಿದ್ದ ರಾಣಿಯನ್ನು ಮುಗಿಸಿದೆ. ಅಯ್ಯೋ, ಈ ಪಾಪಿಯನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಇಲ್ಲಿಯ ತನಕ ಕಲ್ಮಂಜಿ ಶಾಲೆಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರಿಂದ ನಾಟಕ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ ಎನ್ನುವ ನಾಟಕವನ್ನು ಪ್ರಸ್ತುತಪಡಿಸಿದರು ವಿದ್ಯಾರ್ಥಿನಿಯರು. ಇದಕ್ಕೆ ಮಾರ್ಗದರ್ಶನ ನೀಡಿದವರು ಈ ಶಾಲೆಯ ಶಿಕ್ಷಕಿಯರಾಗಿರುವಂತಹ ಶ್ರೀಮತಿ ಸುರೇಖಾ ಸಹಶಿಕ್ಷಕಿ, ಅದೇ ರೀತಿ ಶಿಲ್ಪ ಸಹಶಿಕ್ಷಕರು. ಎಲ್ಲರಿಗೂ ವಂದನೆಗಳು. ಭಾಗವಹಿಸಿ ಅಭಿನಯಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಪ್ರಾಥಮಿಕ ಮಕ್ಕಳ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಮುಂದುವರಿಯುವುದು. ಇದಾದ ನಂತರ ನೃತ್ಯ ಕಾರ್ಯಕ್ರಮ ಮುಗಿದ ನಂತರ ಪಟ್ಲ ಫೌಂಡೇಶನ್ ಮಂಗಳೂರು ಇವರ ವತಿಯಿಂದ ನಡೆಯುವ ಹಿರಿಯ ಯಕ್ಷ ಕಲಾವಿದ ಗುರುಗಳು ಶ್ರೀ ಈಶ್ವರ ಪ್ರಸಾದ್ ನಿಡ್ಲಿ ಇವರ ನಿರ್ದೇಶನದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜಿಲಿನ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಪೂರ್ವರಂಗ ಪ್ರವೇಶ ಯಕ್ಷಗಾನ ಗೋವರ್ಧನೋದ್ಧರಣ ಹೊಸ್ತೋಟ ಮಂಜುನಾಥ ಭಾಗವತರ ವಿರಚಿತ. ಗೌರವ ಉಪಸ್ಥಿತಿಯನ್ನು ವಹಿಸುವವರು ಶ್ರೀ ವಾಸುದೇವ ಐತಾಳ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಸಂಚಾಲಕರು ಮಂಗಳೂರು, ಹಾಗೂ ಶ್ರೀ ಸುರೇಶ್ ಶೆಟ್ಟಿ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಇವರು ಉಪಸ್ಥಿತಿ ವಹಿಸುತ್ತಿದ್ದಾರೆ. ಇನ್ನು ಮುಂದೆ ಶಾಲಾ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ನೃತ್ಯ ವೈಭವ ಕಾರ್ಯಕ್ರಮ ಮುಂದುವರಿಯುವುದು. ಇಂದು ರಾತ್ರಿ 6:30 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಶ್ರೀ ಶರತ್ ಕೃಷ್ಣ ಪಡ್ವೆಟ್ಟಾಯ ಆಡಳಿತ ಮುಕ್ತೇಶ್ವರರು ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ, ಗಣ್ಯ ಉಪಸ್ಥಿತಿಯಲ್ಲಿ ಶ್ರೀ ಡಾಕ್ಟರ್ ಸತೀಶ್ ಚಂದ್ರ ಎಸ್, ಮಾನ್ಯ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್ ಸೊಸೈಟಿ ರಿಜಿಸ್ಟರ್ಡ್ ಉಜಿರೆ, ಶ್ರೀ ಶಶಿಧರ ಶೆಟ್ಟಿ ಬರೋಡ, ಉದ್ಯಮಿಗಳು, ಸಮಾಜ ಸೇವಕರು ಗುರುವೈನಿಕೆರೆ, ಶ್ರೀ ಕಿರಣ್ ಚಂದ್ರಡಿ ಪುಷ್ಪಗಿರಿ, ಧಾರ್ಮಿಕ ಮುಖಂಡರು ಉರುವಾಳು ಬೆಳ್ತಂಗಡಿ ತಾಲೂಕು, ಶ್ರೀ ಪ್ರಭಾಕರ್ ಶೆಟ್ಟಿ ಕಂದೂರು, ಉದ್ಯಮಿಗಳು ನವದೆಹಲಿ, ಶ್ರೀ UH ಅಬೂಬಕರ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಹಳೆಪೇಟೆ ಉಜಿರೆ, ಶ್ರೀಮತಿ ಪೂರ್ಣಿಮಾ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜ ಮುಂತಾದ ಅತಿಥಿ ಅಭ್ಯಾಗತರು ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದಾದ ನಂತರ ರಾತ್ರಿ 8:30ರಿಂದ ಪಡುಬಿದ್ರೆ ಶಿವಣ್ಣ ಹೆಗ್ಡೆ ರಚಿಸಿದ ತುಳು ನಾಟಕ ವಿದ್ಯದ ತಾದಿ ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳಿಂದ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಶ್ರೀ ನಾಗೇಶ್ ಪ್ರಭು ಆಡಳಿತ ಮುಕ್ತೇಶ್ವರ ಶ್ರೀ ಮಹಾಗಣಪತಿ ದೇವಸ್ಥಾನ ನಿಡಿಗಲ್ ಇವರ ಅಮೃತ ಹಸ್ತದಲ್ಲಿ ದೀಪ ಪ್ರಜ್ವಲನೆಗೊಳ್ಳಲಿದೆ. ಬೆಳಿಗ್ಗೆ 8:30ರಿಂದ ಛದ್ಮವೇಷ ಸ್ಪರ್ಧೆ, ಒಂದು ಪ್ರೌಢಶಾಲಾ ವಿಭಾಗ ಮತ್ತು ಕಾಲೇಜು ವಿಭಾಗ, 2 ಹಿರಿಯ ವಿದ್ಯಾರ್ಥಿಗಳು ಮತ್ತು ಊರವರಿಂದ ಛದ್ಮವೇಷ ಸ್ಪರ್ಧೆ. ಬೆಳಿಗ್ಗೆ 9:30ರಿಂದ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಮತ್ತು ತಂಡದವರಿಂದ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಜರುಗಲಿದೆ. ಇದಾದ ನಂತರ ಗುರುನಮನ ಕಾರ್ಯಕ್ರಮ ಬೆಳಿಗ್ಗೆ 11:30ರಿಂದ ಜರುಗಲಿದೆ. ಕಳೆದ 100 ವರ್ಷಗಳ ಅವಧಿಯಲ್ಲಿ ಕಲ್ಮಂಜ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಗುರುವರೇಣ್ಯರಿಗೆ ಗೌರವಾರ್ಪಣೆ. ಇದರ ಸಭಾಧ್ಯಕ್ಷತೆಯನ್ನು ಶ್ರೀ ಮಂಜುನಾಥ್ ಶೆಟ್ಟಿ ಗೌರವಾಧ್ಯಕ್ಷರು ಶತಮಾನ ಸಮಿತಿ ವಹಿಸಿಕೊಳ್ಳಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಪ್ರಕಾಶ್ ಆಚಾರ್ ಪೊಸಮಾರು, ಶ್ರೀ ಕೃಷ್ಣ ಸೇವಾ ಪ್ರತಿಷ್ಠಾನ ಉಜಿರೆ, ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಪ್ರದೀಪ್ ನಾವೂರು, ವೈದ್ಯರು, ಆರೋಗ್ಯ ಕ್ಲಿನಿಕ್ ನಾವೂರು, ಮುಖ್ಯ ಅತಿಥಿಗಳಾಗಿ ಶ್ರೀ ಕೆಂಪಯ್ಯ ಮಡಿವಾಳ ಹಿರಿಯ ವಿದ್ಯಾರ್ಥಿ, ಶ್ರೀ ಕೊರಗಪ್ಪ ಗೌಡ ಕುಕ್ಕೆಮಜಳು ಹಿರಿಯ ವಿದ್ಯಾರ್ಥಿ ಹಾಗೂ ಕೃಷಿಕರು, ಶ್ರೀ ಸಂಜೀವ ಮಡಿವಾಳ ನಿವೃತ್ತ ಮುಖ್ಯೋಪಾಧ್ಯಾಯರು ಉಡುಪಿ, ಶ್ರೀ ಶೇಖರ್ ಟಿ ಮ್ಯಾನೇಜರ್ ಮಂಜುಶ್ರೀ ಪ್ರಿಂಟರ್ಸ್ ಉಜಿರೆ, ಶ್ರೀ VJ ಪೌಲೋಸ್ ಹಿರಿಯ ವಿದ್ಯಾರ್ಥಿ, ಶ್ರೀಮತಿ ಶಾರದಾ ಭಂಡಾರ್ಕರ್ ಹಿರಿಯ ವಿದ್ಯಾರ್ಥಿನಿ, ಶ್ರೀ ಡೊಂಬಯ್ಯ ಟಿ ಹಿರಿಯ ವಿದ್ಯಾರ್ಥಿ, ಶ್ರೀ ಗೌತಮ್ ಜೈನ್ ಬಾವಂತಬೆಟ್ಟು ಹಿರಿಯ ವಿದ್ಯಾರ್ಥಿ, ಶ್ರೀ
ಶ್ರೀಮತಿ ವಿಜಯ ರೋಸ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕಲ್ಲಾಡಿ ಮಂಗಳೂರು ದಕ್ಷಿಣ ಕನ್ನಡ. ಶ್ರೀ ಪರಮೇಶ್ವರ ಟಿ ದಾದುಬೆಟ್ಟು ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಕೊಯ್ಯೂರು. ಶ್ರೀ ಅಮಿತ್ ಬಿಎನ್ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ. ಶ್ರೀ ಶ್ರೀನಾ ಅಕ್ಷಯನಗರ ಹಿರಿಯ ವಿದ್ಯಾರ್ಥಿ ದೈಹಿಕ ಶಿಕ್ಷಣ ಶಿಕ್ಷಕರು ಉಜಿರೆ. ಶ್ರೀ ಅಬ್ದುಲ್ ಅಜೀಜ್ ಹಿರಿಯ ವಿದ್ಯಾರ್ಥಿಗಳು ಮುಂತಾದ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಗುರುನಮನ ಸ್ವೀಕರಿಸಿರುವಂತಹ ಈ ಶಾಲೆಯಲ್ಲಿ ವಿದ್ಯಾದಾನವನ್ನು ನೀಡಿರುವಂತಹ ಗುರುವರೇಣ್ಯರು ಶ್ರೀ ಬಿ ಬಾಬುಗೌಡ ಬಾಜಿಮಾರ್, ಶ್ರೀ ರಘುಪತಿ ಭಟ್, ಶ್ರೀ ಗಿರೀಶ್ ಪ್ರಭು, ಶ್ರೀಮತಿ ಯಶೋಧ ಶಿಕ್ಷಕರು, ಶ್ರೀಮತಿ ಜಯ ಟೀಚರ್, ಶ್ರೀಮತಿ ಶಾಂತಾ, ಶ್ರೀ ರಮೇಶ್ ಮೂಲ್ಯ, ಶ್ರೀ ವೆಂಕಟೇಶ್ ಪ್ರಭು, ಶ್ರೀಮತಿ ದಮಯಂತಿ, ಶ್ರೀಮತಿ ಸೀತಾ ಆರ್ ಸೇಠ್, ಶ್ರೀಮತಿ ಗಂಗಾವತಿ ಶೆಟ್ಟಿ, ಶ್ರೀ ಪ್ರಶಾಂತ್ ಪೂಜಾರಿ, ಶ್ರೀ ಮೋಹನ್ ಕುಮಾರ್ ಸಿಎನ್, ಇಶಾಕ್ ಸಾಹೇಬ್ ಸಿ, ಶ್ರೀಮತಿ ಸಾವಿತ್ರಿ, ಶ್ರೀ ದೇವಿದಾಸ್, ಶ್ರೀಮತಿ ಶಾಲಿನಿ, ಶ್ರೀಮತಿ ಚಂಪಾವತಿ, ಶ್ರೀಮತಿ ಶೀಲಾವತಿ ಕೆ ಹಾಗೂ ಅಧ್ಯಾಪಕ ವೃಂದ ಕಲಮಂಜಿ ಶಾಲೆ ಮುಂತಾದ ಗುರುವರೇಣ್ಯರು ನಾಳಿನ ಗುರು ನಮನ ವಂದನ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವುಗಳು ಪಾಲ್ಗೊಂಡು ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದಾದ ನಂತರ ಮಧ್ಯಾಹ್ನ 2ರಿಂದ ಹಳೆ ವಿದ್ಯಾರ್ಥಿಗಳಿಂದ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವ ಜರುಗಲಿದೆ. ಸಂಜೆಯ ಸಮಾರೋಪ ಶತಸಂಭ್ರಮದ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ಪ್ರವೀಣ್ ಫೆರ್ನಾಂಡಿಸ್ ಅಧ್ಯಕ್ಷರು ಶತಮಾನೋತ್ಸವ ಸಮಿತಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯ್ ಕುಮಾರ್, ಕಿರಿಯ ಇಂಜಿನಿಯರ್, ರಾಸ್ ಬೆಳ್ತಂಗಡಿ ತಾಲೂಕು, ಶ್ರೀ ಪ್ರಸಾದ್ BS ಅಧ್ಯಕ್ಷರು ವರ್ತಕರ ಸಂಘ ಬೆಳ್ತಂಗಡಿ, ಶ್ರೀ ವಲೇರಿಯನ್ ಡಿಸೋಜಾ ವಿಶಾಲ್ ಸೇವಾ ಟ್ರಸ್ಟ್ ಉಜಿರೆ, ಶ್ರೀ ವಿಜಿ ಅಬ್ರಹಂ ವರ್ತಕರು ಸೋಮಂದಡ್ಕ, ಶ್ರೀ ಚಿದಾನಂದ ಮಂಟಪ ಅಧ್ಯಕ್ಷರು ಶಾಲಾ ಮೇಲುಸ್ತುವಾರಿ ಸಮಿತಿ ಮುಂತಾದ ಅತಿಥಿ ಅಭ್ಯಾಗತರು ಪಾಲ್ಗೊಳ್ಳಲಿದ್ದಾರೆ. ರಾತ್ರಿ 7:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುವುದು. ರಾತ್ರಿ 8:30ರಿಂದ ನಮ್ಮ ಕಲಾವಿದರು ಬಿದ್ರ ತಂಡದಿಂದ ತುಳು ಹಾಸ್ಯಮಯ ನಾಟಕ ಚೋಟು ಖ್ಯಾತಿಯ ಉಮೇಶ್ ಮಿಜರ್ ಅಭಿನಯದ ವೈರಲ್ ವೈಶಾಲಿ ಎನ್ನುವ ತುಳು ಹಾಸ್ಯಮಯ ನಾಟಕ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಊರ ಪರವೂರಿನ ಕಲಾಭಿಮಾನಿಗಳು, ವಿಧಾಭಿಮಾನಿಗಳು ಎಲ್ಲರೂ ಪಾಲ್ಗೊಂಡು ನಮ್ಮ 2 ದಿನದ ಶತಸಂಭ್ರಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಶಾಲಾ ಶತಸಂಭ್ರಮದ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ನೀಡುವರು. ನಾವು ವೇದಿಕೆಯ ಮುಂಭಾಗದಲ್ಲಿ ಎದುರಿನಲ್ಲಿ ಒಂದು ಕೌಂಟರ್ ಅಳವಡಿಸಿದ್ದೇವೆ. ಅಲ್ಲಿ ಸ್ಕ್ಯಾನರ್ನ ವ್ಯವಸ್ಥೆ ಕೂಡ ಇದೆ. ತಾವು ಶಾಲೆಗೆ ಈ ಒಂದು ಶತಸಂಭ್ರಮಕ್ಕೆ ತಮ್ಮಿಂದ ಆದಷ್ಟು ಧನ ಸಹಾಯವನ್ನು ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಶಾಲಾ ವಿದ್ಯಾರ್ಥಿನಿಯರಿಂದ ನೃತ್ಯ ಕಾರ್ಯಕ್ರಮ ಮುಂದುವರಿಯುವುದು. ಇದೀಗ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ರಿಮಿಕ್ಸ್ ಡ್ಯಾನ್ಸ್. ಈ ಬಾರ್ಡರ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತು ಮಾತಾಗಿರಬೇಕು. ಬರಿಯೋಳು 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 MTV ಸುಬ್ಬಲಕ್ಷ್ಮಿಗೆ ಬರಿಯೋಳು ಬರಿಯೋಳು, CTV ಮಾತಗೌಡ್ರಿಗೆ ಬರಿಯೋಳು ಬರಿಯೋಳು. ನಿಮುಡ 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 அதுக்கு இப்போ என்ன
mucho muchachos. Ella sigue moviendo la mata. Moviste matita, moviste matita, moviste matita, moviste matita, moviste matita. A ver, los pibes si me ayudan con esto, ¿qué dicen? La Marta se mueve para, 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 se mueve para. Esta es la Marta más loca que hay. ¡Hueva! ಚಂದಿರ ನೀಟಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಚಂದಿರ ನೀಟಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಚಂದಿರ ನೀಟಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಜೇರದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛಲ ಎಂದಿದೆ ಬೇರೆ ದಾರಿನ ಇಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ పిల్లగ అరరేయో పిల్లగ అమ్మో పిల్లగ ఎంకటేష్ చూడకపోతుంటవో కానకపోతుంటవో నా పిల్లగ ఎంకటేష్ చూడకపోతుంటవో కానకపోతుంటవో రాములన్నట్టుండే చిన్నదో చిన్నదో రాములరి గుడికొచ్చే చిన్నదో చిన్నదే துடிக்கிறேன் ಚಪ್ಪಾಳೆಯ ಶಬ್ದ ನನಗೆ ಕೇಳಿಸ್ತಾ ಇಲ್ಲ, ವಿಸಿಲ್ ಸೌಂಡು ಕೂಡ ಇಲ್ಲ. ಮಕ್ಕಳಿಗೆ ಎನರ್ಜಿ ಬರಬೇಕಂದ್ರೆ ನಿಮ್ಮ ವಿಸಿಲ್ ಮತ್ತು ಚಪ್ಪಾಳೆಯ ಸೌಂಡ್ ಸ್ವಲ್ಪ ಜೋರಾಗಿ ಇರಲಿ. ಧನ್ಯವಾದಗಳು 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಬಂದರು ಬಂದರು ಭಾವ ಬಂದರು. ಈಗ 5ನೇ ಕ್ಲಾಸಿನ ಭಾವನವರು ನಮ್ಮ ವೇದಿಕೆಯಲ್ಲಿ. ಬಂದರೋ ಬಂದರೋ ಭಾವ ಬಂದರೋ 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 ಭಾವ ಬಂದರೋ 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 ಭಾವ ಬಂದರೋ 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 ಭಾವ ಬಂದರೋ பொருளுடு பொருளு பொருளு ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ பொருளுடு பொருளு பொருளு ಈ ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ചോരാട്ട തുള്ളി ഇടയാങ്ങുന്നൊരുക്കും നിന്നൊരുക്കും പണ്ടേ യാവത്ത് കട്ടച്ചോര കൊണ്ട് ജ്യൂസ് അടിച്ച് സോഡ സർബത്ത് നുടിയിൽ മതയാനെ മെരുക്കിടും കരുത്ത് ഇവനെ പടച്ചു വിട്ട കടമുള്ളക്ക് 10ൽ 10 ഇല്ലും മിനാക്കി അണ്ണൻ തനി നാടൻ കൊല മല്ലും മിനാക്കി ഇല്ലും മിനാക്കി അണ്ണൻ തനി നാടൻ കൊല മല്ലും മിനാക്കി
పెతాసద పెట్టు ఊరుద పిలిపులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా పెతాసద పెట్టు ఊరుద పిలిపులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా. ಧನ್ಯವಾದಗಳು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದೀಗ 1ನೇ ತರಗತಿಯ ವಿದ್ಯಾರ್ಥಿಗಳು. ಒಂದನೇ ತರಗತಿಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾರೆ. ಆದರೆ ಗುರು ಉಸಿರಿರುವವರೆಗೂ ಹೆಸರು ಉಳಿಸಿಕೊಳ್ಳುವ ವಿದ್ಯೆ ಕೊಡುತ್ತಾರೆ ಎನ್ನುವ ಹಾಗೆ ಪ್ರತಿಯೊಂದು ಸಂಬಂಧವನ್ನು ಸ್ಮರಿಸಲಿದ್ದಾರೆ ನಮ್ಮ ಈ ಪುಟಾಣಿ 1ನೇ ತರಗತಿಯ ವಿದ್ಯಾರ್ಥಿಗಳು. ಮುಂದಿನ ತಯಾರಿಗಾಗಿ 2ನೇ ತರಗತಿಯ ಹುಡುಗರು ತಯಾರಿಯಾಗಿರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದಾರುಣ, ದಾನಕ್ಕೂ ದೊಡ್ಡದು ಅಮ್ಮನ ಋಣ. ಬೇಬಿ ಮೈ ಲವ್ಲಿ ಬೇಬಿ, baby my lovely baby, ಪ್ರೀತಿನ ಹೊತ್ತು ಬಂದೆ ತಗೋಸಿ ಮುತ್ತ. ಅಜ್ಜಾಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಕ್ಕಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿ
ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಒಂದನೇ ತರಗತಿಯ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಎರಡನೇ ತರಗತಿಯ ಹುಡುಗರು. ನೋಡ, ಈ ಶಾಲೆಯ ಮಕ್ಕಳು ನೃತ್ಯ ಆದ ಮಕ್ಕಳು ನೋಡ ಇಲ್ಲಿ ಬಂದು ಕೂತ್ಕೊಳ್ಬೇಕು. ನೀವು ಕೂತ್ಕೊಂಡು ನಿಮ್ಮ ಅಣ್ಣಂದಿರ ಅಥವಾ ಅಕ್ಕಂದಿರು ಮಾಡುವ ನೃತ್ಯ ನೋಡಬೇಕು. ನೀವು ಆಚೆ ಈಚೆ ಓಡಾಡ್ತಾ ಇರಬಾರ್ದು. ಎಲ್ಲ ಬನ್ನಿ ನೋಡ, ಯಾರಿಗೆ ನೃತ್ಯ ಆಗಿದೆ ಅವರೆಲ್ಲ ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ನೋಡ, ಇಲ್ಲಿ ನೋಡ, ಅಲ್ಲಿ ಚೇರ್ ಎಲ್ಲ ಇದೆಯಲ್ಲ, ಖಾಲಿ ಚೇರ್ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ಳಿ ಮಕ್ಕಳು, ಆಯ್ತಾ? ಓಡಾಡಬಾರ್ದು ಇಲ್ಲಿ. ಮಳೆಬಿಲ್ಲು ಭೂಮಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ, ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಬಿಸಿಗುಟ್ಟಿದ ಹಾಗೆ, ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ನಿಸರ್ಗದ ಪ್ರೀತಿಯ ಸಂದೇಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ ಇಂದು ಬಾನಿಗೆಲ್ಲ ಹಬ್ಬ ಎಂಬ ಹಾಡಿನೊಂದಿಗೆ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಭುವನವೆಲ್ಲ ಅಚ್ಚ
ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ. ಹೆಸರಿದೆ ಇಂದು ಚೆಲುವಿಗೆ ಹಬ್ಬ, ಒಲವಿಗೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಆಹಾ ಆಹಾ ಹಬ್ಬ. ಧನ್ಯವಾದಗಳು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ. 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಂದ ಎಲ್ಲೋ ಜಿನಗಿರುವ ನೀರು. ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು, ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು, ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ, ಕೆಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗುಟ್ಟು ಪ್ರೇಮ. Just my body, belly, got the lung, man, snaga, more tight.
ಏನಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ಬೇಡಿರುವ ಪ್ರೇಮ ಕೆಂಪಾದ ಕಿರಣ ತುಸು ಹಾಯಾಗಿ ಭೂಮಿ ಮುತ್ತಿಟ್ಟ ಕಿವಿಗೊಟ್ಟು ಪ್ರೇಮ ಧನ್ಯವಾದಗಳು 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದೀಗ 3ನೇ ತರಗತಿಯ ವಿದ್ಯಾರ್ಥಿಗಳಿಂದ ಜಕ್ಕನಕ ಜಕ್ಕನಕ ಜೈ. ಜಕ್ಕಣಕ ಜಕ್ಕಣಕ ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಇಟ್ಟೇ ಬಿಟ್ರು ಪುಟ್ಟಮ್ಮನೋರು ನೆತ್ತಿ ಮೇಲೆ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ ಜಕ್ಕಣಕ ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ ಜಕ್ಕಣಕ ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಇಟ್ಟೇ ಬಿಟ್ರು ಪುಟ್ಟಮ್ಮನೋರು ನೆತ್ತಿ ಮೇಲೆ ಕೈ
ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಥಕ ದಿನ ದಿನ ಥೈ. ಧನ್ಯವಾದಗಳು 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ. 100ನೇ ವರ್ಷದ ಸತಸಂಭ್ರಮದಲ್ಲಿ ಇತ್ತೆ ನವನ ವೇದಿಕೆಡು ಎರುಗಿಡು ಪರ ಪಿದರ್ದೇರು 4ನೇ ಕ್ಲಾಸ್ದ ಜೋಕುಲು. दिशाओं में तेज सा वो छाया. ಅಟೆನ್ಷನ್ ಪ್ಲೀಸ್. ಕಂಬಳಬರಿ ಕ್ರೀಡೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡ್ದ ಎರ್ಕುಲು ಅಂಚನೆ ಮಾಳ ಆನಂದ್ ನೀಲಾಶೇಖರ್ ಶೆಟ್ಟನ ರಡ್ಡನ್ನ ಮಡ್ದ ಎರ್ಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು 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 ಪುಣಕ್ಕೆ ಪುಣಕ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಲ್ಪ ಒಂಚೂರು ಬಿರಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯಾರೋ ಐ ಆಮ್ ರೆಡಿ, ಯು ಆರ್ ರೆಡಿ. I can walk the dialogue, I can talk the dialogue, I can sleep the dialogue. Give me the dialogue, I said. ఇంగ్లీషులోన దండ పెట్టనెప్పుడు తేట తెలుగులో మీకు వందనం. ఎందుకంటే నేను పక్కా లోకల్. ಬಿನ್ನೆರು ಬೈದಿನ ಗೌಜಿಡು ದಿನನೇ ಪೋಂದಿಜ್ಜಿ 4ನೇ ಕ್ಲಾಸ್ದ ಪೊಣ್ಣು ಜೋಕ್ಲೆಗ್ ಹಲೋ, ಒಂದು ವಿನಂತಿ ನೋಡಿ, ಮಕ್ಕಳಲ್ಲಿ ಎಲ್ಲಿ ಎದುರುಗಡೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಇಲ್ಲಿ ಲೈವ್ ಆಗ್ತುಂಟು, ಸುದ್ದಿ ನ್ಯೂಸ್ ಇರೋದು ಲೈವ್ ಆಗ್ತುಂಟು, ಅವರಿಗೆ ಸಮಸ್ಯೆ ಆಗ್ತಿದೆ. ದಯವಿಟ್ಟು ಮಕ್ಕಳು ಆ ಕಡೆ ಈ ಕಡೆ ಓಡಾಡಬೇಡಿ ಪ್ಲೀಸ್. मीठा है कोसा है बारिश का बोसा है, कोसा है कोसा है बारिशों का बोसा है. मीठा है कोसा है बारिश का बोसा है, कोसा है कोसा है बारिशों का बोसा है. जल 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 थल जल थल जल 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 बहता जल. गोपियाँ आनी जानी है, राधा तो मन की रानी है. गोपियाँ आनी जानी है, राधा तो मन की रानी है. सांझ सखारे जमुना किनारे, राधा राधा ही कान्हा पुकारे. बादल वर्षा बिजुली सावन को पानी, चीसो चीसो मौसम छ तो जवानी. ಬಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲೆನೆ ತೂಪುಂಡೆ. ಬಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲೆನೆ ತೂಪುಂಡೆ. ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆ ಜಿದ ಕಂಡೋಡು ನವಿಲಂಜಿ ನಲ್ತಂದು ಬರ್ಪುನ ಪಲ್ಲುತ್ತುಯೇ.
ನಗಬಾರಿ ತಮ್ಮನ ಕತ್ತಲೆ ಕವಿದಿನ ಮೊಗದ ಮಾನೂರು ಮಿಂಚಿದ ಸಂಚಾರನ ಇನ್ನೆರು ಬೈದಿನ ಗೌಜಿಡು ದಿನನೆ ಪೋಪುಜೆ ಕನ್ನದರ ಬೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ फलक से मैं जान लाऊंगा 16 संतरा सितारे संग बांध लाऊंगा तेरे वास्ते फलक से मैं जान लाऊंगा 16 संतरा सितारे संग बांध लाऊंगा சிக்கி தவிக்கிது மால தங்கம் மஞ்சள தங்கம் மாத்து அடிக்க மங்கள தங்கம் ஓல தங்கம் ஒதுக்கு தங்கம் ஓங்கி தட்டிக்கும் ஒத்திக தங்கம் மால தங்கம் மஞ்சள தங்கம் மாத்து அடிக்க மங்கள தங்கம் ஓல தங்கம் ஒதுக்கு தங்கம் ஓங்கி தட்டிக்கும் ஒத்திக தங்கம் నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో ಲೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಧನ್ಯವಾದಗಳು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದೀಗ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ರಿಮಿಕ್ಸ್ ಡ್ಯಾನ್ಸ್. தாளம் முடங்க தரிக்கிட தரிக்கிட திணிக்கிட மேளம் தானம் முடங்கும் நாதம் வழங்கிடுமே. தத்தமிருதங்கம் தாளம் முடங்க தரிக்கிட தரிக்கிட திணிக்கிட மேளம் தானம் முடங்கும் நாதம் வழங்கிடுமே. கண்ணா சூட்டிலையும் தெருவிடுமே. ஆலிலை கண்ணா வேகமாக நீ உடன் நாடாயும் பாடாயும் ஓடி வாராய். ஆலிலை கண்ணா வேகமாக நீ உடன் நாடாயும் பாடாயும் ஓடி வாராய்.
சுமைகள் மறைந்து விடும் இடர்கள் விலகி விடும் நீ வரும் வேளையிலே சுமைகள் மறைந்து விடும் இடர்கள் விலகி விடும் நீ வரும் வேளையிலே ஆளிலை கண்ணா வேகமாக நீ உடன் ஆடாயோ பாடாயோ ஓடி வாராய் ஆளிலை கண்ணா வேகமாக நீ உடன் ஆடாயோ பாடாயோ ஓடி வாராய். ಕೋಲಾಟ ನೃತ್ಯವನ್ನು ಮಾಡಿದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಆತ್ಮೀಯರೇ, ಕಲ್ಮಂಜಿ ಶಾಲೆಯ ಶತ ಸಂಭ್ರಮದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಟ್ಲ ಫೌಂಡೇಶನ್ ಮಂಗಳೂರು ಇವರ ವತಿಯಿಂದ ನಡೆಯುವ ಹಿರಿಯ ಯಕ್ಷಗಾನ ಕಲಾವಿದ ಗುರುಗಳು ಶ್ರೀ ಈಶ್ವರ ಪ್ರಸಾದ್ ನಿಡ್ಲಿ ಇವರ ನಿರ್ದೇಶನದಲ್ಲಿ ನಡೆಯುವ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜಿಲಿನ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಪೂರ್ವರಂಗ ಪ್ರವೇಶ ಯಕ್ಷಗಾನ ಗೋವರ್ಧನೋದ್ಧಾರಣ ಹೊಸ್ತೋಟ ಮಂಜುನಾಥ್ ಭಾಗವತ ವಿರಚಿತ ಗೌರವ ಉಪಸ್ಥಿತಿಯನ್ನು ವಹಿಸುವವರು ಶ್ರೀ ವಾಸುದೇವ ಐತಾಳ ಯಕ್ಷಧ್ರುವ ಯಕ್ಷ ಶಿಕ್ಷಣ ಸಂಚಾಲಕರು ಮಂಗಳೂರು, ಶ್ರೀ ಸುರೇಶ್ ಶೆಟ್ಟಿ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ. ಕೇಳಿ, ಇನ್ನು ಕೆಲವೇ ನಿಮಿಷದಲ್ಲಿ ಈ ಭವ್ಯವಾದ ರಂಗಮಂದಿರ ವೇದಿಕೆಯಲ್ಲಿ ಯಕ್ಷಗಾನ ಗೋವರ್ಧನೋದ್ಧಾರಣ. ಸಹೃದಯಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಈ ಟ್ರಸ್ಟಿನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿ, ಕಾಸರಗೋಡು ಜಿಲ್ಲೆ ಸಾಧಾರಣ ಒಂದು 4,500 ಸಾವಿರದಷ್ಟು ವಿದ್ಯಾರ್ಥಿಗಳು ಯಕ್ಷಗಾನದ ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯಕ್ಷಧ್ರುವ ಯಕ್ಷ ಶಿಕ್ಷಣ ಎಂಬ ಹೆಸರಿನಲ್ಲಿ ಈಗ 2 ವರ್ಷಗಳಿಂದ 3 ವರ್ಷಗಳಿಂದ ನಡೀತಾ ಇದೆ. ನಾಳೆ ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಯಕ್ಷಗಾನ ವಿದ್ಯಾರ್ಥಿಗಳ ಸಮ್ಮಿಲನ ನಡೀಲಿಕ್ಕುಂಟು. ಕಳೆದ ವರ್ಷ ಗುರುವಾಯನ ಕೆರೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು, ರಂಗಪ್ರವೇಶ. ಹಾಗೆ ನಾಳೆ ನಡೀಲಿಕ್ಕಿದೆ. ನಮ್ಮ ಶಾಲೆ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆ ಆಯ್ಕೆಯಾಗಿತ್ತು. ಇಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ರಂಗವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಇಲ್ಲಿ ಇವತ್ತು ಮಕ್ಕಳ ರಂಗಪ್ರವೇಶ ನಡೀತಾ ಉಂಟು. ಯಕ್ಷಧ್ರುವ ಯಕ್ಷ ಶಿಕ್ಷಣ ಎಂಬ ಹೆಸರಿನಲ್ಲಿ ಪಟ್ಲ ಫೌಂಡೇಶನ್ ಟ್ರಸ್ಟ್ ಒಂದು ಉತ್ತಮವಾದಂತಹ ಕಾರ್ಯ ಮಾಡ್ತಾ ಉಂಟು. ಈವರೆಗೆ ಯಾರು ಮಾಡದೇ ಇದ್ದಂತಹ ಒಂದು ಅದ್ಭುತವಾದ ಕಾರ್ಯ. ಯಕ್ಷಗಾನ ಕಲೆಯನ್ನು ಅಭ್ಯಾಸ ಮಾಡುವಂತಹ ಯಾವುದೇ ವಿದ್ಯಾರ್ಥಿಗೆ ಉಳಿದ ಪಠ್ಯಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದೇ ಇಲ್ಲ. ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ನೃತ್ಯ, ಕಲೆ, ಸಾಹಿತ್ಯ, ಸಂಸ್ಕೃತಿ ಇದು ಮಾನವನ ಉತ್ಕರ್ಷಕ್ಕೆ ಕಾರಣವಾಗುವಂತಹ ಒಂದು ವಿಶಿಷ್ಟತೆ. ಇಂತಹ ಈ ಕಲೆಯಲ್ಲಿ ತೊಡಗಿಸಿಕೊಂಡಂತಹ ಯಾವ ವಿದ್ಯಾರ್ಥಿಗೂ ಕೂಡ ಯಾವುದೇ ತೊಂದರೆ ಆಗುವುದಿಲ್ಲ. ಸ್ವ ಇಚ್ಛೆಯಿಂದ, ಸ್ವ ಆಸಕ್ತಿಯಿಂದ ಕಲಿತಾಗ ಒಂದು ಉತ್ತಮ ಕಲಾವಿದ, ನಿರಂತರವಾಗಿ ಕಲಾವಿದತನದಲ್ಲೇ ಮುಂದುವರಿಯುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಉತ್ತಮ ಪ್ರೇಕ್ಷಕನಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯ. ಅದಕ್ಕಿಂತಲೂ ಹೆಚ್ಚಾಗಿ ನಾವು 18 ಪುರಾಣಗಳು ಅಂತ ಹೇಳ್ತೇವೆ ನಮ್ಮ ಸನಾತನ ಪದ್ಧತಿಯಲ್ಲಿ. ಆ 18 ಪುರಾಣಗಳಲ್ಲಿಯೂ ಜೀವನ ಸಂದೇಶ ಉಂಟು. ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಗ್ರಂಥಗಳ ಸತ್ಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಮನದಟ್ಟಾಗುತ್ತದೆ. ಹಿಂದಿನ ಕಾಲಕ್ಕೆ ವಿದ್ಯಾಭ್ಯಾಸ ಇಲ್ಲದೇ ಇದ್ದಾಗ ಕೇಳಿಯಾದರೂ ಕಲಿತಾ ಇದ್ರು. ಈಗ ಓದುವುದಕ್ಕೂ ಕಷ್ಟವಾಗುವಂಥ ಸಂದರ್ಭದಲ್ಲಿ ಯಕ್ಷಗಾನವನ್ನು ನೋಡಿ ಆ ಮೂಲಕವಾಗಿ ಕಥೆಯಲ್ಲಿ ಬರುವಂತಹ ಸಂದೇಶ
ಜನಮಾನಸಕ್ಕೆ ಸುಲಭ ರೂಪದಲ್ಲಿ ಮುಟ್ಟುತ್ತದೆ. ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಈ 4 ಅಭಿನಯಗಳಿಂದ ಕೂಡಿದ ಯಕ್ಷಗಾನ ಭಾರತೀಯ ರಂಗ ಕಲೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದಿದೆ, ಮನ್ನಣೆಯನ್ನು ಪಡೆದಿದೆ, ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅನೇಕ ದಾನಿಗಳ ಸಹಕಾರದಿಂದ ಯಕ್ಷ ಶಿಕ್ಷಣ ಹಾಗೆ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಾರ್ಯನಿರ್ವಹಣೆ ನಡೀತಾ ಉಂಟು. ಹಾಗೆ ಅನೇಕ ದಾನಿಗಳು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಮಕ್ಕಳ ಯಕ್ಷಗಾನವನ್ನು ಪೂರ್ವರಂಗ ಹಾಗೆಯೇ ಗೋವರ್ಧನೋದ್ಧರಣ ಯಕ್ಷಗಾನ ಪ್ರಸಂಗ ಇವತ್ತು ನಡೀತದೆ. ದೊಡ್ಡ ಕಲಾವಿದರ ವೇಷವನ್ನು ನೋಡಿ ಹೋಲಿಕೆಯನ್ನು ದಯವಿಟ್ಟು ಮಾಡಬೇಡಿ, ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಿ. ಇನ್ನಷ್ಟು ಈ ಯಕ್ಷಗಾನ ಕಲಾ ಪ್ರಸರಣ ಶಾಲಾ ವಿದ್ಯಾರ್ಥಿಗಳಿಂದ ಆಗಲಿ, ಯುವ ಪೀಳಿಗೆ ಈ ಕಲೆಯಲ್ಲಿ ತೊಡಗಿಸಿಕೊಳ್ಳಲಿ ಎನ್ನುವಂತಹ ಸದಾಶಯ ನಿಮ್ಮೆಲ್ಲರದ್ದು ಆಗಿರಲಿ ಅಂತ ನಾನು ಆಶಿಸ್ತೇನೆ. ಈಗ ಪೂರ್ವರಂಗದಲ್ಲಿ 8ನೇ ತರಗತಿಯಲ್ಲಿ ನಿಶ್ಚಲ್, ಶ್ರವಂತ್, ಭೂಷಣ್, ಆಕಾಶ್, ಹರಿಶ್ಚಂದ್ರ, ಕೃತಿಕ್, ಆಯುಷ್, ಗೌತಮಿ, ಶ್ರಮಿಕಾ, ಕೃತಿಕಾ, ಸೌಜನ್ಯ, ಪ್ರತೀಕ್ಷಾ. 9ನೇ ತರಗತಿಯಲ್ಲಿ ಚರಣ್, ಪ್ರತೀಕ್, ಎಚ್ಚರಪ್ಪ, ಮಾನ್ಯ, ಸಮೃದ್ಧಿ, ಹಂಸಿನಿ, ಲಿಖಿತ, ರಚನಾ. ಇಷ್ಟು ಮಂದಿ ವಿದ್ಯಾರ್ಥಿಗಳು ಪೂರ್ವರಂಗದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇನ್ನು ಯಕ್ಷಗಾನ ಗೋವರ್ಧನೋದ್ಧರಣ ಪ್ರಸಂಗದಲ್ಲಿ ಭಾಗವತರಾಗಿ ಶ್ರೀ ವೆಂಕಟರಮಣರಾವ್ ಬನ್ನಂಗಳ, ಚೆಂಡೆಮದ್ದಳೆಯಲ್ಲಿ ದಿವಾಣ ಕೇಶವ ಭಟ್ ಹಾಗೆಯೇ ವಾಸುದೇವ ಆಚಾರ್ಯರು ತೊಡಗಿಸಿಕೊಳ್ತಾರೆ. ಪ್ರಸಂಗದಲ್ಲಿ ಪಾತ್ರಧಾರಿಗಳಾಗಿ ನಂದಗೋಪ, ಶ್ರುತ, ಕೃಷ್ಣ ದೀಕ್ಷಾ, ಬಲರಾಮ ದೀಪಶ್ರೀ, ದೇವೇಂದ್ರ ಪೂರ್ಣಿಮಾ, ವರುಣ ಸುಚರಿತ, ವಾಯು ಪ್ರಾಚಿ, ಗೋಪಾಲಕರು ಪೂರ್ಣೇಶ್ ಮನ್ವಿತ್, ಬ್ರಹ್ಮ ಆತ್ಮಿಕ್. ಇವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕಳಕಳಿಯಿಂದ ಕೇಳಿಕೊಳ್ತೇನೆ. ವಂದನೆಗಳು. ಯಕ್ಷಗಾನಂ ಗೆಲ್ಗೆ. ತುಳುನಾಡಿನ ಗಂಡು ಕಲೆ ಯಕ್ಷಗಾನವು ಇನ್ನೀಗ ತಮ್ಮ ಮುಂದೆ ಪಟ್ಲ ಫೌಂಡೇಶನ್ ಮಂಗಳೂರು ಇವರ ವತಿಯಿಂದ ನಡೆಯುವ ಹಿರಿಯ ಯಕ್ಷಗಾನ ಕಲಾವಿದ ಗುರುಗಳು ಶ್ರೀ ಈಶ್ವರ ಪ್ರಸಾದ್ ನೆಡ್ಲೆ ಇವರ ನಿರ್ದೇಶನದಲ್ಲಿ ನಡೆಯುವ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜಿ ಇಲ್ಲಿನ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಪೂರ್ವರಂಗ ಪ್ರವೇಶ ಯಕ್ಷಗಾನ ಗೋವರ್ಧನೋದ್ಧರಣ. ಹೊಸೋಟ ಮಂಜುನಾಥ ಭಾಗವತ ವಿರಚಿತ ಯಕ್ಷಧ್ರುವ ಗೌರವ ಉಪಸ್ಥಿತಿ ಶ್ರೀ ವಾಸುದೇವ ಐತಾಳ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಸಂಚಾಲಕರು ಮಂಗಳೂರು, ಶ್ರೀ ಸುರೇಶ್ ಶೆಟ್ಟಿ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ. ಕೇಳಿ ತಮ್ಮ ಮುಂದೆ ಇನ್ನು ಯಕ್ಷಗಾನ ಗೋವರ್ಧನೋದ್ಧರಣ. ಎಲ್ಲ ಆಗಮಿಸಿರುವಂಥ ಎಲ್ಲ ಅಭಿಮಾನಿಗಳು ಈ ಒಂದು ಯಕ್ಷಗಾನ ಬಾಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ತಮ್ಮ ಮುಂದೆ ಯಕ್ಷಗಾನ ಗೋವರ್ಧನೋದ್ಧರಣ. ಹಾಲ್ 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 ಆತ್ಮೀಯರೇ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ನಮ್ಮ ಶಾಲೆಯ ಆವರಣದಲ್ಲಿ ಯಾವುದೇ ಕಸ ಕಡ್ಡಿಗಳನ್ನು ಬಿಸಾಡದೆ ಅಲ್ಲಲ್ಲಿ ತಮಗೆ ಕಸದ ತೊಟ್ಟಿಗಳನ್ನು ನಾವು ನಿರ್ಮಿಸಿದ್ದೇವೆ. ದಯವಿಟ್ಟು ಎಲ್ಲ ಕಸಗಳನ್ನು ಅದರಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ಶಾಲೆಯ ಆವರಣವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಎಲ್ಲ ಆಗಮಿಸಿರುವಂಥ ಎಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಿಸಿಕೊಳ್ತಾ ಇದ್ದೇವೆ.
ಯಕ್ಷಗಾನ ಮುಗಿದ ನಂತರ ಈ ಒಂದು ಸಭಾ ಕಾರ್ಯಕ್ರಮ ಜರುಗಲಿದೆ. ಅದಾದ ನಂತರ ರಾತ್ರಿ 8:30ರಿಂದ ಸರಿಯಾಗಿ ಮಡುಬಿದ್ರೆ ಶಿವಣ್ಣ ಹೆಗ್ಡೆ ರಚಿಸಿದ ತುಳು ನಾಟಕ ವಿದ್ಯದ ತಾದಿ ಶಾಲಾ ವಿದ್ಯಾರ್ಥಿಗಳಿಂದ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿಗಳು ಆಗಮಿಸಿರುವಂಥ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಿಸಿಕೊಳ್ಳುತ್ತಿದ್ದೇವೆ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ
ನಂಬಿದ ಭಕ್ತಕದಂಬ ಪೊರೆವರ ಎಂಬತ್ತ ಸುಂದರ ಕಾಂಬರೂಷಿತ ಪಾಶಾಂಕುಶಧರನೇ ಜಗದೀಶ ಗಣಾಧಿಪನೇ ಶಾಂಕುಶಧರನೇ ತ್ರೈ ಜಗದೀಶ ಗಣಾಧಿಪನೇ ದೋಷರಹಿತ ವಿಲಾಸಿಯ ನಿನ್ನಡಿ ದೋಷರಹಿತ ವಿಲಾಸಿಯ ನಿನ್ನಡಿ ವಾಸನೆನುತ ಪೂಜಿಸುತ್ತರು ರಂಜಿಸುವಾಗ ನಿನ್ನ ನಂಬಿದೆ ಶಾರದೆ ನಿನ್ನ ನಂಬಿದೆ ಶಾರದಿ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎನ್ನ ವೃತ್ರಬಲದಿ ನೆಲೆದಿರುಗನೀಯ ನಿನ್ನ ನಂಬಿದೆ ಶಾರದಿ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಅರ್ಥಾನುಭವ ತೋರಿ ನೋಡು ಸರ್ವದಾ ನದಿಯೋಳು ಹರಿವಂತೆ
ನಿನ್ನ ನಂಬಿದೆ ಶಾರದೆ ಸಾಧು ಸನ್ಮತಿಯ ಕೊಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ತೈದಿನ 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 ತೋಂಗ ತೋಂಗ ದಿನ
ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬು ನಿಧಿಯ ಆತ್ಮಜಗೆ ಕೈಯ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತವ ನಂದ ಗೋಪಕುಲ ತುಳಾನಂದದಿಯೇ ನಂದ ಶೋಭಿಸುತ್ತಿರುವ ಈ ಗೋಕುಲ ನಮ್ಮ ವಾಸಸ್ಥಳ ಮಧುರಾ ನಗರ ಸಮೀಪವಿದೆ. ಹಾಲು ಬೆಣ್ಣೆಯನ್ನು ವಿಕ್ರಯಿಸುವುದಕ್ಕೂ ಆಹಾರ ಸಾಮಗ್ರಿಗಳನ್ನು ಕೊಂಡು ತರುವುದಕ್ಕೂ ಅನುಕೂಲ. ರಾಜಕೀಯವಾಗಿ ಗೋಕುಲವನ್ನು ಪ್ರಜಾಪುರಿ ಎಂದೇ ಕರೆಯುತ್ತಾರೆ. ಯೋಗದಿಂದ ಕೃಷ್ಣನೇ ಮಗನಾಗಿದ್ದಾನೆ. ವಸುದೇವನನ್ನು ವರಿಸಿದ್ದ ತಂಗಿ ರೋಹಿಣಿ ಬಲಭದ್ರನಿಗೆ ಜನ್ಮವೆತ್ತಿದ್ದಾಳೆ. ಯದುಕುಲ ಪುರೋಹಿತರಾದ ಭಾರ್ಯರೇ ಇಲ್ಲಿಗೆ ಬಂದು ನಾಮಕರಣ ಮಾಡಿದ್ದಾರೆ. ಸತ್ಯ, ಒಂದು ಪ್ರಮುಖ ವಿಷಯವೊಂದನ್ನು ನಿಮ್ಮೆಲ್ಲರ ಬಳಿ ತಿಳಿಸಬೇಕಾಗಿದೆ. ಕೇಳುವೀರಾ? ಬಾಂಧವರೆಲ್ಲ ಕೇಳಿ
ಆದರೆ ವಿಚಾರಕ್ಕೂ ವಿವೇಕಕ್ಕೂ ಸಂಬಂಧವಿರಬೇಕು. ಅಪ್ಪ, ನಾವೆಲ್ಲರೂ ಈ ಪ್ರಕೃತಿಯ ಮಡಿಲನ್ನು ಆಶ್ರಯಿಸಿದ್ದೇವೆ. ಹಾಗಾಗಿ ಅಪ್ಪ, ನಿರತ ನಮ್ಮ ನೆಲಗೆ ಚೇತನಾಗ, ನಿರತ ನಮ್ಮ ನೆಲಗೆ ಚೇತನಾಗ.
ಭಗವಂತ ಸ್ಥಳ ಸ್ವರ್ಗಲೋಕ ಎಂದುಕೊಳ್ಳಬಹುದು, ದೇವೇಂದ್ರ ಮಹಾಪ್ರಭು ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಹಲವಾರಿದೆ, ಯೋಚಿಸಬೇಕಾದದ್ದು ದೇವತೆಗಳೇ. ಒಬ್ಬರಿಗೂ ತಿಳಿದಿದ್ದು ಹೀಗೆ ಮಾಡಿದ್ದಾರೆ. ತಕ್ಕ ಪಾಠವನ್ನೇ ಕಲಿಸಬೇಕು. ನಿಮ್ಮ ಅಭಿಪ್ರಾಯವೇನು ತಿಳಿಸಿ.
ಆವರಿಸುವ ಅರಣ್ಯವನ್ನು ನೀಲಾಕಾಶವನ್ನು ಮರೆತು ಮನುಷ್ಯರು ಬದುಕಲು ಸಾಧ್ಯವೇ? ಪರಿಸರ ನಿಷ್ಠೆಯ ಪರಿಶುದ್ಧ ಭಾವನೆಯಿಂದ ಪಂಚಭೂತ ಪರಿಕರಗಳು ಶುದ್ಧಿ ಪಡೆಯುತ್ತವೆ, ವೃದ್ಧಿ ಪಡೆಯುತ್ತವೆ. ಜಗದೋದ್ಧಾರಕ ಶ್ರೀಹರಿಯ ಮನುಕುಲವನ್ನು ಉದ್ಧರಿಸುವ ಸಲುವಾಗಿ ಈ ಪ್ರಕೃತಿ ಪೂಜೆಯ ಮಹಾಮಹಿಮೆಯನ್ನು ಹೇಳಿದ್ದಾರೆ. ಓ ಬ್ರಹ್ಮದೇವ, ನಿನ್ನ ಉಪದೇಶದಿಂದ ಈ ಪ್ರಕೃತಿಯ ಪೂಜೆಯ ಉದ್ದೇಶ ತಿಳಿದಿದೆ. ಶ್ರೀ ಹರಿಯ ಲೀಲೆಯನ್ನು ತಿಳಿಯದೆ ತಪ್ಪು ಮಾಡಿದೆ. ಸರಿ, ನಾನೀಗ ಸತ್ಯಲೋಕಕ್ಕೆ ತೆರಳುತ್ತೇನೆ. ನೀವಿಬ್ಬರು ಅನ್ಯೋನ್ಯವಾಗಿರಿ. ಆಗಲಿ ಬ್ರಹ್ಮದೇವ. ಕೃಷ್ಣ, ದೇವೇಂದ್ರ, ನನ್ನನ್ನು ಕ್ಷಮಿಸು. ಆದದ್ದೆಲ್ಲ ಒಳಿತೇ ಆಯಿತು. ಕೃಷ್ಣ, ದೇವೇಂದ್ರ, ನಿನಗೆ ಗೋವಿಂದರಾಜ ಪಟ್ಟಾಭಿಷೇಕ ಮಾಡಿದ್ದಾಯಿತು. ಇನ್ನು ನಾನು ಸ್ವರ್ಗಲೋಕಕ್ಕೆ ತೆರಳುತ್ತೇನೆ. ಆಗಲಿ. ಮಾನವರು ಬದುಕಬೇಕಾಗಿದ್ದರೆ ಕಾಣುವ ಪ್ರಕೃತಿಯನ್ನು ಸಂರಕ್ಷಿಸಬೇಕು, ಪೂಜಿಸಬೇಕು. ಶುದ್ಧ ಗಾಳಿ, ನೀರು, ಬೆಳಕು ಇವೆಲ್ಲ ಅನಿವಾರ್ಯ. ಮಾನವನು ಮೃಗವಾಗದೆ ಮಾನವೀಯತೆಯ ನೆಲೆಯನ್ನು ಅರಿತು ನಡೆದರೆ ಬದುಕಿಗೊಂದು ಅರ್ಥ. ದೇವರ ತತ್ವ ಪ್ರಕೃತಿ, ಭೂಮಿ ಇತ್ಯಾದಿಗಳಲ್ಲಿ ವ್ಯಾಪಿತವಾಗಿದೆ. ಇವುಗಳನ್ನು ಪೂಜಿಸಿದರೆ ದೇವರು, ಪ್ರಕೃತಿ, ಮನುಷ್ಯ ಈ ಸಂಬಂಧ ದೃಢವಾಗುತ್ತದೆ. ಲೋಕಕ್ಕೆ ಮಂಗಳವಾಗಲಿ. ಆತ್ಮೀಯರೇ, ಶಾಲಾ ಶತಸಂಭ್ರಮದ ಈ ಒಂದು ಸುವರ್ಣ ಗಳಿಗೆಯಲ್ಲಿ ಪಟ್ಲ ಫೌಂಡೇಶನ್ ಮಂಗಳೂರು ಇವರ ವತಿಯಿಂದ ನಡೆಯುವ ಹಿರಿಯ ಯಕ್ಷಗಾನ ಕಲಾವಿದರ ಗುರುಗಳು ಶ್ರೀ ಈಶ್ವರ ಪ್ರಸಾದ್ ನಿಡ್ಲೆ ಇವರ ನಿರ್ದೇಶನದಲ್ಲಿ ನಡೆಯುವ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜಿಲಿನ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಪೂರ್ವರಂಗ ಪ್ರವೇಶ ಯಕ್ಷಗಾನ ಗೋವರ್ಧನೋದ್ಧರಣ ಈಗಾಗಲೇ ಸಂಪನ್ನಗೊಂಡಿದೆ. ಎಲ್ಲ ಕಲಾವಿದ ವಿದ್ಯಾರ್ಥಿ